ದೇವಲೋಕಕ್ಕೆ ಯಾರು ಅಂತ ಕೇಳಿದ್ದೀನಿ, ಹಾಗೆ ಎಂದು ತಿಳಿದುಕೊಳ್ಳಬಹುದು. ಅನೇಕವಿದೆ. ಮೊದಲಾಗಿ ದೇವಲೋಕವನ್ನು ಅನುಗ್ರಹಿಸುತ್ತ ತ್ರಿಮೂರ್ತಿಗಳಿಗೆ ವಂದಿಸಿ ಸುರಪೀಠಕ್ಕೆ ನಮಸ್ಕರಿಸುತ್ತಾ ಸುರಪೀಠವನ್ನು ಹೇಳಿಕೊಳ್ತೇನೆ.
ದೇವಲೋಕವನ್ನು ಪಡೆಯುವುದಕ್ಕೋಸ್ಕರ ನಾವು ನೇರವಾಗಿ ಈ ಕಾಲದಲ್ಲಿ ದೇವತಾ ಸದೃಶರಾಗಿ ಹೊರತಿನಲ್ಲಿ ದೇವಲೋಕದಲ್ಲಿ ಕಾಣಿಸಿಕೊಂಡವರಲ್ಲ. ಭೂಲೋಕದಲ್ಲಿ ಸಾಮಾನ್ಯ ವ್ಯಕ್ತಿಗಳಾದಂತಹ ನಾವು ಈ ಪದವಿಯನ್ನು ಪಡೆಯಬೇಕೆನ್ನುವಂತ ಉದ್ದೇಶವನ್ನಿರಿಸಿಕೊಂಡು 100 ಯಾಗಗಳನ್ನು ಮಾಡುವುದರ ಮೂಲಕ ಲೋಕದ ದೇವರೆನಿಸಿಕೊಂಡಂತಹ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಶ್ರೇಷ್ಠವಾದಂತಹ ಲೋಕವಾದಂತಹ ದೇವಲೋಕವನ್ನು ನಮ್ಮಂತಾದಂತಹ ಭಕ್ತಿಯಿಂದಲೇ ನಾವು ಪಡೆದುಕೊಂಡವರಿದ್ದೇವೆ. ಆದ್ರೆ ವಿರಾಟ್ ಪುರುಷನ ಪಾದವನ್ನು ಪಾತಾಳಕ್ಕೂ, ದೇಹದ ಮಧ್ಯವನ್ನು ಭೂಲೋಕಕ್ಕೂ, ಶಿರವನ್ನು ದೇವಲೋಕಕ್ಕೂ ಹೋಲಿಸಿದ್ದಾರೆ ಜ್ಞಾನಿಗಳು. ಯಾಕೆಂದ್ರೆ ದೇಹದಲ್ಲಿ ಶಿರಸ್ಸು ಎಷ್ಟು ಪ್ರಧಾನವಾಗಿರ್ತದೋ ಅದೇ ರೀತಿಯಲ್ಲಿ ದೇವಲೋಕದಲ್ಲಿ ದೇವತೆಗಳು ಶ್ರೇಷ್ಠರಾಗಿದ್ರೆ ಮಾತ್ರ 3 ಲೋಕವನ್ನು ಸಮರ್ಥತೆಯಿಂದ ಕಾಣುವುದಕ್ಕೆ ಸಾಧ್ಯ ಅನ್ನುವುದಕ್ಕಾಗಿ ಈ ಲೋಕದ ಅಧಿಕಾರವನ್ನು ನನ್ನ ಪಾಲಿಗೆ ಒಪ್ಪಿಸುವವರಿದ್ದಾರೆ. ಈ ಕಾಲದಲ್ಲಿ ಎಂದಿನಂತೆ ನಾವು ಮಾಡುವಂತಹ ಕರ್ತವ್ಯ ಏನಿದೆಯೋ ಅದನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಎಂದಿನಂತೆ ಇಂದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ತೀರಿಸಿದಂತ ನಾನು ನೇರವಾಗಿ ಸಭಾಪ್ರವೇಶವನ್ನು ಮಾಡಿದವರಿದ್ದೇವೆ. ದೇವತೆಗಳೇ ನೋಡಬಾರದೆ ನಮ್ಮವರೆಲ್ಲ ಎದ್ದು ನಿಂತು ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ದೇವೇಂದ್ರ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಅವರದ್ದಾದಂತಹ ಹೊಗಳಿಕೆಯನ್ನು ಕೇಳುವಾಗ ಮನಸ್ಸಿಗೆ ತುಂಬಾ ನೆಮ್ಮದಿ, ಸಂತೋಷ ಉಂಟಾಗ್ತಾ ಇದೆ. ಸರಿ, ಆದ್ರೆ ಒಂದು ವಿಚಾರ, ಅಧಿಕಾರ ಸಿಕ್ಕಿದೆ ನಮ್ಮತ್ತೆ ಅನ್ನುವಂತ ಅಹಂಕಾರದಿಂದ ನಾವು ಮೆರೆಯುವ ಹಾಗಿಲ್ಲ. ಯಾಕೆ ಹೇಳಿ, ಭೂಲೋಕದಲ್ಲಿ ಹುಟ್ಟಿಕೊಳ್ಳುತ್ತಾ ಬ್ರಾಹ್ಮಣೋತ್ತಮರು ಯಾಕೆ ಯಜ್ಞಾದಿಗಳನ್ನು ಆಚರಿಸುವ ಮೂಲಕ ನಮಗೆ ಹವಿಸ್ಸನ್ನು ಈ ಕಾಲದಲ್ಲಿ ನೀಡುತ್ತಾ ಇದ್ದಾರೆ. ಹವಿಸ್ಸನ್ನು ನೀಡಿದಂತಹ ಸಂದರ್ಭ ಅದನ್ನು ಸೇವಿಸಿದಂತ ನಾವು ದಿನದಿನಕ್ಕೆ ಬೆಳೆಯುತ್ತಾ ನಮ್ಮಂತಾದಂತಹ ಶಕ್ತಿಯನ್ನು ವೃದ್ಧಿಸುತ್ತಾ ಲೋಕಮುಖದಲ್ಲಿ ಕಾಲಕ್ಕೆ ಮಳೆಯಿಂದ ಬೆಳೆ ಜೀವನವೆಲ್ಲವೂ ಸುಖ ಸಂತೋಷವಾಗಿ ನಗುವಂತೆ ನಾವು ಈ ಕಾಲದಲ್ಲಿ ಅನುಗ್ರಹಿಸ್ತಾ ಇದ್ದೇವೆ. ದೇವಲೋಕ ಪ್ರವೇಶ ಮಾಡಿದ ಕ್ಷಣವೇ ಅಗ್ನಿ, ವರುಣ, ವಾಯು, ಕುಬೇರ, ನಿರುದ್ಧಿ, ಯಮ, ಈಶಾನ ನೀವೆಲ್ಲರೂ ಒಟ್ಟಾಗಿ ಬಂದು ಅಕ್ಕಪಕ್ಕದಲ್ಲಿ ಎಡಬಲದಲ್ಲಿ ಸೇರಿದವರಿದ್ದೀರಿ. ನಿಮ್ಮನ್ನು ಕಾಣುವಾಗ ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಗ್ತಾ ಇದೆ. ನಮ್ಮಲ್ಲಿ ಬಹಳಷ್ಟು ಸುವಸ್ತುಗಳಿದೆ. ಕಲ್ಪದೇನು, ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ ಮುಂತಾದಂತಹ ಸುವಸ್ತುಗಳನ್ನು ಹೊಂದರದ ಮೂಲಕ ದೇವಲೋಕದ ಶ್ರೇಷ್ಠ ಲೋಕವನ್ನು ಸುಖದಿಂದ ಸಂತೋಷದಿಂದ ಮಾಡುತ್ತಾ ಬಂದಿದ್ದೇವೆ. ಸರಿ, ಆದ್ರೆ ದೇವತೆಗಳೇ ನನ್ನ ಜೀವಿತಾವಧಿಯಲ್ಲಿ ಇಂತಹ ಬೇಟೆಯನ್ನು ನಾನು ಆಡಿದವನಲ್ಲ. ಮಕ್ಕಳ ಇವರು ನೀವು ಒಟ್ಟಿಗೆ ಇರುವಾಗ ನನಗೆ ಬಂದಂತ ಉಲ್ಲಾಸವೇ ಬೇರೆ. ಪ್ರಯೋಗದಲ್ಲಿ ಅದ್ಭುತ ಕೆಲಸ ಒಂದೋ ಎರಡು ರಾಶಿ ಬಿದ್ದಿದೆ ಮೃಗಗಳ ಅದೇ ರಡಿಬಿದ್ದದ್ದು. ಮೃಗರಾಜ, ಕಾಡಿನ ರಾಜ, ಆ ಕಾಡಿನ ರಾಜನ್ನು ಕೊಂಡಂತ ವೀರ ಯಾರ? ಕೇಸರಿ. ಸಿಂಹವನ್ನು ಕೊಳ್ಳುದು ಯಾರು? ನಾನೇ. ಮತ್ತೆ ಹೌದಾ? ನಿಜವಾಗಿಯೂ ನೀನಾ ಅಲ್ಲ? ಶಕ್ತಿ ಸೊಳ್ಳೆ ನನ್ನ ಮೈಯಲ್ಲಿ ಕೂತಿದ್ದ, ನಾನೇ ಸೊಳ್ಳೆಯ ಮೈಯಲ್ಲಿ ಕೂತುಕೊಳ್ಬೇಕಾದ್ರೆ. ಕಾಡಿಗೆ ಬರುವಾಗ ಇಲ್ಲಿ ಫಲಕ ನೋಡಿದ್ಯಾ? ಮೃಗರಾಜನನ್ನು ಕೊಂದವರಿಗೆ ಕಠಿಣ ಶಿಕ್ಷೆ. ನನಗೆ ಓದಲಿಕ್ಕೆ ಬರುದಿಲ್ಲ ಹಾಗೆ.
ಈಗ ಗೊತ್ತಾಯ್ತಲ್ವ? ಅಕ್ಷರ ಜ್ಞಾನ ಇಲ್ಲ. ಹೌದು. ತಿಳಿದಾಗ್ಲಿ ತಿಳಿಯದಾಗ್ಲಿ ಬೆಂಕಿಗೆ ಕೈ ಹಾಕಿದ್ರೆ ಸುಡ್ತದೆ ಇಲ್ವಾ? ನೋಡ್ತದೆ ನೋಡ್ತದೆ. ತಿಳಿದೋ ತಿಳಿಯೋದು ವಿಷ ಕುಡಿದ್ರೆ ಸಾಯ್ತದೆ ಇಲ್ವಾ? ಕುಡಿದ್ರೆ ಅವ ಮೂರ್ಖನೆ ಗೊತ್ತಿದ್ದು. ತಿಳಿಯದೆ ಕುಡಿದರೆ ಸಾಯ್ದು ಸಾಯ್ದು. ಆದ್ರೂ ಒಂದು ಈಗ ನಾನೊಂದು ಶಾಸನ ಮಾಡಿದ ಬಳಿಕ ನೀನು ತಿಳಿದು ಮಾಡು ತಿಳಿಯದೆ ಮಾಡು, ನೀನು ಶಿಕ್ಷೆಗೆ ಅರ್ಹ ಅಂತ. ತಪ್ಪು ತಪ್ಪೇ ಆಗ್ತದೆ. ಕಾಡಿನ ರಾಜರನ್ನು ಕೊಂದವನಿಗೆ ಕಠಿಣ ಶಿಕ್ಷೆ. ಯಾವುದು? ಸೆರೆಮನವಾಸ. ನಿನ್ನಲ್ಲಿ ಎಷ್ಟು ಸಲ ಹೇಳ್ತೀನಿ ಕೊಲ್ಲಿಕ್ಕೆ ಹೋಗುವ, ಕೊಲ್ಲಬೇಡ ಕೊಲ್ಲಬೇಡ ಅಂತ. ನಿನಗೆ ಶಿಕ್ಷೆ ಅನುಭವಿಸು. ಒಳ್ಳೆ ಅಭಿನಯ ಮಾಡ್ತೀಯ ಅಲ್ವಾ? ಹೋಗು ಕೆರೆಮನೆಗೆ ಹೋಗು. ಯಾರಿದ್ದಾರೆ ಕತ್ತಲೆ ಅವರನ್ನು ಕಾಯುವಂತ ಮಹಾಬಲರಿದ್ದಾರೆ ಅಲ್ಲಿ. ಅಲ್ಲ ಕೆರೆಮನೆ. ಸೆರೆಮನೆ. ಸೆರೆಮನೆ. ಹೌದೌದು. ಅವಾಗ ಇನ್ನು ಬೆಳೆಯಬೇಕಾದಂತ ಗುಡಿ ಅದನ್ನು ಸೆರೆಮನೆಗೆ ಹಾಕುತ್ತಾರೆ. ಕೆಲವರು ಬೆಳೆಯುವಂತದಲ್ಲ. ಈಗ ಇವತ್ತೊಂದಂತ ನಿಜವಾಗಿ ಇವನೇ ಬಂದಂತ ಇವನೇ ಗೊತ್ತಾಗ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬಗ್ಗೆ ಮೆಚ್ಚಿದ್ವಿ. ನಿನ್ನಂತ ವೀರರು ಈ ನಾಡಲ್ಲಿ ಇನ್ನಷ್ಟು ಬೇಕು. ಅದಕ್ಕಾಗಿ ಇವನಿಗೆ ಬಂಗಾರದ ಪದಕವನ್ನು ಸನ್ಮಾನ ಮಾಡ್ಬೇಕು. ನನಗೆ ನ್ಯಾಯ ಬೇಕು. ಯಾಕೆ? ಅವ ಕೊಂದದ್ದಲ್ಲ. ನನಗೆ ಬಂಗಾರದ ಬಳೆ ಆದ್ರೆ ಇವನಿಗೆ ಇದು ಯಾವ ನ್ಯಾಯ? ಒಮ್ಮೊಮ್ಮೆ ನಿರ್ಧಾರ ಹಾಗೆ ಈ ಸತ್ಯ ಎಂಬುದು ಕೆಲವೊಮ್ಮೆ ಬೂದಿ ಮುಚ್ಚಿದ ಕೆಂಡದಾಗಿ ಇರ್ತದೆ. ನಿಜವಾದಂತ ಪ್ರಕಾಶ ಹೊರಗೆ ಬರಬೇಕಾದ್ರೆ ಇಂಥದ್ದನ್ನೆಲ್ಲ ನಾವು ಜಾಡಿಸಿ ಹೋಗ್ಬೇಕು. ಅದು ಒಂದು ವಿನೋದಕ್ಕೆ. ನಿಜವಾಗಿಯೂ ಕಾಡಿನ ರಾಜನನ್ನು ಕೊಲ್ಲಿಕ್ಕೆ ನಾಡಿನ ರಾಜ ನಿಮಗೆಲ್ಲದ ಮತ್ತೆ ಯಾರಿಗೆ ನಮಗೆ ಒಂದು ಅಡಿ ಸುಸ್ತಾಗಿದೆ. ಒಂದು ವಿನೋದಕ್ಕೆ ಅಷ್ಟೇ ಅಷ್ಟೇ ಅಷ್ಟೇ. ಏನು ನೋಡಿದ್ಯಾ? ಹೌದು. ಚಂದ ಭಾಸ್ಕರ ನೆತ್ತಿಯ ಮೇಲಿದ್ದಾನೆ. ಚಂಡ ಭಾಸ್ಕರ ಚಂದ ಭಾಸ್ಕರ ಭಗವಾನ್ ಸೂರ್ಯನಾರಾಯಣ ಭಾಸ್ಕರ ಮೇಲೆ ಹೋಗಿ ಆಯ್ತಾ? ನಡುನೆತ್ತಿಯಲ್ಲಿದ್ದಾನೆ. ಪೂರ್ವದಲ್ಲಿದ್ದಾವ. ಮಧ್ಯಾಹ್ನದ ಹೊತ್ತು ನೋಡಿದ್ಯಾ ಎಷ್ಟು ಬಳಲಿದ್ದೇವೆ. ಬೆವರು ಕಾಲು ಎಂಟೆ ಹರಿದಾಡುತ್ತಾರೆ. ಪರಿಮಳ ಇನ್ನು ತಡ ಮಾಡುದು ಸರಿಯಲ್ಲ. ನಾವು ಆದಷ್ಟು ಶೀಘ್ರವಾಗಿ ಅರಮನೆಗೆ ಹೋಗುವ. ಅರಮನೆಗೆ ವಸಿಷ್ಠನಾಶ್ರಮ ಸರಿಯ ದುಡಿದರೆ ಶಪಿಸುವ ಸರಿಯ ದುಡಿದರೆ ಶಪಿಸುವ ಅರಿದು ಮನದಲ್ಲಿ ಬಲ ಸಹಿತ ಪರಮಟ್ಟನ ಕಡೆಗೆ ಅರಿತು ಬಲ ಸಹಿತ ಪರಮಟ್ಟನ ಕಡೆಗೆ ಹರಿತನಾಗ ವಸಿಷ್ಠನಾಶ್ರಮ ಶೀಘ್ರವಾಗಿ ಪುರವನ್ನು ಸೇರಬೇಕು ಎಂದು ಸಂಕಲ್ಪ ಮಾಡಿದ್ದೇ ತನ. ಮುಂದೆ ನನಗೆ ಪಕ್ಕದ ನೆನಪಾಯ್ತು. ನೀವು ಹೆಜ್ಜೆ ಮುಂದೆ ಸನಿಹದಲ್ಲೇ ವಸಿಷ್ಠನ ಆಶ್ರಮ ಇದೆ. ಬ್ರಹ್ಮ ಋಷಿ ವಸಿಷ್ಠರ ಆಶ್ರಮ ಸನಿಹದಲ್ಲೇ ಇರುವಾಗ ಇಲ್ಲೇವರೆಗೆ ಬಂದವರು ಅಲ್ಲಿಯವರೆಗೆ ಹೊಗರಿದ್ರೆ ಇದನ್ನು ಅವರು ಅರಿತರೆ ಮತ್ತೆ ಜ್ಞಾನ ದೃಷ್ಟಿಯಿಂದ ನೋಡಿಕೊಳ್ತಾರೆ. ಅವರಿಗೆ ಸಿಟ್ಟು ಬರ್ಬಹುದು. ಸಿಟ್ಟು ಬಂದ್ರೆ ಸುಮ್ಮನೆ ಶಾಪ ಕೊಡ್ತಾರೆ. ಶಾಪ ಕೊಡು. ನೀನು ಹಾಳಾಗಿ ಹೋಗು, ನೀನು ಹಾಗೆ ಆದ್ದರಿಂದ ಪುಣ್ಯವಂತನ ಪಾದದರ್ಶನವನ್ನು ಮಾಡಿ ಅವನನ್ನು ಕಂಡ್ರೆ ಸುಖದ ವಿಶೇಷ ದೊಡ್ತಾರೆ. ನೀವು ಊಟಕ್ಕೆ ಹೆಚ್ಚು ಮನ ಮಾಡಬೇಡ. ಅದು ಮತ್ತೆ ನೋಡಿಕೊಳ್ಳುವ. ತಡ ಮಾಡುವುದು ಸರಿಯಲ್ಲ. ವಸಿಷ್ಠರ ಆಶ್ರಮಕ್ಕೆ
ನಮ್ಮ ಮಾನಸ ಪುತ್ರನೆನಿಸಿ ವಸಿಷ್ಠ ಅನ್ನುವಂತಹ ಅಭಿದಾನದಿಂದ ಈ ಲೋಕದ ಬೆಳಕನ್ನು ಕಂಡವನು ನಾನು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂತಹ ಆಶ್ರಮ ಧರ್ಮಕ್ಕನುಗುಣವಾಗಿ ನನ್ನ ಜೀವನವನ್ನು ಸಾಗಿಸುತ್ತಾ ಬಂದವಂತೆ ಅಯೋಧ್ಯೆಯ ಈ ವನಾಂತರದಲ್ಲಿ ಆಶ್ರಮವನ್ನು ನಿರ್ಮಿಸಿ ಹಳದಿಯಾದಂತಹ ಅರುಂಧತಿಯೊಂದಿಗೆ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂತ ಸ್ಥಿತಿಯಲ್ಲಿದ್ದುಕೊಂಡು ಲೋಕ ಕಲ್ಯಾಣವನ್ನೇ ಬಯಸಿದವನಾಗಿದ್ದೇನೆ. ಸಪ್ತರ್ಷಿಗಳಲ್ಲಿ ಒಬ್ಬನೆನಿಸಿಕೊಂಡು ಬ್ರಹ್ಮರ್ಷಿ ಎನಿಸಿದವನಿದ್ದೇನೆ. ಓಂಕಾರ, ವಷಟ್ಕಾರ, ವೇದಾಂಗಗಳು ನನ್ನಲ್ಲಿ ಕಾರ್ಯಗತವಾದುದರಿಂದ ನಾನು ಬ್ರಹ್ಮರ್ಷಿ ಎನಿಸಿಕೊಂಡಿದ್ದೇನೆ. ತ್ರಿಕಾಲ ಜ್ಞಾನಿಯಾಗಿದ್ದೇನೆ. ಹಿಂದೇನು ನಡೆದಿದೆ, ಈಗ ಏನು ನಡೆಯುತ್ತಿದೆ, ಮುಂದೇನು ನಡೆಯುವುದಕ್ಕಿದೆ ಅನ್ನುವಂತಹ ವಿಚಾರವನ್ನು ಎಲ್ಲವನ್ನೂ ತಿಳಿದವನು ನಾನು. ಆದ್ದರಿಂದಲೇ ಮುಂದೆ ಆಗುವಂತಹ ವಿಚಾರವನ್ನು ಅರಿತು ಚಿಂತಿಸುತ್ತಾ ಇರುವಂತಹ ಸಮಯದಲ್ಲಿ ನನ್ನ ಮನದಿಯಾದಂತಹ ಅರುಂಧತಿ ಬಂದು ನನ್ನನ್ನು ವಿಚಾರಿಸಿದಾಗ ಆಗುವಂತಹ ವಿಚಾರದ ಬಗ್ಗೆ ಹೇಳಿದೆ. ಕೌಸಂಬಿಯ ದೊರೆ ಈ ಹೊತ್ತು ನಮ್ಮಲ್ಲಿಗೆ ಬರುವುದಕ್ಕಿದ್ದಾನೆ. ಆತ ಬರುವುದರಿಂದ ನಮ್ಮ ಈ ಆಶ್ರಮವೆಂಬುದು ರಕ್ತಪಾತದಿಂದ ಕೂಡಿರ್ತದೆ, ಸ್ಮಶಾನ ಸದೃಶವಾಗುವುದಕ್ಕಿದೆ ಅನ್ನುವ ವಿಚಾರವನ್ನು ಹೇಳಿದಾಗ ದುಃಖಿತಳಾದಂತಹ ಅವಳಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಆಶ್ರಮವಾಸಿಗಳಿಗೆಲ್ಲ ನಿತ್ಯವೂ ಪಾಠವನ್ನು ಮಾಡುತ್ತಾ ಜೀವನದಲ್ಲಿ ಏಳಿಗೆಯನ್ನು ಕಾಣುತ್ತಿರುವಂತಹ ಈ ಸಮಯದಲ್ಲಿ ಏನದು ನಿಮ್ಮ ದಿವ್ಯಪಾದಗಳಿಗೆ ವಿಶ್ವರತ ನಾಮನ ಎದ್ದೇಳಿ. ನಿಮ್ಮ ಪದ್ಮಕ್ಕೆ ಪಾದದ ಪಾದ ಒಂದು ಬಿಟ್ಟು ಇರ್ತದೆ. ಒಂದು ಪಾದ ಬಿಟ್ಟು ಹೋದ್ರೆ ಎಷ್ಟು ಕಷ್ಟ ಆಗ್ತದೆ. ನಮೋ ನಮೋ. ಅಲ್ಲಿ ಬೇಕಾಬಿಟ್ಟಿ ಮಾತಾಡ್ತೇನೆ, ಈ ನಾಲಿಗೆ ಬರುದಿಲ್ಲ. ದೊಡ್ಡವರ ಎದುರು ಹಾಗೆ ಸ್ವಲ್ಪ ಸಂಕೋಚ ಮಾತಾಡ್ಲಿಕ್ಕೆ ಅವ್ರಿಗೆ ಅಷ್ಟೇ ತಪ್ಪಾಗ್ತದೋ ತಡವರಿಸ್ತಾ ಇದೆ. ಯೋಚಿಸ್ಬೇಕಾಗಿ ರಾಜನ್ ಸ್ವಾಮಿ, ನೀನು ಮಾತ್ರ ಅಲ್ಲ, ನಿನ್ನ 5 ಮಕ್ಕಳು
ಪ್ರಜಾ ಪರಿವಾರದೊಂದಿಗೆ ನೇರವಾಗಿ ನನ್ನ ಆಶ್ರಮಕ್ಕೆ ಆಗಮಿಸಿದ್ದಿ. ನಿನ್ನನ್ನು ಕಂಡಾಗ ನಿನ್ನ ಕ್ಷೇಮ ಸಮಾಚಾರವನ್ನು ತಿಳಿದುಕೊಳ್ಳಬೇಕು ಅನ್ನುವ ಹಾಗಾಗಿದೆ. ಆದ್ದರಿಂದಲೇ ಕೇಳುತ್ತಾ ಇದ್ದೇನೆ, ಅರಮನೆಯಿಂದ ಬಂದವ ನೀನು, ನಿನ್ನ ಮಡದಿ ಹಾಗೂ ಪ್ರಜಾ ಪರಿವಾರಗಳು ಕ್ಷೇಮವೇ? ಅರಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ರಾಜಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತಾ ಇದೆ? ಅಥವಾ ಈ ಆಶ್ರಮಕ್ಕೆ ನೀನು ಈಗ ಇವರೆಲ್ಲರನ್ನು ಕೂಡಿಕೊಂಡು ಬರುವುದಕ್ಕೆ ಕಾರಣ ಏನು ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳಬೇಕಾಗಿದೆ. ಒಂದೇ ಬಿಡುಗಡೆಯಿಂದ ಬಂದೆ ಭೂಮಿಗೆ. ಸದಾ ಲೋಕಹಿತವನ್ನೇ ಚಿಂತನೆ ಮಾಡುತ್ತಾ ಲೋಕಕ್ಷೇಮಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು ನೀವು. ಸದಾ ಇನ್ನೊಬ್ಬರ ಬಗ್ಗೆ ಯೋಚಿಸುತ್ತಾ ಅವರ ಯೋಗಕ್ಷೇಮದತ್ತ ನಿಮ್ಮ ಒಮ್ಮತವನ್ನು ಸೂಚಿಸುವ ನೀವು ಹೇಳಿದಂತೆ ನನ್ನ ಕೌಶಂಬಿ ದೇಶದಲ್ಲಿ ಯಾವ ರೀತಿಯ ತೊಂದರೆಯೂ ಇಲ್ಲ. ಪ್ರಜಾ ಜನರೆಲ್ಲರೂ ನನ್ನ ಆಳ್ವಿಕೆಯಲ್ಲಿ ನೆಮ್ಮದಿಯ ಉಸಿರನ್ನೇ ಬಿಡುತ್ತಾ ಇದ್ದಾರೆ. ವನಪಾಲಕರು ತಂದೊಡ್ಡಿದಂತಹ ದೂರಿನ ಪ್ರಕಾರ ವನಕ್ಕೆ ಭೇಟಿಗಾಗಿ ಬಂದವರು ನಾನು ಮಾತ್ರವಲ್ಲ, ನನ್ನ 5 ಪುತ್ರರನ್ನು ಒಳಗೂಡಿಕೊಂಡು ಬೇಟೆಗೆ ಬಂದಂತಹ ನಾವು ಬೇಟೆಯನ್ನು ಆಡಿ ಪುರಕ್ಕೆ ಹೋಗಬೇಕೆಂಬಂತಹ ಭಾವಾಂತರಲ್ಲಿರುವಾಗ ನಿಮ್ಮ ನೆನಪಾಗಿ ಹೋಯಿತು. ಇಲ್ಲಿಯವರೆಗೆ ಬಂದವರು ನಿಮ್ಮ ದಿವ್ಯ ದರ್ಶನವನ್ನು ಮಾಡದೆ ಹೋದರೆ ನಾವು ನರಕಬಾಜರಾಗ್ತೇವೆ ಎಂಬಂತಹ ಒಂದು ಆ ಭಯ ನಮಗೆ. ಯಾವ ಬಾಜನ ನರಕ ಬಾಜಗಳು ಮಾತಾಡ್ತಾರೆ, ಮದ್ದಕ್ಕೆ ಭಯ ಆಗ್ತದೆ. ಆದ್ದರಿಂದ ಜ್ಞಾನಮೂರ್ತಿಗಳಾದಂತಹ ನೀವು ನಿಮ್ಮ ಜ್ಞಾನ ಸುಧೆಯನ್ನು ನಮಗೆ ಹರಿಸುವುದರೊಂದಿಗೆ ಸದಾ ನಮ್ಮ ಏಳಿಗೆಯ ಬಗ್ಗೆ ದಿವ್ಯ ಆಶೀರ್ವಾದವನ್ನು ಪಡೆದು ಹೋಗುವ ಆ ತವಕದಲ್ಲಿ ನಾನು ಬಂದಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಸನ್ನಿಧಾನ ಅಪ್ಪಣೆಯಾಗಬೇಕು. ಆದಷ್ಟು ಶೀಘ್ರದಲ್ಲಿ ನಾವು ಪುರವನ್ನು ಪ್ರವೇಶ ಮಾಡ್ತೀವಿ. ಹಾಗೆ ಹೋಗುವುದಲ್ಲ. ಮತ್ತೆ ಆಶ್ರಮಕ್ಕೆ ಬಂದಂತಹ ನೀವು ಈ ಹೊತ್ತು ಇಲ್ಲಿ ಸ್ವಲ್ಪ ಹೊತ್ತು ತಂಗಿದ್ದು ನೋಡಿ ಅಂತೆ. ಹೊತ್ತು ಎಷ್ಟಾಯ್ತು? ಮುದ್ದೆ ಅನ್ನದ ಹೊತ್ತಲ್ಲ, ಮಧ್ಯಾಹ್ನದ ಹೊತ್ತು. ಮಧ್ಯಾಹ್ನದ ಹೊತ್ತಿನಲ್ಲಿ ಹಸಿವಿನಿಂದ ಕಂಗೆಟ್ಟಿರುತ್ತಾರೆ ಇವರೆಲ್ಲರೂ. ನನ್ನ ಹೊಟ್ಟೆ ಬೆನ್ನಿಗೆ ಅಂಟಿ ಹೋಗಿದೆ. ಅಯ್ಯ ಪುಣ್ಯಾತ್ಮ, ನಿನ್ನಲ್ಲಿ ಯಾರು ಮಾತಾಡಿಸಿದ್ರು? ಅದನ್ನು ಬುದ್ಧಿ ಸರಿ ಮಾಡಿ ಅವರು ಎಲ್ಲಿ ಹೇಗೆ ಮಾತಾಡ್ಬೇಕು, ಹೇಗೆ ಇರ್ಬೇಕೆಂಬುದು ಕಲಿತ್ಕೊಳ್ಬೇಕು. ಅವರೆಲ್ಲರ ಮುಖವನ್ನು ನೋಡಿದಾಗಲೇ ನಾನು ಅರ್ಥೈಸಿಕೊಂಡಿದ್ದ ಹಸಿವಿನಿಂದ ಕಂಗೆಟ್ಟಿದ್ದಾರೆ ಅನ್ನುವುದನ್ನು. ಹಾಗಾಗಿ ನೀವೆಲ್ಲರೂ ಈಗ ತೆರಳುವುದಲ್ಲ, ಇಲ್ಲಿ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿ ಆ ಬಳಿಕ ನಿಮ್ಮ ಅರಮನೆಗೆ ಹೋಗಬಹುದು. ಸ್ವಾಮಿ, ಗೃಹಸ್ಥಾಶ್ರಮಕ್ಕೆ ನೀವು ಆದರ್ಶ ವ್ಯಕ್ತಿಗಳು. ಲೋಕದಲ್ಲಿ ಮದುವೆಯಾದಂತಹ ಪ್ರತಿ ವಧುವರು ಕೂಡ ವಶಿಷ್ಠ ಅರುಂಧತಿಯರನ್ನು ಯಾವಾಗ ನೆನಪಿಸ್ತಾರೆ. ಯಾಕೆ? ಗೃಹಸ್ಥ ಜೀವನ ಹೇಗಿರ್ಬೇಕು, ನಾವು ಅತಿಥಿಯನ್ನು ಹೇಗೆ ಸತ್ಕರಿಸಬೇಕು ಎಂಬುದರ ಆದರ್ಶ ಜೀವನ ನಮಗೆಲ್ಲರೂ ಪರಿಪಾಠವಾಗಿದೆ. ನೀವೇನೋ ಹೇಳ್ತೀರಿ, ಬಂದವರು ಮಧ್ಯಾಹ್ನದ ಹೊಟ್ಟಿಗೆ
ನೀವೆಲ್ಲರೂ ಭೋಜನ ಮಾಡಿ ಹೋಗಬೇಕೆಂದು. ಆದ್ರೆ ನಾವಾದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಯಾಕಪ್ಪ? ನಾವು ಬಂದವರು ಕೇವಲ ಬೆರಳೆಣಿಕೆಯಷ್ಟು ಮಂದಿ ಅಲ್ಲ, ಸಾವಿರಾರು ಮಂದಿ ಇದ್ದೇವೆ. ಇಷ್ಟು ಜನಕ್ಕೆ ಈ ಆಶ್ರಮದಲ್ಲಿ ನಿಮಗೆ ಯಾಕೆ ತೊಂದರೆ? ಇದ್ದದನ್ನು ಹಂಚಿ ತಿನ್ನು. ಹಂಚಿ ಹಂಚಿ ಗೊತ್ತಿಲ್ಲದಿದ್ರೆ ಮಾತಾಡ್ಬಾರ್ದು. ಹಂಚಿ ತಿನ್ನುವ. ಹಂಚಿ ತಿನ್ನು. ನೀವು ಎಷ್ಟು ಮಂದಿ ಇದ್ದೀರಿ ಅನ್ನುವುದನ್ನು ನೀವು ಬಂದಾಗಲೇ ನಾನು ನಿರೀಕ್ಷಿಸಿದವನಿದ್ದೇನೆ. ಆ ಬಗ್ಗೆ ನೀನು ಆಲೋಚಿಸುವುದು ಬೇಡ. ಇಲ್ಲಿ ಇದ್ದವರೆಷ್ಟು ಬಂದಿದ್ದಾರೋ ಅವರಿಗೆಲ್ಲ ಭೋಜನದ ವ್ಯವಸ್ಥೆಯನ್ನು ನಾನು ಏರ್ಪಡಿಸ್ತೇನೆ. ಆ ಬಗ್ಗೆ ಚಿಂತೆ ಬೇಡ. ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು. ಸ್ವಾಮಿ, ನೀವು ಇಷ್ಟೊಂದು ಆಗ್ರಹಿಸಿ ಹೇಳುವಾಗ ಅದನ್ನು ಉಲ್ಲಂಘಿಸುವಂತಹ ಕಿಚ್ಚಿದೆ ನನಗಿಲ್ಲ. ಆದ್ದರಿಂದ ನಿಮ್ಮ ಇಷ್ಟದಂತೆ ಮಾಡಿ. ಹತ್ತಿರದಲ್ಲಿ ನೀವೆಲ್ಲ ಸ್ನಾನ ಮೊದಲು ನೀನು ನಾನು ಅರಮನೆಯಿಂದ ಬರುವಾಗ ಸ್ನಾನ ಮಾಡಿದ್ದೇನೆ. ನೀನು ಅರಮನೆಯಿಂದಲೇ ಬರುವಾಗ ಊಟ ಮಾಡಿಕೊಂಡು ಬರ್ಬೇಕಲ್ವಾ? ಈಗ ಊಟ ಮಾಡಬೇಕಾದ್ರೆ ಸ್ನಾನ ಮಾಡ್ಬೇಕು. ಮಾಡ್ಲೇಬೇಕಾ? ಹೌದು. ಒಂದು ಉಪಾಯ ಇದೆ. ಏನು? ನನ್ನ ಅಜ್ಜ ಹೇಳಿದ್ದಾರೆ, ನಾರಾಯಣ ನಾರಾಯಣ ಅಂತ ಹೇಳಿದ್ರೆ ಸ್ನಾನ ಮಾಡಿದ ಫಲ. ನಾನು ಹಾಗೆ ಹೇಳ್ತೇನೆ. ಹೌದಾ? ನನ್ನ ಅಜ್ಜ ಕೂಡ ಹೇಳಿದ್ದಾರೆ, ಗೋವಿಂದ ಅಂತ ಹೇಳಿದ್ರೆ ಊಟ ಮಾಡ್ಬೇಕು. ಊಟ ಹಸಿ ಆಗ್ತದೆ. ನಿಮಗೆ ಊಟ ಆಗ್ಬೇಕಾ? ಬೇಕು. ಸ್ನಾನ ಮಾಡ್ಬೇಕು. ಮಾಡ್ಕೊಡ್ತೇನೆ, ಮಾಡಿ. ಬಂದಂತಹ ಅತಿಥಿಗಳಿಗೆ ಬೇಕಾದಂತಹ ಭೋಜನದ ವ್ಯವಸ್ಥೆಯನ್ನು ಸಿದ್ಧ ಮಾಡಮ್ಮ. ಅಗ್ನಿಗುಂಡ. ಇಲ್ಲಿ ಹಾಕೋದಿದ್ರೆ, ಅಯ್ಯೋ, ತುಳಸಿ ಅಲ್ಲ, ಅಲ್ಲಿ ಹಾಕೋದಿದ್ರೆ ಅದು ಬಾವಿಯಲ್ವೇ? ಹೌದು. ಎಲ್ಲರೂ ಎಲ್ಲಿ ಹಾಕಿದ್ರೆ ಅಲ್ಲಿ ದೂರ ಹೋಗಿ ಹಾಕ್ತೇನೆ. ನಮಸ್ಕಾರ. ಕೈ ಅಯ್ಯೋ, ಒಳ್ಳೆ. ಬಾಯಿ ಒಬ್ಬರು ಕೊಟ್ಟಿಲ್ಲ ನೀನು. ನಾರಾಯಣ ಹೋಗು. ಎಲ್ಲಿಗೆ? ಒಂದು ಕೈ ತೊಳೆದು ಅದನ್ನು ಇಟ್ಕೊಂಡು ಹೋಗುದಾ? ನಾನು ಕೊಡ್ಲಿಲ್ಲ ಮತ್ತೆ. ಹಾ, ಕೊಟ್ಟು ಬಾ, ಕೊಟ್ಟು ಬಾ. ಹೀಗೆ ಮಾಡಿದ್ರೆ ಪಿಟಾರ ಬಸಡಿ, ಬಸಡಿ. ಇಂತಹ ಊಟ ಇದು. ನಾನು ಇಷ್ಟವರೆಗಿಂತ ಊಟವೇ ಮಾಡ್ಲಿಲ್ಲ. ಹೌದೇನು? ನೀನು ಊಟ ಮಾಡಿದ್ದು ಎಡಗೈಗೆಲ್ಲ ಬಲಗೈ, ಬಲದ ಕೈಯಲ್ಲಿ ಮತ್ತೆ ಎಡಗೈ ವಾಸನೆ ನೋಡ್ತದೆ. ಎರಡು ಕೈಯಲ್ಲಿ ಮುಚ್ಚಿದ್ದು, ಇಲ್ಲಿಯ ಪರಿಮಳ ಇಲ್ಲಿಗೆ ಬಂತು. ಇಂತಹ ಸುಖಾಸನ, ಹೌದಲ್ಲ? ಇಂತಹ ಭೋಜನವನ್ನು ಓ, ನೀನೆಂದಾದ್ರೂ ಮಾಡಿದ್ದೆ? ನಾನು ಇದು ಹೊಸತು, ಇಷ್ಟವರೆಗೆ ಮಾಡ್ಲಿಲ್ಲ. ನನ್ನ ಅನುಭವದಲ್ಲೂ ಇಲ್ಲ. ನೀವು ಮಾಡ್ಲಿಲ್ಲ ಅಂದ್ರೆ ಬಿಟ್ಟು ಮತ್ತೆ ನಾನು ಮಾಡಿದ್ದೇನು ವಿಶೇಷ? ಅಲ್ಲ, ಮಿಷ್ಟಾನ್ನ ಅದೆಷ್ಟೋ ಬಾರಿ ಓ, ಆಗಿದೆ, ಆಗಿದೆ. ಆದ್ರೆ ಇಂಥ ಒಂದು ಭೋಜನ ಹೌದು. ಸರಿ. ಅಡುಗೆ ಭಟ್ರು ಯಾರು? ಅಲ್ಲ, ವಿಶೇಷ ಅಂದ್ರೆ ಹೀಗೆ, ಓ, ಕ್ಷಣ ಮಾತ್ರದೊಳಗೆ ಓ, ಇನಿದು ಸೇನಕ್ಕೆಲ್ಲ ಹೌದು. ಮಾಡಬೇಕಾದ್ರೆ ಇದು ಹೇಗೆ ಸಾಧ್ಯ? ಯಾವ ಮನೆಗೂ ಬೆಂಕಿ ಬೀಳಿಲ್ಲ. ಹೌದೇನು? ಊಟ ಹಾಕಿದ ಮನೆಗೆ ಬೆಂಕಿ ಇಲ್ಲ ಅಂತ ನೀನು ಹಾರೈಸುವ. ಒಳ್ಳೆಯ ಬೆಂಕಿ. ಹೌದು. ಎಲ್ಲಿಯೂ ಬೆಂಕಿ ಕಾಣುತ್ತಾ ಇಲ್ಲ. ಆಶ್ರಮವೆಲ್ಲ ತುಂಬಾ ಉಂಟು ಇಲ್ಲಿ. ಪಾಕ ಮಾಡುವಂತ ಪಾಕಶಾಲೆಯು ಕಾಣುತ್ತಾ ಇಲ್ಲ. ಇಲ್ಲ. ಇಂತಹ ಭೋಜನ ಆಗುವುದಕ್ಕೆ ಸಾಧ್ಯ ಹೇಗೆ? ಪಾಕಿಗರು ಯಾರು ಇಲ್ಲ ಅಲ್ಲಿ. ಹ? ಏನು? ಪಾಕ ಮಾಡುವವರೇ ಪಾಕಿಗರು. ಹೌದು. ಇಲ್ಲ ಯಾರು? ಯಾರು ಇಲ್ಲ. ನಂಗೆ ಗೊತ್ತಾಯ್ತು. ಏನು? ಎಲ್ಲಿಂದಲೋ ಮಾಡಿ ಇಲ್ಲಿಗೆ ತರಿಸಿದ್ದು ಹ? ಇರಬಹುದು. ಸಿದ್ಧತೆ. ಸಿದ್ಧತೆ. ಹೌದು, ಸಿದ್ಧ ಭೋಜನ. ಸಿದ್ಧ ಭೋಜನ. ಇಲ್ಲಿ ಕಾಡಲ್ಲಿ ಎಲ್ಲಿಂದ? ಎಲ್ಲಿ ಅದು ಹೌದು. ಹ? ಹಾಗಿದ್ರೆ ಹೇಗಾಯ್ತಪ್ಪ ಇಷ್ಟ? ನಾವು ಯಾಕೆ ಚರ್ಚೆ ಮಾಡೋದು? ಚರ್ಚೆ ಮಾಡೋದು. ಅವರಲ್ಲಿ ಸ್ವಾಮಿ, ಹೇ ನವೀನ Hey
ಸ್ವಾಮಿ ರಾಜನು ಉಂಡದ್ದೇ ಉಂಡದ್ದು ಎಲ್ಲರ ಉದರ ತಂಪಾಗಿ ಹೋಯಿತು. ನೋಡಿ ಅವತ್ತು ಹೇಗೆ ತೆಗಿತಾ ಇತ್ತು. ನಿಮ್ಮ ಭೋಜನ ಹಿತವಾಯಿತು. ಆದಿತ್ಯದಿಂದ ಎಲ್ಲರೂ ಸಂತುಷ್ಟಿಯನ್ನೇ ಹೊಂದಿದವರಿದ್ದಾರೆ. ಆದ್ರೆ ಒಂದು ರೀತಿಯ ಆತಂಕವೋ ಅಲ್ಲ, ಭೇದವೆನ್ನಿದ್ದೀರಿ. ಊಟ ಹಾಲಿಗೆ ಬಂದವನಿಗೆ ಎಮ್ಮೆ ಯಾಕೆ ಅಂತ ಕೇಳುವ ನನ್ನದು ಮಾತು ಉಂಟಲ್ಲ. ಹಾಗೆ ಅಧಿಕ ಪ್ರಸಂಗ ಅಂತಾನೆ ತಿಳಿದುಕೊಳ್ಬಾರ್ದು. ಇಲ್ಲ, ಏನೋ ಒಂದು ಕುತೂಹಲ ಉಂಟು. ಕುತೂಹಲ ಹೌದು, ಕುತೂಹಲ ಸಾವಿರಾರು ಮಂದಿಗೆ ಕೆಲ ಮಾತ್ರದಲ್ಲಿ ಊರಿ ಭೋಜನದ ವ್ಯವಸ್ಥೆ ಈ ಆಶ್ರಮದಲ್ಲಿ ಮಾಡುವುದಕ್ಕೆ ಹೇಗೆ ಸಾಧ್ಯವಾಯಿತು ಕೇಳುವಂತಹ ಕುತೂಹಲ ಉಂಟು ನನಗೆ. ತಿಳಿಸಿದ ಓ, ಇದಕ್ಕೆ ಕಾರಣ ಏನು ಅಂತ ಬಲ್ಲೆ? ರಾಜ, ಮಹಾನುಭಾವರೇ, ಜಿಜ್ಞಾಸೆ ಅನ್ನುವುದು ಅಜ್ಞಾನದ ಲಕ್ಷಣವಲ್ಲ, ಅದು ಜ್ಞಾನದ ಸಂಕೇತ. ಕುತೂಹಲ ಮೂಡಿದ್ದನ್ನು ಪ್ರಶ್ನೆಯ ರೂಪದಲ್ಲಿ ನನ್ನಲ್ಲಿ ಕೇಳಿಕೊಂಡಿದ್ದೆ. ಉತ್ತರಿಸಬೇಕಾದ್ದು ಧರ್ಮ. ಭೇದವೆನ್ನುವೆ. ಇಷ್ಟು ಮಂದಿ ಸೇರಿದಂತಹ ನಿನ್ನ ಪ್ರಜಾಪರಿವಾರಕ್ಕೆ ಇಷ್ಟು ರುಚಿಕರವಾದಂತಹ ಭೋಜನವನ್ನು ಹೇಗೆ ತಯಾರಿಸುವುದಕ್ಕೆ ಸಾಧ್ಯ? ಕಾರಣ ಉಂಟು. ನಾವು ತಪಸ್ವಿಗಳು, ಸರಿ, ಲೋಕ ಕಲ್ಯಾಣವನ್ನೇ ಬಯಸುವವರು. ಅಂತಹ ನಾವು ಯಾಗ ಯಜನಾದಿಗಳನ್ನು ಮಾಡುತ್ತಾ ಜೀವನವನ್ನು ಸಾಗಿಸುವವರು. ಹೌದು. ಅಂತಹ ನಮಗೆ ಈ ಹಿಂದೆ ಪರಮೇಷ್ಠಿಯೇ ಒಲಿದು ನಾವು ಮಾಡುವಂತಹ ಯಾಗ ಯಜನಾದಿಗಳಿಗೆ ಸಹಕಾರಿಯಾಗಲಿ. ರಾಯರ ಪರಮೇಷ್ಠಿ ಅಂದ್ರೆ ಯಾರು? ಏ, ಪರಮೇಷ್ಠಿ ಅಲ್ಲ, ಬ್ರಹ್ಮ ಬ್ರಹ್ಮದೇವ ಓ, ಶಾರದಾರು. ಅವರಿಗೆ ಹೀಗೊಂದು ಹೆಸರು ಉಂಟು, ನನಗೆ ಇವತ್ತೇ ಗೊತ್ತಾಯ್ತು. ಈಗಲಾದ್ರೂ ಗೊತ್ತಾಯ್ತಲ್ಲ. ಬಡಪಾಯಿ. ಇಲ್ಲಿಗೆ ಬಂದ ಕಾರಣ ಗೊತ್ತಾಯ್ತು ನೋಡಿ, ಇಲ್ಲದ್ರೆ ಗೊತ್ತಾಗ್ತದೆ. ಹೌದು. ಆ ಬ್ರಹ್ಮದೇವನೇ ನನಗೆ ಒಲಿದು ಕರುಣಿಸಿದಂತಹ ಈ ನನ್ನ ಮಗಳು ನಂದಿನಿಯಿಂದ ಇವರಿಂದ ಸಾಧ್ಯ. ಹೌದು, ಇಷ್ಟೆಲ್ಲ ಸಾಧ್ಯವಾಗಿ ಹೋಯಿತು. ಪರಮೇಶ್ ಕೊಟ್ಟಿದ್ದರಿಂದ ಈಕೆಯ ಪ್ರಭಾವದಿಂದ ಇದೆಲ್ಲ ಸಾಧ್ಯವಾಗಿ ಹೋಯಿತು. ಇದು ಅನರ್ಘ್ಯವಲ್ಲ, ಉತ್ತಮದ ವಸ್ತುವಲ್ಲಿ. ಉತ್ತಮದ ವಸ್ತುಗಳು ಪೃಥ್ವಿಪಾಲರಿಗೆಂದು, ಉತ್ತಮದ ವಸ್ತುಗಳು ಪೃಥ್ವಿಪಾಲರಿಗೆಂದು ನಿತ್ಯ ಶ್ರುತಿ ಸಾರುತ್ತಿರಿ. ಶ್ರುತಿ ಸಾರುತ್ತಿರಿ ಧೇನುವಾಗಿತ್ತು ಮತ್ತೆ ನಿಮ್ಮಯ ಕರ್ಮ ಕೆಡರಿಂಗದಂತೆ, ಎಡರಿಂಗದಂತೆ ಶತದುರಗಿಗಳು ಕಳುಹಿದುವೆನು, ಕಳುಹಿದುವೆನು ಸಪ್ತಶತ ಬಡಿಯರಲ್ಲಿ ಗೆಲ್ಲಕ್ಕೆ ಧನವನಿಂದ ಬಿಗೋ ಚಿತ್ತ ಸಂಖ್ಯೆಗಳ ಪೂರೈಸಿವೆ ನಂದಿನಿಯ ಕರುಣದಿಂಪಾಲಿಸೆನ್ನ. ಉತ್ತಮದ ಬಂಧುಗಳು ಪೃಥ್ವಿಪಾಲರಿಗೂ ನಿತ್ಯ ಶ್ರುತಿ ಸಾರುತ್ತಿವೆ.
ಪ್ರತಿಪಾಲಂಗೆ ಮೀಸಲು ರಕ್ತಹಾರಿ ಚಪಾತಿವಾಹ ರತ್ನಾಕರಾಚಾರಿ ನಾನು ಮತ್ತೆ ಮಾಡಲಿ ಯಾರು ಹೇಳ್ತಾರೆ ನೀವು ಕಡಲಿನ ತಳದಲ್ಲಿರುವಂತಹ ಮುತ್ತು ಕೂಡ ಪ್ರತಿಭಾವಕನ ಕೀಟಕ್ಕೆ ಸೇರ್ತಕ್ಕದ್ದು. ಅಂದ್ರೆ ಅದೇನು ವಿಶ್ವದಲ್ಲಿರುವಂತಹ ಎಲ್ಲ ನಗರಕ್ಕೂ ಮೂಲ ಸ್ಥಾನವಿರುವುದು ಚಕ್ರವರ್ತಿಯ ಭಂಡಾರ. ಈ ನಂದಿನಿ ಎಂಬುದು ಒಂದು ಅನರ್ಘರತ್ನವೇ. ಇದು ಕಾಡಲ್ಲಿ ಇರುವುದಷ್ಟು ಶ್ರೇಯಸ್ಕರ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ದಿನನಿತ್ಯಲೂ ಭೋಜನ, ನಿತ್ಯ ಭೋಜನ ನಡೀತಾ ಉಂಟು. ಹಾಗಿರುವಾಗ ಅದು ಇಲ್ಲಿರುವುದಕ್ಕಿಂತಲೂ ಅಲ್ಲಿರುವುದೇ ಮೇಲೆ ನನ್ನ ಭಾವನೆ. ಮತ್ತೊಂದು ನಾನು ಹೇಳಿದ್ದು ನನ್ನ ಮಾತಲ್ಲ, ಇದು ಶ್ರುತಿ ವಚನವೇ ಹಾಗುಂಟು. ಲೋಕದಲ್ಲಿರುವಂತಹ ಅನರ್ಘ್ಯ ವಸ್ತುಗಳೆಲ್ಲ ಅರಸನನ್ನು ಸೇರಬೇಕು, ಅರಸನ ಭಂಡಾರವನ್ನು ಸೇರತಕ್ಕದ್ದು ಅಂತ ಶ್ರುತಿ ವಚನಗಳೇ ಹಾಗಿರುವ ನಿಮ್ಮ ಮಾತು ಶ್ರುತಿಯಲ್ಲೇ ಉಂಟು. ಹಾಗಿರುವಾಗ ನೀವು ಇದನ್ನು ತಿಳಿದವರು ನನಗೆ ನನ್ನ ಗಮನಕ್ಕೆ ಬಾರದ ರೀತಿಯಲ್ಲೇ ಇಟ್ಟದ್ದೇ ಅಲ್ಲ, ನಿಮ್ಮನ್ನು ಆರೋಪಿಸುವುದಲ್ಲ. ಅರಸನ ಗಮನಕ್ಕೆ ಬಾರದಿರುವುದನ್ನು ಗಮನಕ್ಕೆ ತರಬೇಕು. ಆ ವಿಚಾರ ಬಿಡೋಣ. ಹೇಗೆ ನನ್ನ ಗಮನಕ್ಕೆ ಬಂದಾಗಿದಲ್ಲ, ಈ ನಂದಿನಿಯನ್ನು ನೀವು ಪ್ರೀತಿ ನನಗೀಬೇಕು, ತಪ್ಪು ತಿಳ್ಕೊಳ್ಬೇಕು. ಅವಳನ್ನು ಕಳಿಸಿಕೊಟ್ರೆ ಮತ್ತೆ ಮುಂದೆ ನನಗೇನು ಅಂತ. ನಿಮಗೆ ಇದರ ಬದಲಿಗೆ 100 ಬೇಕಾದ್ರೆ 100 ಕೊಡ್ತೇನೆ, 10,000 ಕೊಡ್ತೇನೆ. ಅಷ್ಟು ಮಾತ್ರವಲ್ಲ, ಅದನ್ನು ನೋಡಿಕೊಳ್ಳುವುದಕ್ಕೆ ಆಳು ಕಾಳು ಎಷ್ಟು 900 ಮಂದಿ ಕೊಡ್ತೇನೆ. ಮತ್ತೆ ನಿಮ್ಗೆ ಹೋಗುವುದಕ್ಕೆ ಬರುವುದಕ್ಕೆ ಅಶ್ವ, ಗಜ, ಪದಾತಿ ಎಷ್ಟು ಬೇಕು ಪದಾರ್ಥಗಳು, ಕಾಲಾಳುಗಳು. ಹೌದು, ಯಾಕೆ ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಡೆಯುವಾಗ ಯಾರಿಂದಲೂ ಹಾನಿ ಆಗ್ಬಹುದು. ಅದಕ್ಕಾಗಿ ಅದರ ರಕ್ಷಣೆಗಾಗಿ ಇಷ್ಟು ಮಂದಿಯನ್ನು ಕೊಡ್ತೇವೆ. ನಿಷ್ಕಾಲ ಮನಿದಿಗಳು ನೀವು. ಪ್ರಪಯೋಗ್ಯವಾದಂತಹ ಇದೇನು ನಿಮಗೆ ಅಗತ್ಯ ಇಲ್ಲ. ನಮಗೆ ಪ್ರೀತಿ ನಾನು ಗ್ರಹಿಸಬೇಕು. ಅರಸ, ನೀನು ಶ್ರುತಿವಾಕ್ಯವನ್ನು ಹೇಳಿದ್ದಿ. ಹೌದು, ಆದ್ರೆ ಶ್ರುತಿವಾಕ್ಯ ಹೇಗೆ? ಹೇಗೆ? ನೀನು ಕೇಳುವಂತಹ ವಿಚಾರವನ್ನು ನಾನು ನಿನಗೆ ಕೊಟ್ಟೆ ಅಂತಾದ್ರೆ ಬ್ರಾಹ್ಮಣರಲ್ಲಿ ಕೇಳಬಾರ್ದು ದಾನವನ್ನು. ವಿಪ್ರರರ್ಥದ ಕರ್ಮ ಕೊದಗಿರುವ ಭೂಮನ ಕಾಮಿಸಲಿಡುವ ಅಪ್ರಯೋಜಕನಾಗಿ ನಮಗೆ ಪ್ರಕಾರವೇ ಕಾಣವೇ, ಅಪ್ರಯೋಜಕನಾಗಿ ನಮಗೆ ಕಾಣವೇ. ನಡೆಸಿದ ಭಾಗ್ಯವನಾಗಿ ಕಿರಿಯ ಪ್ರಜಾತಿ ದೇವರನ್ನು ಕೊಟ್ಟೆ ಅಂತಾದ್ರೆ ಅದು ಋಣ ಅಂತ ಆಗ್ತದೆ. ಅದು ಹೇಗೆ? ದೇವರನ್ನ, ಪಿತೃರನ್ನ, ಆಚಾರ್ಯರನ್ನ ಇವೆಲ್ಲವನ್ನು ತೀರಿಸುವುದಕ್ಕಾಗುವುದಿಲ್ಲವಂತೆ. ಹಾಗಾಗಿ ಇಂತಹ ಋಣವನ್ನೆಲ್ಲ ತೀರಿಸಿಕೊಂಡು ನೀನಿಟ್ಟುಕೊಂಡು ಅದರಿಂದ ನಿನಗೆ ಮುಂದೆ ಹಾನಿ ಅರ್ಥವನ್ನು ಬಯಸುವುದು ತಪ್ಪು ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ? ಇದು ಮತ್ತೊಂದುಂಟು. ಸಮುದ್ರ ಮಥನ ಕಾಲದಲ್ಲಿ ಈ ಹಿಂದೆ ಅಲ್ಲಿ ಬಂದಂತಹ ದೇನುವನ್ನು ಎಲ್ಲರೂ ತಮಗೆ ಬೇಕು ಅನ್ನುವ ಹಾಗೆ ಹೋರಾಡುವುದಕ್ಕೆ ಪ್ರಾರಂಭಿಸಿತ್ತು. ಆ ಸಮಯದಲ್ಲಿ ನಾರಾಯಣನೇ ಹೇಳಿದ, ಇದು ದೇವಲೋಕಕ್ಕೆ ಸಲ್ಲಲಿ, ಮುಂದೆ ಬ್ರಾಹ್ಮಣರು ಬೇಕು ಅಂದಾಗ ಅವರಿಗೆ ಯಾಗಕ್ಕೆ ಸ್ಫೂರ್ತಿಯಾಗಿ ಸಹಕಾರಿಯಾಗಿ ಸಿಗಲಿ ಅನ್ನುವ ಹಾಗೆ. ಆದ್ದರಿಂದ ನಾರಾಯಣನೇ ಇದ್ದಂತಹ ಈ ಧೇನುವನ್ನು ಅರಸನಾಗಿ ನೀನು ಕೇಳುವುದು ಸರಿಯೇ? ನೀನು ಜ್ಞಾನವಂತ, ಎಲ್ಲವನ್ನೂ ಅರಿತವನು, ನಿನಗೆ ನಾನು ಏನು ಹೇಳಬೇಕಾದ್ದಿಲ್ಲ. ತಪ್ಪಿಸ್ತೀರಿ ಅಂತ ಆಯ್ತು. ಅಲ್ಲ, ಪರಮೇಷ್ಠಿ ಕೊಟ್ಟ ತುರು ಅಂತ ಹೇಳ್ತಾ ಇದ್ದೆ. ಇದು ಸಮುದ್ರ ಮತನ ಸಿಕ್ಕಿದ್ದು ಸ್ವರ್ಗಲೋಕಕ್ಕೆ ಹೋಗ್ಲಿ ಅಂತ ಮತ್ತೊಂದು ಹೇಳ್ತೀವಿ. ಅಂತೂ ವಿಪ್ರರ್ಥವನ್ನು ಬಯಸುವುದು ತಪ್ಪು ಎಂಬುದು ನಿಮ್ಮ ವಾದ ಆದ್ರೆ ನೀವು ದೇವತೆಗಳಿಗೆ ಹವಿಸನ್ನು ಸಲ್ಲಿಸ್ತೀರೋ ಇಲ್ವೋ? ಸಲ್ಲಿಸ್ತೇವೆ. ಅದನ್ನು ಅವರು ಸ್ವೀಕರಿಸ್ತಾರೋ ಇಲ್ವೋ? ಹಾಗಾದ್ರೆ ನೀವು ಸಲ್ಲಿಸಿದಂತ ಹವಿಸು ಅವರಿಗೆ ಸಲ್ಲಿಸಿದ್ರೆ ಅದು ನಿಮ್ಮ ಋಣ ಅಂತ
ಹೇಗಾಗ್ತದೆ? ನಿಮ್ಮ ಕರ್ತವ್ಯ ಅಂತ. ಅವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾರಲ್ವಾ? ನಾನು ಕೊಡುದಿಲ್ಲ ಅಂತ ಎಲ್ಲಿ ಮಳೆ ಹೇಳಿದೆ? ಬೆಳೆಯನ್ನು ಕೊಡ್ತಾರಲ್ವಾ? ಅಲ್ಲ, ನಾನು ಕೊಡುದಿಲ್ಲ ಅಂತ ಹೇಳಿದ್ದೇನೆ, ಅದರ ಬದಲಾಗಿ ಕೊಡ್ತೇನೆ ಅಂತ ಹೇಳಿದ್ದು. ಮತ್ತೆ ಅರಸನಾದವನಲ್ಲಿ ಅಷ್ಟದಿಕ್ಪಾಲಕನ ಎಲ್ಲಾ ಅಂಶವು ಉಂಟು. ಆದುದರಿಂದಲೇ ನೀವು ಮಾಡುವಂತಹ ಯಜ್ಞದಲ್ಲಿ 6ನೇ 1 ಅಂಶದ ಪುಣ್ಯ ನಮಗೆ ಸೇರಿಸಲ್ಪಡ್ತದೆ. ನೀವು ಕಾಲ ಕೊಡುದಿಲ್ಲ? ಹೌದು ಹೌದು. ಅಲ್ಲ, ಅವರು ಕೊಡುದು ನಮಗೆ. ಹೌದು, ತರ ಕೊಡುದು. ಹೌದು, ನಾವು ಮಾಡುವಂತಹ ಯಾಗದಲ್ಲಿ ನಿಮಗೆ ಪುಣ್ಯ ಸಿಗ್ತದೆ ಹೊರತು ಹಾನಿ ಯಾವತ್ತೂ ಆಗುವುದಿಲ್ಲ. ಆಗುವುದಿಲ್ಲ. ಅದರಿಂದ ನಾವು ಮಾಡುವಂತಹ ಯಜ್ಞದಿಂದ ನಿನಗೇನು ತೊಂದರೆ ಬಂದಿದೆ? ಮಾಡುವ ಯಜ್ಞದಿಂದ ತೊಂದರೆ ಅಲ್ಲ. ನಿಮ್ಮ ಯಜ್ಞಕ್ಕೆ ಬೇಕಾದಂತ ಯಾವ ಸಾಮಗ್ರಿ ಉಂಟೋ ಅದು ಅರಸನಿಂದಲೇ ಹೋಗಲಿ. ಅದೆಲ್ಲ ಸ್ವಂತ ಹೇಳುದು ಆಗುದಿಲ್ಲ. ನೋಡು, ನಾನಾಗಿ ಇದೇನು ಕೊಡುವ ಹಾಗಿಲ್ಲ. ಒಂದು ವೇಳೆ ನಿನಗೆ ಕೇಳಬೇಕು ಅಥವಾ ನಿನ್ಗೆ ಬೇಕು ಅನ್ನಿಸಿದ್ರೆ ಅವಳಲ್ಲೇ ಕೇಳು, ಬಂದ್ರೆ ಕಾಯ್ದುಕೊಂಡು ಹೋಗು. ನನ್ನ ಮಾತನ್ನು ಧಿಕ್ಕರಿಸಿ ಬಿಟ್ಟೆಯ. ಮಹರ್ಷಿಯಂತ ಸೌಜನ್ಯದಿಂದ ವಿನಯವಾಗಿ ನಿನ್ನಲ್ಲಿ ಕೇಳಿಕೊಂಡೆ. ಏನು ದರ್ಪವ ನಿನ್ನಲ್ಲಿ ಕೇಳಿ ಏನನ್ನು ಕಿತ್ತುಕೊಂಡು ಹೋಗುದು ಮಕ್ಕಳ. ನನ್ನ ಅಪ್ಪಯ್ಯ ಬಯಸಿದಂತಹ ನೀನು ಬರುವುದಕ್ಕೆ ಹಿಂಜರಿಯುತ್ತಾ ಇದ್ದೀಯ. ನಿನ್ನನ್ನು ಸುಮ್ಮನೆ ಬಿಡುವುದಲ್ಲ. ಪರಿಪಾಲನೆ ನಮ್ಮ ಧರ್ಮ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ತಂದೆ ವಹಿಸಿದಂತಹ ಹಾಗೇನು ಸುಮ್ಮನೆ ಬಿಡುವುದಿಲ್ಲ. ತಮ್ಮ ಸಾಹಿತ್ಯಕ್ಕಿಂತಲೂ ನಿಸ್ವಾರ್ಥ
ಎನಿಸಿಕೊಂಡು ಹ, ಈ ಧರೆಗಿಳಿ ಬಂದೋಗಿ ನಾನು ಹ, ಲೋಕ ಕಲ್ಯಾಣದ ಉದ್ದೇಶವಾಗಿ ಆಶ್ರಮದಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಹ, ಆದರೆ ಈ ಕಾಲದಲ್ಲಿ ನಿಮ್ಮ ಮನೆಯ ಮಗಳಾಗಿದ್ದುಕೊಂಡು ಮಗಳಿಗೆ ಈ ರೀತಿಯಾದಂತ ಅನ್ಯಾಯವಾಗುತ್ತಿರುವ ಸಮಯದಲ್ಲಿ ಹ, ತಾವು ಕಣ್ಣಿದ್ದು ಕುರುಡರಾಗಿ ಕುಳಿತುಕೊಂಡಿದ್ದೀರಲ್ಲ ತಂದೆ. ಏನಮ್ಮ? ಕುಂಟ ಮನೆಗೆ ಎರಡನಿಸಬಾರದು, ಕೊಟ್ಟವರ ಕೈ ಕಚ್ಚಬಾರದು. ಈ ಪ್ರಪಂಚದಲ್ಲಿರುವಂತಹ ಸಾಮಾನ್ಯ ಬುದ್ಧಿಜೀವಿ ಅರ್ಥವಿಸಿಕೊಂಡ ಜೀವನ ಧರ್ಮ ಹೌದು, ಜೀವನ ಕ್ರಮವೂ ಹೌದು. ಆದರೆ ಮಸ್ತಕದಲ್ಲಿ ಮಕುಟವನ್ನಿರಿಸಿ ಮಾನವರು ಮಾಡಬೇಕಾದಂತ ಈ ಧರಿತ್ರಿಯ ದೊರೆಗೆ, ಅವರ ದೊರೆಯ ಮಕ್ಕಳಿಗೆ ಈ ಬುದ್ಧಿ ಬಾರದೇ ಹೋಯಿತು. ಆದರ್ಶ ಮಾನವರಾಗಿ ಮೆರೆಯಬೇಕಾದಂತ ಇವರು ಕ್ರೂರ ದಾನವರಾಗಿ ನಂಗನಿಸುತ್ತಾ ಇದ್ದಾರೆ. ಹೌದಮ್ಮ. ಇಷ್ಟೆಲ್ಲ ವಿಚಾರವನ್ನು ಸುಜ್ಞಾನಿಗಳಾದಂತ ತಾವರಿದ್ದರೂ ಕೂಡ ಕಿವಿತ್ತು ಕಿವಿಡರಾಗಿ ಬಿಟ್ಟಿರಿ. ಮಾತು ಬಂದು ಬರುತ್ತಿದ್ರು ಮೂಗರಾಗಿ ಬಿಟ್ಟಿರಿ. ಈ ಮನೆಯ ಮಗಳನ್ನು ನೀವಲ್ಲದೆ ಮತ್ತಾರು ರಕ್ಷಿಸುವುದಕ್ಕೆ ಸಾಧ್ಯ ಅದಕ್ಕಾಗಿ ಪದತಲದಲ್ಲಿ ಬಿದ್ದು ಕೇಳಿಕೊಳ್ಳುತ್ತಾ ಇದ್ದೇನೆ. ತಂದೆ, ನನ್ನನ್ನು ರಕ್ಷಿಸಬೇಕು, ರಕ್ಷಿಸಬೇಕು. ಮಗಳೇ, ಮರುಮಳಿಗಿಂದ ವಾಣಿವರನೋ, ಮರುಗುಮಳಿಗಿಂದ ವಾಣಿವರನೋ, ನಿನ್ನನು ಕೊಟ್ಟ ಸಮಯವೇ ಅರುಗಿರುವ, ನಿನ್ನನು ಕೊಟ್ಟ ಸಮಯದಿ ಅರುಗಿರುವ ವಾಣಿವರನೋ, ನಿನ್ನಿಚ್ಛೆಯಂದಲ್ಲಿ ನಡೆಯುವುದಿರುವುದ ಸರ್ವಶಕ್ತಳು ನೀನೆ ತೋರಿದ ತೆರದಿ ವಿರದಿಸೆ ಬೇಡವಿರುವಿಗೆ. ಸರ್ವಶಕ್ತಳು ನೀನೆ ತೋರಿದ ತೆರದಿ ವಿರದಿಸೆ ಬೇಡವಿರುವಿಗೆ. ಮರುಕರಿನಗೆ ಆಗಿರಲು ಮರುಮಣಿಗಿಂದ ತಂದೆ, ಬ್ರಹ್ಮದೇವ ನಿನ್ನನ್ನು ನನಗೆ ಕರುಣಿಸಿದ. ಹೌದು. ಆ ಸಮಯದಲ್ಲಿ ನಾನವನಲ್ಲಿ ಕೇಳಿದ್ದೆ, ಏನೆಂದು? ಇವಳನ್ನು ರಕ್ಷಿಸುವುದಕ್ಕೆ ನನ್ನಲ್ಲಿ ಸಾಧ್ಯವೇ ತಂದೆ ಅನ್ನುವ ಹಾಗೆ. ಅದಕ್ಕೆ ಆ ಸಮಯದಲ್ಲಿ ಬ್ರಹ್ಮದೇವರೇ ಒಂದು ಮಾತನ್ನು ಹೇಳಿದ್ದಾರೆ. ನಂದಿನಿ ಸರ್ವಶಕ್ತಳು, ಅವಳನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಅವಳೇ ಅರಿತವಳು. ಅವಳನ್ನು ನೀವು ರಕ್ಷಿಸಿಕೊಳ್ಳಬೇಕಿಲ್ಲ, ಅವಳೇ ರಕ್ಷಿಸಿಕೊಳ್ಳುತ್ತಾಳೆ ಅನ್ನುವ ಹಾಗೆ ಹೇಳಿದ್ದಾರೆ. ನಿಜ. ಈ ಸಮಯದಲ್ಲಿ ಇವರು ಮಾಡುವಂತಹ ದುಷ್ಕೃತ್ಯವನ್ನು ಕಂಡು ನಾನು ಸುಮ್ಮನಿದ್ದೇನೆ. ಯಾಕೆ? ಯಾಕೆ? ಅಲ್ಲಿ ಷಡ್ವರ್ಗಗಳನ್ನು ತ್ಯಜಿಸಿದವ ನಾನು. ಆದ್ದರಿಂದಲೇ ಇವತ್ತು ಸುಮ್ಮನಿದ್ದೇನೆ. ಹಾಗೆಂದು ನೀನು ಸುಮ್ಮನಿರಬೇಕಿಲ್ಲ ಮಗನೇ. ಮತ್ತೆ ನಿನಗೆ ಏನು ಮಾಡಬೇಕು ಅನ್ನುವಂತಹ ಅರಿವು ನಿನಗಿದೆ. ಆದ್ದರಿಂದ ನಿನಗೆ ಪೂರ್ಣ ಸ್ವಾತಂತ್ರ್ಯವನ್ನಿಟ್ಟಿದ್ದೇನೆ. ಏನಿದ್ದೀರಿ? ನಿನಗೆ ಯಾವ ರೀತಿ ತೋಚುವುದೋ ಅದೇ ರೀತಿ ಮಾಡು. ಪೂರ್ಣ ನಿನ್ನ ಮೊಸಳೆ ಕಣ್ಣೀರಿಗೆ ಮನನೊಂದು ನಿನ್ನನ್ನು ಬಿಟ್ಟು ಹೋಗುವೆ ಎಂದು ಭಾವಿಸಿದ್ದೀಯ. ಇದು ಸುಮ್ಮನಿರುವವರು ನಾವಲ್ಲ. ಬಾ, ಬಾ. ನಿನ್ನ ಕಣ್ಣೀರಿಗೆ ಕರಗುವಂತ
ಅಂತ ಮನಸ್ಸು ನಮ್ಮದಲ್ಲ. ಬೇಡ. ಮುಂದೆ ಬಯಸಿದ ಮೇಲೆ ಬಿಟ್ಟು ಹೋಗುವ ಸಾಧ್ಯ ಇಲ್ಲ. ಉಳಿಯುವುದು ಬರುವುದು ನಿನ್ನದು. ಇಳೆಯೊಳಗಿದ್ದಿ ತಲೆಗೆ ಬಳಲಿದಿ ಇಳುದ ಕಾಯದಿಂದ ರೋಮಗಳನ್ನು ಕೆದರುತ್ತಿದ್ದರು ತಮ್ಲೇಜ್ಜರು. ದುಷ್ಟರ ನಾಶಕ್ಕೆ ಬೇಕಾಗಿ ನನ್ನ ತನುವನ್ನು ಅಲಗಿಸಿದ್ದಾನೆ. ಅಷ್ಟೇ ಅಲ್ಲ, ಇವರ ತಲೆಗೆ ಮೆಟ್ಟಿ ಆಕಾಶ ಪಥದತ್ತ Thank you.
ಮೊದಲಾಗಿ ಪವಿತ್ರವಾದ ಮಾತೃತ್ವ ಹೇಳಲಿಕ್ಕೆ ವಂದಿಸಿಕೊಳ್ಳುತ್ತಾ ಶುಭವಾಗಲಿ. ಮಗನೇ, ನಮ್ಮಲ್ಲಿ ಧರೆಯ ಮೇಲೆ ಸೃಷ್ಟಿ ನಮ್ಮದು. ನಿನ್ನಿಂದಾಗಿ ನಮ್ಮ ಸೃಷ್ಟಿಯಾಗಿದ್ದು ಸೃಷ್ಟಿಸಿದೆ ಎಷ್ಟು ಬಂದಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹುಟ್ಟಾಯಿತು ಹುಟ್ಟಾಯಿತು ಎಂಬುದನ್ನು ನಿಶ್ಚಯಿಸಿ ನೋಡಿದಾಗ ನಿನ್ನ ದಿವ್ಯ ರೂಪವನ್ನು ಕಂಡೆವು. ಹಾಗಾದ್ರೆ ನಮ್ಮ ಜನ್ಮ ಕಾರಣಕ್ಕೆ ಕಾರಣೀಕರ್ತರು ನೀನೆ ನಾವು ಭಾವಿಸಿಕೊಂಡಿದ್ದೇವೆ. ಅಪ್ಪ, ಹುಟ್ಟಾಗಬೇಕಿದ್ರೆ ಒಂದು ಕಾರಣ ಬೇಕಲ್ವೇ? ಯಾಕಾಗಿ ನಮ್ಮ ಜನ್ಮವಾಯಿತು? ಏನು ನಮ್ಮಿಂದ ಗಣಕರಿಯಾಗುವ ತಪ್ಪನಾಗಬೇಕು. ಒಳಗುಟ್ಟನ್ನು ತಿಳಿಯದೆ ಯೋಚಿಸ್ತಾ ಇದ್ದೇವೆ ಜನನಿ. ನಮ್ಮ ಸೃಷ್ಟಿಗೆ ಕಾರಣವೇನು? ನಮ್ಮಿಂದ ಏನು ಕೆಲಸ ಆಗ್ಬೇಕೆಂದು ಹೇಳಿದ್ರೆ
ಓ ನನ್ನ ಮುದ್ದು ಕಂದ ಮಗಳಿರೋ, ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಅಷ್ಟೇ ಅಲ್ಲ, ಪ್ರಪಂಚ ಮುಖದಲ್ಲಿ ನಿಮ್ಮನ್ನು ಗುರುತಿಸುವುದಕ್ಕೆ ಬೇಕಾಗಿ ಸಮಷ್ಟಿಗೆ ನಿಮಗೆಲ್ಲರಿಗೂ ನಾಮಕರಣ ಮಾಡಿಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಮ್ಲೇಚ್ಛರು ಎಂಬುದಂತ ಹೆಸರನ್ನಿರಿಸಲಿದ್ದೇನೆ. ಒಂದೇ ಹೆಸರು. ನಿಮ್ಮ ಸೃಷ್ಟಿಗೆ ಬಲವಾದ ಕಾರಣವಿದೆ. ನಿಮ್ಮ ಅಮ್ಮನಿಗೆ ಅನ್ಯಾಯವಾಗಿದೆ. ಯಾರಿಂದ ಗೊತ್ತಾ? ಕೌಸಲ್ಯ ದೊರೆಯಾದಂತ ಕೌಶಿಕನಿಂದ ಅನ್ಯಾಯವಾಗಿದೆ. ಆ ದುಷ್ಟನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಕೊಡುವಲ್ಲಿ ನಿಮ್ಮ ಕೌಶಿಕ ಹೌದಪ್ಪ, ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ನಾನು ಮುಂದಾಗ್ತೇನೆ. ಕೌಶಿಕ ಮಹಾರಾಜನಿಂದ ಅನ್ಯಾಯವಾಗಿದೆ. ಅನ್ಯಾಯ ಯಾರ್ಯ ಮಾಡಿರಲಿ ಅವರಲ್ಲಿ ತಕ್ಕ ಶಿಕ್ಷೆ ಮಕ್ಕಳೇ, ನಿಮ್ಮದಾದಂತಹ ಧೀರತನದ ಮಾತುಗಳನ್ನು ಕೇಳಿದಾಗ ಸಂತೋಷವಾಯಿತು. ಇನ್ನು ಕಾಲ ವಿಳಂಬ ಸಲ್ಲದು. ಆ ದುಷ್ಟ ಎಲ್ಲಿದ್ದರೂ ಕೂಡ ಆತನನ್ನು ಹುಡುಕಿ ಆತನ ತನುವನ್ನ ರಕ್ತವನ್ನು ಹೀರಿ ಆತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಆತನನ್ನು ಕೊಲ್ಲುವಂತ ಸಾಮರ್ಥ್ಯ ನಿಮ್ಮಲ್ಲಿಟ್ಟು ಆ ಸಾಧನೆಯನ್ನು ನೀವು ಮಾಡಿ ತೋರಿಸಬೇಕಾಗಿದೆ. ಅಷ್ಟೇ ಅಲ್ಲ, ನಿಮ್ಮ ಅವ್ವೆಯ ಆಶೀರ್ವಾದ ಸದಾ ಇದೆ. ನೀವು ಸಾಗುತ್ತಿರುವಂತ ಕಿರುದಾರಿ ನಿಮ್ಮ ಬದುಕಿನಲ್ಲಿ ನಮ್ಮ ತಾಯಿಯನ್ನು ಕೆಣಕುವುದಕ್ಕೆ ಮುಂದಾದವರು ನೀವು. ಮರ್ಯಾದೆಯಾಗಿ ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮ ತಾಯಿಯ ಕಾಲಿಗೆ ಎರಗಿ ಕ್ಷಮೆಯನ್ನ ಅರ್ಪಿಸಿದರೆ ಬದುಕುವುದಾಗಿ ಹತ್ರ ಬಿಟ್ಟೇನು. ಇಲ್ಲದಿದ್ದರೆ ನಾನು ಕಟ್ಟಿ ಬಂದೆ.
ನೀವೆಲ್ಲ ದೇವಿನ ಶರೀರದಿಂದ ಹುಟ್ಟಿಕೊಂಡ ಉತ್ಪಾತ ಪಿಂಡಗಳ ವಿಚಾರವನ್ನು ಅರಿತವ ನಾನಿದ್ದೇನೆ. ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡುವಲ್ಲಿ ನಾನಿದ್ದೇನೆ ಬಾಬಾ. ನಮ್ಮಮ್ಮನನ್ನು ಎಳೆದುಕೊಂಡು ಹೋಗುತ್ತಾ ಇದ್ದೀರಾ? ನಿನ್ನನ್ನು ವಿಚಾರಿಸಿಕೊಂಡು ಬಂದಿದ್ದೇನೆ. ಒಳ್ಳೆಯ ಮಾತಿನಿಂದ ಅಮ್ಮನ ಕಾಲನ್ನು ಹಿಡಿದರೆ 4 ದಿವಸ ಆದ್ರೂ ಬದುಕುವುದು. ಇಲ್ಲದೆ ಹೋದ್ರೆ ನಿನ್ನ ರಕ್ತವನ್ನು ಹೀರಿಕೊಂಡೆನು. ಮನೆಗೆ ದ್ರೋಹವಾಗಿದೆಯೇನು? ಈಗ ನಿನ್ನನ್ನು ಸದೆ ಬಡಿಯುವುದಕ್ಕೆ ನಮ್ಮ ಜನರು ನಮ್ಮ ಸೃಷ್ಟಿ ಸಾರಿ ಹೇಳ್ತಾ ಇದ್ದೇನೆ. ತಪ್ಪಾಯ್ತು ಎಂದು ನಮ್ಮ ತಾಯಿಯ ಪಾದಕ್ಕೆರೆಗೆ ಕ್ಷಮೆಯನ್ನು ಯಾಚಿಸಿದ್ರೆ ನಿನಗೆ ಪ್ರಾಣದ ಭಿಕ್ಷೆಯನ್ನು ಕೊಟ್ಟೇನು. ತಪ್ಪಿದ್ರೆ ಯಾವ ವಸ್ತು ಎಲ್ಲಿರ್ಬೇಕು ಅಲ್ಲಿಯೇ ಇರ್ಬೇಕು. ಆ ದೇವರು ಯಾವತ್ತಿದ್ರು ಅರಮನೆಯಲ್ಲಿ ಇರ್ಬೇಕೆ ಹೊರತು ನಿಮ್ಮಂತ ಆಶ್ರಮದಲ್ಲಿ ಇರಬಾರ್ದು. ಅದಕ್ಕೆ ಕೇಳುವುದಕ್ಕೆ ನಿಮ್ಮ ಜನನವ. ಈಗ ಜನನ ಆಗುತ್ತಲ್ಲ, ಈಗ ನಿಮ್ಮ ನಿರ್ನಾಮ Thank you.
ವಿರಾಜಪೇಟೆಗೆ ಬಂದವರು, ಆಶ್ರಮಕ್ಕೆ ಬಂದಾಗ ಅತಿಥಿಯಾಗಿ ಬಂದವರು ನೀವು. ಸರಿಯಾಗಿ ಉಣ್ಣುವುದಕ್ಕೆ ಕೊಟ್ಟರು. ಉಂಡ ಬೆಳೆಗೆ 2 ಬಗೆದಿದ್ರ ಎಲ್ಲಿ ಮತ್ತೆ ಒಳ್ಳೆಯ ಮಾತಿನಿಂದ ಕೇಳಿದ್ರೆ ಕೊಡ್ಲಿಲ್ಲ. ಯಾರು ನಿಮಗೆ ಕೊಡ್ಬೇಕು ಅಂತ ಹೇಳಿ ಬರ್ದಿಟ್ಟದಿಲ್ಲ. ಅದು ಬರ್ದಿರ್ಲಿಲ್ಲ. ವಶಿಷ್ಠ ಆಶ್ರಮದಲ್ಲಿ ಇರಬೇಕು ಅಂತ ಕೊಟ್ಟದ್ದು ಮಹಾದೇವರು, ಬ್ರಹ್ಮದೇವರು ಕೊಟ್ಟದ್ದು. ಆದ ಕಾರಣ ಅವರಲ್ಲೇ ಇರುವುದು. ನಿಮಗೆ ಕೊಡ್ಬೇಕು ಅಂತ ಹೇಳಿ ಯಾವುದರಲ್ಲಿ ಬರ್ದಿಟ್ಟು ಅರಮನೆಯಲ್ಲಿ ಇರಬಾರ್ದು ಅಂತ ಯಾವುದರಲ್ಲಿ ಬರ್ತೀವಿ? ಅರಮನೆಯಲ್ಲಿ ಕೊಡ್ಬೇಕು ಅಂತ ಬರೀ ಇಡಬೇಕು ಅಂತ ಹೇಳಿ ಅಲ್ಲೇ ಇರ್ಬೇಕು ಅಂತ ಬರ್ದಿಟ್ಟಿದ್ದ. ಕೊಡ್ಲಿಕ್ಕೆ ಆಗುದಿಲ್ವಾ? ಅವಳನ್ನು ಬಲಾತ್ಕಾರ ಮಾಡಿದ ಕಾರಣವೇ ಅವಳ ಮೈಯಿಂದ ಹುಟ್ಟಿದವರು ನಾವು. ನಿಮ್ಮ ಅವಸರಕ್ಕೆ ಹುಟ್ಟಿ ಬಂದದ್ದು. ಅವಳ ಮೈಯಿಂದ ದೇವರೇ ಹುಟ್ಟಬೇಕಲ್ಲ. ಹೇಳು ಸಂತಾನ ನಿನಗೆ ಅಂತದ್ದೇ ಆಗ್ಬೇಕಾ? ರಕ್ತ ಕಚ್ಚಿ ರಕ್ತ ಹೀರಿದ್ರೆ ನಿನಗೆ ಮತ್ತೆ ಈಗ ರಕ್ತ ಹೀರಿ ಯಾರು ಸಾಯ್ತಾರೆ ಅಂತ ನೋಡ್ಬೇಕಾ? ಪಿಶಾಚಿಯೇ, ನನ್ನ ಮಕ್ಕಳನ್ನು ಮುರಿದು ಮುಗಿಲಂತ ನಿನ್ನ ಬಸ್ಸನ್ನು ಬಗದು ನಾನು ಅನ್ಯಾಯವನ್ನು ಎಸಗಿದೆ. ನೀನು ಮಾನವರನ್ನು ಏನು ಮಾಡಿದ್ದೇನೆ? ಒಂದು ಊರಿನ ಅರಸ ನೀನು. ಕಾಡನ್ನು ಬಿಟ್ಟು ಕಾಡನ್ನು ಸೇರಿದೆ. ಬಳಿಕ ಆಶ್ರಮವನ್ನು ಪ್ರವೇಶ ಮಾಡಿದೆ. ಹೊಟ್ಟೆ ತುಂಬ ಉಂಡೆ ಮನೆಗೆ 2 ಬಗೆದೆಯಾ? ಒಂದು ಮಾತನ್ನು ಕೇಳು. ಒಂದು ಹೊಳಕ್ಕೆ ಬೇಲಿಯನ್ನು ಹಾಕ್ತಾರೆ. ಯಾಕೆ? ಹೊಲದ ರಕ್ಷಣೆಗಾಗಿ. ಆ ಬೇಲಿಯೇ ಎತ್ತು ಹೊಲವನ್ನು ತಿಂದರೆ ಅಂತ ಬೇಲಿ ಬೇಕೇನು? ಮಾಡಿದ ಕೆಲಸ ಅದು ನಿನ್ನ ಕೆಲಸ ಅಲ್ಲ. ಅದಕ್ಕೆ ಉತ್ತರ ಕೊಡುವುದಕ್ಕೆ ಬಂದವಳೆ. ಮೌನೀಂದ್ರದ ಕಿತ್ತರು ಮಾದರಿ
ಬಳಿಕ ಭೋಜನಕ್ಕೆ ಕಾರಣವಾದಂತಹ ನಂದಿನಿಯನ್ನು ಬಯಸಿದ. ಕೊಡುವುದಿಲ್ಲ ಅಂದಾದಾಗ ಬಲಾತ್ಕಾರದಿಂದ ತನ್ನ ವಶ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ತನ್ನ ಮಕ್ಕಳಲ್ಲಿ ನಂದಿನಿಯನ್ನು ಎಳೆದುಕೊಂಡು ಅರಮನೆಗೆ ಬನ್ನಿ ಎನ್ನುವ ಹಾಗೆ ಆಜ್ಞಾಪಿಸಿದ. ನಂದಿನಿಗೆ ತನ್ನ ರಕ್ಷಣೆಯನ್ನು ತಾನು ಮಾಡುವ ಯೋಗ್ಯತೆ ಉಳ್ಳದ್ದರಿಂದ ತನ್ನ ಮೈಯನ್ನು ಕೊಡವಿ ಬ್ಲೇಂಚರನ್ನು ಸೃಷ್ಟಿಸಿದಳು. ಅದರ ಪರಿಣಾಮವಾಗಿ ಬ್ಲೇಂಚರು ಆ ಬಾಡಿಯನಂದನನ್ನು ಈ ಹೊತ್ತು ಬೆನ್ನಟ್ಟಿ ಹೋಗ್ತಾ ಇದ್ದಾರೆ. ಆದ್ದರಿಂದಲೇ ಈ ಹೊತ್ತು ಚಿಂತಿಸಬೇಕಾಗಿದೆ. ಆತ ಅರಸ, ಅಯೋಧ್ಯೆಯ ರಾಜಗುರು. ನಾನು ಯಾವತ್ತು ಅರಸನಿಗೆ ತೊಂದರೆಯಾದಾಗ ಅದನ್ನು ನಿವಾರಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗೆಂದು ನಾನೇ ಹೋಗಿ ಅದನ್ನು ನಿವಾರಣೆ ಮಾಡಲಿ ಸರಿಯಲ್ಲ. ಈ ಸಂದರ್ಭದಲ್ಲಿ ನನ್ನ ಶಿಷ್ಯನಿದ್ದಾನೆ, ಶ್ರೇಷ್ಠ ಶಿಷ್ಯ. ಅವನನ್ನೇ ಕರೆದು ಅವನಲ್ಲೇ ವಿಚಾರವನ್ನು ಅರಿವಿ ಆ ಬಳಿಕ ಅವನನ್ನು ಸಮಾಧಾನಪಡಿಸುವಂತೆ ತಿಳಿಸಬೇಕಾಗಿದೆ. ವಾಮದೇವ ಸುಗುಣ ಚರಿತ ವಾಮದೇವ ಸುಗುಣ ಚರಿತ ವಾಮದೇವ ಜಗತಿ ಪಾಲಕ ತ್ರಿಗುಣಿಗೆ ತೊಳಗಿ ಯುಗಮದಾರಿಯೇ ತ್ರಿಗುಣಿಗೆ ತೊಳಗಿ ಯುಗಮದಾರಿಯೇ ವಾಮದೇವ, ಪವಿತ್ರವಾದ ಪದತ್ವಗಳಿಗೆ ಬಂಧಿಸಿಕೊಂಡಿದ್ದೇನೆ ಗುರುಗಳೇ. ಶುಭವಾಗಲಿಯಪ್ಪ. ಈ ಹೊತ್ತು ನಿನ್ನನ್ನೆಲ್ಲಿಗೆ ಕರೆಯುವುದಕ್ಕೆ ಕಾರಣ ಏನು ಗುರುಗಳೇ? ನನ್ನ ಶಿಷ್ಯರಲ್ಲಿ ಶ್ರೇಷ್ಠವಾದಂತಹ ಒಳ್ಳೆಯ ಗುಣ ನಡವಳಿಕೆಗಳನ್ನು ಅಳವಡಿಸಿಕೊಂಡಂತಹ ಶಿಷ್ಯರಲ್ಲಿ ಉತ್ತಮನೆನಿಸಿದಂತಹ ವಾಮದೇವನೇ ಈ ಹೊತ್ತು ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಏನು ಗುರುಗಳೇ? ನೋಡಿದೆಯ ಕೌಸಂಬಿಯ ದೊರೆ ನಮ್ಮಲ್ಲಿಗೆ ಬಂದಂತಹ ವಿಚಾರವನ್ನು ನೀನು ಅರಿತಿದ್ದಿ. ಬಂದಂತಹ ಅವನಿಂದ ಏನೆಲ್ಲ ಅನಾಹುತಗಳು ನಡೆದು ಹೋಯಿತು ಅನ್ನುವುದನ್ನು ತಿಳಿದುಕೊಂಡಿದ್ದಿ. ಸರಿ ಗುರುಗಳೇ. ನೋಡಿದೆಯ ಈ ಸಮಯದಲ್ಲಿ ಹುಟ್ಟಿದಂತಹ ಬ್ಲೇಂಚರಿಂದ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ನೀನು ಅವನಲ್ಲಿಗೆ ಹೋಗಬೇಕು. ಯಾಕೆ ಗುರುಗಳೇ? ಅಜ್ಞಾನ ಅನ್ನುವಂತಹ ಪೊರೆ ಆತನನ್ನು ಆವರಿಸಿಕೊಂಡಿದೆ. ಆ ಅಜ್ಞಾನದ ಪೊರೆಯಿಂದ ಆತನನ್ನು ಏರ್ಪಡಿಸಿ ಸುಜ್ಞಾನ ಅನ್ನುವಂತಹ ಜ್ಞಾನದೇವಿಗೆಯ ಬೆಳಕನ್ನು ನೀನು ಕರುಣಿಸಬೇಕು. ಆದ್ದರಿಂದ ಹೋಗುತ್ತಿರುವಂತಹ ದಾರಿ ಸರಿಯಿಲ್ಲ, ಹೋಗಬೇಕಾದಂತಹ ದಾರಿ ಬೇರೆ ಇದೆ ಅನ್ನುವಂತಹ ವಿಚಾರವನ್ನು ತಿಳಿಸಿ ಆತನನ್ನು ಸಮಾಧಾನ ಪಡಿಸಿ ಬರಬೇಕು ಅಂತ ನನ್ನ ಹೇಳಿಕೆ. ಗುರುದೇವ, ಸರಿದಾಳದಲ್ಲಿ ಆಡುವ ಮಾತನ್ನು ಕೇಳ್ತೇನೆ ಗುರುಗಳೇ. ಗುರುದೇವ, ಗುರುವರೆ ಒಪ್ಪಿಸ್ಕೊಂಡ್ಬಿಡಿ. ಎಲ್ಲಿದ್ದಾರೆ
ಮತ್ತೊಮ್ಮೆ ಪವಿತ್ರವಾದ ಪಾದದ್ವಯಗಳಿಗೆ ಬಂಧಿಸಿಕೊಂಡಿದ್ದೇನೆ ಗುರುಗಳೇ. ಗುರುಗಳೇ, ನಿಮ್ಮ ಹತ್ತಿರಕ್ಕೆ ನನ್ನನ್ನು ಕರೆಸಿ ಆಡಿದ ಮಾತನ್ನು ಕೇಳುವಾಗ ಯಾಕೋ ಏನು ಒಂದು ರೀತಿಯ ಭಯ ನನ್ನ ಆವರಿಸಿಕೊಂಡಿದೆ ಗುರುಗಳೇ. ಯಾಕಪ್ಪ ಭಯ? ಹೌದು ಗುರುಗಳೇ, ನೀವು ಆಡಿದಂತ ಎಲ್ಲಾ ಮಾತನ್ನು ನಾನು ಕೇಳಿದ್ದೇನೆ. ಕೌಸಂಬಿ ಅರಸನಾದಂತ ಅರಸನು ತನ್ನ ಪ್ರಜೆಗಳನ್ನು ಜೊತೆ ಸೇರಿಸಿಕೊಂಡು ಕಾಡಿಗೆ ಮೃಗಬೇಟೆಗೆ ಬಂದವ. ಬೇಟೆಯನ್ನು ಮುಗಿಸಿ ತದನಂತರ ನಮ್ಮ ಆಶ್ರಮಕ್ಕೆ ಬಂದವ. ಊರಿಗೆ ಭೋಜನ ಮಾಡಿದಲ್ಲದೆ ನಮ್ಮ ತೇನುವನ್ನೇ ಕೇಳಿದನಲ್ವೇ, ಕೊಡದಕ್ಕೆ ಅನ್ಯಾಯವನ್ನು ಮಾಡಿದ್ದಾನೆ. ಯಾರೇ ಆಗ್ಲಿ ಗುರುಗಳೇ, ಅನ್ಯಾಯ ಮಾಡಿದವರು ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಉಪ್ಪು ತಿಂದವ ನೀರು ಕುಡಿಯಲೇಬೇಕಲ್ವೇ ಗುರುಗಳೇ. ಅಂಬರದಲ್ಲಿ ಕಾಣುವ ಚಂದ್ರನನ್ನು ಚಿಕ್ಕ ಮಗುವನ್ನು ಹಿಡಿಯುವುದಕ್ಕೆ ಮನ ಮಾಡ್ತದೆ ಅಂದ್ರೆ ಅದು ಬಾಲ ಬುದ್ಧಿ ಅಲ್ವೇ? ಅರಸ ಹಾಗಲ್ಲ, ಸಕಲವನ್ನೂ ತಿಳಿದವನು. ಅದರಲ್ಲೂ ಕೂಡ ನಿಮ್ಮ ಮಾತನ್ನೇ ಕೇಳಲಿಲ್ಲ ಗುರುಗಳೇ. ನಾನು ಅವನ ಹತ್ತಿರಕ್ಕೆ ಹೋಗಿ ಅವನಿಗೆ ಸರಿಯಾದ ಮಾತನ್ನು ಹೇಳಿದ್ರೆ ನನ್ನ ಮಾತು ಕೇಳುವುದಕ್ಕೆ ಉಂಟೇವ. ಆದುದರಿಂದಲೇ ಈ ಕಾರ್ಯ ನನ್ನಿಂದ ಆಗ್ಲಿಕ್ಕಿಲ್ಲ ಗುರುಗಳೇ. ಒಪ್ಪಿಸಿಕೊಳ್ಬಾರ್ದು ನೀವು ಗುರುಗಳೇ. ಏನಪ್ಪ ನೀನು? ತುಂಬಿಕೊಂಡಿದೆ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಜ್ಞಾನಿಗಳ ಕೂಡೆ ನಿತ್ಯ ಜಗದ ಮೇಲೇಸು. ಅವನು ಅನ್ಯಾಯ ಮಾಡಿದ್ದಾನೆ, ಸರಿಯಾದ ಶಿಕ್ಷೆ ಅವನಿಗೆ ಆಗಿದೆ ಗುರುಗಳೇ. ಅವನನ್ನು ತಿದ್ದುವ ಕೆಲಸ ನಮಗೆ ಬೇಡ. ಬೇಕಪ್ಪ. ಯಾಕೆ ಗುರುಗಳೇ? ಬುದ್ಧಿ ಬೆಳೆಯದ ಮಗುವೊಂದು ಹೇಗೇಗೋ ನಡೆದು ಹೋಗ್ತದೆ. ಅದನ್ನು ನಾವು ಸರಿದಾರಿಗೆ ತಂದು ಆ ಪಥ ಸರಿಯಿಲ್ಲ, ಈ ಪಥದಲ್ಲಿ ನಡೆದ್ರೆ ಯೋಗ್ಯವಾದಂತಹ ಮಾರ್ಗವನ್ನು ಕಂಡುಕೊಳ್ಳಬಹುದು. ಇವನಿಗೆ ಬುದ್ಧಿ ಉಂಟು ತಾನೆ? ಬುದ್ಧಿ ಇದ್ದರೂ ಸಹ ಈ ಹೊತ್ತು ಮಂಕಾಗಿ ಹೋಗಿದೆ. ಕತ್ತಲೆ ಅನ್ನುವಂತಹ ಪೊರೆ ಆತನನ್ನು ಆವರಿಸಿಕೊಂಡಿದೆ. ಆವರಿಸಿಕೊಂಡಂತಹ ಪೊರೆಯನ್ನು ಕಳಚಬೇಕಿದ್ರೆ ಇಲ್ಲಿ ಯಾರಿದ್ದಾರೆ ಅನ್ನುವ ಹಾಗೆ ತೀರ್ಮಾನಿಸಿದವ ನಾನು. ನೀನು ಉಪನಿಷತ್ತು, ದಂಡ ನೀತಿ ಮೊದಲಾದಂತಹ ವಿಚಾರಗಳನ್ನೆಲ್ಲ ಅರಿತವನು. ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಹಿತವಾದ ಮಾತನ್ನು ಆಡಿದರೆ ಹೇಗೆ ದಾರಿಗೆ ತರಬಹುದು ಅನ್ನುವ ವಿಚಾರವನ್ನು ನಿನಗೆ ನಾನು ಹೇಳಿಕೊಡಬೇಕಾಗಿಲ್ಲ. ಎಲ್ಲವನ್ನು ಅರಿತವನಿದ್ದಿ, ಜ್ಞಾನವಂತನಿದ್ದಿ. ಆದ್ದರಿಂದಲೇ ಇವತ್ತು ತಪ್ಪು ದಾರಿಯಲ್ಲಿ ನಡೆಯುವಂತಹ ಅರಸನನ್ನು ಸರಿದಾರಿಗೆ ತರುವುದರ ಮೂಲಕ ಆತನನ್ನು ಮತ್ತೆ ಯೋಗ್ಯತಾವಂತನಾಗಿ ಮಾಡಬೇಕೆಂದು ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಯಾಕಂದರೆ ನಾನು ಅಲ್ಲಿಯ ರಾಜಗುರು. ರಾಜಗುರುವಾಗಿ ಆತನನ್ನು ಸರಿದಾರಿಗೆ ತರಬೇಕಾದ್ದು ನನ್ನ ಧರ್ಮ. ಹಾಗಾಗಿ ಹೋಗುವಂತಹ ಅರಸನನ್ನು ಸರಿದಾರಿಗೆ ತಂದು ಮುಂದೆ ಆಗುವಂತಹ ಅನಾಹುತವನ್ನು ತಪ್ಪಿಸು. ನಿನಗೆ ಶುಭವಾಗಲಿ. ಹೋಗಿ ಬರ್ತೇನೆ ಗುರುಗಳೇ. ಆಶೀರ್ವಾದ.
ಶಿವನೇ ಮುನಿಯ ಮುನಿಯೋ ಕ್ಷತ್ರಿಯರು ತುರುವನೊಂದ ಸ್ವಾಧೀನ ತುರುವನೊಂದ ಸ್ವಾಧೀನ ಎನ್ನುವ ಮವಾದ ಸಂಭವಿಸಿ ಬಿದ್ದಿಗೆ ಪುತ್ರ ನಣಿವಿಂದ ಖೇದದ್ಯೋ ಪುರವನ್ನೆಂದು ಪುರುವೆ ಪುತ್ರ ನಣಿವಿಂದ ಪುರವನ್ನೆಂದು ಪುರುವೆ ಮೇದಿನೇ ಪತಿ ಯೋಚಿಸಿದ ಒಂದು ಕಾಲದಲ್ಲಿ ಕೌಶಂಬಿ ಅರಸನಾಗಿ ಮಿರಲಾಡಿದಂತ ಈ ಕೌಶಿಕರಿಗೆ ಬಂದಂತ ದುಸ್ಥಿತಿ ವನಪಾಲಕನ ದುಃಖವನ್ನು ದೂರೀಕರಿಸುವುದಕ್ಕೆ ಬಂದಂತ ನಾನು ದುಃಖಕ್ಕೆ ಈಡಾದೆ. ವಶಿಷ್ಠರ ಆಶ್ರಮವನ್ನು ಸೇರಿ ಅವರ ಆಶೀರ್ವಾದವನ್ನು ಪಡೆಯಬೇಕೆಂಬಂತಹ ತವಕದಲ್ಲಿ ನಾನು ಹೋದರೆ ಅದರ ವ್ಯತಿರಿಕ್ತವೇ ಆಗಿ ಹೋಯ್ತಲ್ಲ. ಅಲ್ಲಿ ಮಾಡಿದಂತಹ ಭೋಜನದಿಂದ ತೃಷ್ಟಿಯನ್ನು ಹೊಂದಿದಂತಹ ನಾನು ಅದಕ್ಕೆ ಕಾರಣೀಭೂತರಾದಂತಹ ನಂದಿನಿಯನ್ನು ಬಯಸಿ ನನಗೆ ಇಂತಹ ದುಸ್ಥಿತಿ ಬಂದೈತೆ. ಒಬ್ಬ ಯೋಗಿಯಿಂದ ಆ ನಂದಿನಿಯನ್ನು ಸ್ವಾಧೀನೀಕರಿಸುವುದಕ್ಕೆ ನನ್ನಿಂದ ಆಗದೆ ಹೋಯಿತು. ಅದರ ಬದಲಾಗಿ ನನ್ನ ಸರ್ವಸ್ವವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನಗಾಗಿ ಹೋಯಿತು. ನನ್ನ ಕಣ್ಣ ಮುಂದೆ ನನ್ನ ಕರುಳ ಬಳ್ಳಿಗಳು ವಿಳಾವಿಳನೆ ಒತ್ತಾಡಿ ಸಾಯುವುದನ್ನು ಈ ಕಣ್ಣಿನಿಂದ ನೋಡುವಂತಹ ಸ್ಥಿತಿ ಬಂತು. ನನ್ನ ಮಕ್ಕಳ ಬಾಳಿಗೆ ನಾನೇ ಕೊಂದಿಟ್ಟೇನೆ. ಶಿವನೇ, ಅಮಿತ ಸೌಭಾಗ್ಯದಿಂದ ಬೆಂದಾಡಿದಂತಹ ನಾನು ಈ ಕಾಲಕ್ಕಾಗುವಾಗ ಮಕ್ಕಳನ್ನು ಕಳಕೊಂಡು ದೇಣುವನ್ನು ವಶಗರಿಸದೆ ನಾನು ಪುರಕ್ಕೆ ಹೋದರೆ ನನ್ನ ಕೈ ಹಿಡಿದಂತ ಧರ್ಮಮಂತ್ರಿ ನಮ್ಮ ಮಕ್ಕಳಿಗೆ ಅಂತ ಕೇಳಿದರೆ ಯಾವ ನಾಲಿಗೆಯಲ್ಲಿ ನಾನು ಉತ್ತರಿಸಿ ಶಿವನೇ ಶಿವನೇ ನನಗೆ ದಿಕ್ಕೆ ತೋಚುತ್ತಿಲ್ಲ. ಏನು ಮಾಡಲಿ ಏನು ಮಾಡಲಿ? ಯಾಕೆ ಶೋಕಿ ಪಗಾರ ಶೋಕಿ ಪಗಾರ ಸ್ವಲ್ಪ ನಿಲ್ಲು, ಮುಂದುವರಿಬೇಡ. ಕಾವಿ ವಸನವನ್ನು ತೊಟ್ಟಿದ್ದೀರಿ. ದೂರದಿಂದಲೇ ನಾನು ನಿನ್ನನ್ನು ನೋಡಿದ್ದೇನೆ, ವಂದಿಸಿದ್ದೇನೆ ಸ್ವಾಮಿ. ಆಗ್ಲಿ ನಿಮ್ಮನ್ನು ಕಾಣುವಾಗಲೇ ಗೌರವ ಭಾವನೆ. ಹೌದಾ? ಅದೇ ಒಂದು ವಿಚಾರ ನನಗೂ ಕೂಡ ಹಾಗೆ. ನಿನ್ನನ್ನು ನೋಡುವಾಗ ನಿನ್ನಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕೆಂಬ ಉದ್ದೇಶದಿಂದ ಹತ್ತಿರಕ್ಕೆ ನಾನು ಬಂದಿದ್ದೇನೆ. ನಿನ್ನನ್ನು ಕಾಣುವುದು ತುಂಬಾ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಸ್ವಾಮಿ? ನಿನ್ನ ಮುಖದ ವರ್ಚಸ್ಸು, ಪುಟ್ಟಪಟ್ಟು, ನಿನ್ನ ತಲೆಯ ಕಿರೀಟ, ಇದನ್ನೆಲ್ಲ ನೋಡುವಾಗ ನೀನು ಸಾಮಾನ್ಯದವನಲ್ಲ, ಅಸಾಮಾನ್ಯ ವ್ಯಕ್ತಿ, ಒಂದು ಊರಿನ ಭೂಪಾಲ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ಊರಿನ ಅರಸನ ಹೌದಂತಾದ್ರೆ ನೀನು ಈ ಕಾಡ ಮಧ್ಯದಲ್ಲಿ
ಆ ಕಡೆ ಈ ಕಡೆ ನೋಡ್ತಾ ಇದ್ದಿ, ಕಣ್ಣೀರು ಸುರಿಸುತ್ತಾ ಇದ್ದಿ. ಹಾಗಾದ್ರೆ ನಿನಗೆ ಯಾವುದೋ ಒಂದು ರೀತಿಯ ಕಷ್ಟ ಬಂದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೀನು ನನ್ನಲ್ಲಿ ಹೇಳಿದ್ರೆ ನಿನಗೆ ಒದಗಿದ ಕಷ್ಟಗಳನ್ನು ನಾನು ಪರಿಹರಿಸಿ ಕೊಡ್ತೇನೆ. ಸ್ವಾಮಿ, ನಾನು ಪರಿಹರಿಸ್ತೇನೆ. ಕಾಲಾದಿಯಾಗಿ ಅಲೆದಾಡುತ್ತಾ ನನ್ನಷ್ಟಕ್ಕೆ ನಾನು ನನ್ನ ನೋವನ್ನು ಅನುಭವಿಸ್ತಾ ರೋಧಿಸುತ್ತಾ ಸಂದರ್ಭ. ನನ್ನ ರೋದನೆ ಅರಣ್ಯ ರೋದನ ಆಗಬೇಕಿತ್ತು. ಸರಿ, ನನ್ನ ಕೂಗು, ನನ್ನ ನೋವು ನಿಮ್ಮ ಹೃದಯವನ್ನು ತಪ್ಪಿ ಕೇಳಿಸಿತು ನನಗೆ. ನೀವು ತಿಳಿದಂತೆ ಕೌಶಲ್ಯ ಹೆಸರದೊಳೆ ಹೇಳಿ ಕೇಳಿ ವಿಶ್ವರಥ ನನ್ನ ಅಂಕಿತನಾದ ರೂಢಿಯಲ್ಲಿ ಕೃಷಿಕಾಂಶದಲ್ಲಿ ಹುಟ್ಟಿದರಿಂದ ಕೌಶಿಕನೆಂಬಂತ ಗದ್ದೆಯನ್ನು ಬಂದವನ. ಕೌಶಿಕ ಅಂದ್ರೆ ನೀನೇ ಅಲ್ವೇ? ವನಪಾಲಕರ ದೂರನ್ನಾಲಿಸಿ ಅವನ ಕಷ್ಟವನ್ನು ದೂರೀಕರಿಸುವುದಕ್ಕಾಗಿ ಭೇಟಿಗಾಗಿ ಬಂದವ. ಕಾಡಿಗೆ ಮೃಗಬೇಟೆಗೆ ಬಂದವನು. ಭೇಟಿಯನ್ನು ಆಡಿ ದಣಿದಂತ ನಾವು ಸನಿಹದಲ್ಲಿರುವಂತ ವಸಿಷ್ಠರ ಆಶ್ರಮಕ್ಕೆ ಹೋದೆವು. ಬಂದಂತ ನಮ್ಮನ್ನು ಒಳ್ಳೆಯ ರೀತಿಯಿಂದ ಸತ್ಕರಿಸಿದ. ಒಳ್ಳೆಯ ಗುಣವಾದ. ಶೀಘ್ರದಿಂದ ಪುರಕ್ಕೆ ಹೋಗುವುದಕ್ಕೆ ಸನ್ನಿಧಾನದಿಂದ ಅಪ್ಪಣೆಯಾಗಬೇಕೆಂದು ಹೇಳಿದಾಗ ನೀವು ಭೋಜನವನ್ನು ಮಾಡಿ ಹೋಗಲೇಬೇಕೆಂದು ನಾನು ಆಗ್ರಹಿಸಿದೆ. ಹೌದೇ? ಕೆಲ ಮಾತ್ರದಲ್ಲಿ ಸಾವಿರಾರು ಮಂದಿಗೆ ಪೂರಿ ಭಾಜನವನ್ನು ಕೊಟ್ಟಂತ ಅವನ ಆ ಒಂದು ಕೈಕರಿಗೆ ಏನು ತಿಳಿದುಕೊಳ್ಳುವಂತಹ ಕುತೂಹಲ ನನಗಾಯ್ತು. ಕೇಳಿದಾಗ ಪರಮೇಶ್ವರ ಇದ್ದ ನಂದಿನಿಯಿಂದಲೇ ಇದು ಸಾಧ್ಯವಾಯಿತೆಂದು ಹೇಳಿದಾಗ ಅಂತಹ ಒಂದು ಅನರ್ಘರತ್ನ ಅರಸನ ವಶವಾಗಬೇಕೆಂದು ಪರಿಪರಿಯಿಂದ ಕೇಳಿದೆ. ನಂದಿನಿಯ ಬದಲಾಗಿ ಸಾವಿರಾರು ತುರಗಗಳನ್ನು ಗಜಗಳನ್ನು ಹೆಚ್ಚಾಕಿ ಆಳು ಕಾಳುಗಳನ್ನು ಕೊಡಲು ನಾನು ಸಿದ್ಧರಿದ್ದೇನೆ, ಒಂದು ನಂದಿನಿಯನ್ನು ಎಂದು ಕೇಳಿದಾಗ ನನ್ನನ್ನು ಮುಖಕ್ಕೆ ಪಾರಿಸುವಂತೆ ನಿರಾಕರಿಸಿಬಿಟ್ಟ. ಅರಸನಾದಂತ ನನ್ನ ಸ್ವಾಭಿಮಾನದ ಕಿಚ್ಚು ಕೆರಳಿ ಕೆಂಡಲಾಗಿ ಬಲಾತ್ಕರಿಸುವುದಕ್ಕೆ ಮನ ಮಾಡಿದೆ. ಅರಸನಾದವ ತನ್ನ ಬಲದಿಂದ ಯಾವುದನ್ನಾದರೂ ಸಂಪಾದಿಸಬೇಕು ಎಂಬುದು ಸತ್ಯವಚನವು ನನ್ನ ಮಕ್ಕಳನ್ನು ನನ್ನ ಜೊತೆಗೆ ಕರೆದುಕೊಂಡು ಬಂದಿದ್ದೆ. ತುರುವಿನ ಮೇಲೆ ಮನ ಮಾಡುವಾಗ ಎಳೆಯುವಾಗ ಅದರ ರೋಮಕೂಪದಿಂದ ಉಂಟಂತಹ ವಿಕಾರ ಸ್ವರ್ಗಗಳು ಲೇಖದಿಂದ ನನ್ನ ಸೇನೆ ಹಾನಿಯಾಗಿ ಹೋಯಿತು. ನನ್ನ ಕಣ್ಣ ಮುಂದೆ ನನ್ನ ಮಕ್ಕಳ ಸಾವನ್ನು ನೋಡುವಂತಹ ಸ್ಥಿತಿ ನನಗೆ ಬದುಕಿ ಬಂತು. ಇದಕ್ಕಿಂತ ಹೆಚ್ಚಿನ ನೋವು ನನಗೆ ಬೇಕೆ ಸ್ವಾಮಿ, ನನಗೆ ಏನು ಬೇಡ. ದಿಕ್ಕೆ ತೋಚದೆ ಬಳಲ್ತಾ ಇದ್ದೇನೆ. ನನ್ನ ಒಡನಲ್ಲಿ ಉರಿಯುತ್ತಿರುವಂತಹ ತಾಲಾಗ್ನಿಯನ್ನು ಯಾವ ರೀತಿಯಾಗಿ ತಣಿಸಲಿ ಅಯ್ಯೋ ಶಿವನೇ. Yeah.
ವಶಿಷ್ಠರಾಗಲೇಬೇಕು. ತನ್ನ ಮಕ್ಕಳನ್ನು ಕಳ್ಕೊಂಡವನು ನೀನು. ಈ ಸಂದರ್ಭದಲ್ಲಿ ಎಲ್ಲವನ್ನೂ ನೀನು ಕಳ್ಕೊಂಡಿದ್ದೀಯ. ನಿನ್ನವರಾದಂತಹ ವನಪಾಲಕರ ಕಷ್ಟಗಳನ್ನು ಪರಿಹಾರ ಮಾಡಬೇಕಾದ ನಿನ್ನ ಕರ್ತವ್ಯ ಆಗಬಹುದು. ಆದ್ರೆ ಆಮೇಲೆ ಬಂದದ್ದು ನೀನು ವಶಿಷ್ಠರ ಆಶ್ರಮಕ್ಕೆ ತಾನೆ. ಅಲ್ಲೇ ನೀನು ತಪ್ಪಿ ನಡೆದಿದ್ದೆ. ವಶಿಷ್ಠರು ಎಷ್ಟು ಒಳ್ಳೆಯವರು, ಒಬ್ಬನಲ್ಲಿ ಎಷ್ಟು ತಪ್ಪಿದ್ರು ಕೂಡ ಅದನ್ನು ಎತ್ತಿ ಹೇಳುವವರವರಲ್ಲ. ಅವರಲ್ಲಿ ಒಂದು ಒಳ್ಳೆಯ ಗುಣ ಇದ್ರೆ ಸಾಕು, ಅದನ್ನು ಎತ್ತಿ ಹೇಳುವವರವರು. ಅವರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವರು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಆದುದರಿಂದಲೇ ಹೇಳುತ್ತಾ ಇದ್ದೇನೆ, ಮಿಂಚೆ ಹೋದ ಕಾರ್ಯಕ್ಕೆ ಚಿಂತಿಸಬೇಡ ನೀನು, ಇನ್ನೂ ಅವಕಾಶ ಇದೆ. ಈಗಲೇ ಆ ಮುನಿಗಳ ಹತ್ತಿರಕ್ಕೆ ಹೋಗಿ ಅವರ 2 ಕಾಲನ್ನು ಹಿಡಿದು ನಾನು ಮಾಡಿದ್ದು ತಪ್ಪಾಯ್ತಂತ ಹೇಳು, ನಿನ್ನನ್ನು ಮಂದಿಸೇನೆಯ. ನಿಮ್ಮನ್ನು ಕಂಡಾಗ ಏನ ಸಿಟ್ಟು ಕೂಡ ಕರೆಯುತ್ತಾರೆ. ಆ ಬಡಾವಣೆ ಬಗ್ಗೆ ಒಡವೆ ಬದಿಯಾದಂತಹ ನಾನು ಕ್ಷಮೆಯನ್ನು ಬೇಡಿದೆ. ನನ್ನ ಮಕ್ಕಳು ಸತ್ತರೂ ಕೂಡ ಹಂಗೆಳೆದ ನಾನು ಇನ್ನೂ ಅವನಿಗೆ ಬಾಧ ಕೆರಗಬೇಕೆ, ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕೆ. ನನ್ನ ಜೀವನದಲ್ಲಿ ವಾಯು ಸಂಚಾರವಾಗುವವರೆಗೆ ಅವನನ್ನು ಲೆಕ್ಕಿಸಲಾರೆ. ಮುಯಿಗೆ ಮೇಲೆ ತಿಳಿಸ್ತೇನೆ. ಈ ಸೇಡನ್ನು ಹೇಗಾದ್ರು ಇನ್ನಲ್ಲ ನಾಳೆ ಆದ್ರು ಈರ್ಷನ ಮಕ್ಕಳ ಛಲ ಉಂಟು ನನಗೆ. ಛಲ ಇದೆ ನಿನಗೆ. ಛತ್ರಕುಲದಲ್ಲಿ ಜನಿಸಿದಂತ ನಿನ್ನಲ್ಲಿ ಛಲ ಇದೆ. ಎಷ್ಟು ಕಷ್ಟಪಟ್ಟರೂ ಕೂಡ ಖಂಡಿತವಾಗಿ ಅವರಲ್ಲಿ ಹೋರಾಟ ಮಾಡ್ತೇನೆ ಅನ್ನುವಂತ ಛಲ ಇದೆಯಲ್ಲ. ಎಂದಿಗಾದ್ರೂ ವಿರೋಧಿಗೆ ಶರಣಾಗುವ ಮಾತೇ ಇಲ್ಲ. ಸಂತೋಷವಾಯ್ತು. ಆದ್ರೆ ನಾನು ಯೋಚನೆ ಮಾಡುದು, ಒಬ್ಬರಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಅವರಲ್ಲಿ ಆಯುಧ ತಾನೇ ಬೇಕು. ಈ ಸಂದರ್ಭದಲ್ಲಿ ಎಲ್ಲವನ್ನೂ ನೀನು ಕಳ್ಕೊಂಡಿದ್ದಿ. ಎಲ್ಲವನ್ನು ಕಳ್ಕೊಂಡರೇನೆ ಮತ್ತೆ ಪಡೆದೇನೆಂಬಂತ ಭವಿಷ್ಯದ ಭರವಸೆ ಉಂಟು ತಾನೆ. ಪಡೆಯಬೇಕೆಂಬ ಆಸೆ ಇದ್ರೆ ಉಪಾಯ ನಾನು ಹೇಳಿಕೊಡ್ತೇನೆ. ಹೌದು ಸ್ವಾಮಿ, ನಿಮ್ಮ ಹೆಸರು? ಹೆಸರು ಮತ್ತೆ ಹೇಳ್ತೇನೆ. ಪಡೆಯುವ ವಿಧಾನ ಬೇಕು ತಾನೆ. ಕಡೆಯದಿಕ್ಕಿನ ಒಡೆಯನಾದ ಪರಮೇಶ್ವರನ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತ ಅಸ್ತ್ರವನ್ನು ನೀನು ಮೊದಲು ಪಡೆಯಬೇಕು. ಆಮೇಲೆ ಅವರಲ್ಲಿ ಹೋರಾಟ ಮಾಡು. ಈಗ ನನ್ನ ಹೆಸರು ಹೇಳ್ತೇನೆ. ವಾಮದೇವ ಅಂದ್ರೆ ನಾನೇ. ನೀವೆಲ್ಲ ಕೆಲಸ ಆದ ಬಳಿಕ ನಾನು ಮೊದಲು ಹೇಳುವುದಿಲ್ಲ. ಮಲ್ಲಿಕನು ಕೇಳುವಾಗ ಹೇಳು. ಹೌದಾ? ನಾನು ಮತ್ತೆ ಹೇಳು. ಸ್ವಾಮಿ, ನೀವು ನಿಮಗೆ ವಸಿಷ್ಠರಿಗೆ ಆಗುದಿಲ್ಲ. ನಾವೆಷ್ಟು ಒಳ್ಳೆಯದರಲ್ಲಿದ್ದೇವೆ ಅಂದ್ರೆ ಅವರ ಶಿಷ್ಯನೇ ನಾನು. ಅವರ ಆಶ್ರಮದಿಂದಲೇ ಬಂದದ್ದು ನಾನು. ಅವರೇ ಹೇಳಿ ಕಲಿಸಿದ್ದು ಅಲ್ಲ ನನ್ನಲ್ಲಿ. ನಂಬಬಹುದು. ಅಲ್ಲ ಏನಾದ್ರು ಅಂತೂ ಅಷ್ಟದೇವತೆಯ ಅಧಿದೇವತೆಯಾದಂತ ಆ ಪರಮೇಶ್ವರನ್ನು ಪ್ರಸನ್ನೀಕರಿಸಿದರೆ ರುದ್ರಮಂತ್ರ ಬೋಧಿಸ್ತೇನೆ. ಹೋಗು, ಶುಭವಾಗಿ ಒಳ್ಳೆಯದು.
ಅವಕಾಶವನ್ನು ಪ್ರಸನ್ನೀಕರಿಸುವುದಕ್ಕಾಗಿ ಸುಸ್ಥಳವನ್ನು ಹುಡುಕುತ್ತಾ ಬಂದವ. ಇದೇ ಸರಿಯಾದಂತಹ ಸ್ಥಳ. ತಪಸ್ವಿಗಳ ಚಾರಿತ್ರ್ಯಂತೆ ತಿಳಿದುಕೊಳ್ಳದಲ್ಲಿ ಬಿಂದು ಸುಖೀರ್ಭೂತನಾಗಿದ್ದೇನೆ. ಅಗ್ನಿಯಂತೆ ದಿಕ್ತಾಗಿ, ಆಕಾಶಂತೆ ಆಶುಭಾವಿಯಾಗಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆಂಬಂತಹ ಅಷ್ಟಾಂಗವನ್ನು ಪಡೆದು ಮೇಲೆ ಉಳಿದಿರುವಂತಹ ಚಂಡಭಾಸ್ಕರ 4 ದಿಕ್ಕುಗಳು ಅಗ್ನಿ ಹಾಕಿ ಪಂಚಾಗ್ನಿಗಳ ಮಧ್ಯೆ ತಪಸ್ಸನ್ನು ಆಚರಿಸ್ತೇನೆ. ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಜಯ ಜಯ ಗಿರಿಜಾವರ ಜಯ ವಿಷಮಾಚರಿ ಜಯ ಶಂಕರ ವೃಂದಾವನ ನಂದಿವಾಹನ ನಾಗಭೂಷಣ ಚಂದ್ರಶೇಖರ, ಓ ಗಂಗಾಧರನೇ, ಇದು ನಿನ್ನ ಭಕ್ತನಾದಂತಹ ಕೌಶಿಕ ಅನನ್ಯ ಭಕ್ತಿಯಿಂದ ನಿನ್ನನ್ನೇ ಸೇವಿಸ್ತಾ ಇದ್ದಾನೆ. ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ಆದ್ದರಿಂದ ನನ್ನ ತಪಸ್ಸಿಗೆ ಒಲಿದು ಬಾ ತಂದೆ, ಒಲಿದು ಬಾ. ಮಗನೇ ಕೌಶಿಕ, ಇದೋ ನಿನ್ನ ಭಕ್ತಿಗೆ ಮೆಚ್ಚಿ ಒಲಿದಿದ್ದೇನೆ. ಹೇಳು ಮಗನೇ. ಪರಮೇಶ್ವರ ನನಗೆ ಮುಕ್ತಿಯನ್ನು ಅನುಗ್ರಹಿಸು. ಬಿಡು ಭಯವ ಬಿಡು ಭಯವ ಮಗನೇ ಹೆದರಬೇಡ, ನೀನು ಸಾಯುವವನಲ್ಲ. ನಿನ್ನ ಮುಂದಕ್ಕೆ ಕಾರ್ಯವಾಗುವುದಕ್ಕೆ ಇದೆ. ಬದುಕಲು ಬೇಕಾದ ವರವನ್ನು ಕೇಳು. ಹಾ. ಪರಮೇಶ್ವರ, ಮುಕ್ತಿಯನ್ನಂತೂ ನೀನು ಗಮನಿಸಿದಿಲ್ಲ. ಪ್ರಪಂಚಕ್ಕೆ ನನ್ನಿಂದ ಕೊನೆಯಾಗಬೇಕು. ಈಗ ಬದುಕುವುದಕ್ಕೆ ಏನು ಬೇಕೆಂದು ಕೇಳುತ್ತೇವೆ. ಫಲಿತ ಶಕ್ತಿಯನ್ನು ಕೊಡು, ವಿಶೇಷವಾದಂತಹ ಅರ್ಥವನ್ನು ಅನುಗ್ರಹಿಸು. ಕೌಶಿಕ, ಅರಿತವನ ಬಿರವನ ರಸನೇ ಪಾಶುಮದ ಶರವು ಧುರಕಾಚರಿದಕೋ ಪಾಶುಮತ ಶರವು. ಇನ್ನಿರುವ ಮಂತ್ರಾಸ್ತ್ರಗಳು ನಾಳೆ ಹೃದಯದಿ ನಿನಗೆ ದೊರಕುವು. ಇನ್ನಿರುವ ಮಂತ್ರಾಸ್ತ್ರಗಳು
ಪಾಶುಪತಾಸ್ತ್ರವನ್ನು ನಿನಗೆ ಇಟ್ಟಿದ್ದೇನೆ. ಉಳಿದ ಅಸ್ತ್ರವನ್ನು ನಾಳಿನ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಶುದ್ಧಾಚಾರದಿಂದ ನನ್ನನ್ನು ಭಕ್ತಿಯಿಂದ ಪೂಜಿಸು. ಅಸ್ತ್ರಗಳೆಲ್ಲ ನಿನ್ನ ಬತ್ತಳಿಕೆಯನ್ನು ಬಂದು ಸೇರುತ್ತದೆ. ಹಾ ಹರಳಿಂದವನ್ನು ಪಡೆದು ಒಂದೇ ಮರು ದಿವಸ ಎಲ್ಲಾ ಅಸ್ತ್ರಗಳನ್ನ ಮೂಡಿಗೆಯನ್ನು ಸೇರ್ತದೆ ಎಂಬಂತಹ ಮಾತು ಸತ್ಯವಾಯಿತು. ಬಿಂದು ನಿಂತ ವಿಜಯವನ್ನು ತೀರಿಸಿದಾಗ ಎಲ್ಲಾ ದಾನಗಳನ್ನು ಸೇರಿತು. ಇನ್ನೇಕೆ ಆ ಬಡ ಋಷಿಗೆ ಎದುರಿಸಲು ಇದೆ ಒಂದೇ ಸಾಕು. ಆದ್ದರಿಂದ ನಾವು ಮುಕ್ತಿಯನ್ನು ಕೊಡಬೇಕಾಗಿದೆ. ಅಲ್ದಾಗ ಓದಿಯನ್ನು ಓಲೆಯನ್ನು ಬರೆದುಗೊಳಿಸಬೇಕು. ತುರು ಸಹಿತವಾಗಿ ನನಗೆ ಶರಣ ಇಲ್ಲದಿದ್ದರೆ ನಾನು ನೋಡಿಕೊಳ್ತೇನೆ ಎಂದು ಬರೆದಿದ್ದೇನೆ. ಓಲೆ ಅದು ಯಾಕೆ ಶರಣಧಾಮ ಕೇಳೋಗಿ ವನಿತೆದು ಸ್ವಪ್ನವನ್ನೇ ಚಿಂತಿಸಿ ವಶಿಷ್ಠರ ಪುಣ್ಯಾಶ್ರಮವಿದು. ಅರುಂಧತಿಯ ಅಂತ ನಾನು ಅವರ ಜೊತೆಯಾಗಿ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಸರ್ವ ಸಮರ್ಪಣ ಮನೋಭಾವದಿಂದ ಅವರ ಸೇವೆಯನ್ನು ಮಾಡಿದ ಕಾರಣದಿಂದಲೇ ಮಹಾಪತಿವತೆ ಎನ್ನುವ ಜಗತ್ತಿಗೆ ಪಾತ್ರರಾಗಿದ್ದೇನೆ. ಎಂದಿನಂತೆ ಇದು ಕೂಡ ಆಶ್ರಮದ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ನಿದ್ರಾದೇವಿಯ ಮಠದಲ್ಲಿ ಶರಣಾದವಳು ನಾನು. ಅದೇ ಹೊತ್ತಿಗೆ ನಾನು ಕಂಡಂತ ಕನಸು ಒಂದ ಎರಡ ಅದೆಷ್ಟೋ ಕನಸುಗಳು ನನ್ನ ಮನಪಟದಲ್ಲಿ ಹಾದು ಹೋದವಲ್ಲ. ಯಾಕಿರಬಹುದು? ಇದು ನಡೆಸುವಾಗ ಹೆದರಿಕೆ ಆಗುತ್ತಾ ಉಂಟು. ಯಾಕೆ ಈ ಹಿಂದೆ ಇಂಥ ಕನಸನ್ನು ಕಂಡವಳು ನಾನು. ಅದೇ ಹೊತ್ತಿಗೆ ಕೌಶಂಬಿ ಅರಸ ಅಂತ ಕೌಶಿಕ ಬಂದು ಈ ಆಶ್ರಮದಲ್ಲಿ ಮಾಡಬಾರದ ರಕ್ತಾಂತವನ್ನೆಲ್ಲ ಮಾಡಿ ಹೋದ. ಹಾಗಾದ್ರೆ ಇನ್ನೇನಾದ್ರೂ ಅಂತ ಸಂಭವಗಳು ಸಂಭವಿಸಕ್ಕಿದೆಯೇ? ಯಾಕೋ ಏನೋ ಏನಂತ ಗೊತ್ತಿಲ್ಲ. ಅದೇನು ಆಶ್ಚರ್ಯವಾಗ್ತಾ ಇದೆ. ನನ್ನ ಕನಸಿನ ಬಗ್ಗೆ ಕಲ್ಪಿಸ್ತಾ ಇರುವಾಗಲೇ ಬಾಣದ ಮುಖಿನ ಓಲಿಯೊಂದು ನಮ್ಮ ಆಶ್ರಮದ ಒಳಗೇ ಬಂದು ಬಿತ್ತಲ್ಲ.
ಅದನ್ನು ತೆಗೆದು ನೋಡ್ತಾ ಇದ್ದೇನೆ. ಇದು ಅವನೇ ಬರೆದಂತ ಲೇಖನ, ಆ ಕೌಶಿಕರೇ ಬರೆದಂತ ಲೇಖನ. ಒಳ್ಳೆ ಮಾತಿನಿಂದ ಆ ದೇನುವನ್ನು ಬಿಟ್ಟುಕೊಡಿ, ಇಲ್ಲದಿದ್ದರೆ ಆಶ್ರಮವನ್ನೇ ಬಿಟ್ಟುಬಿಡುತ್ತೇನೆ. ತಿಳಿದು ಯುಕ್ತಿಯ ನಾಥಲಿಂಗದ ಬೇಡೆಯ ಶ್ರಮ ಅಪಾತರಿಗೆ ಪಾಪ ಬರದಂತೆ ತಿಳಿದುದಕ್ಕೆಂದು ದಂಡದಿ ಪ್ರಾರ್ಥಿಸಿದನು. ಏನು ಮಾಡಲಿ ನಾನು? ಈ ಪತ್ರ ಓದಾಕ್ಷಣ ಹೆದರಿಕೆಯನ್ನು ನನ್ನ ಮನಸ್ಸಲ್ಲಿ ಮಾಡುತ್ತಾ ಉಂಟು. ಏನು ಮಾಡಲಿ? ಈ ಆಶ್ರಮದ ರಕ್ಷಣೆ ಆಗಲೇಬೇಕು. ನನ್ನ ದೇವರು ಕೂಡ ಈ ಹೊತ್ತಿನಲ್ಲಿಲ್ಲ. ಹಾಗಾದ್ರೆ ಏನು ಮಾಡೋಣ? ಆಶ್ರಮ ಯಾವಾಗಲೂ ಅಪವಿತ್ರವಾಗಬಾರದು. ಇದೆಲ್ಲ ಬ್ರಹ್ಮದಂಡ. ಈ ಬ್ರಹ್ಮದಂಡವನ್ನೇ ಇಲ್ಲಿ ಸ್ಥಾಪಿಸಿ ಹೋಗುತ್ತೇನಂತೆ. ಈ ಆಶ್ರಮದ ರಕ್ಷಣೆ ಹೇಗೆ ನಿನಗೆ? ಏನಾಶ್ಚರ್ಯವಿದು! ಬಾಣನ ಮುಖೇನವಾಗಿ ಬರೆದ ಲೇಖನವನ್ನು ಕಂಡು ವಸಿಷ್ಠ ನಡುಗಿ ಗುರು ಸಹಿತವಾಗಿ ನನಗೆ ಎರಗುತ್ತಾರೆ ಎಂಬಂತ ನಿರೀಕ್ಷೆಯಲ್ಲಿ ನಾನಿದ್ದರೆ ಎಲ್ಲ ಸುಳ್ಳಾಗಿ ಹೋಯಿತು. ಆ ಬಡ ಜೋಗಿಗೆ ತಾನಪ್ಪ ತಪಸ್ವಿ ಎಂಬಂತ ಪಿತ್ತ ನೆತ್ತಗೆ ಹೋಯಿತು. ಆದ್ದರಿಂದ ಇಷ್ಟಕ್ಕೆ ಬಿಡಬಾರದು. ಅದಕ್ಕಾಗಿ ಆಶ್ರಮದವರೆಗೆ ಬಂದಿದ್ದೇನೆ. ಇಲ್ಲಿ ಏನೂ ಕಾಣಿಸುವುದಿಲ್ಲ. ಅದಕ್ಕಾಗಿ ಸುಮ್ಮನಿರಬಾರದು. ಇದಂತ ಇವನ ಆಶ್ರಮವನ್ನೇ ದಗದಗನೆ ಉರಿಯುವಂತೆ ಮಾಡಬೇಕು. ಅದಕ್ಕಾಗಿ ನನ್ನಲ್ಲಿರುವಂತ ಅಜ್ಞಾಸವನ್ನು ಅತ್ಯಾಸವು ಏನು ಪ್ರಯೋಜನವಾಗಿಲ್ಲ. ಇನ್ನೇನು ಈತನ ಆಶ್ರಮವನ್ನೇ ಅಂಬರಕ್ಕೆ ಹಾರಿಸುವುದಕ್ಕಾಗಿ ಇದ ಮಾರ್ದಾಸವನ್ನು ಯಾವ ಪ್ರಯೋಜನವನ್ನೇ ಕೊಡಲಿಲ್ಲ. ಇನ್ನೇನು ಒಳ್ಳೆಸವನ್ನು ಬಿಟ್ಟು ಜಲಮಯ ಮಾಡಿ ಇವನ ಆಶ್ರಮವನ್ನೇ ಮುಳುಗಿಸ್ತೇನೆ.
ಆಜ್ಞೆಯಾಗಿದೆ, ನಿನ್ನ ಜಾಗವನ್ನು ಸೇರಿ. ಓಮದೇವರೇ, ನಿಮ್ಮ ನಿರ್ದೇಶನಂತೆ ಆ ಪರಮೇಶ್ವರನ್ನೇ ಪ್ರತ್ಯಕ್ಷೀಕರಿಸಿ ಅಸ್ತ್ರದೇವತೆ ಆದಂತಹ ಹದ್ದಿನಿಂದ ಬೇಕಾದಂತಹ ಅಸ್ತ್ರಗಳ ಸಂಪಾದನೆ ಮಾಡಿದೆ. ಈ ಅಸ್ತ್ರಗಳ ಮುಖೇನವಾಗಿ ಆ ಬಣಜೋಗಿಯಾದಂತಹ ವಸಿಷ್ಠನ ಗರ್ವವನ್ನೇ ಅಪಹರಿಸುತ್ತೇನೆಂಬಂತಹ ಆ ನಿಷ್ಠೆಯಿಂದ ಬಂದರೆ ಇಲ್ಲಿ ನಡೆದಿದ್ದೇನು? ನಾನು ಬಿಟ್ಟಂತ ಅಭ್ಯಾಸ ಅದರಿಂದ ಯಾವ ಬೆಂಕಿಯೂ ಬರಲಿಲ್ಲ. ಕಾರಣ ಅವನ ಆಶ್ರಮದಲ್ಲಿದ್ದಂತಹ ದಂಡಕ್ಕೆ ಹಾಕಿದಾಗ ನನ್ನ ಅಭ್ಯಾಸವು ದಂಡವಾಗಿ ಹೋಯಿತು. ಇನ್ನೇನು ಮರುತಾಶ್ರದಿಂದ ಅದನ್ನು ಆಶ್ರಮವನ್ನೇ ಕಬಳಿಸುತ್ತೇನೆ ಎಂದು ಮನಮಾಡಿ ವಾಯಸ್ಸವನ್ನು ಬಿಟ್ಟರೆ ಅದು ಹೋಯಿತು. ಇನ್ನೇನು ವರುಣಾಶ್ರಮವನ್ನು ಬಿಟ್ಟು ಪ್ರಪಂಚವನ್ನೇ ಜಲಮಯ ಮಾಡಿ ಈ ಆಶ್ರವನ್ನೇ ಮುಳುಗಿಸ್ತೇನೆ ಎಂದು ಮನಮಟ್ಟು ವರುಣಾಶ್ರಮ ಬಿಟ್ರೆ ಯಾವ ಪ್ರಯೋಜನ ಆಗಿಲ್ಲ. ಹಾಗಾದ್ರೆ ಏನು? ನಾನು ಪಡೆದಂತಹ ಅಮೂಲ್ಯವಾದಂತಹ ಮಹಾಸ್ತ್ರವೆಲ್ಲವೂ ಬಡಜೋಗಿಯ ವಿರೋಧವನ್ನು ಕಟ್ಟಿಕೊಂಡು ಎಲ್ಲ ವ್ಯರ್ಥವಾಗಿ ಹೋಯಿತು. ನಾನೆನಿಸುವುದೇನೆ ಇಪ್ಪರಂ ಕ್ಷತ್ರಿಯ ಬಲ ಮಾತ್ರ. ಲೋಕದಲ್ಲಿ ಎಲ್ಲರ ಬಲಕ್ಕಿಂತಲೂ ಕ್ಷತ್ರಿಯ ಬಲ ಏಳಧಿಕಂ ಜಾತ ಧರ್ಮಗಳು ಉಳಿದ ಧರ್ಮಗಳು ಇಡುತ್ತದೆ. ಗಜದ ಹೆಜ್ಜೆಗಳು ಉಳಿದ ಪ್ರಾಣಿಗಳ ಹೆಜ್ಜೆ ಅಡಗುವಂತೆ. ಆದ್ರೆ ಬ್ರಹ್ಮದಂಡದ ಮಹಿಮೆ ಇಷ್ಟೊಂದು ಇದೆ ಅಂತ ಗೊತ್ತಾಗಲಿಲ್ಲ. ಈಗಲೂ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ದಿಕ್ಬಲಂ ಛತ್ರತೇಜವಲಂ ಬ್ರಹ್ಮತೇಜೋ ಬ್ರಹ್ಮಬಲಂ. ಹಾಗಾದ್ರೆ ಬ್ರಹ್ಮತೇಜದ ಮುಂದೆ ಕ್ಷತ್ರಿಯರ ಯಾವ ಬಲವೂ ಕೂಡ ವ್ಯರ್ಥವೆಂಬಂತ ಪರಮ ಸತ್ಯ ನನ್ನ ಅಂತರಂಗಕ್ಕೆ ಅರ್ಥವಾಯಿತು. ಇನ್ನೇನು ಮಾಡಲಿ? ಇನ್ನಾದ್ರೂ ಬಿಡಯ್ಯ ಚಾಲನೆ. ವಾಮದೇವರು ಬೇಡ ಬಿಡು ನಿನ್ನ ಖೇದವ, ಆ ಮುನಿಗೆ ರಕ್ಷಿಸುವ ನೀ ಮಗ ಒಳಗಡೆ ಬ್ರಹ್ಮಚರ್ಯ ನೀ ಮಗ ಬ್ರಾಹ್ಮಣ ಅಯ್ಯ ರಾಜ, ಓಮದೇವನೇ, ಕಣ್ಣಿಯನ್ನು ಸರಿಸಬೇಡ. ಈಗಲಾದರೂ ನಿನ್ಗೆ ಅರ್ಥವಾಗುತ್ತಾ ಇದೆ ತಾನೆ. ವಸಿಷ್ಠರು ಧರಿಸುವಂತಹ ಆ ಬ್ರಹ್ಮದಂಡಕ್ಕೆ ಶಕ್ತಿ ಇರುವಾಗ ಇನ್ನು ಅವರ ಮಹಿಮೆ ಎಷ್ಟಿರಬೇಕು ಅನ್ನೋದರ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು. ಅಹಂಕಾರ ಎನ್ನುವುದು ಸರ್ವನಾಶಕ ಕಾರಣವಾಗ್ತದೆ ಅನ್ನೋದು ಈಗಲಾದ್ರೂ ನಿನ್ಗೆ ಅರ್ಥವಾಯ್ತಲ್ಲ. ನನ್ನದು ಅಹಂಕಾರವಲ್ಲ, ಸ್ವಾಭಿಮಾನ. ಏನೇ ಆಗಿರ್ಲಿ, ಇನ್ನೂ ಅವಕಾಶ ಇದೆ. ಏನು ತಡ ಮಾಡಬೇಡ. ಕ್ಷಣ ಮಾತ್ರದಲ್ಲಿ ಹೋಗಿ ಮುನಿಗಳ ಕಾಲನ್ನು ಹಿಡಿದು ನಿನಗೆ ಬದುಕುವುದಕ್ಕೆ ಅವಕಾಶ ಅವರು ಮಾಡಿಕೊಡ್ತಾರಯ್ಯ.
ಇಷ್ಟರಿಗೆ ಮಾಡಿದ ಪ್ರಯತ್ನ ಏನಾಯ್ತು? ಆ, ಸುರಾಪಿಗೆ ಎಣಸು ಎಲ್ಲವನ್ನೂ ಕಳಕೊಂಡವ ನಾನು. ಆ, ಸತ್ತಂತ ನನ್ನ 5 ಮಕ್ಕಳನ್ನು ಈಗಲೂ ಎನಿಸಿ ಆ, ನೆನಪು ಮಾಡಿ ಕೊರಗುತ್ತಾ ಇದ್ದೇನೆ, ಕರಗುತ್ತಾ ಇದ್ದೇನೆ. ಆ, ಒಂದು ವೇಳೆ ಆ ಬಡವನಿಗೆ ನಾನು ಶರಣಾದರೆ ಆ, ನನ್ನ ಮಕ್ಕಳು ಬದುಕಿ ಬಂದಾರ, ಬರ್ಲಿಕ್ಕೆ ನನಗಾದಂತ ಅಪಮಾನ ಹೋದಿತ, ಆ, ನನಗೆ ತಟ್ಟಿದಂತ ಕಳಂಕ ದೂರವಾಗುವುದಕ್ಕೆ ಸಾಧ್ಯವಿಲ್ಲ. ಹ್ಮ್. ಆದುದರಿಂದ ಆ. ಪ್ರಾಣವಿರುವವರೆಗೆ ಆ, ಆ ವಸಿಷ್ಠನಲ್ಲಿ ಸೆಣಸಾಡುತ್ತೇನೆ, ಮೊಯ್ಯಿಗೆ ಮೀನು ತೀರಿಸುತ್ತೇನೆ. ಹೌದಾ? ಯಾವ ಕಾಲದಲ್ಲೂ ಕೂಡ ನನ್ನ ತಲೆಯನ್ನು ಕಡಿದರೂ ಕೂಡ ಆ. ಆತನ ಪಾದಕ್ಕೆ ಬೀಳಬಾರದು. ಭಲೆ ಶರಣಾಗಲಾರೆ, ಶರಣಾಗಲಾರೆ. ಸಂತೋಷವಾಯ್ತಯ್ಯ. ಎಲ್ಲವನ್ನು ಕಳ್ಕೊಂಡರು ಕೂಡ ಇನ್ನೂ ಸಾಧಿಸ್ತೇನೆ ಅನ್ನುವ ನನಗೆ ಹಾಗಿದ್ರೆ ಒಂದು ವಿಚಾರ, ಏನು ನೀನು ಈ ರೀತಿಯಲ್ಲಿದ್ರೆ ಅವರಲ್ಲಿ ಹೋರಾಟ ಮಾಡ್ಲಿಕ್ಕೆ ಆಗುವುದಿಲ್ಲ. ಇನ್ನೊಂದು ದಾರಿ ಉಂಟು ಹಾಗಾದ್ರೆ. ನೀನು ಬ್ರಾಹ್ಮಣನಾಗ್ಬೇಕು, ಅದರಲ್ಲೂ ಕೂಡ ಮಹಾಬ್ರಾಹ್ಮಣನಾಗ್ಬೇಕಯ್ಯ. ಸ್ವಾಮಿ, ಓ, ನೀವು ನನಗೆ ಅಪಹಾಸ್ಯ ಮಾಡಿದ. ಹಾಸ್ಯ ಮಾಡುವ ವಿಚಾರವೇ ಅಲ್ಲ ಇದು. ಕ್ಷತ್ರಿಯನಾಗಿ ಹುಟ್ಟಿದಂತಹ ನಾನು ಆ, ಬ್ರಾಹ್ಮಣನಾಗುವುದಕ್ಕೆ ಸಾಧ್ಯ ಉಂಟು. ಯಾಕೆ ಆಗುವುದಕ್ಕೆ ಸಾಧ್ಯವಿಲ್ವಾ? ಕರ್ಮ ಪ್ರಪಂಚದಲ್ಲಿ ಕಶ್ಯಪಂಬರಿಗೆ ಹುಟ್ಟಿದಂತ ಪುರಂದರ ಸಾಧಿಸಿದ್ರೆ ಜೀವನವು ದೇವನಾಗಬಲ್ಲ ಎನ್ನುವಂತ ವಿಚಾರವನ್ನು ಲೋಕಮುಖಕ್ಕೆ ತೋರಿಸಿಕೊಳ್ಳಿಲ್ವಾ? ಜನ್ಮನಾಜಾಯತು ಜಂತು ಹೌದು, ಕರ್ಮನ ದ್ವಿಜೋಚ್ಯತೆ. ಸರಿಯಪ್ಪ. ಹಾಗಾದ್ರೆ ಹುಟ್ಟುವಾಗ ಪ್ರತಿಯೊಂದು ಜೀವಿ ಕೂಡ ಜಂತುವಾದರೂ ಕೂಡ ಅವರು ಮಾಡುವಂತಹ ಕರ್ಮದಿಂದ ಆ. ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಬಹುದು. ನಿನಗೆ ಬೇಕಾದಷ್ಟು ಛಲ ಉಂಟು, ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ. ಸ್ವಾಮಿ, ಓ, ಕೇವಲ ನಾನು ಬ್ರಹ್ಮರ್ಷಿ ಆಗ್ಬೇಕು, ಬ್ರಾಹ್ಮಣನಾಗ್ಬೇಕೆಂದು ಮನ ಮಾಡಿದೆ, ನನ್ನಿಂದ ಆಗಿಲ್ಲ. ಆಗದೆ ಏನಾಗ್ಲಿಕ್ಕೆ ಅದು ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಬೇಕಾದ್ರೆ ನೀವೊಂದು ನಿಮ್ಮ ಸಹಾಯ ಹಸ್ತಬೇಕಲ್ಲ. ನನ್ನದು ಉಂಟೆ, ಆ. ನಿನ್ನನ್ನು ಉದ್ಧಾರ ಮಾಡ್ಬೇಕೆಂಬುದೇ ನನ್ನ ಆಸೆ. ನಿಮ್ಮ ಸಂಕಲ್ಪ. ಲೋಕಮುಖದಲ್ಲಿ ಶ್ರೇಷ್ಠ ವ್ಯಕ್ತಿ ಆಗಬೇಕು ನೀನು. ಸ್ವಾಮಿ, ಓ, ನಿಮ್ಮ ಬಗ್ಗೆ ಅಪೂರ್ವವಾದಂತಹ ಗೌರವ ನಮಗೆ. ಇದು ನಿಮ್ಮ ನುಡಿ ಆ. ಯಾವ ಕಾರಣಕ್ಕೂ ಸಭೆಯಾಗುವುದಕ್ಕೆ ಸಾಧ್ಯವಿಲ್ಲ. ಹ್ಮ್. ಮಹಾಬ್ರಾಹ್ಮಣ ಆಗ್ಬೇಕೆಂಬಂತ ನಿಮ್ಮ ನಾಲಿಗೆಯಿಂದ ಬಂದಂತಹ ಮಾತು ಆ. ಪ್ರಪಂಚ ಮುಖದಲ್ಲಿ ಸತ್ಯವಾಗುತ್ತದೆ ಎಂಬಂತ ಪೂರ್ಣ ಭರವಸೆ ಉಂಟು. ಹೌದು ತಾನೇ? ಆ. ಇದು ಬ್ರಹ್ಮ ಗಾಯತ್ರಿ ಮಂತ್ರವನ್ನು ನಿನಗೆ ಬೋಧಿಸಿದೆ. ಗುರುವೇ, ಗುರುವೇ, ಗುರುಪ್ಯೋ ಗುರುದೈವ ನಿನಗೆ ಮುಂದಿ ಛಲವ ಸತಿಯೊಡನೆ ಮನ್ನುತ್ತರ ದಿಸೆಯ ಗುರು ಸಾಕ್ಷಾತ್ ಪರಬ್ರಹ್ಮ. ಇದು ನಾನು ಕಲಿತಂತಹ ಪಾಠ. ಹಾಗಾದ್ರೆ ಜೀವನದಲ್ಲಿ ಗುರುವಾದ ತನ್ನ ಶಿಷ್ಯನ ಉದ್ಧಾರಕ್ಕಾಗಿ ಪ್ರತಿಯೊಂದು ಕ್ಷಣವನ್ನು ವ್ಯಯ ಮಾಡ್ತಾನಂತೆ. ಅವನು ಕಲಿತಂತಹ ಕೆಲಸಗಳ ವಿದ್ಯೆಯನ್ನು ದಾರಿಯೇರುತ್ತಾನೆ. ಸ್ವಾಮಿ, ಗುರು ಎಂಬಂತಹ ಶಬ್ದಕ್ಕೆ ಗುರುತರವಾದಂತಹ ಅರ್ಥ ಉಂಟು. ಅಜ್ಞಾನವೆಂಬಂತಹ ಕತ್ತಲೆಯನ್ನು ಹೋಗಲಾಡಿಸುವ ಜ್ಞಾನಜ್ಯೋತಿಯಲ್ಲಿ ಕಾರೋ ಅಂಧಕಾರಸ್ಯ ಕಾರೋ ನಿರ್ನಾಮಕ. ಹಾಗಾದ್ರೆ ನನಗೆ ಕವಿದಂತ ಅಂಧಕಾರವನ್ನು ದೂರೀಕರಿಸಿ ಕ್ಷತ್ರಿಯನಾದಂತಹ ನನ್ನಲ್ಲಿ ಬ್ರಾಹ್ಮಣ್ಯವನ್ನು ತುಂಬಿಸುವುದಕ್ಕೆ ಮೂಲ ಪ್ರೇರೇಪಣೆ ಕಾರಣೀಭೂತರು ನೀವು. ಅದೆಷ್ಟೋ ಮಂದಿ ಗುರುಗಳಿದ್ದಾರೆ, ಚಿತ್ತಾಪಹಾರಗಳು, ಪಿತ್ತಾಪಹಾರಗಳು, ಚಿತ್ತಾಪ ಪರಿಹಾರಕರಾದಂತಹ ಗುರು. ನೀವು ಹಾಗಲ್ಲ ಸ್ವಾಮಿ, ಚಿತ್ತಾಪ ಪರಿಹಾರಕರಾದ ಗುರು, ಘೋರವಾದಂತಹ ಇನ್ನು ಈ ದುಃಖವನ್ನು ಯಾವ ಕಾರಣದಲ್ಲೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಎಂಬಂತ ಶೋಕ ಸಾಗರಲ್ಲಿ ಮುಳುಗಿದಂತ ನನ್ನನ್ನು ಎತ್ತಿ ಆಧರಿಸಿದವರು. ಸರಿ, ನೀವು ಆದಿ ನಿಜವಾಗಿ ನನ್ನ ಬದುಕಿಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸಿದ ಗುರು ನೀವು. ಒಬ್ಬನ ಜೀವನ ಉನ್ನತವಾದಂತಹ ಪಥದತ್ತೆ ಸಾಗುವಡೆ ಎರಡು ಮುಖ್ಯ ಗುರಿ ಉಂಟು. ಒಂದು ಸರಿಯಾದಂತಹ ಗುರಿ, ಮತ್ತೊಂದು ಅರ್ಥಪೂರ್ಣವಾದಂತಹ ಗುರು. ಹರ ಮುನಿದರೆ ಗುರು ಕಾಯುವ, ಸರಿ, ಗುರು ಮುನಿದರೆ ಹರ ಕಾಯುವುದಿಲ್ಲ. ಯಾಕೆ? ಗುರು ಸರ್ವಶ್ರೇಷ್ಠವಾಗ್ತಾನೆ. ಗುರುಮುಖೇನವಾದ
ಗುರುಮುಖೇನವಾಗಿ ಕಲಿತಂತಹ ವಿದ್ಯೆ ಯಾವ ಕಾರಣದಲ್ಲೂ ಕೃಷಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬಂತಹ ಪರಮ ಸತ್ಯವನ್ನು ನಾನು ಅರಿತುಕೊಂಡಿದ್ದೇನೆ. ಸ್ವಾಮಿ, ಕಲ್ಲಿನ ಮೂರ್ತಿಯೊಂದು ಮಂತ್ರ ಆವಾಹನೆ ಮಾಡುವಾಗ ಅದರಲ್ಲಿ ಯಾವ ರೀತಿಯಾಗಿ ದೇವತ್ವವು ಪ್ರಾಪ್ತಿಯಾಗುತ್ತದೆ, ಅದೇ ರೀತಿ ಕಲ್ಲಿನಂತಿರುವಂತಹ ನನ್ನಲ್ಲಿ ಮಂತ್ರವನ್ನು ಬೋಧಿಸಿ ಮುಂದೆ ಪ್ರಪಂಚ ಮುಖಕ್ಕೆ ನಾನೊಬ್ಬ ಯಾರೆಂಬುದು ತೋರಿಸಿಕೊಟ್ಟುಕೊಳ್ಳಿ. ಇದು ಇಷ್ಟು ಸಾಕಾಗುತ್ತದೆ ಸ್ವಾಮಿ. ಮತ್ತೇನು ನಿಮ್ಮ ತಂಡ ಪ್ರಣಾಮ ಆಗ್ಲಿ, ಇನ್ನಾದ್ರೂ ಒಳ್ಳೇದಾಗು. ಸಕಾಲವನ್ನು ತೊರೆಯುತ್ತೇನೆ. ಆಗಲಿ ಹೋಗಿ ಬಾ. ಇನ್ನು ಏನು ಸಕಲ ಸಂಪತ್ತನ್ನೆಲ್ಲ ದಾನ ಧರ್ಮ ಮಾಡ್ತೇನೆ. ಯಾವ ಪದವಿಯೂ ಬೇಡ ನನಗೆ. ಒಂದೇ ಒಂದು ಗುರಿ, ನಾನು ಬ್ರಹ್ಮಋಷಿ ಆಗಬೇಕು. ಬ್ರಹ್ಮಋಷಿ ಆಗಬೇಕು. ಯಾವ ಆಸೆಗೂ ನಾನು ಸಿಲುಕಬಾರದು. ಆಸೆಯೇ ದುಃಖಕ್ಕೆ ಮೂಲ, ದುಃಖಕ್ಕೆ ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ನಾವು ಕಿನ್ನಿಗೋಳಿ ಬಟ್ಟಗುಡಿಯಲ್ಲಿ ಶ್ರೀಮತಿ ಕೂಸು ಪಂಚು ಶೆಟ್ಟಿಗಾರು ಮತ್ತು ಮಕ್ಕಳ ಭಕ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 9ನೇ ತಾರೀಕಿನಂದು ಮಂಗಳೂರು ಕೊಡಿಕಲ್ನಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 10ನೇ ತಾರೀಕಿನಂದು ಇದೇ ರಂಗಮಂಟಪದಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 12ನೇ ತಾರೀಕಿನಂದು ಮೂಡುಬಿದಿರೆ ಮಹಾವೀರ ಕಾಲೇಜ್ ಮೈದಾನದ ಬಳಿ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 16ನೇ ತಾರೀಕಿನಂದು ಬಂಟ್ವಾಳ ಮಾರ್ನ ಬೈಲಿನಲ್ಲಿ ಸಹಸ್ರ ಕವಚ ಮೋಕ್ಷ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 14ನೇ ತಾರೀಕಿನಂದು ಬಂಟ್ವಾಳ ಬುಂಡಾಲದಲ್ಲಿ ಭಸ್ಮಾಸುರ ಮೋಹಿನಿ ಮತ್ತು ಶಿವಪ್ರಭಾ ಪರಿಣಯ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ಗೆಲ್ಕೆ. ಅಯೋಧ್ಯೆಯಾರಂಭ ಹಾಗೆ ಕಳಿಸಿ ನಾಗೇಶ್ವರಿ ವಿಚಾರ ಹೇಳುವುದಕ್ಕೆ ಬಹಳಷ್ಟು ಮಂತ್ರಿಯವರು ನೀವೇ ಪರಿಪಾಲಿಸಬೇಕು ಸ್ವಾಮಿ. ನಿನ್ನ ಅನುಗ್ರಹ ಇರುವಂತಹ ರಕ್ಷಣಾ ಕವಚ ಸದಾ ಕೂಡ
ಈ ತ್ರಿಶಂಕುವಿನ ಮೇಲೆ ಇರಲಿ ಎನ್ನುವ ಹಾಗೆ ಅನುದಿನವೂ ಆಶಿಸುತ್ತಾ ಬಂದವನಿದ್ದೇನೆ. ಹೇಳುವುದಕ್ಕೆ ಅಯೋಧ್ಯೆಯ ಅರಸ ಆರಂಭದಲ್ಲಿ ಸತ್ಯವ್ರತ ಎನ್ನುವಂತಹ ನಾಮಧೇಯ ನನ್ನ ಪಾಲಿಗಿತ್ತು. ಕಾಲಾಂತರದಲ್ಲಿ ತ್ರಿಶಂಕು ಹೀಗೆ ಬದಲಾಗಿ ಹೋಯಿತಲ್ಲ, ಕಾರಣ ಬಹಳಷ್ಟು ಉಂಟು. ನನ್ನ ಪಾಲಿಗೆ ಬಂದಂತಹ ಶಂಕೆ, ಆ ಶಂಕೆಯಿಂದಲಾಗಿ ಹೆಸರು. ಯಾವ ಶಂಕೆ? 3 ಶಂಕೆ ನನ್ನನ್ನು ಆವರಿಸಿಕೊಂಡಿದ್ದು ನೋಡಿ. ಯಾವುದೆಲ್ಲ? ಒಂದು, ಗೋವಿನ ಮಾಂಸವನ್ನು ಸಂಸ್ಕರಿಸದೆ ತಿಂದದ್ದು. ಮಾಂಸ ತಿನ್ನಬಾರದು ಎನ್ನುವಂತ ನಿಯಮ ಇಲ್ಲ, ಆದ್ರೂ ಕೂಡ ತಿನ್ನುವುದನ್ನು ತಿನ್ನುವ ರೀತಿಯಲ್ಲಿ ತಿನ್ನಬೇಕು. ಸಂಸ್ಕರಿಸದೆ ತಿಂದಂತಹ ಆ ಗೋವಿನ ಮಾಂಸದಿಂದಲಾಗಿ ಒಂದು ಶಂಕೆ ನನ್ನ ಪಾಲಿಗಾಯಿತು. ಆಮೇಲೆ ಎರಡನೆಯದ್ದು, ಇನ್ನೊಬ್ಬರಿಗೆ ನಿಶ್ಚಯವಾದಂತಹ ಒಂದು ಹುಡುಗಿಯನ್ನು ನಾನು ಅಪಹರಿಸಿಕೊಂಡು ಬಂದೆ. ಹಾಗಾಗಿ ಮತ್ತೊಂದು ಸೇರಿತು. ಇಷ್ಟ ಆಗುವಾಗ ನಮ್ಮ ತಂದೆಯವರಂತಹ ನಿಬಂಧನ ಮಹಾರಾಜರಿಗೆ ಸ್ವಲ್ಪ ಬೇಸರ ಆಯಿತು. ಅಲ್ಲಿಗೆ ಸೇರಿಕೊಂಡಿತು ನೋಡಿ, 3ನೇಯಾದಂತ ಶಂಕೆ. ಹಾಗಾಗಿ ಹೊಸ ನಾಮಧೇಯ ನನ್ನ ಪಾಲಿಗೆ ತ್ರಿಶಂಕು ಈಗ ಪ್ರಚಾರದಲ್ಲಿ ಉಂಟು. ಆದ್ರೂ ಕೂಡ ಅಯೋಧ್ಯೆಯಲ್ಲಿ ಹುಟ್ಟಿದಂತ ಅದೆಷ್ಟೋ ಮಂದಿ ವೀರಾದಿ ವೀರರು ಕೀರ್ತಿ ಎನ್ನುವಂತ ಗೋಪುರಕ್ಕೆ ಕಲಶ ಸದೃಶರಾಗಿ ಮೆರೆದವರಿದ್ದಾರೆ. ಹೆಚ್ಚೇಕೆ ಭಗೀರಥನ ಪ್ರಯತ್ನವನ್ನು ನೆನಪು ಮಾಡಿದ್ರೆ ಸಾಕಾಗ್ತದೆ. ಪ್ರಯತ್ನದಲ್ಲಿ ಭಗೀರಥ ಅಂತ ಹೇಳಿದ್ರು, ಸಾಧನೆಗೆ ಸಗರ ಅಂತ ಹೇಳಿದ್ರು, ದಾನದಲ್ಲಿ ಶಿಬಿ ಅಂತ ಹೇಳಿದ್ರು. ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಅವರ ಪರಂಪರೆಯಲ್ಲಿ ಹುಟ್ಟಿಕೊಂಡಂತಹ ನಾನು ಇನ್ನಷ್ಟು ಎತ್ತರವಾಗಿ ಏರಬೇಕು ಎನ್ನುವಂತಹ ಮನಸ್ಸನ್ನು ಮಾಡಿದೆ. ಏನು ಮಾಡುವಂತ ಆಲೋಚನೆ ಮಾಡುವಾಗ ನನ್ನ ನೆನಪಿಗೆ ಬಂದದ್ದು ಬೇರೆ ಯಾವುದಲ್ಲ, ಜನರ ಅಭ್ಯುದಯವನ್ನೇ ಬಯಸಿದಂತ ನಾನು ಇಂದ್ರ ಪದವಿಯನ್ನು ಬಯಸಿದೆ. ಕೇವಲ ಬಯಸಿದ್ರೆ ಸಾಕಾಗ್ತದ? ಆ ಪದವಿಗೆ ಬೇಕಾದಂತ ಯಾವುದೆಲ್ಲ ವ್ಯವಸ್ಥೆ ಉಂಟು ಅದನ್ನು ಮಾಡುವುದರ ಮೂಲಕ ನಾನು ಏರಬೇಕು. ಹೀಗೆ ನಾನು ಕೇಳಿಕೊಂಡಾಗ ಗುರುಗಳು ಹೇಳಿದಂತ ಮಾತು, ವಸಿಷ್ಠ ಗುರುಗಳು ಹೇಳಿದ್ದಾರೆ, ಶತಾಧ್ವರವನ್ನು ನಡೆಸು, ಆ ಬಳಿಕ ನೀನು ಇಂದ್ರ ಪದವಿಯನ್ನು ಏರುವುದಕ್ಕೆ ಸಾಧ್ಯ ಉಂಟು, ಚಂಪಾರಿ ಪದವಿಯಿಂದ ಪಾಲಿಗೆ ದೊರೆಯುವುದಕ್ಕೆ ಸಾಧ್ಯ ಉಂಟು ಹೇಳಿದ್ದಾರೆ. ಹಾಗಾಗಿ ಅವರ ಹೇಳಿಕೆಯಂತೆ ಇಷ್ಟರವರೆಗೆ 99 ಯಾಗಗಳನ್ನು ಮಾಡಿ ಮುಗಿಸಿದೆ. ಇನ್ನು ಉಳಿದದ್ದು ಒಂದಲ್ವಾ? ಆ ಒಂದು ಯಾಗವನ್ನು ಮಾಡಿದ್ರೆ ಏನಾಗ್ತದೆ? ನಾನು ಪರಿಪೂರ್ಣನಾಗ್ತೇನೆ. ಪರಿಪೂರ್ಣನಾಗಿ ಆ ಜಂಬಾರಿ ಪದವಿನ ಏರುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇನ್ನು ಉಳಿದಂತ ಒಂದು ಯಾಗವನ್ನು ನಡೆಸುವುದಕ್ಕೆ ನಮ್ಮವರಲ್ಲಿ ನಾನು ಕೇಳಿಕೊಂಡೆ. ಯಾರಲ್ಲಿ? ನಮ್ಮದಂತಹ ಪುರೋಹಿತರಿದ್ದಾರೆ, ಅವರಲ್ಲೇ ಕೇಳಿಕೊಂಡಾಗ ಒಳ್ಳೆಯ ಮುಹೂರ್ತ ಉಂಟು ಅಂತ ಹೇಳಿದ್ದಾರೆ. ನಾಳೆಯ ದಿವಸ ಒಳ್ಳೆಯ ಮುಹೂರ್ತ. ಹಾಗಾಗಿ ನೀನು ಅಲ್ಲಿಯವರೆಗೆ ಹೋಗಿ ಗುರುಗಳಲ್ಲಿ ಸಕಲ ವಿಚಾರವನ್ನು ಹೇಳಿ ಅವರನ್ನು ಇಲ್ಲಿಯವರೆಗೆ ತಂದು ಯಾಗವನ್ನು ಪೂರ್ಣಗೊಳಿಸು. ಜಂಬಾರಿ ಪದವಿ ನಿನ್ನ ಪಾಲಿಗೆ ಶೀಘ್ರವಾಗಿ ದೊರೆಯುತ್ತದೆ ಮಗನೇ. ಸರಿ ಅಂತ ತೀರ್ಮಾನ ಮಾಡಿ ಇಷ್ಟಕ್ಕೆ ಮುಗಿಸುವುದಕ್ಕಾಗ್ತದ? ಈಗ ಹೋಗಬೇಕಾದ ಗುರುಗಳ ಬಳಿಗೆ ಅಲ್ವ, ಕೆಲಸ ಆಗಬೇಕು, ಇಲ್ಲ ಇರುವುದಲ್ಲ. ನೋಡೋಣ ಪ್ರಯತ್ನ. ಹೇಳಿಕೊಂಡಿದ್ದೇನೆ ಗುರುಗಳೇ. ಸತ್ಯವಾದ ಭೂಪಾಲ, ಹೌದು, ನನ್ನ ಆಶ್ರಮಕ್ಕೆ ಆಗಮಿಸಿದ್ದಿ. ನಿನ್ನನ್ನು ಕಂಡು ಸಂತೋಷವಾಯಿತು. ನೀನು ಸತ್ಯವಂತನಾಗಿ ಸತ್ಯನಿಷ್ಠನಾಗಿ ರಾಜ್ಯವನ್ನು ಆಳುವಂತಹ ವಿಚಾರವನ್ನು ತಿಳಿದ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಸಾಧಕನೋರ್ವ ತಾನು ಸಾಧಿಸುವಂತಹ ಪಥದಲ್ಲಿ ಯಾವುದೇ ಎಡರು ತೊಡರುಗಳು ಬಂದರೂ ಸಹ ಅದನ್ನು ನಿವಾರಿಸಿಕೊಂಡು ಮುಂದುವರಿಯುತ್ತಾನೆ. ಹಾಗೆಯೇ ನೀನು ಕೂಡ ಮುಂದುವರಿತಾ ಇದ್ದಿ ಅನ್ನುವಂತಹ ವಿಚಾರವನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ಓಹೋ, ಹಾಗೆಂದು ನನ್ನ ಆಶ್ರಮಕ್ಕೆ ಬಂದಿದ್ದಿ. ಇಲ್ಲಿಗೆ ಪಾದ ಬೆಳೆಸುವುದಕ್ಕೆ ಏನು ಕಾರಣ ಅಂತ ಗೊತ್ತು. ನಾನು ಬಂದದ್ದು ಯಾಕೆ ಅಂತ
ಅಯೋಧ್ಯೆಯಲ್ಲಿರುವಂತಹ ಸಮರ್ಥರು ಕೂಡ ಕ್ಷೇಮಿಗಳೇ. ಆದರೂ ಕೂಡ ಒಂದು ವಿಚಾರ ಉಂಟು. ಏನಪ್ಪ ಅದು? ನೀವೇ ನೆನಪಿಸಿದಂತೆ ಶತಾಧ್ವರವನ್ನು ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಹೇಳಿದ್ದಿ. ಸಾಧನೆ ಎನ್ನುವುದು ಯಾರ ಪಾಲಿಗೂ ಅದು ವೇದನೆ ಆಗಬಾರದು, ಅದೊಂದು ಶೋಧನೆಯೂ ಹಾಗೆ ತಿಳಿಬೇಕು. ಕೇಳಿದವರು ನೀವೇ ನಿಮ್ಮ ಮುಖೇನವಾಗಿ ಇಷ್ಟರವರೆಗೆ ನಾನು ಜಂಬಾರಿ ಪದವಿಯನ್ನು ಪಡೆಯುವಂತ ಉದ್ದೇಶದಿಂದ ಮಾಡಿದಂತ ಯಾಗ ಎಷ್ಟು? 99 ಯಾಗ. ಆ ಯಾಗಗಳನ್ನು ಮಾಡಿ ಮುಗಿಸಿದ್ದಾಗಿದೆ. ಆಗ ಒಂದುಂಟು ಗುರುಗಳೇ, ಈಗ ಉಳಿದದ್ದು ಒಂದಲ್ವ, ಒಂದು ಯಾಗ ಉಂಟ. ನನಗೆ ಬಹಳ ಸಂತೋಷ. ಈ ಹಿಂದೆ ಆದದ್ದು ಬಿಟ್ಟು ಇನ್ನು ಆಗುವಂತ ಒಂದು ಯಾಗ ಉಂಟಲ್ಲ, ಆ ಯಾಗವನ್ನು ಮಾಡಿ ಮುಗಿಸಿದ್ರೆ ನಾನೊಬ್ಬ ಪರಿಪೂರ್ಣ ಅಂತ ಆಗ್ತೇನೆ. ಶತಾಧ್ವರವನ್ನು ನಡೆಸಿದವ. ಇನ್ನು ಮುಂದಕ್ಕೆ ಇಂದ್ರ ಪದವಿ ನನ್ನ ಪಾಲಿಗೆ ದೊರಕುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಉಳಿದಂತ ಒಂದು ಯಾಗವನ್ನು ಪೂರೈಸಿ ನನ್ನನ್ನು ಜಂಬಾರಿ ಪದವಿಗೆ ಕಳಿಸಿಕೊಡ್ಬೇಕು ಅಂತ ಬೇಡಿಕೆ ಉಂಟು. ಹಾಗಾಗಿ ಅಲ್ಲಿಯವರೆಗೆ ನೀವು ಬರಬೇಕು. ಉಳಿದಂತ ಒಂದು ಯಾಗವನ್ನು ನೀವು ನಡೆಸಿಕೊಡ್ಬೇಕು, ನೆರವೇರಿಸಿಕೊಡ್ಬೇಕು. 99 ಯಾಗವನ್ನು ಕೊಟ್ಟಿದ್ದೇನೆ. ಇನ್ನು ಒಂದು ಯಾಗ ಉಳಿದಿದೆ, ಅದನ್ನು ನಡೆಸಿಕೊಡುತ್ತೇನೆ. ಸುಮ್ಮನೆ ಬಂದದ್ದಲ್ಲ. ನಾನು ಬರುವಾಗ ಮುಹೂರ್ತ, ಸಮಯ, ಸಂದರ್ಭ, ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡೇ ಬಂದಿದ್ದೆ. ಹಾಗಾಗಿ ನಿಮಗೆ ದೊಡ್ಡ ವಿಷಯ ಇಲ್ಲ. ಅಲ್ಲಿ ಬರುವುದು, ಅದರ ನೇತೃತ್ವವನ್ನು ವಹಿಸಿಕೊಡುವುದು, ಆ ಯಾಗವನ್ನು ನಡೆಸುವುದು, ಇಷ್ಟು ಮಾಡಿದ್ರೆ ಸಾಕಾಗ್ತದೆ. ಹಾಗಾಗಿ ತಡ ಮಾಡಬೇಡಿ ಗುರುಗಳೇ, ಒಮ್ಮೆ ಬರಬೇಕು. ನೀವು ಬರಬೇಕು. ಅನ್ಯರ ಮುಖದಿರುವುದೆನ್ನನು, ಅನ್ಯರ ಮುಖದಿರುವುದೆನ್ನನು, ಎಲ್ಲರೂ ಏನು ಸ್ವಾಮಿ, ನೀನಾಡಿದ ಮಾತೆಲ್ಲವನ್ನು ಕೇಳಿಸಿಕೊಂಡೆ. 99 ಯಾಗವನ್ನು ನನ್ನ ನೇತೃತ್ವದಲ್ಲಿ ನಾನು ನಿಗದಿಪಡಿಸಿದಂತಹ ಮುಹೂರ್ತದಲ್ಲಿ ನಡೆದು ಹೋದ ಬಳಿಕ ಉಳಿದಂತಹ ಒಂದು ಯಾಗವನ್ನು ಯಾರಲ್ಲಿಯೋ ಮುಹೂರ್ತವನ್ನು ಕೇಳಿ ಆ ಮುಹೂರ್ತದ ಸಮಯದಲ್ಲಿ ಯಾಗವನ್ನು ನಡೆಸಿಕೊಳ್ಳಬೇಕು ಅನ್ನೋ ಹಾಗೆ ಕೇಳ್ತಾ ಇದ್ದೀರಲ್ಲ, ಯಾಕೆ ಹೀಗೆ? ಯಾಕೆ ಸ್ವಾಮಿ? ನಾನು ನಿಮ್ಮದಾದಂತಹ ರಾಜಗುರು, ಆದಿಯಿಂದಲೂ ಇಲ್ಲಿ ರಾಜನ ಆ ಗುರುವಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಿದವನಿದ್ದೇನೆ. ಯಾಕೆ ನೀನು ಮಾಡುವಂತಹ 99 ಯಾಗವನ್ನು ಮಾಡುವಂತಹ ಸಮಯದಲ್ಲಿ ಸರಿಯಾದ ಮುಹೂರ್ತವನ್ನು ನೋಡಿ ಹೇಳಿದವನು ನಾನು. ಈಗ ಒಂದು ಯಾಗವನ್ನು ಮಾಡುವುದಕ್ಕೆ ಅನ್ಯರಿಂದ ಸಮಯವನ್ನು ನಿಗದಿಪಡಿಸಿದ ಬಳಿಕ ನನ್ನ ನೆನಪಾಯ್ತಾ? ಮತ್ತೊಬ್ಬರು ನಿಗದಿಪಡಿಸಿದಂತಹ ಮುಹೂರ್ತಕ್ಕೆ ಯಾಗವನ್ನು ನಡೆಸಿಕೊಡುವುದಕ್ಕೆ ಈ ವಸಿಷ್ಠ ಯಾವತ್ತೂ ತಯಾರಿಲ್ಲ. ನೀನು ಯಾರಲ್ಲಿ ನೀನು ನಿಗದಿಪಡಿಸಿದ್ಯ ಮುಹೂರ್ತವನ್ನು, ಆ ಮುಹೂರ್ತಕ್ಕೆ ಅವರಲ್ಲೇ ಯಾಗವನ್ನು ಮಾಡಿಸಿ. ಗುರುಗಳೇ, ನಾನೇನು ಮರೆತಿದ್ದೇನೆ ಅಂತ ಆಲೋಚನೆ ಮಾಡಿದ್ದೀರಾ? ಇಲ್ಲ ಸ್ವಾಮಿ, ನೀನು ಮರೆತು ನಿಗದಿಪಡಿಸಿದಂತ ಮುಹೂರ್ತಕ್ಕೆ ನಾನು ಬರಲಾರೆ. ಏನು ಸ್ವಾಮಿ, ಹೇಳೋದಕ್ಕೇನು ಸುಲಭ, ಆದರೆ ಕಾರ್ಯತ್ವ ರೂಪಕ್ಕೆ ಬರುವಾಗ ಬಹಳ ಕಷ್ಟ ಆಯಿತು. ಕಾರಣ ಏನು? ನಿಮ್ಮನ್ನು ಮರೆತಿದ್ದೇನೆ ಅಂತ ಆಲೋಚನೆ ಮಾಡಿದ್ದೀರಾ? ಮತ್ತೆ ಖಂಡಿತ ಇಲ್ಲ. ನನ್ನನ್ನು ತಿರಸ್ಕರಿಸಿದ್ದಂತೆ ಇಷ್ಟರವರೆಗೆ ಮಾಡಿದಂತ ಯಾಗಗಳಲ್ಲಿ ನಿಮ್ಮದಂತ ಪಾಲುದಾರಿಕೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಏಕಶತ ಯಾಗ ಉಳಿದದ್ದು ಒಂದಲ್ವಾ? 99 ಮಾಡುವಾಗಲೂ ನಿಮ್ಮನ್ನು ನೆನಪಿಸಿದ್ದೇನೆ. ಇನ್ನು ಒಂದನ್ನು ಮಾಡುವಾಗ ನಾನು ಮರೆಯುವುದಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಅಂಥ ಯಾಗವನ್ನು, ಈ ಹಿಂದೆ ಮಾಡಿದಂತ ಯಾಗವನ್ನು ನೀವೇ ಕೈದವರು, ನೀವೇ ನಡೆಸಿಕೊಟ್ಟವರು. ಹಾಗಿರುವಾಗ ಇನ್ನು ಉಳಿದಂತಹ ಒಂದು ಯಾಗವನ್ನು ಪೂರ್ಣಗೊಳಿಸಿ ನನ್ನನ್ನು ಜಂಬಾರಿ ಪದವಿಗೆ ಕಳಿಸಿಕೊಡಬೇಕು. ಇಷ್ಟೇ ನನ್ನ ಬೇಡಿಕೆ ಇರುವುದು. 99 ಯಾಗ ಮಾಡುವಾಗ ಮುಹೂರ್ತವನ್ನು ಇರಿಸಿದವನು ನಾನು. ಆ ಸಮಯದಲ್ಲಿ ಈ ಗುರುಗಳ ನೆನಪು ಚೆನ್ನಾಗಿ ಇತ್ತು ನಿನಗೆ. ಈಗ 100ನೇ ಯಾಗವನ್ನು ಮಾಡುವಂತಹ ಸಮಯದಲ್ಲಿ ನೀನು ಮುಹೂರ್ತವನ್ನು ಮತ್ತೊಬ್ಬರಲ್ಲಿ ಕೇಳಿ ತಿಳಿದುಕೊಂಡಿದ್ದಂತಾದ್ರೆ ನನ್ನನ್ನು ನೀನು ತಿರಸ್ಕರಿಸಿದ್ದೀ ಎಂದೇ ಅರ್ಥ. ಈ ಹಿಂದೆ
ಗಮನಿಸಿಕೊ. ಸಗರ ಇದ್ದಾನೆ, ದಿಲೀಪ ಇದ್ದಾನೆ, ಕಾಕುತ್ಸ ಇದ್ದಾನೆ, ಇವರೆಲ್ಲರೂ ಪ್ರತಿಯೊಂದು ಕಾರ್ಯವನ್ನು ಅಯೋಧ್ಯೆಯಲ್ಲಿ ನಡೆಸುವಾಗ ನನ್ನಲ್ಲೇ ಮುಹೂರ್ತವನ್ನು ನಿಗದಿಪಡಿಸ್ತಾ ಇದ್ದರು, ನನ್ನಲ್ಲೇ ವಿಚಾರವನ್ನು ಕೇಳುತ್ತಾ ಇದ್ದರು. ಅವರು ಕೇಳಿದಂತಹ ವಿಚಾರಕ್ಕೆ ಸರಿಯಾಗಿ ನಾನು ಅವರಿಗೆ ಸರಿಯಾದಂತಹ ಸೂಕ್ತವಾದಂತಹ ಮಾರ್ಗದರ್ಶನವನ್ನಿತ್ತು ಅವರು ನಡೆಯಬೇಕಾದಂತಹ ದಾರಿಯನ್ನು ತಿಳಿಸ್ತಾ ಇದ್ದೆ. ಈಗ ನೀನು ಅದನ್ನು ಮೀರಿ ನಿನ್ನಷ್ಟಕ್ಕೆ ನೀನು ಮುಂದುವರಿಯುತ್ತಂತಾದ್ರೆ ನನ್ನ ಅಗತ್ಯವಿಲ್ಲ ಅನ್ನುವುದನ್ನು ನೀನು ಮನಗಟ್ಟಿದ್ದಿ ಅಂತ ಅರ್ಥವಾಯಿತು. ಆದ್ದರಿಂದ ನೀನು ಮಾಡುವ 100ನೇ ಯಾಗಕ್ಕೆ ನಾನು ಬರುವುದಿಲ್ಲ. ನಿಮ್ಮ ಮೇಲೆ ಒಂದು ಅಭಿಮಾನ ಇತ್ತು, ನಿಮ್ಮ ಮೇಲೆ ಪ್ರೀತಿ ಇತ್ತು, ಭಕ್ತಿ ಇತ್ತು. ಆದ್ರೆ ಏನು ಮಾಡೋಣ ಹೇಳಿ, ನಿಮಗೆ ಉಳಿಸಿಕೊಳ್ಳುವಂತ ಯೋಗ್ಯತೆ ಇಲ್ಲ ಅಂತ ಹೇಳಬೇಕಾಗ್ತದೆ. ಏನು ಗುರುಗಳೇ, ನಾನು ನಿಮ್ಮ ಶಿಷ್ಯನಲ್ವಾ? ನನಗಿಂತ ಮೊದಲು ಹುಟ್ಟಿದವರೆಲ್ಲ ನಿಮ್ಮ ಶಿಷ್ಯರ ಶಿಷ್ಯ ಆದ್ದರಿಂದ ಈ ರೀತಿಯ ಮಾತನ್ನು ಹೇಳಿದೆ. ಅವರೆಲ್ಲ ನೀವು ಹೇಳಿದಂತೆ ಕೇಳಿದ್ದಾರೆ. ನಾನು ನಿಮ್ಮ ಮಾತನ್ನು ಕೇಳಲಿಲ್ಲ, ಅಂಗಡಿಯಿಂದ ಮುಹೂರ್ತವನ್ನು ನಿಗದಿಪಡಿಸಿದೆ. ಹೌದು ಗುರುಗಳೇ, ಏನು ನನ್ನ ಮೇಲೆ ಕರುಣೆ ಉಂಟು ಅಂತ ನಾನು ಆಲೋಚನೆ ಮಾಡಿದ್ದೆ. ಆದ್ರೆ ಈಗ ನೋಡಿದ್ರೆ ಎಲ್ಲ ವ್ಯರ್ಥವಾಗಿ ಹೋಯಿತು. ಅನ್ಯರಿಂದ ನೀನು ಮುಹೂರ್ತ ನಿಗದಿಪಡಿಸಿದ್ದೀನಿ, ಅದೇ ಕಾರಣವಾಯ್ತು ಅಂತಾದ್ರೆ ನಾನು ಏನು ಮಾಡುವುದಕ್ಕೆ? ನಾನು ಹೇಳುವ ಮುಹೂರ್ತ ನಿಮಗೆ ಸರಿ ಬರುವುದಿಲ್ಲ ಅಂತ ಆಯ್ತಲ್ಲ ಗುರುಗಳೇ. ಏನು ನಾನು ಆ ರೀತಿಯಾಗಿ ಹೇಳಿದ್ದೇನೆ, ನಾನು ಮುಹೂರ್ತವನ್ನೇನು ನಿಗದಿಪಡಿಸಿಕೊಂಡು ಬಂದಿದ್ದೇನೆ. ಹಾಗಾದ್ರೆ ನಾನು ಹೇಳುವ ಮುಹೂರ್ತ ನಿಮಗೆ ಸರಿ ಬರುವುದಿಲ್ಲ ಅಂತ ಅದರ ಅರ್ಥ ಏನು? ನಿಮಗೆ ಸ್ವಲ್ಪ ತಲೆಬಿಸಿ ಕಡಿಮೆ ಆಯ್ತು ಅಂತಲೇ. ಸುಲಭವಾಯ್ತಲ್ಲ ಕೆಲಸ. ಇನ್ನೊಮ್ಮೆ ನೀವು ನನಗೆ ಬೇಕಾಗಿ ಮುಹೂರ್ತವನ್ನು ನೋಡುವುದು, ಅದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡುವುದು, ಅದೆಲ್ಲ ಉಳಿತದೆ ನೋಡಿ. 99 ಯಾಗ ಮಾಡುವಾಗ ಆ ಮುಹೂರ್ತವನ್ನು ಇರಿಸುವಂತಹ ಸಮಯದಲ್ಲಿ ನಿನಗೆ ಈ ಪ್ರಶ್ನೆ ತಲೆದೋರ್ಲಿಲ್ಲ. ಹೌದು ಗುರುಗಳೇ. ಈಗ ಒಂದು ಯಾಗ ಮಾಡುವಾಗ ನಿನಗೆ ಆ ತಲೆದೋರಿತು. ನನಗೆ ಜಂಬಾರಿ ಪದವಿಯನ್ನು ಪಡೆಯುವಂತ ಆಸೆ. ಈ ಆಸೆ ಎನ್ನುವುದು ನೋಡಿ ಅಪರಾಧವಲ್ಲ, ಉರಿಯುತ್ತಿರುವಂತ ಬೆಂಕಿ ಹಾಗೆ ಅಂತ ಹೇಳ್ತಾರೆ. ಯಾಕೆ? ಬೆಂಕಿ ಅವತ್ತು ಕೂಡ ಮೇಲ್ಮುಖವಾಗಿ ಪ್ರತಿಫಲಿಸ್ತಾ ಇದ್ದಾರೆ. ಹಾಗೆ ಆಶೆಯು ಕೂಡ ಬೇಕು, ಇನ್ನಷ್ಟು ಬೇಕು, ಆದಷ್ಟು ಬೇಗ ಆಗಬೇಕು, ಒಮ್ಮೆ ಮೇಲೆ ಏರಬೇಕು, ಅಪರಾಧ ಅಲ್ಲ ಸ್ವಾಮಿ. ಹಾಗೆಂದು ಮೇಲೆ ಏಳ್ಬೇಕನ್ನುವಂತಹ ಉತ್ಸಾಹದಲ್ಲಿ ಮತ್ತೊಬ್ಬರನ್ನು ತುಳಿದು ಮೇಲೆ ಏಳುವುದಲ್ಲ. ಇಲ್ಲ ಸ್ವಾಮಿ, ನಾನು ಅಂಥ ಕೆಲಸಕ್ಕೆ ಕೈ ಹಾಕುವವನೆಲ್ಲ. ನಾನು ನಿಮ್ಮನ್ನು ಮರೆತವನೇ ಅಲ್ಲ. ಕೊನೆಯ ಗಳಿಗೆಯಲ್ಲಿ ನಿಮ್ಮನ್ನೇ ನೆನಪಿಸಿಕೊಂಡು ನಿಮ್ಮನ್ನು ಹೇಳಿ ಆಮೇಲೆ ಮುಂದುವರಿಯುವಂತ ಉದ್ದೇಶದಿಂದ ಬಂದಿದ್ದೇನೆ. ಇಷ್ಟು ಮಾಡಿದ ಮೇಲೆ ನನ್ನಲ್ಲಿ ಹೇಳುವ ಅಗತ್ಯವೇನು? ನನಗೆ ಅರ್ಥ ಆಯ್ತು, ನನ್ನ ಮೇಲೆ ಕರುಣೆ ಉಂಟು ಅಂತ ನನಗೊಂದು ಅಭಿಮಾನ ಇತ್ತು, ಪ್ರೀತಿ ಇತ್ತು. ಅದೆಲ್ಲ ನೋಡಿ ವ್ಯರ್ಥವಾಗಿ ಹೋಯಿತು. ಕರುಣೆ ಎನ್ನುವುದು ನಿಮಗೆ ಇಲ್ಲದೆ ಹೋದ್ರೆ ಯೋಚನೆಯನ್ನು ಮಾಡಬೇಡಿ. ಏನು ನಿಮ್ಮ ಶಿಷ್ಯ ಸುಮ್ಮನೆ ಉಳಿತಾರ ಅಂತ ಆಲೋಚನೆ ಮಾಡಿದ್ದೀರಾ? ಖಂಡಿತ ಇಲ್ಲ. ನಿಮ್ಮಿಂದ ಆಗದಿದ್ರೆ, ನಿಮ್ಮ ಬಲದಿಂದ ಅದು ಕೈ ಸೇರದಿದ್ರೆ, ಅನ್ಯರ ಬಲದಿಂದ ಅನ್ಯರ ಮುಖೇನವಾಗಿ ಉಳಿದಂತ ಒಂದು ಯಾಗವನ್ನು ನಡೆಸಿ ನಾನು ಜಂಬಾರಿ ಪದವಿಯಲ್ಲಿ ಇರ್ತೇನೆ. ನಾನು ಜಂಬಾರಿ ಪದವಿಯಲ್ಲಿ ಏರಿ ಆ ಸುಖವನ್ನು ಅನುಭವಿಸುತ್ತಿರುವಂತಹ ದೃಶ್ಯವನ್ನು ನಿಮ್ಮ ಕಣ್ಣಾರೆ ನೀವು ನೋಡಬೇಕು. ಆಗಲೆಪ್ಪ ನನಗೆ ಸಂತೋಷವೇ ಜಂಬಾರಿ ಪದವಿ. ಆಗ ನೋಡೋಣ, ಸಮಯ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡಿಕೊಂಡು ಹೇಗೆ ನನಗೆ ಗೊತ್ತುಂಟು ಇವರು ಈ ರೀತಿಯಾಗಿ ಹೇಳ್ತಾರೆ. ಯಾಕೆ? ನನ್ನ ಮೇಲೆ ಸ್ವಲ್ಪ ಅವರಿಗೆ ದ್ವೇಷ ಉಂಟು. ಇಲ್ಲದಿದ್ರೆ ನನಗೆ ಅವತ್ತು ಶಂಕೆ ಬರುವಂತಹ ಸಂದರ್ಭದಲ್ಲಿ ಇವರಿಗೊಂದು ಪರಿಹಾರದ ದೃಷ್ಟಿಯನ್ನು ನೋಡಬಹುದು. ಆದ್ರೆ ಇವರು ನೋಡಿದ್ರ ಅಲ್ಲಿಂದ ಸೀದಾ ಎದ್ದುಕೊಂಡು ಹೋದ. ನನಗೆ ಸ್ವಲ್ಪ ಕೆಲಸ ಉಂಟು. ಇವರ ಕೆಲಸ ಏನು ಅಂತ ನನಗೆ ಗೊತ್ತಿಲ್ವಾ? ಇವರಿಂದ ಆಗದಿದ್ರೆ ಮತ್ತೆ ಒಂದುಂಟು. ನಾನು ಹೇಗೂ ಅಯೋಧ್ಯೆಯ ಅರಸನಾಗಿ ನಾವು ದೇವಪೀಠವನ್ನು ಏರಿದಾಗ ಆ ಚಂದವನ್ನು ನೋಡುವುದಕ್ಕೆ ಇವರಿಗೆ ಆಗುದಿಲ್ಲ. ಹಾಗಾಗಿ ಒಳಗಿಂದ ಒಳಗೆ ಸ್ವಲ್ಪ ನಂಚು. ಮತ್ತೆ ಬ್ರಾಹ್ಮಣರಲ್ಲಿ ನಾನು ಮುಹೂರ್ತವನ್ನು ನಿಗದಿಪಡಿಸಿ, ಅದು ತಪ್ಪಾಯ್ತು ಅಂತ ಕಾಣ್ತದೆ. ಜಾತಿಗೆ ಜಾತಿಯನ್ನು ಕಂಡ್ರೆ ಹಾಗೆ ಸರಿ. ಇವರಿಂದ ಆಗದಿದ್ರೆ ಇವರಿಗೆ ಹುಟ್ಟಿದಂತ ಸಂತಾನ ನೋಡೋಣ, ಅವರ ಬಳಿ ಒಮ್ಮೆ ಹೋಗಿ ಬರ್ತೇನೆ. ಬಂಧುವಾದಿಟ್ಟರಡಿಗೆ ವಂದಿಸಲ್ಕೆಂದರಿ
ಅಡಿಗೋಮರಗಳಿಗೆ ಎರಗಿಕೊಂಡಿದ್ದೇನೆ. ವಸಿಷ್ಠ ಪುತ್ರರ ಆಶ್ರಮಕ್ಕೆ ಸತ್ಯವೃತನ ಆಗಮನ. ಹೌದು ಸ್ವಾಮಿ. ಏನು ಆಸ್ತಿ ಅರಿವೇ ಸರಿಯಾಗಿ ಯಾಕೆ ಹೇಳು. ಹೋಗು ಅಂತ ಹೇಳಿದ್ರೆ ಹೋಗುವವ ನೀ ಅಲ್ಲ, ಬಾ ಅಂತ ಹೇಳಿದ್ರೆ ಬರುವವ ನೀನಲ್ಲ. ಯಾಕಂದ್ರೆ ಒಂದು ಯಾಗ ಯಜ್ಞವನ್ನು ಮಾಡಬೇಕು ಅಂತ ಇದ್ರೆ ನನ್ನ ತಂದೆಯವರಿದ್ದಾರೆ, ಅವರ ಬಳಿಗೆ ಹೋಗುವವರು ನೀವು. ಆದ್ರೆ ಈ ನಮ್ಮ ಬಳಿಗೆ ಬರ್ಬೇಕಾದ್ರೆ ಏನೋ ಒಂದು ದೊಡ್ಡ ಕಾರಣ ಇರ್ಬೇಕು. ಏನು ಅಂತ ತಿಳಿಸುವೆಯಾ? ನಾನು ಬಂದದ್ದು ಯಾಕಂತಲ್ಲ ಕಾರಣ ಉಂಟು ಸ್ವಾಮಿ. ಏನು ಸುಮ್ಮನೆ ಬಂದದ್ದಲ್ಲ. ಶತಮಖವ ಪರಿಪೂರ್ಣವಾಯಿತು ತುಳಿದ ಯಜ್ಞಕ್ಕಾಗಿ ನಾನರಿತು ಮುಹೂರ್ತ ವಿಪ್ರರುಳು ನಾನರಿತು ಮುಹೂರ್ತ ವಿಪ್ರರುಳು ನಿಮ್ಮಯ್ಯನನು ಬರಬೇನೆ ನಿಮ್ಮ ಅಪ್ಪ ಪದವಿಗೆ ಯಾಗವತಿ ಬಂದು ಪೂರೈಸಿ ಕರ್ಣವು ರಕ್ಷಿಸುವುದು ಗುರುವಗಿಂತ ಬರುವುದಕ್ಕೆ ಕಾರಣ ಏನು? ಏನು ಕಾರಣ ಸ್ವಾಮಿ? ಬರದೆ ಬೇರೆ ನನಗೆ ಬೇರೆ ದಾರಿ ಇಲ್ಲ. ಹೌದು ಸ್ವಾಮಿ. ನಾನೇನು ಸುಮ್ಮನೆ ಬಂದದ್ದಲ್ಲ, ಮತ್ತೆ ಕಾರ್ಯ ಉಂಟು, ಕೆಲಸ ಉಂಟು. ಅದು ಹೇಗೆ ಯಾರಿಂದಲೂ ಆಗುವಂತದ್ದಲ್ಲ, ಅದು ನಿಮ್ಮಿಂದಲೇ ಆಗಬೇಕು. ನಮ್ಮಿಂದ? ಹೌದಪ್ಪ. ವಸಿಷ್ಠರಂತೆ ಯೋಗ್ಯತೆಯನ್ನು ಹೊಂದಿದವರು ನೀವೇನು ಕಡಿಮೆ ಅಲ್ಲ. ನೀವು ಮನಸ್ಸು ಮಾಡಿದ್ರೆ ಅವರಂತೆ ಸಾಧನೆಯನ್ನು ಮಾಡುವುದಕ್ಕೆ ಸಿದ್ಧರಿದ್ದೀರಿ. ಆದ್ರೂ ಕೂಡ ನೇರವಾಗಿ ನಿಮ್ಮಲ್ಲಿಗೆ ಬರುವುದಕ್ಕಾಗ್ತದ? ನಿಮ್ಮ ಅಪ್ಪ ಇರುವಾಗ ನಿಮ್ಮನ್ನು ಎಲ್ಲಿಯಾದ್ರೂ ನಾನು ಭೇಟಿ ಆದ್ರೆ ಅದು ತಪ್ಪು ಅಂತ ಅನಿಸ್ತದೆ. ಹಾಗಾಗಿ ನಿಮ್ಮ ಅಪ್ಪಯ್ಯನವರ ಬಳಿಗೆ ಹೋದ. ಯಾಕೆ ಉಳಿದಂತ ಒಂದು ಯಜ್ಞ, ನಾನು ಜಂಬಾರಿ ಪದವಿಯನ್ನು ಪಡೆಯುವಂತ ಉದ್ದೇಶದಿಂದ ಶತಾಧ್ವರವನ್ನು ನಡೆಸುತ್ತಾ ಇರುವಂತ ಎಲ್ಲವೂ ನೆನಪೇ ಉಂಟು ಅಂತ ಕಾಣ್ತದೆ. ಉಳಿದಂತ ಒಂದು ಯಾಗವನ್ನು ಮಾಡುವರೆ ಪುರೋಹಿತರಲ್ಲಿ ಮುಹೂರ್ತವನ್ನು ನಿಗದಿಪಡಿಸಿಕೊಂಡು ನಿಮ್ಮ ಅಪ್ಪಯ್ಯನ ಬಳಿಗೆ ಹೋದೆ. ತಂದೆ ಏನೇ ಹೇಳಿದ್ರು? ನನಗೊಂದು ನಿರೀಕ್ಷೆ ಇತ್ತು, ಈ ಸಲ ಸಿಗ್ತದೆ ಅಂತ. ಹೌದಾ? ಅಯ್ಯೋ ಅವಷ್ಟೇ. ಅಲ್ಲಿಗೆ ಹೋದ ಮೇಲೆ ಗೊತ್ತಾಯ್ತು. ಏನಾಯ್ತು? ಅವ್ರು ಹೇಳಿದ್ದೆ ಒಂದೇ ಮಾತು, ಅನ್ಯರು ನಿಗದಿಪಡಿಸಿದಂತ ಮುಹೂರ್ತಕ್ಕೆ ನಿಮ್ಮ ಅಪ್ಪ, ನನ್ನ ಅಪ್ಪ, ನಿಮ್ಮ ಅಪ್ಪ ಹೇಳಿದ್ದು. ಅಲ್ಲಿಗೆ ನೋಡಿ ಆಯ್ತು ನೋಡಿ. ನಿಮ್ಮಿಂದ ಆಗದಿದ್ರೆ ನಿಮ್ಮಿಂದ ನಿಮ್ಮ ಮಕ್ಕಳಿಂದ ಮಾಡಿಸ್ತೇನೆ ಹೇಳಿಕೊಂಡು ಬಂದು. ಓಹೋ, ಹೌದು. ನಾನು ಹೇಳಿದ ಹಾಗೆ ನಿಮ್ಮ ಮಕ್ಕಳಿಂದ ಮಕ್ಕಳನ್ನು ಕಡಿಮೆಯ ಅವರಷ್ಟು ಯೋಗ್ಯತೆಯನ್ನು ಹೊಂದಿದ್ದೆ. ಹಾಗಾಗಿ ಉಳಿದಂತ ಒಂದು ಯಾಗವನ್ನು ಮುನ್ನಡೆಸಿ ನನ್ನನ್ನು ಇಂದ್ರ ಪದವಿಗೆ ಕಳಿಸಿಕೊಡ್ಬೇಕು. ಇಷ್ಟೇ ಬೇಡಿಕೆ. ಅಲ್ಲಿವರೆಗೆ ಬರಬೇಕು. ನೀ ಮಂದಮತಿಯಾಗಿ ನೀ ಚಂಡಾಲನಾಗೆಂದು ಹಣದೊಳಗೆ ಮಾತಾಡುವುದಕ್ಕೆ ಸಮಯ ಇಲ್ಲ. ಒಮ್ಮೆ ಬನ್ನಿ ಹೋಗುವ. ಸ್ವಲ್ಪ ನಮ್ಮ ಮಾತನ್ನು ಕೇಳಿ. ಎಲ್ಲ ವ್ಯವಸ್ಥೆ ಆಗಿದೆ. ಅಪ್ಪ ನಿನ್ನ ಸ್ವಾರ್ಥವೇ? ಸ್ವಾರ್ಥವ? ಇದರಲ್ಲಿ ಯಾವ ಸ್ವಾರ್ಥ ಉಂಟು ಸ್ವಾಮಿ? ತಂದೆ ದೊಡ್ಡ ಯಾಗವನ್ನು ಮಾಡುವುದಕ್ಕೆ ನಮ್ಮ ಯಾಗಕ್ಕೆ ಬರುವುದಿಲ್ಲ ಎಂಬುದಾಗಿ ಹೇಳಿದ್ದ. ಅವರೇನೋ ಹೇಳಿ ಆಗಿದೆ. ಈಗ ಮಕ್ಕಳು ಬರ್ಬೋದು ಎಂಬುದಾಗಿ ನಿನ್ನ ಯೋಚನೆ ಅಲ್ವಾ? ನೀವು ಬರಲೇಬೇಕು. ಅವರಷ್ಟು ಯೋಗ್ಯತೆ ಇಲ್ವಾ? ಈಗ ತಂದೆ ಬೇಡ ಅಂತ ಹೇಳಿದ ಮೇಲೆ ಮಕ್ಕಳು ಬರ್ತಾರೆ ಎಂಬ ಯೋಚನೆ ಹಾಗಾಗ್ತದೆ. ತಂದೆಗೆ ಬೇಡದಿದ್ದದ್ದು ಮಕ್ಕಳಿಗೆ ಬೇಕು ಅಂತ ಆಗ್ತದೆ. ಏನ್ ಮಾಡೋಣ ಹೇಳಿ? ನಿನ್ನ ಯೋಚನೆ ಹೇಗಾಯ್ತು ಗೊತ್ತುಂಟ? ಹೇಗೆ? ತಂದೆ ಮಕ್ಕಳು ಜಗಳ ಆಡಿದ್ರು ತೊಂದ್ರೆ ಇಲ್ಲ, ನಿನಗೆ ಸ್ವರ್ಗ ಲೋಕದಲ್ಲಿ ಸ್ಥಾನ ಬೇಕು. ಸ್ವಾಮಿ ಜಗಳ ಮಾಡಿ ಅಂತ ನಾನು ಹೇಳಿದ್ದಲ್ಲ. ಉಳಿದಂತ ಒಂದು ಯಾಗವನ್ನು ನಡೆಸಿಕೊಡಿ ಅಂತ ಹೇಳಿ. ಇದು ಹೇಗೆ ಆಗ್ತದೆ? ಇದು ಭೇದವನ್ನು ಕಲ್ಪಿಸಿದ ರೀತಿ ಆಗ್ತದೆ. ಭೇದವ? ತಂದೆ ಒಪ್ಪಿಕೊಳ್ಳದಂತಹ ಈ ಕಾರ್ಯವನ್ನು ನಾವು ಮಾಡಿದೆವು ಅಂತ ಆದ್ರೆ ತಂದೆ ಮಕ್ಕಳಲ್ಲಿ ಭೇದ. ಗಂಡನಿಗೆ ಒಪ್ಪಿಗೆ ಇಲ್ಲದ ಕಾರ್ಯವನ್ನು ಹೆಂಡತಿ ಮಾಡಿದ್ರೆ ಗಂಡ ಹೆಂಡತಿಯರಲ್ಲಿ ಭೇದ. ಅಷ್ಟೇ ಯಾಕೆ, ಅರಸರಿಗೆ ಒಪ್ಪಿಗೆ ಇಲ್ಲದ ಕೆಲಸವನ್ನು ಮಂತ್ರಿ ಮಾಡಿದ್ರೆ
ಅರಸ ಮಂತ್ರಿಗೆ ಭೇದ ಬರ್ತದೆ. ಹಾಗಾಗಿ ಈ ಕೃತ್ಯಕ್ಕೆ ಏನು ಹೆಸರು ಗೊತ್ತುಂಟ? ಏನು? ಚಾಂಡಾಲ ಕೃತ್ಯ ಎಂಬುದಾಗಿ. ಚಾಂಡಾಲ ಕೃತ್ಯವನ್ನು ಎಸಗಿದಂತ ನೀನು ಇನ್ನು ಮುಂದಕ್ಕೆ ಚಾಂಡಾಲ. ನಿರ್ಮಾಣವಾಗ್ತದೆ ಅಂತ ನಿರೀಕ್ಷೆಯನ್ನು ಮಾಡಿದವ ಎಂದು ಶಂಕವಲ್ಲ. ಜಂಬಾರಿ ಪದವಿಯನ್ನು ಹಂಬಲಿಸುತ್ತಾ ಇಂಥ ಒಂದು ಕಾರ್ಯಕ್ಕೆ ನಾನು ಮುಂದಾದ್ರೆ ನನ್ನ ಪಾಲಿಗೆ ಘೋರವಂತ ಶಾಪವೇ. ಚಾಂಡಾಲ ಬುದ್ಧಿಯನ್ನು ತೋರಿಸಿದಂತ ನೀನು ಚಾಂಡಾಲನಾಗಿ ಹೋಗು. ಏನು ಮಾಡಲು ಹೇಳಿ? ರಸಿಯಲ್ಲಿ ಋಷಿ ಶಾಪ ಯಾವತ್ತು ಋಷಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಅವರು ಕೊಟ್ಟಂತ ಶಾಪದಂತೆ ನಾನು ನಡೆಯಬೇಕಾದ ಸತ್ಯ. ಹೇಳಿದ್ದೆ ತಡ, ನನ್ನ ಶೈಲದಲ್ಲಿ ಏನೋ ಒಂದು ಬದಲಾವಣೆ. ಚಾಂಡಾಲನಾಗಿ ಹೋಗು ಹೀಗೆ ಶಾಪವನ್ನು ಕೊಟ್ಟಿದ್ದಾರೆ. ಮಿತ್ರನೋದ್ಭವನ ವಂಶದಲ್ಲಿ ಹುಟ್ಟಿದವರು ಪ್ರಖರವಾದಂತಹ ಕಿರಣಗಳಿಂದ ಈ ಪ್ರಪಂಚವನ್ನು ಪ್ರಕಾಶಿಸುವಂತಹ ಭಾಸ್ಕರ ಸೂರ್ಯದೇವನ ವಂಶದಲ್ಲಿ ಹುಟ್ಟಿದಂತಹ ನನ್ನ ಪಾಲಿಗೆ ಆ ಒಂದು ಪರಿಸ್ಥಿತಿಯ ಬಂದೊದಗಿದೆ. ಅಯ್ಯೋ, ಎಣಿಸುವಾಗ ಎಲ್ಲ ಬೇಸರಾಗ್ತಾ ಉಂಟು. ರಾಜ್ಯವು ನಿನ್ನ ನಿಯಮವನ್ನು ಯಾರಿಂದ ಮೀರುವುದಕ್ಕೆ ಸಾಧ್ಯ ಉಂಟು? ಎಲ್ಲವೂ ಕೂಡ ಕಾಲನಿರ್ಣಯದಂತೆ ಹೇಳಬೇಕಾಗ್ತದೆ. ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದೆ. ನಾನು ಮಾಡಿದಂತ ಸಂಕಲ್ಪ ಈಡೇರುವಂತ ಉದ್ದೇಶದಿಂದ ಅದೋ ಶತಾಬ್ದಗಳನ್ನು ಮಾಡಬೇಕು ಎನ್ನುವಂತ ತೀರ್ಮಾನಕ್ಕೆ ಮುಂದಾದರೆ ಯಾರು ಯಾವುದನ್ನು ಮಾಡಿದರೆ ಏನು ಪ್ರಯೋಜನ ಉಂಟು ಹೇಳಿ? ಯಾತಕ್ಕಾಗಿ ಯುದ್ಧವನ್ನು ನಾನು ಕೈಗೊಂಡೆ? ಅಯ್ಯೋ, ನನ್ನಂತ ಪಾತಕಿ ಈ ಪ್ರಪಂಚದಲ್ಲಿ ಮತ್ತೊಬ್ಬ ಹುಟ್ಟಿ ಬರುವುದಕ್ಕೆ ಸಾಧ್ಯ ಇಲ್ಲ. ಆ ದೋಷ ನನ್ನನ್ನು ಆವರಿಸಿಕೊಂಡಿದೆ. ಸರಿ ಸರಿ ಸರಿ, ಖಂಡಿತ ಸರಿ. ಯಾವ ಕಾಲಕ್ಕೂ ಈ ಚಾಂಡಾಲ ರೂಪವನ್ನು ಹೊಂದಿ ನಾನು ಅಯೋಧ್ಯೆಯ ರಕ್ತ ಖಚಿತವಾದಂತಹ ಪೀಠವನ್ನು ಏರಿ ರಾಜ್ಯವನ್ನು ಮುನ್ನಡೆಸುವುದಕ್ಕೆ ಸಾಧ್ಯ ಉಂಟು? ಖಂಡಿತ ಇಲ್ಲ. ಮೊದಲೇ ನಾನು ಶಾಪಗ್ರಸ್ತ. ಹಾಗಾಗಿ ಎಲ್ಲಿಯಾದ್ರೂ ನನ್ನ ಈ ಅವಸ್ಥೆಯನ್ನು ನೋಡಿದ್ರೆ ನನ್ನ ಪ್ರಜೆಗಳು, ನನ್ನ ಬಂಧುಗಳು ಮಾತ್ರವಲ್ಲ, ನನ್ನ ಮಡದಿ ಮಕ್ಕಳೆಲ್ಲ ಬಹಳ ನೋವನ್ನು ತಾಳಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಆದರೂ ಕೂಡ ಅಯೋಧ್ಯೆಯಲ್ಲಿರುವಂತಹ ಯಾರಿಗೂ ಕೂಡ ತೊಂದರೆ ಆಗಬಾರದು, ಅಯೋಧ್ಯೆಯಲ್ಲಿ ಅರಾಜಕತೆ ಉಂಟಾಗಬಾರದು. ಸರಿ ಸರಿ, ಏನು ಮಾಡೋಣ? ಸರಿ, ಯಾವುದಕ್ಕೂ ಇಲ್ಲಿ ಆಲೋಚಿಸುವುದಲ್ಲ. ಒಮ್ಮೆ ಅಯೋಧ್ಯೆಯನ್ನು ಸೇರಿ
ಮಗನಾದಂತ ಹರಿಶ್ಚಂದ್ರ ಸಕಲ ವಿಚಾರವನ್ನು ಹೇಳಬೇಕು. ಮಗನಾದಂತ ಹರಿಶ್ಚಂದ್ರಲ್ಲಿ ನಡೆದಂತ ವಿದ್ಯಮಾನಗಳನ್ನೆಲ್ಲ ಸಮಸ್ತವನ್ನು ವಿಚಾರ ತಿಳಿಸಿದವನಿದ್ದೇನೆ. ಬಹಳಷ್ಟು ಒಮ್ಮೆಗೆ ಬೇಸರಗೊಂಡ, ಆದರೂ ಕೂಡ ಅವನನ್ನು ಸಮಾಧಾನಪಡಿಸಿದೆ. ಇಷ್ಟಕ್ಕೆ ಮುಗಿಸುವುದಕ್ಕೆ ಆಗುವುದಿಲ್ಲ, ಇಲ್ಲಿಗೆ ಮನಸ್ಸಾಗಬೇಕಲ್ಲ. ಹಾಗೆ ಆಲೋಚನೆ ಮಾಡಿದಾಗ ನನ್ನ ಮಗನಾದಂತ ಹರಿಶ್ಚಂದ್ರನಲ್ಲಿ ಸಕಲ ವಿಚಾರವನ್ನು ನಾನು ತಿಳಿಸಿದೆ. ಸರಿ ಅಂತ ಒಪ್ಪಿಕೊಂಡಿದ್ದಾನೆ. ಆದ್ರೆ ನಾನು ಈ ಅರಮನೆಯಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ. ನನಗೇನಾದರೂ ಇರುವುದಿದ್ರೆ ಅದು ಕಾಡಿನ ವಾಸ, ವನವಾಸವೇ ಗತಿ. ನೋಡೋಣ, ಸದಾ ಅಚ್ಯುತನಲ್ಲಿ ಶ್ರೀಹರಿಯನ್ನೇ ಧ್ಯಾನಿಸಿಕೊಂಡು ಘೋರವಾದಂತಹ ಅಡವಿಯಲ್ಲಿ ಸಂಚಾರವನ್ನು ಮಾಡುತ್ತಾ ದಿನವನ್ನು ಕಳೆಯುತ್ತೇನೆ. ನೋಡೋಣ. ಕೌಶಿಕನು ವಿಶ್ವಾಮಿತ್ರನೆನಿಸುತ್ತ ಕೀರ್ತಿ ಜಗದೀಪ ಶಕ್ತಿಯಾತಿದನ ತ್ರಿಶಂಕು ಬಂದಿರ ಗೆಲವನ ಒಡನೆ ಮೇನಕ್ಕೆ ಸಭೆಗೆ ಬರಲಿ ಎನ್ನುವಂತಹ ಆಜ್ಞೆ ಆಯ್ತು. ನಿಮ್ಮ ಆಜ್ಞೆಯನ್ನು ಹೊತ್ತುಕೊಂಡು ಬಂದು ಬೆಳಿತೇವೆ. ಒಡನೆಯನ್ನು ಹೇಳಿದ್ದೆ, ಅದು ಪ್ರವೇಶ ಆಗುವಾಗ ಏನು ಸ್ವಲ್ಪ ತಡ ಆಗ್ತಾ ಉಂಟು ಅಂತ ನೋಡುದು. ಅಲ್ಲ, ನನ್ನ ಪ್ರವೇಶದ ಕ್ರಮದಲ್ಲೇ ನಾನು ಬರಬೇಕಾಗಿತ್ತು. ಹೇಗೇಗೂ ಬಂದ್ರದ್ದು ಮೇನಕ್ಕೆ ಆಗುದಿಲ್ಲ ಅಲ್ವಾ? ಹೌದು. ನಿಮ್ಮ ಮಡದಿಯಾದಂತಹ ಶಚಿದೇವಿ ಬರುವುದಕ್ಕೂ ನಾನು ಬರುವುದಕ್ಕೂ ವ್ಯತ್ಯಾಸ ಉಂಟು. ಹೌದೇ ಹೌದು ಅಲ್ವೇ? ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಕಾರಣವನ್ನು ಅರುಹಿದರೆ ಕ್ಷಣ ಮಾತ್ರದಲ್ಲಿ ಇನ್ನೇನಕ್ಕೆ ಪೂರೈಸಿ ಕೊಡುತ್ತಾಳೆ. ಕೆಲ ಕ್ಷಣಗಳ ಹಿಂದಷ್ಟೇ ನೀನು ಸುರಸಭೆಯಲ್ಲಿ ನಿನ್ನದಾದಂತಹ ನಾಟ್ಯ ವೈಭವವನ್ನು ನೆರವೇರಿಸಿ ತೆರೆಮರೆಗೆ ಹೋದವಳು. ಅದೇ ಕ್ಷಣದಲ್ಲಿ ಮತ್ತೆ ನನ್ನಿಂದ ಕರೆ ಬಂದಿದೆ ಅಲ್ವೇ? ಹೌದು. ನಿನ್ನಲ್ಲಿಯೂ ಕುತೂಹಲ ಮನೆ ಮಾಡಿದ್ದಿರಬಹುದು. ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಅಲ್ವಿ? ಕಾರಣವಿಲ್ಲದೆ ಮತ್ತೆ ಕಾರ್ಯ ಇರುವುದಿಲ್ಲ ಅಲ್ವೇ? ಇರ್ಲಿಕ್ಕೂ ಆಗುವುದಿಲ್ಲ. ನೋಡಿದ್ಯಾ ಏನು? ಒಮ್ಮೆ ನಿನ್ನ ಕೊಠಡಿಯಿಂದ ಸುರಸಭೆಗೆ ನನ್ನ ಬಳಿ ಬರುವಂತಹ ದಾರಿಯಲ್ಲಿ ಯಾರಾದ್ರೂ ದೇವತೆಗಳು ಕಾಣಲಿಕ್ಕೆ ಸಿಕ್ಕಿದ್ರ? ಯಾರು ಸಿಗುದಿಲ್ಲ. ಅದೇ ನಾನು ಯಾವಾಗಲೂ ಸಿಗುವವರು. ಹೌದು. ಇವತ್ತು ಸಿಗಲಿಲ್ಲ ಅಂತಾದ್ರೆ ಒಂದು ವಿಶೇಷವಾದಂತಹ ಬೆಳವಣಿಗೆ ನಡೆದಿದೆ. ಇರುವವರ ಮುಖವೂ ಕೂಡ ಸಪ್ಪೆಯಾಗಿ. ಹೌದು. ಕಾರಣ ಏನು? ಸರ್ಗಲೋಕದಲ್ಲಿರುವಂತಹ ದೇವತೆಗಳಿಗೆ ಯಾವಾಗಾದ್ರೂ ದೇಹ ಬಾಧೆ ಕಾಣಿಸಿದ್ದು ಉಂಟ? ಗೊತ್ತುಂಟ? ಅದು ಕಾಣಿಸ್ಲಿಕ್ಕಿಲ್ಲ, ಸಾಧ್ಯವೇ ಇಲ್ಲ. ಆದ್ರೆ ಈ ಹೊತ್ತಿಗೆ ಅಂತಹ ಅನಾರೋಗ್ಯ ನಮ್ಮ ಈ ಸ್ವರ್ಗಲೋಕದಲ್ಲಿ ಕಂಡು ಬಂದಿದೆ.
ಅನಾರೋಗ್ಯ ಹೌದಪ್ಪ. ನಮ್ಮ ಸರ್ಕಲ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಮಸ್ಯೆ. ಕೆಲವರಿಗೆ ಹೊಟ್ಟೆ ಉಬ್ಬೆ ಇರುತ್ತದೆ, ಕೆಲವರಿಗೆ ಉಸಿರಾಟ ಕಷ್ಟವಾಗ್ತಾ ಉಂಟು, ಕೆಲವರಿಗೆ ದೃಷ್ಟಿವಂಜ ಆಗುತ್ತಾ ಉಂಟು. ಹೀಗೆ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಚಿಂತೆ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಮತ್ತೆ ಅಶ್ವಿನಿ ದೇವತೆಗಳನ್ನು ಕರೆಸುವುದು, ಬೇಕಾದಂತಹ ಚಿಕಿತ್ಸೆಯನ್ನು ಮಾಡುವುದು, ಎಲ್ಲವೂ ಶಮನಗೊಳ್ಳುತ್ತದೆ. ಹೌದಪ್ಪ. ಉಳಿದವರಿಗೆ ರೋಗ ಬಂದ್ರೆ ವೈದ್ಯರನ್ನು ನಾವು ಬಳಸಿಕೊಳ್ಳಬಹುದು, ವೈದ್ಯರಿಗೆ ಸಮಸ್ಯೆ ಬಂದ್ರೆ ಈಗ ಅಶ್ವಿನಿ ದೇವತೆಗಳು ಹಾಗೆ ಆಯ್ತು. ಎಲ್ಲವರಿಗೂ ಅಂತಂದ್ರೆ ಅಶ್ವಿನಿ ದೇವತೆಗಳು ಕೂಡ ಒಳಗೊಂಡಾದ್ರೆ ಹೌದು, ಎಲ್ಲರಿಗೂ ಕೂಡ ಸಮಸ್ಯೆ ತೊಲಗುವುದು. ಹಾಗೆ ಇದಕ್ಕೆ ಮೂಲ ಯಾವುದು ಅಂತ ಸರಿಯಾಗಿ ನಾನು ನನ್ನ ಜ್ಞಾನಶಕ್ತಿಯಿಂದ ನೋಡುವಾಗ ತಿಳಿದು ಬಂದದ್ದು ಒಂದೇ. ಏನು? ಭೂಲೋಕದ ಪುಷ್ಕರಣಿ ಕ್ಷೇತ್ರದಲ್ಲಿ ಗಾದಿನಂದನಾಗಿರುವಂತಹ ಆ ಕೌಶಿಕ ಘನವಾದಂತಹ ತಪದಲ್ಲಿ ತೊಡಗಿದ್ದಾನೆ. ಹೌದೇ? ಆ ತಪದ ಜ್ವಾಲೆ 3 ಲೋಕಗಳನ್ನು ಕೂಡ ಆವರಿಸಿಕೊಂಡಿದೆ. ಆ ಜ್ವಾಲೆಯ ಪರಿಣಾಮ ಇಲ್ಲಿ ಅನಾರೋಗ್ಯ. ಓ, ಈಗ ಕೌಶಿಕನ ತಪಸ್ಸಿನಿಂದ ಈ ರೀತಿಯಾಗಿ ಎಲ್ಲರಿಗೂ ಅನಾರೋಗ್ಯ. ಈಗ ಅದಕ್ಕೆ ನಾನೇನ್ ಮಾಡಬೇಕು? ನಿನ್ನಿಂದ ಒಂದು ಘನವಾದಂತಹ ಕಾರ್ಯವಾಗಬೇಕಾಗಿದೆ. ಘನವಾದಂತಹ ಕಾರ್ಯ ನನ್ನಿಂದ ನೀನು ಏನು ಮಾಡ್ಲಿಕ್ಕೆ ಆಗುತ್ತದೆ ಹೇಳು? ನಾನೇನು ಮಾಡಿ ಬಂದು ಇಲ್ಲಿ ನಾಟ್ಯವನ್ನು ಮಾಡಿ ಅದೇ ಆಗಬೇಕಾದ. ಪುನಃ ಇಲ್ಲಿ ನಾಟ್ಯ ಮಾಡಬೇಕು, ಹೊಸ ನಾಟ್ಯ ವೈಭವ ಆಗಬೇಕು. ಈ ಬಾರಿ ಸ್ವರ್ಗಲೋಕದಲ್ಲಿ ಅಲ್ಲ, ಮತ್ತೆ ಪುಷ್ಕರಣಿ ಕ್ಷೇತ್ರದಲ್ಲಿ ನಾಟ್ಯ ವೈಭವದ ಕಾರ್ಯಕ್ರಮ. ಪುಷ್ಕರಣಿಯಲ್ಲಿ ನಾನು ನಾಟ್ಯ ಮಾಡಿದ್ರೆ ನಿಮ್ಮ ಅನಾರೋಗ್ಯ, ಇಲ್ಲಿರುವಂತ ಅನಾರೋಗ್ಯವೆಲ್ಲವೂ ಏನಾಗುತ್ತದೆ? ವಾಸಿ ಆಗುತ್ತದ? ನೀನು ಹೋಗಿ ನಿನ್ನದಾದಂತಹ ನಾಟ್ಯ ಪ್ರದರ್ಶನವನ್ನು, ವಯ್ಯಾರವನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದೆ ಹೌದು ಅಂತ ಆದ್ರೆ ಮುನಿ ವಿಚಲಿತನಾಗುತ್ತಾನೆ, ಪರಿಣಾಮ ತಪದಿಂದ ಹೊರಗೆ ಬರ್ತಾನೆ. ಅವ ತಪಸ್ಸಿನಿಂದ ಹೊರಗೆ ಬಂದ್ರೆ ಎಲ್ಲ ಸಮಸ್ಯೆಯು ಕೂಡ ಪರಿಹಾರ ಆಗುತ್ತದೆ. ಹಾಗಾದ್ದರಿಂದ ಈಗಿಂದೀಗಲೇ ನೀನು ಅಲ್ಲಿಗೆ ಐದಬೇಕು. ಅಲ್ಲಿಗೆ ಹೋಗಿ ಅವನನ್ನು ತಪೋವನ್ನಾಗಿಸಬೇಕು. ವಿಶ್ವಾಮಿತ್ರರ ತಪಸ್ಸನ್ನು ಕೆಡಿಸಬೇಕು. ಒಂದು ಮಾತಿಗೆ ಅವಕಾಶ. ಸಕಲ ಸುಗುಣ ಎನ್ನ ವಚನವಲಾಲಿಸು ದಿವಿಜೇಂದ್ರ, ಎನ್ನ ವಚನವಲಾಲಿಸು ದಿವಿಜೇಂದ್ರ, ದಿವಿಜೇಂದ್ರ, ದಿವಿಜೇಂದ್ರ. ಸುಚರಿತ ಸುಗುಣ
ಸುಚರಿತ ಸಕಲ ಸುಗುಣ ಸಾಗರ ಸುಚರಿತ ಸಕಲ ಸದ್ಗುಣ ಸಾಂದ್ರ ಸದ್ಗುಣ ಸಾಂದ್ರ ಎನ್ನ ವಚನವ ಆಲಿಸು ದಿವ್ಯೇಂದ್ರ ಎನ್ನ ವಚನವ ಆಲಿಸು ದಿವ್ಯೇಂದ್ರ ಆಕೆ ಎಷ್ಟು ಬಾರಿ ಬಂದನೆ.
ನಿಮಗೆ ನಾನು ವಂದನೆ ಮಾಡಿದಷ್ಟು ನಿಮ್ಮ ಆಶೀರ್ವಾದ ನನಗೆ ಸಿಕ್ಕಿದಷ್ಟು ಶ್ರೇಯಸ್ಸು ವೃದ್ಧಿ ಆಗ್ತದೆ ಅಲ್ವೇ ಆಗ್ಲಿ. ಕಾಲೇ ವಶದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಸಜ್ಜನಾಹ ಸಂತು ನಿರ್ಭಯಾಃ. ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಬೆಳೆ ಬೆಳೆದು ಪ್ರಕೃತಿ ಮಾತೆ ನಿತ್ಯ ನೂತನೆಯಾಗಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಿದಾಗ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಯೂ ಕೂಡ ಸೌಖ್ಯದಿಂದ ಬದುಕುತ್ತದೆ ಅಂತ ಅಂತಹ ಕಾಲನಿಗೆ ಅಧಿಪತಿ ನೀನು ಅಲ್ವೇ. ಕಾಲ ಕಾಲಕ್ಕೆ ಮಳೆ ಬೆಳೆ ಸುರಿಬೇಕಿದ್ರೆ ನಿಮ್ಮ ಅನುಗ್ರಹ ಆಗ್ಬೇಕಲ್ವೇ? ಹೌದಪ್ಪ, ನಮ್ಮ ಅನುಗ್ರಹವಾಗಬೇಕು ಅಂತಂದ್ರೆ ಆ ಮನಸ್ಸು ಬೇಕು. ಆ ಮನಸ್ಸು ಇರ್ಬೇಕು ಅಂತಾದ್ರೆ ಸಂತೋಷವಾಗಿ ಪ್ರಫುಲ್ಲಿತವಾಗಿರ್ಬೇಕು ಅಲ್ವೇ. ಪ್ರಫುಲ್ಲಿತವಾಗಿರಿಸುದು ಯಾರು? ಯಾರು? ಅದು ಹೌದು. ಈ ಹೊತ್ತಿಗೆ ನಿಮಗೆ ಅವಘಡ ಉಂಟಾಗಿ ಹಾಗೆ ಯಾರು ಭೂಲೋಕದಲ್ಲಿರುವಂತಹ ಈ ಇಂದಿಗ ವಿಶ್ವಾಮಿತ್ರನ ತಪಸ್ಸಿನಿಂದ ಈ ಉಳಿಜ್ವಾಲೆಯಿಂದ ಯಾರಿಗೆಲ್ಲ ಅನಾರೋಗ್ಯವಾಯಿತು, ಈ ಅನಾರೋಗ್ಯವಾದವರೆಲ್ಲರೂ ಕೂಡ ಇದಕ್ಕೆ ಕಾರಣೀಭೂತರು. ಯಾವುದಕ್ಕೆ? ಕಾಲ ಕಾಲಕ್ಕೆ ಮಳೆ ಸುರಿಸುವುದಕ್ಕೆ ಅಲ್ವೇ. ಲೋಕದ ಯೋಗಕ್ಷೇಮಕ್ಕೆ ಇವರೆಲ್ಲರೂ ಕಾರಣೀಕರ್ತರಾಗಿರ್ತಾರೆ. ನಿಮಗೆ ಚೈತನ್ಯ ಇಲ್ಲ, ನಮಗೆ ಚೈತನ್ಯ ಇಲ್ಲ ಆದ್ಮೇಲೆ ನಾವು ಯಾರನ್ನು ದೂರಿ ಏನು ಪ್ರಯೋಜನ? ಆದರೆ ಇಂದೀಗ ಗಾದಿನಂದನ ತಪಸ್ಸನ್ನು ಕೆಡಿಸುವುದಕ್ಕೆ ಬೇಕಾಗಿ ನಾನು ಭೂಲೋಕಕ್ಕೆ ತೆರಳಬೇಕು. ನಾನು ನಿಮ್ಮ ಮಾತಿಗೆ ಎರಡು ಮಾತಾಡುತ್ತೇನೆ ಎನ್ನುವ ಹಾಗೆ ಖಂಡಿತವಾಗಿಯೂ ಸಾಧಿಸಬಾರದು. ಅಭಿಪ್ರಾಯ ಸ್ವಾತಂತ್ರ್ಯ ಎಲ್ರಿಗೂ ಅಲ್ವೇ. ನನ್ನ ಅಭಿಪ್ರಾಯವನ್ನು ಯಾವ ಕಾಲಕ್ಕೂ ನಾನು ಮಂಡಿಸಬಹುದಲ್ವೇ. ಇಲ್ಲೀಗ ನನ್ನದಾದಂತಹ ಒಂದು ಹೂ ಕೆಳಗೆ ಬಿದ್ದರೆ ಸಾಕು, ಅದನ್ನೇ ಆ ಹೂವನ್ನು ಎತ್ತಿಕೊಂಡು ಆಗ್ರಾಣಿಸಿ ಮೇನಕಾ ಎನ್ನುವ ಹಾಗೆ ಉತ್ತರಿಸುವಂತಹ ವಿಟ ಪುರುಷರೆಷ್ಟು ಬೇಕು. ಹೌದಪ್ಪ, ಬಾಯಿ ಬಿಡುವವರಿದ್ದಾರೆ ಅಲ್ವಾ. ಹೀಗೆ ಇಲ್ಲಿ ಸ್ವರ್ಗಲೋಕದಲ್ಲಿ ಯಾರಾದ್ರೂ ಆ ಕಡೆ ಈ ಕಡೆ ಹೋಗುವಾಗ ಎಲ್ಲಿಗೆ ಹೊರಟದ್ದು ಅಂತ ಮೇನಕ್ಕೆ ಕೇಳಿದ್ರೆ ಸಾಕು, ಅದನ್ನೇ ಕನವರಿಸಿಕೊಂಡು ಅದನ್ನೇ ತನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುವಂತಹ ಪುರುಷರೆಷ್ಟು. ಹೌದಪ್ಪ, ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಭೂಲೋಕದವರು ಎಣಿಸಿದ್ರೆ ಬರುದು ಯಾಕೆ ಅಲ್ವೇ. ಇಷ್ಟಕ್ಕೆ ಬರುತ್ತಾರೆ. ಆದ್ರೆ ಇಂದೀಗ ಪುರುಷರ ಹೃದಯವನ್ನು ಅರೆಗಣ್ಣ ನೋಟದಿಂದ ಕರಗಿಸುವಂತಹ ಚಾಕಚಕ್ಯತೆಯನ್ನು ಹುಟ್ಟಿದ ಬಳಿ ಮೇನಕ್ಕೆ ಅದು ಪ್ರಕೃತಿ ಸಹಜವಾಗಿ ನಿಮಗೆ ಬಂದಿರುವಂತಹದ್ದು. ಆದ್ರೆ ನೀವು ಹೇಳಿದಂತಹ ಕಾರ್ಯವನ್ನು ಮಾತ್ರ ನನ್ನಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತೇ? ಕಾರಣ ಬೇಕು. ಕಾರಣವಿಲ್ಲದೆ ನಾನು ಹೇಳಿದೆ ಎಂದಾದ್ರೆ ಮೇಲಕ್ಕೆ ತಪ್ಪನ್ನಾಡಿದಳು ಎನ್ನುವ ಹಾಗೆ ನಾಳೆ ನೀವು ದೂಷಿಸಬಾರದು. ಏನು ಕಾರಣ? ಒಂದು ವೇಳೆ ಈಗ ನಾನು ಭೂಲೋಕಕ್ಕೆ ತೆರಳಿ ನನ್ನದಾದಂತಹ ನಾಟ್ಯವನ್ನ ಮಾಡುತ್ತೇನೆ, ಘನತರವಾದಂತಹ ತಪಸ್ಸಿನಿಂದ ಕೂಡಿದ್ದಾನೆ ಗಾದಿನಂದನ. ಅವ ಕಣ್ಣು ಬಿಟ್ಟು ನೋಡುತ್ತಾನೆ, ಖಂಡಿತವಾಗಿ ನನ್ನದಾದಂತಹ ತನುಗಂಧವನ್ನು ಆತ ಆಕ್ರಮಿಸುತ್ತಾನೆ, ಖಂಡಿತವಾಗಿಲ್ಲ. ನಾನು ಹಿಂಪಾಗಿ ಅಲ್ಲಿ ಗಾಯನವನ್ನು ಹಾಡಿದೆ ಎಂದಾದರೆ ಆತನ ಕಿವಿಗಳಿಗೆ ಅದು ಕೇಳಿಸುತ್ತದೆಯೇ? ಅಂದ್ರೆ ಪಂಚೇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಅಂತರ್ಮುಖಿಯಾಗಿ ತಪದಲ್ಲಿ ತೊಡಗಿದ್ದಾನೆ. ಅಂತಹ ಅಂತರ್ಮುಖಿಯಾದಂತಹ ಆ ಗಾದಿನಂದನನ್ನು ನಾನೊಂದು ವೇಳೆ ತಪಸ್ಸನ್ನು ಕೆಡಿಸುವುದಕ್ಕೆ ಮುಂದೆ ಹೋದೆ ಎಂದಾದರೆ ಅವ ಕಣ್ಣು ಬಿಟ್ಟರೆ ಕ್ಷಣ ಮಾತ್ರದಲ್ಲಿ ಅಲ್ಲಿಯೇ ನಾನು ಸುಟ್ಟುಕೊಳ್ಳುವುದಕ್ಕೆ ಸುಟ್ಟಿ ಭಸ್ಮೀಭೂತಳಾಗುತ್ತೇನೆ. ಪರಮೇಶ್ವರ ಸದೃಶನಿದ್ದಾನೆ ಅಲ್ವೇ. ಹಾಗಾಗಿ ಅಷ್ಟು ಮಾತ್ರವಲ್ಲ, ಆತ ಮುನಿಗಳ
ಪಾಕಶಾಸನ ಇಂದೀಗ ನಾನು ಯಾಕೆ ಆಕ್ಷೇಪವನ್ನು ಮಾಡ್ತಾ ಇದ್ದೇನೆ? ಯಾಕೆ? ಮುನಿಗಳು ಆತನು ಘನಬಲವಂತನು. ಆಕಾಶದಲ್ಲಿ ಅದೆಷ್ಟೋ ಚಂದ್ರಗಳಿವೆ, ಅದೆಷ್ಟೋ ನಕ್ಷತ್ರಗಳಿವೆ, ಆದ್ರೆ ಚಂದ್ರ ಮಾತ್ರ ಶೋಭಾಯಮಾನವಾಗಿ ಕಂಗೊಳಿಸುತ್ತಾನೆ. ಯಾಕೆ? ಚಂದ್ರನ ವಿಭಿನ್ನತೆಯೇ ಬೇರೆ, ಆ ನಕ್ಷತ್ರಗಳ ವಿಭಿನ್ನತೆಯೇ ಬೇರೆ. ಹೌದು. ಅಂತೆಯೇ ಅದೆಷ್ಟೋ ಮುನಿಗಳಿದ್ದರೂ ಕೂಡ ಮುನಿಗಳಲ್ಲಿ ಆತ ಘನಬಲವಂತನು ಅಲ್ಲವೇ? ಅವನನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಒಂದು ಕಾರಣವನ್ನು ಹೇಳ್ತೀನಿ. ಏನು? ತ್ರಿಶಂಕು, 3 ಮಹಾಪಾಪಗಳನ್ನು ಮಾಡಿದಂತಹ ತ್ರಿಶಂಕು ಸ್ವರ್ಗಲೋಕಕ್ಕೆ ಬಾಹಿರ ಬಂದವರನ್ನು ನೀವು ಏನ್ ಮಾಡಿದ್ರಿ? ಅರ್ಧ ಪಾಠದಿಂದಲೇ ನೀವು ಅವರನ್ನು ಕೆಳಗೆ ತಳ್ಳಿದ್ರಿ ಅಲ್ವಾ? ಒಂದು ವೇಳೆ ಬಂದೇ ಹೌದು ಅಂತಾದ್ರೆ ತ್ರಿಮೂರ್ತಿಗಳ ಆದೇಶಕ್ಕೆ ಧಕ್ಕೆ ಬಂದ ಹಾಗ ಅಲ್ವೇ? ಆತನನ್ನು ಕೆಳಗೆ ದುಡಿದ್ರು. ಆದ್ರೆ ಗಾದಿನನ್ನು ವಿಶ್ವಾಮಿತ್ರರು ಏನು ಮಾಡಿದ್ರು? ಆತನಿಗೆ ಪ್ರತಿಸ್ವರ್ಗವನ್ನೇ ನಿರ್ಮಾಣವನ್ನು ಮಾಡಿಕೊಟ್ರು ಅಲ್ವೇ? ಅಂತಹ ಪ್ರತಿಭಾಶಾಲಿ ಆತ ಅಲ್ವೇ? ಜ್ಞಾನದಲ್ಲಿ ಬ್ರಹ್ಮನಿಗೆ ಸಮಾನ. ವನರು ಹಬವಗೆರೆ ಎನ್ನಬಹುದೇ. ಮಾತ್ರವಲ್ಲ, ಕೋಪದಲ್ಲಿ ಮೃಡ ಸನ್ನಿಪ. ಒಂದು ವೇಳೆ ಸಣ್ಣ ಕೋಪಕ್ಕೂ ಕೂಡ ದೊಡ್ಡದಾದಂತಹ ವಿಷಯವನ್ನು ಮಾಡುವುದು. ಅಂತಹ ಮುನಿಗಳ ಎದುರು ಈ ಮೇಣಕ್ಕೆ ಹೋಗಿ ನರ್ತನವನ್ನು ಮಾಡಿದ್ರೆ ಖಂಡಿತವಾಗಿ ಆತ ತಪಸ್ಸನ್ನು ಬಿಡುವುದಕ್ಕೆ ಸಾಧ್ಯ ಬಿಟ್ಟಿದೆ. ಯಾರೋ ಸಾಮಾನ್ಯ ಋಷಿಗಳು ತಪಸ್ಸನ್ನು ಮಾಡಿದವರನ್ನು ತಪಸ್ಸನ್ನು ಬಿಡಿಸಬಹುದ? ಏನು? ಪ್ರಪಂಚದಲ್ಲಿ ಕೆಲವಾರು ವ್ಯಕ್ತಿಗಳು ಹಾಗೆ ವಿಶೇಷವಾದಂತಹ ಸಾಧಕರು ಯಾರಿರ್ತಾರೆ ಅವರಿಗೆ ಈ ರೀತಿಯಾದಂತಹ ಸ್ವಾಭಾವಿಕ. ಅವರು ಊರ್ಧ್ವ ರೇತಸ್ವಿಗಳಲ್ಲಿ ಖಂಡಿತವಾಗಿಯೂ ಮನಸ್ಸಿಗೆ ಹೆಣ್ಣು ಮಕ್ಕಳ ಮನಸ್ಸಿಗೆ ಅಥವಾ ಹೆಣ್ಣು ಮಕ್ಕಳ ಚೆಲುವಿಕೆಗೆ ಬಲಿಯಾಗುವುದಕ್ಕೆ ಸಾಧ್ಯವಿಲ್ಲ. ಹೆಚ್ಚಾಗಿ ಹಿಂದೆಲ್ಲ ಹೋದವರೆಲ್ಲ ಇದ್ದಾರೆ, ಅವರನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಂಡರೆ ಇವರೆಲ್ಲ ನನ್ನ ಬಲೆಗೆ ಬೀಳಬಹುದು. ಆದ್ರೆ ಪರಿಣಾಮ ಮುಂದೆ ಏನಾಗಬಹುದು ಎನ್ನುವುದನ್ನು ಊಹಿಸಬಲ್ಲಿಲ್ಲ. ನೀನು ಭಯಭೀತಳಾಗಿದ್ದೀನಿ. ಆದ್ದರಿಂದ ಅಂತಹ ಗಾದಿ ನನ್ನನ್ನ ತಪಸ್ಸನ್ನು ನನ್ನಿಂದ ಕೆಡಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಭೋ. ಖಂಡಿತವಾಗಿಯೂ ನಾನು ಆಕ್ಷೇಪ ಮಾಡುತ್ತಿದ್ದೇನೆ ಎನ್ನುವಾಗಿ ಭಾವಿಸಬಾರದು. ಈಗ ನಾನು ನಿನ್ನ ಒಬ್ಬಳನ್ನೇ ಕಳಿಸುವಂತ ಮಾಡಿದ್ದೆ. ಒಬ್ಬಳೇ ಅಲ್ವಾ? ಊರ್ವಶಿ ಬರ್ತಾಳ? ಮತ್ತೆ ನಿನ್ನ ಜೊತೆ ಉಳಿದ ಅಪ್ಸರಾ ಸ್ತ್ರೀಯರು ಯಾರು ಬರುವುದಿಲ್ಲ. ಆದ್ರೆ
ನಮ್ಮಲ್ಲಿರುವಂತಹ ಸಮಸ್ತ ಅಪ್ಸರಾ ಸ್ತ್ರೀಯರುಗಳಲ್ಲಿ ವಿಶೇಷವಾದಂತಹ ಅರ್ಹತೆಯೂ ಹೌದು, ಹಾಗೆಯೇ ಪ್ರತಿಭೆಯೂ ನಿನ್ನಲ್ಲಿ ಇದೆ. ಅಕ್ಷಯವಾದಂತಹ ಪ್ರತಿಭೆ ಅದು. ಇವತ್ತು ಕುಣಿದ ಹಾಗೆ ನಾಳೆ ಇಲ್ಲ, ಆಗ ಕುಣಿದ ಹಾಗೆ ಈಗ ಇಲ್ಲ. ಹೊಸ ಹೊಸ ಹೆಜ್ಜೆಗಳ ಮೂಲಕವಾಗಿ ನೋಡುಗರನ್ನು ರಂಜಿಸುವಂತಹ, ಮನಸ್ಸನ್ನು ಸೆಳೆಯುವಂತಹ ಪ್ರತಿಭೆ ನಿನ್ನಲ್ಲಿರುವ ಕಾರಣ ನಿನ್ನನ್ನೇ ಆಯ್ಕೆ ಮಾಡಿ. ಅದರೊಟ್ಟಿಗೆ ಅನ್ನದ್ದೊಂದು ಸ್ವಾರ್ಥ ಉಂಟು. ಏನು? ನಿನ್ನೊಟ್ಟಿಗೆ ಹಿಮ್ಮೇಳದ ಅವಶ್ಯಕತೆ ಇಲ್ಲ. ಹಾಡುವುದು ಕುಣಿಯುವುದು ಒಂದೇ ನೀನೇ ಮಾಡ. ಹೌದು. ಹಾಗಾದ್ದರಿಂದ ನಿನ್ನನ್ನು ಆಯ್ಕೆ ಮಾಡಿದ್ದು. ಹಾಗೆ ಅಂತ ನನಗೆ ಹೊಸ ಹೊಸ ಬೆಳವಣಿಗೆಗಳಿಂದಾಗಿ ಕೆಲವೆಲ್ಲ ಅನುಭವಗಳು ಬಂದಿದೆ. ಭೂಲೋಕಕ್ಕೆ ಕಳಿಸುವಾಗ ಹೆಣ್ಣು ಮಕ್ಕಳನ್ನು ಒಬ್ಬಳನ್ನೇ ಕಳಿಸುವಂತ ವಿಚಾರವೇ ಇಲ್ಲ. ಭೂಲೋಕದ ಪರಿಸ್ಥಿತಿ ಹಾಗುಂಟು. ಅಲ್ಲ, ಇರಬಹುದು ಅಂತ ಕೆಲವಾರು ಘಟನಾವಳಿಗಳು ಆಗಿದೆಯಲ್ಲ, ಅದಕ್ಕೆ ಬೇಕಾಗಿ ಸ್ವರ್ಗದ ಅಪ್ಸರೆಯನ್ನು ಒಬ್ಬಳನ್ನೇ ಗಳಿಸುವಂತ ವಿಚಾರ ಇಲ್ಲ. ನಿನ್ನೊಂದಿಗೆ ಜೊತೆಗಾರರನ್ನಾಗಿ ಮಾರ ಮತ್ತು ಆ ಮಾರುತ. ಮಾರ ಮತ್ತು ಮಾರುತ. ಪಂಚ ಸುಮಶನಗಳನ್ನು ಹೊಂದಿರುವಂತಹ ಆ ಮನ್ಮಥನೊಟ್ಟಿಗೆ ಬಂದ್ರೆ ನನಗೂ ಸ್ವಲ್ಪ ಹೆದರಿಕೆ ಕಡಿಮೆ ಅಲ್ವಾ? ಅವರಿದ್ರೆ ಕೆಲವು ಕೆಲಸಗಳು ಸಾಂಗವಾಗಿ ನೆರವೇರಿ. ಹೌದು, ನಿನ್ನ ಅರ್ಧದಷ್ಟು ಕೆಲಸವನ್ನು ಅವನೇ ಹಗುರ ಮಾಡ್ತಾನೆ. ಅವನ ಸುಮಪ್ರಾಣ ಪ್ರಯೋಗದ ಮೂಲಕವಾಗಿ ಆ ಮುನಿಯ ತಪ ಭಂಗವಾಗುವ ಹಾಗೆ ಅವನು ಮಾಡ್ತಾನೆ. ಹೌದು, ಅದರ ಜೊತೆಗೆ ಹೌದು, ಅಲ್ಲಿ ವಿಶೇಷವಾದಂತಹ ಕಾಮಕೇಳಿಗೆ ಬೇಕಾಗುವಂತಹ ವಾತಾವರಣ ನಿರ್ಮಾಣ ಮಾರುತ ಮಾಡ್ತಾನೆ. ಹಾಗಾದ್ದರಿಂದ ಮಾರುತರನ್ನು ನಿನಗೆ ಜೊತೆ ಮಾಡ್ತೇನೆ. ಆ ಮೂಲಕವಾಗಿ ಸಾಂಗವಾಗಿ ನಮ್ಮದಾದಂತಹ ಉದ್ದೇಶ ಈಡೇರುವ ಹಾಗೆ ಮಾಡ್ತೇನೆ. ಯೋಚಿಸಬೇಡ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯ್ತಲ್ಲ? ಬರಬಹುದು. ಹೊರಡುವ ನೀನೇ ಒಬ್ಬಳೆ ಹೋಗುದು. ಅಲ್ಲ, ನಾನು ಒಬ್ಬಳೆ ಹೋಗುದು. ಎಲ್ಲಿಗೆ ಹೋಗ್ಬೇಕು? ಅವರು ಬೇಕಾ ಬೇಡುವ? ಮನ್ಮಥ ಬೇಕು. ಮುಖ್ಯವಾಗಿ ಮನ್ಮಥ ತಡ ಮಾಡುವುದಲ್ಲ, ನಡೆಯೋಣ. ಪ್ರತಿಯೊಂದನ್ನು ಸಂಶಯ ಅಲ್ಲ, ಹೋಗುವಾಗಲೂ ಸ್ವಲ್ಪ ನಾವು ಕ್ರಮದಲ್ಲಿ ನನ್ನ ವಿಮಾನ ಸಿದ್ಧವಾಗಿದೆಯಾ? ಸಿದ್ಧವಾಗಿದೆ. ನೀವು ಮುಂದಿನಿಂದ ಹೋಗಿ, ನಾನು ನಿಮಗೆ ಹಿಂದೆ ಬರ್ತೇನೆ. ಎಲ್ಲರೂ ಬಿಟ್ಟ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಏನು? ಅವರು ನಾಳೆ ಏನು ಅಪಪ್ರಚಾರ ಮಾಡ್ತಾರೆ. ಹೇಗೆ? ಏನು ದೇವೇಂದ್ರನ ಹಿಂದೆ ಸಚಿ ಬರ್ಲಿಕ್ಕೆ ತೊಡಗಿದ್ದಾಳೆ ಈಗ. ಮೇನಕ್ಕೆ ಬರ್ಲಿಕ್ಕೆ ಸಚಿಯ ಜಾಗದಲ್ಲಿ ಮೇನಕ್ಕೆ ಬರ್ತಾ ಇದ್ದಾಳೆ. ಹೌದು ಹೌದು, ಎಲ್ಲ ಅಪಪ್ರಚಾರ. ಮೇನಕೆಯನ್ನು ಕಟ್ಟಿಕೊಂಡು ಹೀಗೆ ಮಾಡುವ. ನಾನು ಮುಂದಿನಿಂದ ಹೋಗ್ತೇನೆ, ನೀವು ಹಿಂದಿನಿಂದ ಬನ್ನಿ. ಮೊದಲನೆಯದ್ದಾದ್ರೂ ಇದು ಆಗ್ಲಿಕ್ಕೆ. ಯಾಕೆ? ಮತ್ತೆ ಮೇನಕ್ಕೆ ಹಿಂದೆ ಈಗ ದೇವೇಂದ್ರ ತಿರುಗಾಡ್ಲಿಕ್ಕೆ ಹೊರಟಿದ್ದಾರೆ, ಆರಂಭಿಸಿದ್ದಾನೆ. ದೇವೇಂದ್ರನಿಗೆ ಕೆಲಸ ಇಲ್ಲ, ಈಗ ಮೇನಕ್ಕೆ ಹಿಂದೆ ತಿರುಗಾಡ. ಹೇಗೆ ಮಾಡಿದ್ರು ಅಪಪ್ರಚಾರ ಮಾಡಿಯೇ ಮಾಡ್ತಾರೆ. ಅದಕ್ಕೆ ಒಂದು ವಿಚಾರ ಮಾಡು. ಜೊತೆ ಜೊತೆಯಾಗಿ ಹೋಗುವ.
ಪ್ರಾಣೇಶ್ವರಿ ಜ್ಞಾನೇಶ್ವರ ಲೋಕಪಾಲನಾ ಕರ್ತನಾದಂತಹ ಶ್ರೀಮನ್ನಾರಾಯಣನ ಮನೋಮತನದ ಮೂಲಕ ಜನಿಸಿದವನಾದ ಕಾರಣ ಪ್ರಪಂಚ ಮುಖದಲ್ಲಿ ಮನ್ಮತ, ಮನಸ್ಸಿಗ, ಸ್ಮರ, ಮಾರ ಎಂಬುದಾಗಿ ಹಲವಾರು ಹೆಸರುಗಳಿಂದ ಈ ಹೊತ್ತಿನಲ್ಲಿ ನನ್ನನ್ನು ಕರೆಯುತ್ತಾ ಇದ್ದಾರೆ. ಹುಟ್ಟಿಕೊಂಡ ಮಾತ್ರಕ್ಕೆ ಹರಿಯ ಮಗನಾದಂತಹ ಕಾರಣ ಯೋಗ್ಯರಾದವರಿಗೆ ವಿದ್ಯೆ ಕಲಿಸಬೇಕು ಅನ್ನೋದನ್ನು ಅರಿತಂತ ಅಪ್ಪ ನೇರವಾಗಿ ಕೈಲಾಸ ಲೋಕಕ್ಕೆ ನನ್ನನ್ನು ಕಳಿಸಿಕೊಟ್ಟವರಿದ್ದಾರೆ. ಕೈಲಾಸದೀಶ್ವರ ಲೋಕಾಧ್ಯಕ್ಷರಾದಂತಹ ಪರಮೇಶ್ವರ ದೇವರಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿ ಅವರಿಂದಲೇ ಬೇಕಾದಂತಹ ವಿದ್ಯೆಗಳನ್ನು ಸಮರ್ಪಕವಾಗಿ ಕಲಿತುಕೊಂಡವ ನಾನಿದ್ದೇನೆ. ನನ್ನದ್ದಾದಂತಹ ಆ ಭಕ್ತಿಗೆ ಮೆಚ್ಚಿದಂತಹ ದೇವರು ಇಕ್ಷು ಚಾಪ ಅಂದ್ರೆ ಕಬ್ಬಿಣ ಬಿಲ್ಲು, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತಹ ಪಂಚ ಸುಮ ಶರಗಳನ್ನು ನನ್ನ ಪಾಲಿಗೆ ಅನುಗ್ರಹಿಸಿದವರಿದೆ. ಯಾಕೆ ಬೇಕಾಗಿ ಲೋಕದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅನುಕೂಲಕರವಾಗಿ ಪೂರಕವಾಗಿ ನೀನು ಬರಬೇಕು ಅನ್ನುವುದಕ್ಕಾಗಿ ಆ ಬಾಣಗಳನ್ನು ಆ ಬಿಲ್ಲನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾರೆ. ಕುರುಗಳಿಂದ ಅನುಮತಿಯನ್ನು ಕೊಂಡು ನೇರವಾಗಿ ವೈಕುಂಠವನ್ನು ಸೇರಿಕೊಂಡಂತಹ ಸಂದರ್ಭ ಅಪ್ಪನೇ ಹೇಳಿದಂತಹ ಮಾತು, ಮಗನೇ ಮನ್ಮಥ, ನಿನಗಾಗಿ ಕುಸುಮಾವತಿ ಸಿದ್ಧವಾಗಿದೆ, ಅಲ್ಲಿ ಸೇರಿಕೊಂಡು ಸಂತೋಷದಿಂದ ದಿನಗಳನ್ನು ಕಳೆ ಅನ್ನುವುದಾಗಿ ಅಪ್ಪ ಆಜ್ಞೆ ಮಾಡಿದ್ರು. ನೇರವಾಗಿ ಕುಸುಮಾವತಿಯನ್ನು ಸೇರಿಕೊಂಡೆ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಾ ಇದೆ. ಇದ್ರೆ ಪ್ರಪಂಚ ಮುಖದಲ್ಲಿ ಗಂಡು ಹೆಣ್ಣನ್ನು ಒಂದು ಮಾಡುವಂತ ವ್ಯಕ್ತಿಯಾದಂತ ನಾನು ಒಪ್ಪನಾಗಿ ಉಳಿದ್ರೆ ಸಾಕಾಗ್ತದೆ. ಹಾಗಾದ್ರೆ ಲೋಕಮುಖದಲ್ಲಿ ಸೌಂದರ್ಯವಂತನಾದಂತಹ ಮನ್ಮಥನಿಗೆ ಯೋಗ್ಯವಾದಂತಹ ಹುಡುಗಿ ಆಗಬೇಕು ಅನ್ನೋದನ್ನು ಯೋಚಿಸುತ್ತಿರುವಂತಹ ಸಂದರ್ಭ ತಕ್ಷಣ ಮಗಳಾದಂತಹ ನಿನ್ನನ್ನು ಪ್ರೀತಿಸಿದವನು ನಾನಿದ್ದೇನೆ. ಮದುವೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಪ್ರೀತಿಗೂ ಎಷ್ಟೋ ಅಡೆತಡೆಗಳು ಉಂಟಾಗಿದ್ರು ಕೂಡ ಆ ಕಥೆಯ ಕೊನೆಗೆ ಸಂತೋಷವಾಗಿ ಸಮರ್ಪಕವಾಗಿ ಒಂದು ಸಂತೋಷದ ಗೀತೆಯನ್ನು ಹಾಡುದ್ರ ಮೂಲಕ ನಾವು ಮದುವೆ ಆದವರಿದ್ದೇವೆ. ಪ್ರತಿಯ ಮೇಳದ ನಿರ್ಪಕಾಮನು. ಹಾಗಾಗಿ ಸಂತೋಷದಿಂದ ನಿನ್ನ ಜೊತೆಯಲ್ಲಿ ಜೀವನವನ್ನು ಕಳೆಯುತ್ತಾ ಇದ್ದವನ್ನ ಪ್ರಾಣೇಶ್ವರಿ. ಆದ್ರೆ ಒಂದು ವಿಚಾರ, ನಿನ್ನ ಮುಖ ನೋಡುವಾಗ ಎಂತದ್ದು ಹೇಳಬೇಕು ಕೇಳಬೇಕು ಅಂತ ನಿನ್ನ ಮನಸ್ಸು ಹೇಳ್ತಾ ಇದೆ ಅಂತ ಅರ್ಥ ಆಯ್ತು. ಏನಂತ ಹೇಳುವುದೇ ಕೇಳೋಣಂತೆ. ಜ್ಞಾನೇಶ್ವರ, ನಿಮ್ಮನ್ನು ಮದುವೆ ಆದಂತಹ ನಾನು ಭಾಗ್ಯವಂತನು. ಯಾಕೆ? ಲೋಕದಲ್ಲಿ ಇರುವಂತಹ ಪಾಲನಕರ್ತ ಪುಟ್ಟವಾಸಿ ಆದಂತಹ ಶ್ರೀಮನ್ನಾರಾಯಣನ ಮಗನು ತಾವು. ಹೌದು. ನಿಮ್ಮ ಹೆಂಡತಿ ಆಗುವ ಭಾಗ್ಯ ನನ್ನ ಪಾಲಿಗೆ ಬಂತು. ಹುಟ್ಟಿದ ತಕ್ಷಣ ಕಂದರ್ಪಯಾಮಿ ಎಂದು ಕೇಳಿದ್ದರಂತೆ. ಹೌದು ಹೌದು. ಅದರ ಅರ್ಥ ನಾನು ಯಾರಿಂದ ವಿದ್ಯಾವಂತನಾಗಬೇಕು. ಸರಿ. ಆದ್ದರಿಂದ ನಿಮ್ಮನ್ನು ಕಂದರ್ಪನು ಎಂದು ಹೆಸರು. ಸರಿ. ಅಷ್ಟು ಮಾತ್ರ ಅಲ್ಲ, ಏನು? ನನಗೆ ರತಿ ಎನ್ನುವ ಹೆಸರು ಹೇಗೆ ಬಂತು? ಹೇಗೆ? ರಾತ್ರಿಯೇ ಬೆಳಕನ್ನು ಕೊಡುವಂತಹ ಚಂದ್ರ. ಆತನಿಗೆ 16 ಕಳೆಗಳು. ಅದರಲ್ಲಿ ಒಂದು ಕಳೆಯ ಹೆಸರು ರತಿಯಂತೆ. ಆ ಹೆಸರನ್ನೇ ನನ್ನ ಅಪ್ಪ ನನಗೆ ಇರಿಸಿದ್ದಾರೆ. ಸರಿ. ಸುಖವಾಗಿ ದಾಂಪತ್ಯ ಜೀವನವನ್ನು ಸಾಗುತ್ತಾ ಇದ್ದೇವೆ. ಯಾರು ಬರ್ತಾ ಇದ್ದಾರೆ? ನಮಸ್ಕಾರ, ಪ್ರತಿ ನಮಸ್ಕಾರ. ಎಷ್ಟು ಬಾಗಿಲ ಹೊರಗೆ ಕಾಯುವುದಪ್ಪ. ದೇವೇಂದ್ರನೇ, ಏನು ಗಂಡ ಹೆಂಡತಿ ಜೊತೆಯಲ್ಲಿ ಮಾತಾಡ್ತಿರುವಾಗ ಎಂತದ್ದು ಯಾರು ಗೊತ್ತಾಗಿಲ್ಲ. ಓ ದೇವೇಂದ್ರನೇ, ಕುಶಲ Oh
ಪರನು ಕುಸುಮಾಕ್ಷಿ ಮೇಲಗ ತಡೆದು ಅಧಿಪನಾದಂತಹ ದೇವೇಂದ್ರಿಗೆ ಪ್ರತಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಮತ್ತೆ ಇವಳು ಇದ್ದಾಳೆ, ಇವಳೇನಕ್ಕ ನನಗೆ ಇವಳ ಪರಿಚಯ ಇಲ್ವಾ? ಆದ್ರೆ ಅದನ್ನು ವಿಂಗಡಿಸೇ ಬೇಡ. ಯಾವುದು ಮೇನಕ ಅಲ್ಲ ಮೇನಕ ಓ ನಮಸ್ಕಾರ, ಅತಿ ನಮಸ್ಕಾರ. ಇದು ರಾಯರೇ ಬಹಳ ಆಶ್ಚರ್ಯ, ದೇವಲೋಕದಿಂದ ಬಂದಿದ್ದೀರಿ ಅಂತ ಗೊತ್ತಾಯ್ತು. ಆದ್ರೆ ಕತೆ ಎಂತದ್ದು, ಸತಿಯನ್ನು ಹೊರತುಪಡಿಸಿ ಮೇನಕೆಯನ್ನು ಜೊತೆಗಿರಿಸಿಕೊಂಡು ಬಂದಿದ್ದೀರಿ. ನಿಮ್ಮ ಮೇಳಕ್ಕೆ ಬಂದಿದ್ದೀರಿ. ಸ್ವಲ್ಪ ಮಟ್ಟಿಗೆ ಹೆಂಡತಿಯಾದವಳು ಏನೋ ಗಂಡನ್ನು ಹೊಗಳಬೇಕು ಅಂತ ಹೊಗಳಿಕೆ ಪ್ರಾರಂಭ ಮಾಡುವಾಗ ಮಧ್ಯದಲ್ಲಿ ಬಂದ್ರಿ. ಆದ್ರೂ ಅವಳು ಹೊಗಳಿಕೆ ನಿಲ್ಲಿಸಬಾರದು ಅಂತೇಳಿ ಸ್ವಲ್ಪ ಕೇಳಿಕೊಂಡೆ. ನಿಜವಾಗಿ ಬೇಗ ಬಂದಿದ್ದೇವೆ. ಹೊಗಳಿಕೆ ಮುಗಿಲಿ ಅಂತ ಇದು ನಾವಿಬ್ಬರು ಮಾತಾಡುವಾಗ ಇವಳಿದ್ರೆ ನಮ್ಮ ಇದು ದೃಷ್ಟಿಯೆಲ್ಲ ಇವಳಂತವಿರ್ತದೆ ಹೊರತು ಮಾತುಕತೆಯಲ್ಲಿ ತಲ್ಲೀನರಾಗಲಿಕ್ಕೆ ಸಾಧ್ಯವಿಲ್ಲ. ಮೇಳದಲ್ಲಿ ತಲ್ಲೀನರಾದ್ರೆ ಹಾಗೆ ಹೌದು. ಈಗ ಜೊತೆಯಲ್ಲಿ ನಾವಿಬ್ರು ಮಾತಾಡುವಾಗ ಹೆಣ್ಣೊಬ್ಬಳು ಮಧ್ಯದಲ್ಲಿದ್ರೆ ನಮ್ಮ ಮಾತುಕತೆಗೆ ಭಂಗ ಉಂಟಾಗ್ತದೆ. ಹೌದು, ಹಾಗಾಗಿ ಯಾಕೆ ನಿಮ್ಮ ಹೆಂಡತಿ ಅಡ್ಡಿ ಆಗುದಿಲ್ಲ? ಯಾರು ಇಲ್ಲ ಇಲ್ಲ ಇಲ್ಲ, ಈಗ ಅದಕ್ಕೆ ಸೂಕ್ತವಾದಂತ ವ್ಯವಸ್ಥೆ ಮಾಡ್ತೇನೆ. ಇದು ಮೇಲಕ್ಕೆ ನಮ್ಮ ಮನೆಗೆ ಹೊಸ ಅತಿಥಿ, ಅವಳಲ್ಲಿ ಏನು ಕಷ್ಟ ಸುಖ ಸಂತೋಷ ಮತ್ತೆ ನಿಮ್ಮದಾದ್ರು ಬಟ್ಟೆಯ ಬಗ್ಗೆ ಇದು ಬಂಗಾರದ ಬಗ್ಗೆ ಎಲ್ಲ ಮಾತಾಡಿಕೊಳ್ಳುವುದಿಲ್ಲ. ಹಾಗಾಗಿ ನೀವಿಬ್ಬರು ಒಟ್ಟಿಗೆ ಮಾತಾಡಿ ಬಂದವರಿಗೆ ಪಾನೀಯ ವ್ಯವಸ್ಥೆ ಅದೆಲ್ಲ ಅವಳಿಗಲ್ಲಿ ಮಾಡ್ತಾಳೆ. ಅವರಿಗೆ ಬಿಸಿಯ ತಣ್ಣಗೆ ಇದು ಇವರಿಗೆ ಬೇಕಾದ್ದು ಬಿಸಿ ಮಾಡಿ ಕಳಿಸಿಕೊಡ, ಆಯ್ತಾ? ಆದೀತು ಪಟ್ಟಾಕದಲ್ಲಿ ತೊಡಗಿದ್ರೆ ಮರ್ತು ಬಿಡುದಲ್ಲ. ಆದಿತ್ತು ಅಯ್ಯ ಸುರಪಾಲ, ಸಕಲ ಸಂಪತ್ತಿನ ಆಕರವೆಂಚಿ ಮೆರೀತಾ ಇದೆ ಈ ಕಾಲದಲ್ಲಿ ಸ್ವರ್ಗಲೋಕದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆತ ಸುಖದಿಂದ ಜೀವನವನ್ನು ಕಳೆಯಬೇಕಿತ್ತು ನಿಮ್ಮಂತಾದಂತಹ ದೇವತೆಗಳ ಜೊತೆಯಲ್ಲಿ. ಆದ್ರೆ ಇವತ್ತು ಆಶ್ಚರ್ಯವನ್ನು ಕಾಣ್ತೇನೆ. ದೇವಲೋಕವನ್ನು ಉಳಿದು ಜೊತೆಯಲ್ಲಿ ಮೇಲಕ್ಕೆ ನಿಲ್ಲಿಸಿಕೊಂಡು ನೇರವಾಗಿ ಕುಸುಮಾವತಿಯನ್ನು ಸೇರಿಕೊಂಡವರು ನಿಜ. ಮುಖವನ್ನು ಸರಿಯಾಗಿ ನೋಡಿದಂತಾದ್ರೆ ಆ ಕಡೆ ಸಂತೋಷವಿಲ್ಲ, ಈ ಕಡೆ ದುಃಖವಿಲ್ಲ, ಏನೋ ಒಂದು ರೀತಿಯಾದ ಮುಖದ ಬದಲಾವಣೆ. ಯಾಕೆ ಇಲ್ಲಿಗೆ ಬಂದೆ, ಮೇಲಕ್ಕೆ ಯಾಕೆ ನಿನ್ನ ಜೊತೆಯಲ್ಲಿ ಸಕಲ ವಿಚಾರವನ್ನು ನನ್ನಲ್ಲಿ ತಿಳಿಸಬಹುದೇ? ಓ ಮನೋಜ ಲಾಲಿಪುತಲೆ ಮದನ ನಿನ್ನಳು ಬೇಡಬೇಡಿ ಗಗನ ನಿನ್ನಳು ಬೇಡಬೇಡಿ ಗಗನ ಲಾಲಿಪುತಲೆ ಮದನ ನಿನ್ನಳು ಬೇಡಬೇಡಿ ಗಗನ ನಿನ್ನಳು ಬೇಡಬೇಡಿ ಗಗನ ಕೌಶಿಕ ಕುದಿಲೆ ಮದನ ನಿನ್ನಳು ಬೇಡಬೇಡಿ ಗಗನ ಸುರಪಾಲ, ನೀನು ಕೇಳಿದಂತಹ ಪ್ರಶ್ನೆಗಳೆಲ್ಲವೂ ಕೂಡ ಸಮರ್ಪಕವಾಗಿಯೇ ಇದೆ. ಸರಿ, ಆಶ್ಚರ್ಯವಾಗಿರಬಹುದು ನಿನಗೆ. ಮತ್ತೆ ಯಾವಾಗಲೂ ಜನಾರ್ದನನ ಹತ್ರ ಹೋಗುವಂತಹದ್ದು ಇವತ್ತು ಆ ಪುರ ಬಿಟ್ಟು ಈ ಪುರಕ್ಕೆ ಬಂದಿದ್ದಾನೆ. ಮಗನಲ್ಲಿಗೆ ಬಂದಿದ್ದಾನಂದ್ರೆ ಏನು ಆಶ್ಚರ್ಯ ಅಲ್ವಾ? ಕಾರಣ ಉಂಟು. ಏನದು? ಏನು ಮಾಡೋಣ ಹೇಳು. ಎಂದಿನಂತಲ್ಲ ಇಂದಿನ ಸಮಸ್ಯೆ. ಅಂದ್ರೆ ಎಲ್ಲ ಕತೆ ಇದ್ದಾಗ ಈ ಕತೆ ಅಲ್ಲ. ಯಾವಾಗಲೂ ರಾಕ್ಷಸರಲ್ಲಿ ಸೋತು ನಾವು ಬರುವಂತಹದ್ದು. ಹೌದು. ಕಣ್ಣೀರನ್ನಾಗ ಹಾಕಿಕೊಂಡು ಈ ಬಾರಿ ನಾವು ಈ ಮಧ್ಯಸ್ಥಿತಿಯಲ್ಲಿರುವುದಕ್ಕೆ ವಿಶೇಷ ಕಾರಣ ಉಂಟು. ಏನಾಯ್ತಯ್ಯ? ಸ್ವರ್ಗಲೋಕದಲ್ಲಿರುವಂತಹ ಸಮಸ್ತ ದೇವತೆಗಳಿಗೆ ಅನಾರೋಗ್ಯ. ದೇವತೆಗಳಿಗೂ ಅನಾರೋಗ್ಯ ಉಂಟಾ? ಈ ತರ ಕೇಳಿದ್ದೇನೆ. ಹೌದಾ ಇಲ್ವಾ? ವೈದ್ಯರು ನಿಮ್ಮ ಮನೆ ಅಂಗಳದಲ್ಲೇ ಇದ್ದಾರೆ. ವೈದ್ಯರಿಗೆ ರೋಗ ಬರಲಿ ಮಾಡುವುದು. ಅದೌದು. ಇದು ರೋಗಿಗೆ ಬಂದ್ರೆ ಹೌದು, ವೈದ್ಯನ ರೋಗಿ ಅಂದ್ರೆ ಕಷ್ಟವೇ. ಏನು ಮಾಡೋಣ? ಅದಕ್ಕೆ ಬೇಕಾಗಿ ಹೊಸ ವೈದ್ಯರನ್ನು ಹುಡುಕಿಕೊಂಡು ಬಂದದ್ದು.
ಈಗ ನಮ್ಮಲ್ಲಿ ಹೊಸ ವೈದ್ಯರಿಗೆ ಯಾರಿಗೆ ನಮ್ಮಲ್ಲಿ ವೈದ್ಯ ವೃತ್ತಿ ಮಾಡುವವರು ಸದ್ಯಕ್ಕೆ ಯಾರು ಕಾಣುವುದಿಲ್ಲ. ಬೇರೆ ವೃತ್ತಿಯಲ್ಲೆಲ್ಲ ಇದ್ದಾರೆ, ಆದ್ರೂ ನಮಗೆ ವೃತ್ತಿ ಬದಲು ಬೇಡ, ಹವ್ಯಾಸಗಳಾಗ್ತದೆ. ಹೌದಾ? ಹಾಗಾದ್ರೆ ಈ ಯಾವ ವೃತ್ತಿಯನ್ನು ಮಾಡುವವರು ಯಾರಿದ್ದಾರೆ? ಅದನ್ನ ವಿಶೇಷ ಕಾರಣ ಏನದು? ಯಾಕೆ ಅನಾರೋಗ್ಯ ಎಂಬ ಹಾಗೆ ಕೇಳಿದ್ರೆ, ಭೂಲೋಕದಲ್ಲಿ ಗಾದಿನಂದನಾಗಿರುವಂತಹ ವಿಶ್ವಾಮಿತ್ರ ಘನವಾದಂತಹ ತಪದಲ್ಲಿ ತೊಡಗಿದ್ದಾನೆ. ತಪಜ್ವರದೆ ವಿಶ್ವವನ್ನೆಲ್ಲ ವ್ಯಾಪಿಸಿ ಈ ರೀತಿಯಾದಂತಹ ಅಪಸವ್ಯವನ್ನು ನಿರ್ಮಾಣ ಮಾಡಿದೆ. ಹಾಗಾಗಿ ಯೋಚನೆ ಪರಿಹಾರವನ್ನ ಕಂಡು ಹುಡುಕಿದ್ದೇನೆ. ಹೇಗೆ? ಆತನ ತಪೋಭಂಗವಾಗಬೇಕು, ಆ ಮೂಲಕವಾಗಿ ಸಮಸ್ಯೆ ಪರಿಹಾರವಾಗಬೇಕು ಎಂಬ ಹಾಗೆ. ಹಾಗಾಗಿದ್ದರಿಂದಲೇ ಮೇನಕೆಯನ್ನು ಆಯ್ಕೆ ಮಾಡಿದ್ದೇನೆ. ಸರಿ. ಆ ಮೇನಕೆ ಅವನ ತಪೋಭಂಗ ಮಾಡುವುದಕ್ಕೆ ನಿನ್ನದ್ದಾದಂತಹ ಪೂರಕವಾದಂತಹ ಸಹಕಾರ ಬೇಕು. ಅವಳೊಬ್ಬಳೇ ಹೋದ್ರೆ ಸಾಕಾಗುದಿಲ್ಲ, ಅದಕ್ಕೆ ಪೂರಕವಾಗಿ ನಾನು ಬರ್ಬೇಕು. ಇಂದ್ರ ಭೂಲೋಕದಲ್ಲಿ ದೇವಲೋಕದಲ್ಲಿ ವಿಶ್ವಾಮಿತ್ರ ಮಹಾಮುನಿಗಳಿಂದ ಎಲ್ಲರೂ ರೋಗಕ್ಕೂ ಉಂಟಾಗಿದೆ, ಸಂಕಟ ಉಂಟಾಗಿದೆ. ಅದರ ಪರಿಹಾರವನ್ನು ಕಾಣಬೇಕಿದ್ರೆ ಬೇರೆ ಯಾವುದೇ ದಾರಿ ಇಲ್ಲ. ಮೇಲಕೆಯನ್ನು ಕಳುಹಿಸಿ ಅವರ ತಪಸ್ಸನ್ನು ಹಾಳು ಕೆಡುವುದರ ಮೂಲಕ ಲೋಕದಲ್ಲಿ ನೆಮ್ಮದಿ ಶಾಂತಿ ಮತ್ತೆ ದೊರೆಯುವುದಕ್ಕೆ ಸಾಧ್ಯ ಅನ್ನೋದು ನಿನ್ನ ಊಹೆ. ಲೋಕವನ್ನೇ ಕ್ಷಣ ಮಾತ್ರದಲ್ಲಿ ಅಡಗಿಸಬಲ್ಲಂತಹ ಈ ಮನ್ಮಾತನಿಗೆ ಅದೊಂದು ಲೆಕ್ಕ ಇಲ್ಲ. ನನ್ನಲ್ಲಿರುವಂತಹ ಶುಭ ಶರೀರವನ್ನು ಆತನ ಮೇಲೆ ಪ್ರಯೋಗ ಮಾಡುವುದರ ಮೂಲಕ ಅವರ ತಪಸ್ಸನ್ನು ಕೆಡಿಸುವ ಹಾಗೆ ನಾನು ಮಾಡ್ತೇನೆ. ಚಿಂತೆ ಬಿಡು, ಸಂತೋಷವಾಗಿದೆ. ಹೌದಲ್ಲ? ನನ್ನ ಕಾರ್ಯಕ್ಕೆ ಪೂರಕವಾಗುವ ಹಾಗೆ ಮಾರುತನನ್ನು ಕಳುಹಿಸುತ್ತೇನೆ. ಜೊತೆಲಿ ಬೇಕಾ? ನನಗೆ ಧೈರ್ಯ ಬಂದಿದೆ. ಹೌದು. ದೇವೇಂದ್ರಲ್ಲಿ ಧೈರ್ಯದ ಮಾತನಾಡುವುದ ಕೇಳಿಲ್ವಾ? ಎಷ್ಟೋ ಕಾಲ ಏಳಿನಿಂದ ಧೈರ್ಯವಾಗಿ ಅವನಿಗೆ ಉತ್ತರ ಇಟ್ಟಿದ್ದೇನೆ. ಆದ್ರೂ ನನಗೆ ಭಯ ಹೋಗಿಲ್ಲ. ಭಯ ಯಾಕೆ? ಹೆದರಿಕೊಳ್ಳಬೇಕಾದಂತ ಅಗತ್ಯವಿಲ್ಲ. ಮನ್ಮತ್ತ ಲೋಕಮುಖದಲ್ಲಿ ಪರಮೇಶ್ವರನ್ನೇ ಬಿಡುವಂತ ವ್ಯಕ್ತಿ ಸಾಮಾನ್ಯವಾದಂತಹ ಋಷಿಯನ್ನು ಬಿಡುವುದಕ್ಕೆ ಸಾಧ್ಯ ಉಂಟೆ ಹೇಳು? ಹೌದು. ಹಾಗಾಗಿ ಹೇಳ್ತಾ ಅವತ್ತು ಭಸ್ಮ ಹಾಕಿದ್ದು ಮತ್ತೆ ಪುನಃ ಅದೇ ಪುನರಾವರ್ತನೆ ಆಗುದಿಲ್ಲಲ್ಲ. ನಾನು ಆ ಬಗ್ಗೆ ಚಿಂತನೆ ಮಾಡುವುದಿಲ್ಲ. ಯಾಕೆಂದ್ರೆ ನನ್ನ ದೇಹ ಇರುವುದು ಎಷ್ಟು? ದೇಹ ಶಾಶ್ವತವಲ್ಲ. ಮಾಡಿದಂತ ಹೆಸರು ಕೀರ್ತಿ ಮಾತ್ರ ಶಾಶ್ವತ. ಅವ್ರು ತಪ ಭಂಗ ಆದ್ಮೇಲೆ ಭಸ್ಮ ಅಂದ್ರೆ
ನೋಡು ನೋಡಿ ಹೇಳಿದ್ದು ಅಲ್ಲ ಇವಳು ಆತಂಕವನ್ನು ಉಪಕಾರ ಮಾಡಿದ್ದಕ್ಕೆ ಹೀಗೆ ಅಲ್ಲ ಆತಂಕ ದೂರ ಮಾಡ್ಲಿಕ್ಕೆ ಹೇಳಿದ್ದು ಅಷ್ಟೇ. ಮತ್ತೊಂದು ವಿಷಯ ಹೇಳ್ಬೇಕು, ನಾನು ಯಾವಾಗಲೂ ಮತ್ತಿನ ಆಲೋಚನೆ ಮಾಡುದು, ನಾನು ಉಪಕಾರ ಮಾಡಿದಂತ ವ್ಯಕ್ತಿ ನನ್ನನ್ನು ಸ್ಮರಿಸ್ತಾನೆ, ಆ ಆಲೋಚನೆ ಇಲ್ಲ ಅವನಿಗೆ. ಪರೋಪಕಾರಾರ್ಥಂ ನಿಶಂಶರೀರಂ ಅಷ್ಟೇ. ಅದಾಗಿರ್ತವ. ಮತ್ತೆ ನಾನು ಹೋದ ಮೇಲೆ ಅವ್ರಿಗೆ ಹೇಳಿದ್ರೇನು ಇದ್ರೇನು ಅಲ್ವ, ಏನು ಪ್ರಯೋಜನ ಇಲ್ಲ. ಆದ್ರೆ ನನ್ನಂತಾದಂತಹ ಪಂಚಶರಗಳನ್ನು ಆತನ ಮೇಲೆ ಪ್ರಯೋಗ ಮಾಡುವುದರ ಮೂಲಕ ಅವನಲ್ಲಿರುವಂತಹ ತಪಸ್ಸನ್ನು ಕೆಡಿಸಿ ಅವ ತಪಸ್ಸು ಬಿಟ್ಟು ನಿಲ್ಲುವ ಹಾಗೆ ನಾನು ಬರ್ತೇನೆ. ಮುಂದಿನ ಕಾರ್ಯ ನಿನಗೆ ಗೊತ್ತಿದ್ದಂತ ವಿಚಾರ, ಹಾಗಾಗಿ ಧೈರ್ಯ ಕಡಬೇಕಾದಂತ ಅಗತ್ಯವಿಲ್ಲ. ನಿನಗೆ ಭಾಷೆ ಬೇಕಾ? ಅದು ಉಂಟು ನನಗೆ. ಹೌದಲ್ಲ, ಆ ಭಾಷೆ ಇದು ಹೌದು. ಏಕೋ ತಕ್ಕೋ ಇದಕ್ಕೆ ಆತಕ್ಕೆ ಅನುವಾದ ಇದಕ್ಕೆ ಅನುಮಾನ ಇಂಚಲೆ ಮದನಯ ಬಾಲ ಇಂಚಲೆ ಮದನಯ ಬಾಲ ಈಗ ಹೇಗೆ? ಈಗ ನನಗೆ ಒಳ್ಳೆ ಧೈರ್ಯ ಬಂತು. ಇಷ್ಟರವರೆಗೆ ನಾನು ಹೆದರಿಕೊಂಡಿದ್ದು, ಇಲ್ಲಿವರೆಗೆ ಬಂದರೂ ಕೂಡ ಹೆದರಿಕೆ ಆದದ್ದು. ಅದಕ್ಕೆ ಹೇಳಿದ್ದು ಬೆದರಿದಲ್ಲಿ ಹೌದು. ಒಂದು ತಪಸ್ಸನ್ನು ಕೆಡಿಸುವುದು, ಇನ್ನೊಂದು ತಪಸ್ಸನ್ನು ಬಿಡಿಸುವುದು. ಹೌದು. ತಪಸ್ಸನ್ನು ಬಿಡಿಸುವುದಕ್ಕೆ ನೀನಿದ್ದೆ, ಹೌದು. ತಪಸ್ಸನ್ನು ಕೆಡಿಸುವುದಕ್ಕೆ ನಾನಿದ್ದೇನೆ. ಮತ್ತೆ ನಾವಿಬ್ಬರು ಸೇರಿಕೊಂಡ ನಮ್ಮೊಂದಿಗೆ ಮಾರುತಾನೋ ಸೇರುತ್ತಾನೋ ಅವರಿಲ್ಲದಿದ್ದಾಗ ಶುದ್ಧ ಪಿಕ್ಕಗಳೆಲ್ಲ ಜೊತೆಯಲ್ಲೇ ಬೇಕು. ಬೇಕಾದ ಹೌದೌದು. ನಾವೆಲ್ಲರೂ ಸೇರಿಕೊಂಡು ಸಾಕಾಯ್ತು. ಸ್ವಲ್ಪ ಹೆಚ್ಚಿಗೆ ಆಯ್ತು. ಈ ಕಟ್ಟೆಗೆಲ್ಲ ಹುಡುಗಿ ಕಡಿಮೆ ಆಗಬೇಕು. ಮತ್ತೆ ಅಯ್ಯ ತಪಸ್ಸು ಕೆಡಿಸಕ್ಕೆ ಹೋಗುವಾಗ ಹುಡುಗಿ ಎಲ್ಲ ಹೆಚ್ಚಿಗೆ ಅಲ್ಲ ಅಲ್ಲಲ್ಲ ಹೋಗುವಾಗ ಇಷ್ಟಿರ್ಲಿ, ದಾರಿಯಲ್ಲಿ ಹೋಗಷ್ಟು ಕಷ್ಟ ಆಗ್ತದೆ. ಹೋಗುವಾಗ ಇಷ್ಟಿರ್ಲಿ. ಈಗಿನ ಕಣ್ಣಿನಲ್ಲಿ ಎಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿ ಬದಲಾವಣೆ ಮಾಡಿದ್ರೆ ಹೌದು. ಬೇರೆ ಉಂಟು ಅಲ್ಲ ಬೇರೆ ಇದ್ರು ಮತ್ತೆ ಅದನ್ನ ಹಾಕಿಕೊಳ್ಳಿಕ್ಕೆ ಈಗ ಸಮಯ ಇಲ್ಲ ಅಷ್ಟೇ. ಆದಿತ್ತು. ಆದ್ರೂ ಎಷ್ಟಾದ್ರೂ ಇದ್ದದ್ದಲ್ಲೇ ಸ್ವಲ್ಪ ಅವನಿಗೆ ಸೆಳೆತ ಉಂಟಾಗುವಾಗ ಮಾಡಿದ್ರು ಸಾಕು. ಆಗ್ಲಿಪ್ಪ. ಅವ ಮರುಳಾಗುದು ನಾನು ನೋಡ್ತೇನೆ, ನೀನ್ ನಾಲ್ಕು ದೂರದಿಂದ. ಸರಿ, ಹಾಗಾದ್ರೆ ಹೋಗುವಲ್ಲ. ಹೋಗುವಲ್ಲ ನನ್ನಲ್ಲಿ ಅಲ್ಲ, ಅವಳ ನೀವು ಇಲ್ಲಿರುವಾಗ ಹೋಗಕ್ಕೆ ನೀವೇ ಇರುವುದು, ನಾನು ಬರಲಿ ಸ್ವಸ್ಥಾನಕ್ಕೆ. ನಿಶ್ಚಿಂತರಾಗಿರ್ಬೇಕು. ಅದು ಜಾಗ್ರತೆ. ಏನು ನಿನ್ನ ಹೊಣೆಗಾರಿಕೆಯಲ್ಲಿ ಕಳಿಸ್ತಾ ಇದ್ದೇನೆ. ಈಗ ನಾನು ಅಲ್ಲಿ ಮುಟ್ಟಿಸುವವರೆಗೆ ನಾನಿದ್ದೀನಿ. ಅಲ್ಲಿವರೆಗೆ ಸಾಕು, ಆಮೇಲೆ ಅವಳಿದ್ದಾನೆ. ಅಲ್ಲಿ ಮುಟ್ಟಿದ ಮೇಲೆ ಅವಳು ಅವನು ಮುಟ್ತಾನೆ. ಕಾರ್ಯವನ್ನು ಬೇಗ ಮುಗಿಸಿ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಬಳಿಗೆ ಅಲ್ಲಿಗೆ ಬರ್ಬೇಕು. ಹೌದು. ಮತ್ತೆ ಪುನಃ ಕುಸುಮಾವತಿಗೆ ಬರುದಲ್ಲ. ಇಲ್ಲ, ಕುಸುಮಾವತಿಗೆ ಬರ್ಲಿಕ್ಕಿಲ್ಲ. ಹಾಗಿದ್ರೆ ನಾನು ಬರ್ತೇನೆ. ಶುಭವಸ್ತು. ಆದಿತ್ತು. ಶೀಘ್ರದಲ್ಲಿ ಕಾರ್ಯ ಪೂರೈಸಿ ಬರ್ತೇನೆ ನಾನು. ಹೇಳಕ್ಕ ದೇವೇಂದ್ರ ಹೋದವನಿದ್ದಾನೆ. ಓದದಲ್ಲ. ಬೇಗ ಬರ್ಬೇಕು. ಆಯ್ತಾಯ್ತು. ಅಲ್ಲ ಪುಣ್ಯಾತ್ಮ, ಅಲ್ಲಿ ಸಚ್ಚಿ ಇಲ್ವಾ? ಸಚ್ಚಿ ಇಲ್ವಾ? ನೀನು ಸಹ ಹಾಗೆ ಇವಳು ಕಾಯ್ತಾ ಇರ್ತಾಳೆ, ಬೇಗ ಬರ್ಬೇಕು. ಅದು ನಾವು ಅವಳನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ. ಈಗ ಈಗ ಬೇಗ ಹಿಂದೆ ಬಂದ್ರೆ ಪುನಃ ಬೇಗ ಬರ್ಬೇಕು. ಆಯ್ತು. ಬರ್ತೇನೆ. ಆಯ್ತು. ನಾನು ಬರ್ತೇನೆ. ಆದಿತ್ತು. ಹೋದಲ್ಲ ಅಲ್ಲ, ಮತ್ತೆ ಮಾತು ಮತ್ತಿಕ್ಕೆ ನಿಲ್ಲುದು ಬೇಡ. ಹೋದ. ನಮ್ಮ ಮನೆಯಲ್ಲಿರುವಂತಹ ಬೊಂಬೆ ಅಂದರೆ ಅಷ್ಟು ಪ್ರೀತಿ ನಮಗೆ. ಹೌದಾ ಮೇನಕ? ನಾವು ಕೆಲವೊಂದು ಯಾವುದಕ್ಕೆ ಅವಕಾಶ ಕೊಡಬೇಕು ಅದಕ್ಕೆ ಮಾತ್ರ ಅವಕಾಶ. ಹೌದು. ಇದು ಹೆಚ್ಚಿನ ಅವಕಾಶಕ್ಕಾಗಿ ಅಲ್ಲ. ಅಲ್ಲ. ಮುಂದುವರಿಯುವ. ವೇದಗತಿಯಲ್ಲಿ ಬಂದು ಸೇರಿದವರಿದ್ದೇವೆ. ಹೌದು. ಅಪ್ಪ, ಏನು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಇದು ಪುಷ್ಕರಣಿಯಲ್ಲ. ಅಲ್ಲಿರುವಂತಹ ಸಮಯದಲ್ಲಿ ತಂಪು ವಾತಾವರಣ. ಹೌದು. ನೋಡಿದ್ರೆ ಇಲ್ಲಿಗೆ ಬಂದಾಗ ದೇಹದಲ್ಲಿ ಬಿಸಿ ಉಂಟಾಗಿ ಧಾರಾಕಾರವಾಗಿ ಬೆವರುಳಿದಕ್ಕೆ ಪ್ರಾರಂಭ ಮಾಡಿದೆ. ಪರಿಸರವನ್ನು ನೋಡುತ್ತೆ. ಹೌದು. ಕರಟಿಕ ಮರಿ ಹೋಗಿದೆ. ಹೇಗೆ ಇದವನ ತಪಸ್ಸಿನ ಜ್ವಾಲ. ತಪಸ್ಸಿನ ಪ್ರಭಾವ. ಹಾಗಿದ್ರೆ ಇಲ್ಲೇ ಅದು ಹತ್ತಿರ ಇರಬೇಕು. ಇಲ್ಲೇ ಇರ್ಬೇಕು. ಎಲ್ಲಿರ್ಬೇಕು?
ಅಪ್ಪಪ್ಪ ಅವರನ್ನು ನೋಡ್ತಾ ಇದ್ದ ಹಾಗೆ ಕೈಲಾಸ ಪರಮೇಶ್ವರನೇ ಪ್ರತ್ಯಕ್ಷವಾಗಿದ್ದವ ಪರೋಕ್ಷವಾಗಿ ಬಂದು ಈ ಕಾಲದಲ್ಲಿ ತಪಸ್ಸನ್ನ ಆಚರಿಸ್ತಾ ಇದ್ದಾನೆ ಅನ್ನುವಂತಹ ಟಿವಿ ಆ ಉರಿಜ್ವಾಲೆ ಆ ಮಂತ್ರಕೋಶ ಹಾಗಿದ್ರೆ ನಾವು ಅರಕ್ಷಣ ತಡೆಯುತ್ತಾನೆ ನಮ್ಮ ಪಾಲಿಗೆ ಉರಿ ಉಂಟಾಗಿ ನಾವು ಕೂಡ ಬಸ್ತಿ ಮುದುರಾಗುತ್ತೇವೆ, ನಾವು ಕಮಟುತ್ತೇವೆ. ಹೌದು. ಹಾಗಾಗಿ ಬಂದ ಕಾರ್ಯ ನಡೆಸಬೇಕಲ್ಲ. ಹೌದು. ಈಗ ಇಕ್ಷೂತ ಜೋಗಿ ಹೇಳ, ಕಂಡುಬಿಡ. ಪುಷ್ಪರಾಜ ಬಂದಿದ್ದಾರೆ, ಕಂಡುಬಿಡ. ಇಲ್ಲ ಬೇಡಕ್ಕ ಬೇಡಕ್ಕ ಏನು ಎಂತದ್ದು ನೀನು ಜೋಗಿ ಕಂಡುಬಿಡಂತೆ. ಇಲ್ಲಿರುವಂತಹ ಪರಿಸ್ಥಿತಿಯನ್ನು ನೋಡಿ ಜೋಗಿ ಹೇಳುತ್ತೆ, ನಾವೆಲ್ಲಿಗೆ ಹೇಳ್ಬೋದು. ಗಡ್ಡ ಬಿಟ್ಟ ಜೋಗಿ ಹೇಳಕ್ಕಿಲ್ಲ, ಯಾಕಂದ್ರೆ ಅಷ್ಟು ಅಂತರ್ಗತವಾಗಿದೆ. ತಪ್ಪತ್ತಿನಲ್ಲೇ ಮುಳುಗಿ ಹೋದವರಿಗೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ನೀ ನೀರು ಹಾಕು, ಬೇರೆ ಎಂತದ್ದೇ ಹಾಕು, ಅದು ಹೇಳ್ಬೇಕು. ಇಕ್ಷುಚಾಪರಾದಂತ ನಾನು ನನ್ನ ಸುಭಾಷರನ್ನು ಪ್ರಯೋಗ ಮಾಡ್ಬೇಕು. ಹಾಗಾಗಿ ಮೊದಲಾಗಿ ಎರಡು ತೆಗೆದಿದ್ದೇನೆ, ಎರಡೇ ತೆಗಿಲ್ಲ, ಒಟ್ಟಿಗೆ ತೆಗೆದಾಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಅರವಿಂದ ಅಶೋಕ ಇದು ಆ ಮುನಿಗೆ ಪ್ರಯೋಗ. ಗೂಢತೆಯಲ್ಲಿ ದೊಡ್ಡ ಆಳದ ಮರ ಅಲುಗಾಡಿದ ಹಾಗೆ ಆಗುದಿಲ್ಲ. ಒಂದು ಬಿತ್ತು ಒಂದೊಂದೇ ಬೀಳ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲಿಗೆ ಆಯ್ತಾ? ಮುಗಿದಿಲ್ವಾ? ಎರಡು ಮಾತ್ರ ಪ್ರಯೋಗ ಆದದ್ದು, ಇನ್ನು ಮೂರು ಉಳಿದಿದಲ್ಲ. ಇನ್ಯಾರಿಗೆ ಗೊತ್ತಾ? ಯಾರಿಗೆ ಯಾರಿಗೆ ಬೇಕಾದ ಅವನಲ್ಲಿ ಮಾತ್ರ ಬದಲಾವಣೆ ಹೊಂದಿದ್ರೆ ಸಾಕಾಗ್ತದ? ನೀನು ಇದೇ ರೀತಿಯಲ್ಲಿದ್ರೆ ಸಾಕಾಗುದಿಲ್ಲ. ನನಗೆ ಗೊತ್ತಿಲ್ಲಪ್ಪ. ಹೌದಾ? ಇಲ್ಲ ಗೊತ್ತಿಲ್ಲಪ್ಪ. ಹಾಗಾಗಿ ಇನ್ನು ತಡ ಮಾಡೋದಿಲ್ಲ. ಇಗೋ ಇನ್ನೊಂದು ಎಲ್ಲ ಕೊಟ್ಟಿದ್ದೆ. ನೇರವಾಗಿ ನಿನಗೆ ಇವಳು ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಇವರಿಬ್ಬರಿಗೂ ಪೂರಕವಾಗಿ ಪರಿಸರ ಇರಬೇಕಲ್ವೇ? ಉಳಿದಂತ ಒಂದು ಭಾಗವನ್ನು ನೇರವಾಗಿ ಪರಿಸರಕ್ಕೆ ನಾನೇ ಇವರಿಗೆ ಸಿಗಬೇಕಾಗ್ತದೆ. ತಡ ಮಾಡುದು ಸರಿಯಲ್ಲ.
ಏನಿದು ಮನ್ಮದ ಬಾಣವನ್ನು ಬಿಟ್ಟಾಕ್ಷಣವೇ ನೋಡಿದೀರಾ ಈ ಪ್ರಕೃತಿಯನ್ನು? ಎಂತಹ ಮನೋಹರವಾದಂತಹ ದೃಶ್ಯವನ್ನು ಕಾಣ್ತಾ ಇದ್ದೀನಿ. ಕರಗಿ ಕಮಲಿ ಹೋದಂತಹ ಈ ಪ್ರಕೃತಿ ಹಚ್ಚ ಹಸಿರಾಗಿ ನಡೆಸುತ್ತಾ ಇದೆ. ಪ್ರಕೃತಿಯಲ್ಲಿ ಉತ್ಸಾಹ ತುಂಬಿದೆ. ಅಷ್ಟು ಮಾತ್ರವಲ್ಲ, ಅವ ಬಾಣ ಬಿಟ್ಟಾಕ್ಷಣವೇ ಆ ಮಂದವಾಗಿ ಬೀಸುತ್ತಿದ್ದಂತಹ ಮಾರುತ ನನ್ನಡೆಗೆ ಜೋರಾಗಿ ಬೀಸುವುದಕ್ಕೆ ಆರಂಭಿಸಿದ. ಪರಿಣಾಮ ನನ್ನದಾದಂತಹ ಸೆರಗು ಜಾರಿ ಹೋಯಿತು. ಅಯ್ಯೋ, ಈ ಸೆರಗು ಜಾರಿ ಹೋದ್ರೆ ಏನಾಯ್ತು? ನಮಗೆಲ್ಲ ಸೆರಗು ಜಾರಿ ಹೋದದನ್ನು ಸರಿ ಮಾಡುವಂತಹ ಅವಶ್ಯಕತೆ ಉಂಟೆ? ಖಂಡಿತವಾಗಿ ಇಲ್ಲ. ಗರತಿಗಾದ್ರೆ ಅವಳ ಸೆರಗು ಜಾರಿ ಹೋದ್ರೆ ಸರಿ ಮಾಡಬೇಕು. ನಾವು ಹಾಗಲ್ಲ. ನಮ್ಮದಾದಂತಹ ವೃತ್ತಿ ಏನು? ಸ್ವರ್ಗಲೋಕದಲ್ಲಿ ಪುಣ್ಯ ಸಂಚಯನವನ್ನು ಮಾಡಿದವರಿಗೆ ನಮ್ಮದಾದಂತಹ ಅದನ್ನು ಸುಖವನ್ನು ಅವರಿಗೆ ಕೊಡುವುದು. ಹಾಗಾಗಿ ಇಲ್ಲಿಗೂ ಕೂಡ ದೇವೇಂದ್ರ ಕಳುಹಿಸಿದ್ದದಕ್ಕೆ ಲೋಕ ಕಲ್ಯಾಣಕ್ಕೆ ಬೇಕಾಗಿ ನನ್ನದಾದಂತಹ ತನು ಸುಖವನ್ನು ಈತನಿಗೆ ಒಡ್ಡಿ ಅದರಿಂದ ಅದರ ಮುಖೇನವಾಗಿ ಲೋಕ ಕಲ್ಯಾಣವಾಗಬೇಕು. ಈ ತಪಸ್ಸಿನ ಜ್ವಾಲೆಯನ್ನು ಬಿಡಿಸಬೇಕೆನ್ನುವ ಹಾಗೆ. ಸರಿ, ನನ್ನ ಸೆರಗು ಜಾರಿದ ಕ್ಷಣವೇ ನೋಡಿದ್ದೀರಾ, ಕಾಮಿಯ ಕಾಯ ಎನ್ನುವುದು ಕಾಂತಾರವಿದ್ದಂತೆ, ಕುಚಗಳೆರಡು ದುರ್ಗಮ ಪರ್ವತಗಳಿದ್ದಂತೆ ಅದರಡಿಗೆ ಗಂಡು ಸಿಲುಕಿದ್ರು ಮತ್ತೆ ಅದರಿಂದ ಒಳಗೆ ಹೊರಕ್ಕೆ ಬರಲಾರ. ಹಾಗಾಗಿ ಈ ವಿಶ್ವಾಮಿತ್ರ ಮುನಿಗಳು ಕಣ್ಣು ಬಿಟ್ಟಾಕ್ಷಣವೇ ನೋಡಬೇಕಾದರೂ ನನ್ನ ಕುಚ ದ್ವಯಗಳಿದೆ ಕಡೆಗೆ. ಅದನ್ನು ಕಂಡಾಗ ಅವರ ಮನಸ್ಸು ವಿಚಲಿತಗೊಳ್ಳಬೇಕು. ಅದಕ್ಕೆ ಬೇಕಾಗಿ ನಾನು ಏನ್ ಮಾಡಬೇಕು? ಕಾಣುತ್ತಿದೆ ಒಂದು ದೊಡ್ಡದಾದಂತಹ ಆಲದ ಮರ. ಆ ಆಲದ ಮರಕ್ಕೆ ನನ್ನದಾದಂತಹ ಕೈಯನ್ನು ಮೇಲಕ್ಕೆತ್ತಿ ಹಾಗೆ ಹಿಂದಕ್ಕೆ ಬೆನ್ನನ್ನು ಬಾಗಿಸಿ ನಿಲ್ಲುತ್ತೆ. ಮುನಿಗಳು ಕಣ್ಣು ಬಿಟ್ಟಾಕ್ಷಣವೇ ನೋಡಬೇಕಾದ್ರೆ ನನ್ನ ಹಿರಿಯ ಭಾಗ ಮಾಡೋಣ. ಹಾಗೆ ಹೆಜ್ಜೆ ಬಂದಿಡ್ತೇನೆ. ಮನ್ಮಥನತ್ರವೋ ಮುನಿಯ ಮನಗಳು ಕಂಪಿಸೆ, ಮುನಿಯ ಮನಗಳು ಕಂಪಿಸೆ, ತಪಕ್ಕೆಂದು ವಿಘ್ನ ಬಂದು ತೆನ್ನುತ್ತ, ತಪಕ್ಕೆಂದು ಕೌಶಿಕ ಅಚ್ಚರಿಗೊಂಡ. ಬಾಹ್ಯ ಪ್ರಪಂಚವನ್ನು ಮರೆತು ಸಮಾಧಿಸ್ಥನಾಗಿದ್ದವ ನಾನು. ದೇಹದ ಜೀವ ಸಂಚಾರವೆಲ್ಲವೂ ಭ್ರೂ ಮಧ್ಯದಲ್ಲಿದ್ದು ಮಿಕ್ಕೆಲ್ಲ ಭಾಗವು ಕೊರಡಿನ ಹಾಗಾಗಿತ್ತು. ಜೀವ ಶವವಾಗಿದ್ದ ನಾನು ಮತ್ತೆ ಚೇತನಗೊಂಡಿದ್ದೇನಲ್ಲ. ಯಾಕೆ ಹೀಗಾಯಿತು? ಓ, ಬಿಸಿಲಿಗೆ ಕರಟಿ ಹೋದಂತಹ ಹುಲ್ಲು ಎರಡು ಮಳೆ ಬಿದ್ದಾಗ ಹಾಗೆ ಚಿಗುರಿ ಹಸಿರಾಗಿ ಕಂಗೊಳಿಸುವ ಹಾಗೆ. ಆದ್ರೆ ಬೇರು ಮಾತ್ರ ಭೂಮಿಯ ಒಳಗೆ ಜೀವದಲ್ಲಿರುತ್ತದೆ. ಹಾಗೆ ಒಂದೇ ಗುರಿ ತಪಸ್ಸು ನಮ್ಮದು. ಈಗ ತಪಸ್ಸೇ ವಿಮುಖವಾಗಿದೆ. ದೇಹ ಒಂದು ರೀತಿಯ ಕಂಪನಕ್ಕೊಳಗಾಗಿದೆ. ಚಳಿ ಆಗತ್ತ ಉಂಟಲ್ಲ, ಚಳಿ ಅಂದ್ರೆ ಬಹುದೂರ ಇದ್ದಂತೆ. ನಾನು ತಪಸ್ಸಿನಲ್ಲಿ ತೊಡಗಿದವ ಚಳಿ ಗಾಳಿ ಮಳೆ ಎನ್ನದೆ ನಿರ್ಭೀತಿಯಿಂದ ಈಗ ಎಲ್ಲವೂ ನನ್ನನ್ನು ಅಪ್ಪಿಕೊಂಡ ಹಾಗಾಗಿದೆ. ಒಂದು ರೀತಿಯ ತಂಗಾಳಿ ಬೀಸುತ್ತಾ ಇದೆ. ತಂಗಾಳಿಯ ಜೊತೆಯಲ್ಲೊಂದು ಪರಿಮಳ. ಎಂತ ಪರಿಮಳ! ನಾಸಿಕಕ್ಕೆ ಬಡಿಯುತ್ತಾ ಉಂಟು, ಮತ್ತೆ ಆಕ್ರಮಿಸುವ ಎನ್ನುವ ಹಾಗೆ. ಅದರ ಜೊತೆಯಲ್ಲಿ ದೂರದಿಂದ ಒಂದು ಗಾಯನ ಕೇಳುತ್ತಾ ಉಂಟು. ಸುಶ್ರಾವ್ಯವಾಗಿ ಶ್ರುತಿಬದ್ಧವಾದ ತಾಳ ಲಯ ಮೀರದ ಇಂಪಾದ ಒಂದು ಧ್ವನಿ ಅಲೆ ಅಲೆಯಾಗಿ ಕಿವಿಗೆ ಕೇಳಿಸುತ್ತಾ ಇದೆಯಲ್ಲ. ಕಣ್ತೆರೆದು ನೋಡಿದ್ರೆ ಈ ಪರಿಸರವೇ ಬದಲಾಗಿ ಹೋಗಿದೆ. ಓ,
ಸಂಪಗೆ ಮರ ಇರಲಿಲ್ಲ. ಮಾತ್ರವಲ್ಲ, ಮೊಗ್ಗು ಅರಳುತ್ತಾ ಇದೆ, ಪರಿಮಳ ಬೀರುತ್ತಾ ಇದೆ. ಅಲ್ಲೇನು ವೃಕ್ಷರಾಜಿಗಳು ನಲಿದಾಡುತ್ತಾ ಇವೆ ತಂಗಾಳಿಗೆ. ಏನೋ ಬದಲಾವಣೆ ಆಗಿದೆ. ನನ್ನ ದಂಡ ಕಮಂಡಲ, ನನ್ನ ನಿಯಂತ್ರಣದಲ್ಲಿರುವ ನಮ್ಮ ದಂಡ ಕೆಳಗೆ ಜಾರಿದೆ. ಇದು ನನಗೆ ಗೊತ್ತಾಗಲಿಲ್ಲ ಜಾರಿದ್ದು. ಪ್ರಕೃತಿ ಸೌಂದರ್ಯವನ್ನು ನೋಡಬೇಕು ಎಂದು ನನ್ನ ಕಣ್ಣುಗಳ ಬಯಸುತ್ತಾ ಇವೆ. ಏನಿದೆ ಎಂಬುದನ್ನು ನೋಡುವ, ಆನಂದವನ್ನು ಅನುಭವಿಸುವ. ಸುಂದರವಾಗಿದೆ ವಾತಾವರಣ. ಬೆಳೆದಿದ್ದಂತಹ ವೃಕ್ಷರಾಜಿಗಳು ಗಗನ ಚುಂಬಿತವಾಗಿವೆ. ಎಲ್ಲವೂ ಹಿತವಾಗಿದೆ, ಮನೋಹರವಾಗಿದೆ. ಮನಸ್ಸಿಗೆ ಆನಂದವನ್ನು ಕಣ್ಣುಗಳನ್ನು ನನಗೆ ನಂಬುವುದಕ್ಕಾಗುವುದಿಲ್ಲ. ನನ್ನ ಕಣ್ಣು ನನಗೆ ಮೋಸ ಮಾಡುವುದಿಲ್ಲವಲ್ಲ. ಈ ಪರಿಸರದಲ್ಲಿ ಇಂತಹ ಒಂದು ದೃಶ್ಯ ನಿರೀಕ್ಷಿಸದೇ ಇರುವಂತದ್ದು. ತಪಸ್ವಿ ನಾನು ನೋಡಬಾರದಂತಹ ಸುಂದರವಾದಂತಹ ಒಂದು ಅಮೂಲ್ಯ ವಸ್ತುವನ್ನು ನೋಡಿದ ಹಾಗಾಯಿತು. ಅಬ್ಬ, ಕೊಳದಲ್ಲಿ ಹಲವಾರು ತಾವರಗಳಿರುತ್ತವೆ. ಆದುದರಿಂದ ಯಾವುದನ್ನು ನೋಡುವುದು, ಯಾವುದನ್ನು ಬಿಡುವುದು ಎಲ್ಲ ಚಂದ ಉಂಟು ಅಂತ ಹೇಳಬಹುದು. ಇಲ್ಲಿ ನೋಡಿದ್ರೆ ಎರಡೇ ತಾವರೆ. ಕೊಳದಲ್ಲಿ ಈಗ ಮೂಡುವುದಕ್ಕೆ ತವಕಿಸುವ ತಾವರೆಯ ಮೊಗ್ಗುಗಳು ದೊಡ್ಡ ಜಾತಿಯ ತಾವರೆ ಅಂತ ಕಾಣ್ತದೆ. ಆಹಾ, ಎಂತ ಚಂದ! ಈ ತಾವರೆಯನ್ನೊಮ್ಮೆ ಹಿಡಿದು ಮೂಗಿನ ಹತ್ತಿರ ತಂದ್ರೆ ಪರಿಮಳ ಹೇಗಿರಬಹುದು? ಇವಳನ್ನು ನೋಡಿದೆ, ಇವಳ ಎದೆ ಭಾಗವನ್ನು ತಾನಾಗಿ ನನ್ನ ಕಣ್ಣುಗಳು ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟುವಲ್ಲ. ಸುಂದರವಾದ ಕಲಶ ದ್ವಯಗಳು. ಮಂದಿರಕ್ಕೆ ಒಂದು ಕಲಶವಿದ್ದರೆ ಈಕೆಯ ಹೃದಯ ಭಾಗದಿಂದ ಹೊರಗೆ ಎದೆಯಲ್ಲಿ 2 ಕಲಶಗಳು. ಅದ್ಭುತವಾಗಿದೆ, ಅದ್ಭುತವಾಗಿದೆ. ಖ್ಯಾತ ಕುಂಭ ಪಯೋಧರೆ ನೋಡಿದೆ. ಈ ಬೇರೆ ಯಾವುದು ನೋಡುದು ಬೇಡ, ಆ ಸ್ಥಳ ನೋಡಿದ್ರೆ ಸಾಕು. ನೋಡಿದ ಮೇಲೆ ಏನೋ ಮನಸ್ಸಿಗೆ ಬೇಕು ಅನ್ನಿಸುತ್ತಾ ಇದೆ. ಬೇಕು ಅನ್ನಿಸುವುದು ಬೇರೆ ಯಾವುದು ಅಲ್ಲ, ಇವಳ ದೇಹ ಸೌಂದರ್ಯ, ದೈಹಿಕ ಸುಖ ಮಾತನಾಡಿಸುವ. ಯಾರಿವಳು? ಈ ಆಶ್ರಮಕ್ಕೆ ಯಾಕೆ ಬಂದಿದ್ದಾಳೆ? ಮಾತನಾಡಿಸಿದ್ರೆ ಆಗಬಹುದು.
ಪ್ರತಿಕ್ರಿಯೆ ಉಂಟು. ಎಲ್ಲಿಯಾದ್ರೂ ಮಾತನಾಡಿಸುವಾಗ ಮುಖ ತಿರುಗಿಸಿ ಹೋಗುತ್ತಾಳ ಅಂತ ಭಾವಿಸಿದೆ. ಹಾ, ಗೆಜ್ಜೆ ನಿನಾದ. ಓ, ಚಿನ್ನದ ಗೆಜ್ಜೆ ಇರಬೇಕು. ಸ್ವರ ಮಾತ್ರ ಮಿದುವಾಗಿದೆ. ಓ, ಹಾ. ಪಾಪ, ಯಾರೋ ಕಾಡಿಗೆ ತಂದು ಬಿಟ್ಟದ್ದು ಅಂತ ಕಾಣ್ತದೆ. ಬ್ರಹ್ಮದೇವ ಎಲ್ಲ ಕೊಟ್ಟಿದ್ದಾನೆ, ಒಂದು ಮಾತ್ರ ಕಡಿಮೆ ಮಾಡಿ. ಎಷ್ಟು ಸುಂದರವಾದ ದೇಹ, ಮುದ್ದಾದ ಮುಖ. ಹಾ, ಅವ ಪಾಪಿ. ಇವಳನ್ನು ಮೂಗಿಯನ್ನಾಗಿ ಯಾಕೆ ಸೃಷ್ಟಿ ಮಾಡಿದ ಪಾಪ? ನಾನು ಮಾತಾಡಿದ್ದು ವ್ಯರ್ಥವೇ. ಅವಳಿಗೆ ಬಾಯಿ ಬರುವುದಿಲ್ಲ ಎಂದ ಮೇಲೆ ಕಿವಿಯು ಕೇಳಿಸ್ಲಿಕ್ಕಿಲ್ಲ. ಅಯ್ಯೋ, ನನ್ನಲ್ಲೇ ಮಾತಾಡಿದ. ಕೇಳ್ತದ? ಏನು ಕೇಳದು? ಓ, ಹಾಗಾದ್ರೆ ನಿನಗೆ ಬಾಯಿ ಬರ್ತದೆ. ಖಂಡಿತವಾಗಿ ಎಷ್ಟು ಮಾತಾಡಬೇಕು ಅಷ್ಟು ಬರ್ತದೆ. ನಮಸ್ಕಾರ. ನಿನಗೆಲ್ಲ? ನನಗಲ್ವಾ? ನಿನಗೆ ಯಾಕೆ ನಮಸ್ಕಾರ? ಮತ್ತೆ ಯಾರಿಗೆ? ಬ್ರಹ್ಮದೇವನಿಗೆ. ಬ್ರಹ್ಮದೇವರಿಗೆ ನಮಸ್ಕಾರ. ನಿನ್ನಂತಹ ಸೌಂದರ್ಯದ ಕಡೆಯನ್ನು ಸೃಷ್ಟಿಸಿ ಈ ಪೃಥ್ವಿಗೆ ಕೊಟ್ಟಿದ್ದಾರಲ್ಲ ಕಮಲ ಸಂಭವ, ಅದಕ್ಕೆ ನಮಸ್ಕಾರ ಕೊಟ್ಟದ್ದು. ನಮಸ್ಕಾರ. ನೀನೆಂತ ಹುಡುಕುದು? ಅಲ್ಲ, ಆಗದ್ದು ನಮಸ್ಕಾರ ನನಗಲ್ಲ. ಹಿಂದೆ ಯಾರಾದ್ರೂ ಇದ್ದಾರೆ, ಅವರಿಗೆ ಏನಾದ್ರು ನಮಸ್ಕಾರ ಕೊಟ್ಟದಂತೆ. ಇದು ಯಾರಿಗೆ ನಮಸ್ಕಾರ? ಇದು ನಿನಗಲ್ಲ. ಇದು ನನಗಲ್ಲ. ಇದು ಯಾರಿಗೆ? ನಿನ್ನ ಅಪ್ಪ ಅಮ್ಮನಿಗೆ. ನನ್ನ ಅಪ್ಪ ಅಮ್ಮನಿಗೆ? ಹೌದೌದು. ಯಾಕೆ? ನಿನ್ನಂತಹ ಈ ರೂಪವತಿ ಹೆಣ್ಣನ್ನು ಹೆತ್ತು ಇಷ್ಟು ಬೆಳೆಸಿ ಈ ಕಾಡಿಗೆ ಕಳಿಸಿಕೊಟ್ಟಿದ್ದಾರಲ್ಲ, ಓ ಅದಕ್ಕೆ ಅಪ್ಪನಿಗೆ ಮತ್ತೆ ಅಮ್ಮನಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮಸ್ಕಾರ. ಇದು ನನಗೆ ಅಲ್ವಾ? ಈಗ ನಿನಗೆ. ಯಾಕೆ ಬೇರೆ? ನೀನು ಧೈರ್ಯದಿಂದ ಇಲ್ಲಿಗೆ ಬಂದಿದ್ದೀಯಲ್ಲ. ಬಲರೇ, ಹಾಗೆ ಉದ್ಗಾರ. ಬಲರೇ, ಬಾಪುರೆ, ನೀನೀ ಹೊತ್ತು ಈ ವಿಶ್ವಾಮಿತ್ರನ ಮುಂದೆ ಧೈರ್ಯದಿಂದ ನಿಂತಿದ್ದೀಯಲ್ಲ, ಅದಕ್ಕೆ ಬಾಪುರೆ ನಿನ್ನ ಎದೆ ಬಹು ಗಟ್ಟಿಯಾಗಿದೆ. ಅಂತ ಎದೆ ಕಾರಕ್ಕಿದ್ದವರೇ ಈ ಪರಿಸರದಲ್ಲಿ ಇರಬೇಕು. ಇದು ನಿರ್ಜರ ಅರಣ್ಯ. ಹೌದು. ಗುಂಡಾರಣ್ಯದಲ್ಲಿ ಮೀಸೆ ಇರೋ ಹುಡುಗರೆ ಬರುವುದಿಲ್ಲ, ಅದಿಲ್ಲದ ಹುಡುಗಿ ನೀನಿದ್ದಿ. ಇದು ಇದು ಏನು ಮಾತಾಡಿಸಬಹುದಲ್ಲ? ಏನು ಮಾತಾಡಿಸದೆ? ನಿನ್ನಲ್ಲಿ ನಾನು ಸ್ವಲ್ಪ ಪ್ರಶ್ನೆ ಕೇಳಬೇಕು ಅಂತ ಇದ್ದೇನೆ. ನನ್ನಲ್ಲೇ ಮಾತಾಡ್ಬೇಕಾ? ಹೌದು. ಏನದು? ನೀನು ಇಲ್ಲಿಗೆ ಹತ್ರ ಬಂದದ್ದಲ್ವಾ? ಅಲ್ಲ, ಬರುವಾಗ ಇಲ್ಲಿಗೆ ಬರ್ಬೇಕಾಗಿ ಹೋಯಿತು. ಎಲ್ಲಿಯೋ ಹೋಗೋಳಿಗೆ ಬಂದಿದ್ದೆ. ಬಂದದ್ದು ಒಳ್ಳೆಯದೇ. ಏನು? ನಮಗೊಂದು ನೋಡುವ ಅವಕಾಶ ಆಯ್ತಲ್ಲ, ಆದ್ದರಿಂದ ನಿನ್ನ ಪೆತ್ತ ಹಾಗಂತ ನನಗೆ ಅರ್ಥ ಆಗುದಿಲ್ವಾ? ಹೆತ್ತು ಹೊತ್ತು ಸಾಕಿ ಸಲಹಿದ ಆ ತಂದೆ ತಾಯಂದಿರು. ಓಹೋ, ಪೆತ್ತವರು ಯಾರು? ಯಾರು? ನಿನ್ನ ಸುಂದರವಾದ ಮುಖಕ್ಕೊಂದು ಹೆಸರು ಇರಬೇಕು. ಅದು ಏನು? ಇಲ್ಲಿ ಯಾರಾದ್ರೂ ನೆಂಟರಿಷ್ಟರಿದ್ದಾರ? ಹಾಗೆ ಬಂದದ್ದ ಅಲ್ಲ, ನಿನ್ನ ಸ್ವೇಚ್ಛೆಯಿಂದ ತಿರುಗಿಕೊಂಡು ಬಂದಿದ್ದೀಯ. ಸುಂದರವಾದ ನಿನ್ನ ಮುಖಕ್ಕೊಪ್ಪುವ ಹೆಸರೇನು ಹೇಳ್ತೀಯ? ಪರಿಚಯ ಬೇಕು. ಮುನಿಪಾಲ ವೀರನೇ
ನಮಸ್ಕಾರ. ಇದು ನಿಮಗೆ ನಮಸ್ಕಾರ. ನನಗೆ ಹೌದು. ಬೇರೆ ಯಾರು ಇಲ್ಲ ಇಲ್ಲಿ. ನಿಮ್ಮಂತಹ ತಪಸ್ವಿಗಳ ನಿಮ್ಮಂತಹ ಮುನಿಗಳ ಆಶೀರ್ವಾದವನ್ನು ನಾವು ಯಾವ ಕಾಲಕ್ಕೂ ಪಡೆಯಬೇಕು. ಯಾಕೆ? ಯಾಕೆ? ನಮ್ಮ ಶ್ರೇಯಸ್ಸಿಗೆ ಬೇಕಾಗಿ. ನಿನಗೆ ಪುಣ್ಯ ಸಿಗುತ್ತದೆ ಅಲ್ವೇ? ಈಗ ನನ್ನ ಪರಿಚಯ ನಿಮಗಾಗಲಿಲ್ಲ. ಯಾರು ಅಂತ ಗೊತ್ತಾಗುವುದಿಲ್ಲ. ಹಾಗಂತೇಳಿ ನಿಮ್ಮ ಪರಿಚಯ ನನಗಿದೆ. ನನ್ನ ಪರಿಚಯ ಮುನಿಪಾಲ ವೀರರು ನೀವು. ಮುನಿಪರಿಗೆ ನಾನೊಬ್ಬ ಸಮರ್ಥನಿದ್ದೇನೆ. ಹೌದು. ನೀನು ಹಾಗೆ ಹೇಳು. ಎಷ್ಟೋ
ಮುನಿಗಳಿದ್ದಾರೆ ಅವರೆಲ್ಲ ನಮಗೆ ಕಣ್ಣಿಗೆ ಕಾಣ ಸಿಕ್ಕರೂ ಕೂಡ ನಿಮ್ಮಂತಹ ಯೋಗ್ಯತೆ ನಿಮ್ಮಂತಹ ಜ್ಞಾನ ಅವರಲ್ಲಿಲ್ಲ. ನಾವು ಹಠಯೋಗಿಗಳು ಅಲ್ವೇ? ಜ್ಞಾನವಾಗಿ ನೀವು ಬ್ರಹ್ಮನಿಗೆ ಸಮಾನ ಅಂತ ಹೇಳ್ತಾರೆ, ಕೋಪದಲ್ಲಿ ಆ ಶಿವನಿಗೆ ಸಮಾನ, ಆ ರುದ್ರನಿಗೆ ಸರಿ ಅಲ್ವೇ? ಆದ್ದರಿಂದ ವಿಶ್ವಾಮಿತ್ರರು ಎನ್ನುವರು ನೀವಲ್ವೇ? ಓಹೋ, ನನ್ನ ಪರಿಚಯವಿದೆ ನಿಮಗೆ? ಓ, ಖಂಡಿತವಾಗಿಯೂ. ವಿಶ್ವಾಮಿತ್ರ ಅಂದ್ರೆ ನಾನೇ. ಹಾಗಾಗಿ ಕರೆದು ಮುನಿಪಾಲ ವೀರನಿ. ಇದು ಇದು ನನ್ನ ಪರಿಚಯ ಆಗಲಿ ನಿಮಗೆ? ನೀವು ಸುಂದರಿ ಅಂತ ಗೊತ್ತಾಗ್ತದೆ ಅಷ್ಟೇ ಬಿಟ್ರೆ ಮತ್ತೆ ನನ್ನ ಹೆಸರು ಗೊತ್ತಿಲ್ಲ. ಹೆಸರು ಯಾವ ಊರಿನವಳಂತ ಗೊತ್ತಿಲ್ಲ ನಿಮಗೆ? ಹತ್ತಿರದವಳು ಅಂತ. ಹತ್ತಿರದವಳಾದ್ರೆ ಇಲ್ಲಿಗೆ ಬರ್ತೇನಾ? ಈ ಊರಿನವಳಲ್ವಾ? ನಿನ್ನ ಹೆಸರೇನು? ಯಾವ ಊರಿನವಳು? ಯಾಕೆ ಬಂದಿದ್ದಿ? ಈ ಲೋಕದವಳೆ ಅಲ್ಲ ನಾನು. ಓ, ನೀನು ಈ ಲೋಕದವಳಲ್ಲ ಅಂತ ಹೇಳಿ. ಭೂಲೋಕದವಳಲ್ವಾ? ಭೂಲೋಕದವಳಲ್ಲ ಅಂತ ಆದ್ರೆ ಪಾತಾಳದವರು ಹೀಗಿರ್ತಾರ? ಪಾತಾಳದವರು ಉರಗಾದಿಗಳು, ಅವರಿಗೆ ಸ್ವಂತದಿಂದ ಕೆಳಗೆ ಏನಿಲ್ಲ. ಇಲ್ಲ, ಪಾತಾಳದವರನ್ನು ನೋಡುವಾಗಲೇ ಅರ್ಥವಾಗಿದೆ, ಬಲ ಇಲ್ಲ ಅಂತ. ಹೌದು ಅವರು ಹೀಗೆ. ಹೌದು, ಸೊಂಟದ ಕೆಳಗೆ ಬಲ ಇಲ್ಲ. ಜೋತಾಡು ಅವರಿಗೆ ಅವರದ್ದೇ ಆದಂತಹ ಸ್ಥೈರ್ಯ ಇಲ್ಲ, ನೈತಿಕವಾದ ಬಲ ಇಲ್ಲ. ನೀನು ಹಾಗಾದ್ರೆ ಪಾತಾಳದವಳ ಅವಳಲ್ಲ ಅಲ್ಲ, ಮತ್ತೆ ಮೇಲಿನವಳು. ಓ, ಮೇಲೆ ತುಂಬಾ ಲೋಕ ಉಂಟು. ಯಾವುದು? ಸತ್ಯಲೋಕ ಉಂಟು. ಸತ್ಯಲೋಕದಲ್ಲಿ ಬ್ರಹ್ಮದೇವ. ಬ್ರಹ್ಮನ. ಓ, ನೀನು ಬ್ರಹ್ಮನ ರಾಣಿ. ಯಾರು? ರಾಣಿ. ಪತಿವೇಣಿ. ಯಾಕೆ ನೀವು ನನ್ನದಾದಂತಹ ಸೀರೆ, ಬಿಳಿ ಸೀರೆ, ಬಿಳಿ ಸೆರಗನ್ನು ಕಂಡು ನೀವು ಹೇಳಿದ? ಆದ್ರೆ ವೀಣೆ ಕೈಯಲ್ಲಿಲ್ಲ, ಪುಸ್ತಕ ಹಿಡಿಲಿಲ್ಲ, ಪುಸ್ತಕ ಇಲ್ಲ, ಸ್ಫಟಿಕದ ಮಾಲೆ ಇಲ್ಲ. ನಾನು ಶಾರದೆ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಶಾರದೆ ಯಾವಾಗಲೂ ಒಬ್ಬಳೆ ಬರುವುದಿಲ್ಲ. ಹಾಗಾದ್ರೆ ನೀನು ಶಾರದೆ ಅಲ್ಲ. ಹಾಗಾದ್ರೆ ಕೈಲಾಸವಾಸಿ ಆದಂತಹ ಪರಮೇಶ್ವರ, ಪಾರ್ವತಿ ದೇವಿ. ಹಣೆಯಲ್ಲಿ ಬೊಟ್ಟು, ಬೊಟ್ಟು ಹಾಕುದಿಲ್ಲ. ನಿಮಗೆ ಬೊಟ್ಟು ಇಲ್ಲ, ಬೇಡ. ಪಾರ್ವತಿ ನೀನು ಅಲ್ಲ. ಹಾಗಾದ್ರೆ ನಾರಾಯಣ, ಲಕ್ಷ್ಮೀ ದೇವಿ. ಹೌದು, ಅವನು ಶ್ರೀನಿವಾಸ ಅಂತ ಹೇಳ್ತಾರೆ. ಹೌದು, ಲಕ್ಷ್ಮಿ ಅಂದ್ರೆ ಶ್ರೀ. ತನ್ನ ಹೃದಯ ಭಾಗದಲ್ಲಿ ಅವಳಿಗೆ ಸ್ಥಾನವನ್ನು ಕೊಟ್ಟುದರಿಂದ ಅವ ಶ್ರೀನಿವಾಸ. ಆ ವಕ್ಷಸ್ಥಳವನ್ನು ಬಿಟ್ಟು ಅವಳು ಬರುವುದಿಲ್ಲ. ಶ್ರೀನಿವಾಸನ ಹೆಂಡತಿ ನೀನಲ್ಲ. ನಾನಲ್ಲ. ಇನ್ನೂ ಗೊತ್ತಾಗ್ಲಿಲ್ಲ ನಿಮಗೆ? ಇನ್ನು ಗೊತ್ತಾಗ್ಲಿಲ್ಲ? ಸ್ವರ್ಗಲೋಕ ಗೊತ್ತಿಲ್ಲ? ಅಲ್ಲಿ ಒಂದು ಲೋಕ ಉಂಟಲ್ಲ, ಸ್ವರ್ಗ. ಹೌದು, ಸ್ವರ್ಗಲೋಕದಲ್ಲಿ ನೀನು. ಸ್ವರ್ಗಲೋಕದಲ್ಲಿ ದೇವೇಂದ್ರನ ಒತ್ತಿನವಳು. ಓ, ತಪ್ಪಾಯ್ತು. ಇದು ನಿನ್ನನ್ನು ಆಗದಿಂದ ನಾನು ವಕ್ರ ದೃಷ್ಟಿಯಿಂದ ನೋಡಿದೆ, ಕಾಮ ದೃಷ್ಟಿಯಿಂದ. ನೀನಿಂತಹ ಯೋಗ್ಯತಾವಂತ ವ್ಯಕ್ತಿ ದೇವೇಂದ್ರನಿಗೆ ಮರ್ಯಾದಿಲ್ಲ, ಮಣ್ಣು ಹಾಕಿ ಅಲ್ಲ. ಅವನ ಹೆಂಡತಿ ಶಚಿಗೆ ಗೌರವಿಸಬೇಕು. ಅವಳ ಮಾನ್ಯತೆ ಏನು, ಅವಳಿಗೆ ಬೇಕಾದಂತಹ ವ್ಯವಸ್ಥೆ ಏನು, ಲೋಕದಲ್ಲಿ ಅವಳಿಗೆ ಎಷ್ಟು ಕೀರ್ತಿ ಇದೆಲ್ಲ ತಿಳಿದವರು ನಾವು. ನಾನು ಹಾಗೆ ನೋಡಿದ್ದಕ್ಕೆ ಇನ್ನು ಯಾರು ಹೇಳ್ಬೇಡ. ಎಂತ ಮುನಿಗಳೇ ನೀವು? ಶಚಿ ಹಾಗೆ ಕಾಣ್ತೀರ ನಾನು? ಅವಳಾದ್ರೂ ಗರತಿ ಗಂಗಮ್ಮ ಅವಳು. ಹೌದು, ಹೀಗೆ ಸೆರಗನ್ನು ಹಾಕಿದ್ರೆ ಮತ್ತೆ ಬಿಡುದಿಲ್ಲ. ನಿನ್ನಲ್ಲಿ ಅದಿಲ್ಲ. ಸೆರಗುಂಟು. ಸೆರಗಲ್ಲ, ಅದು ಮಂಗಳಸೂತ್ರ. ದೇವೇಂದ್ರ ಕಟ್ಟಿದ್ದಿಲ್ಲಲ್ಲ. ನಿನಗೆ ಮದುವೆ ಆಗಲಿಲ್ಲ. ದೇವೇಂದ್ರನ ಒತ್ತಿನವಳಂತ ಹೇಳಿದ್ರೆ ಮಗಳಲ್ವಾ? ಅಯ್ಯೋ, ನಿಮ್ಮ ದೇವಲೋಕದಲ್ಲಿ ಗಣಿಕಾಂಗನೆಯರಿಲ್ವಾ? ಹೌದು, ಗಣಿಕೆಯರ ಅನೇಕ. ಅವರ ನೃತ್ಯ ಏನು? ಈಗ ನಮಗೆ ಅಪ್ಸರಾಂಗನೆಯರು ಅಂತ ಹೆಸರು. ಅವರ ಗಾಯನ ಏನು? ಒಂದೊಮ್ಮೆಗೆ ದುರ್ವಾಸರ ಶಾಪದಿಂದ ನಾವೆಲ್ಲರೂ ಸಮುದ್ರ ಪಾಲಾಗಿದ್ದೇವೆ. ಅವಾಗ ನೀರು ಕುಡ್ತಿದ್ದೀವಿ. ಹೌದು, ಉಪ್ಪು ನೀರು. ಅಪ್ಸಮಾದನದ ಕಾಲದಲ್ಲಿ ನಾವು ಎದ್ದುಕೊಂಡು ಬಂದವರು. ಆದ್ರಿಂದ ನಮಗೆ ಅಪ್ಸರೆಯರು ಎನ್ನುವಂತಹ ಹೆಸರು ಬಂತು. ಅಪ್ಸರಾಂಗನೆ. ಅಪ್ಸರಾಂಗನೆ. ಈಗ ನಾವೆಲ್ಲ ಅಪ್ಸರಾಂಗನೆಯರು. ನಮ್ಮ ಅಂಗ ಸೌಂದರ್ಯದಿಂದಲೇ ಮುಂದಿರುವ ವ್ಯಕ್ತಿಗಳನ್ನು ಸೋಲಿಸುವವರು. ಹೌದು, ನೀನು ಅಪ್ಸರಾಂಗನೆ. ಅಪ್ಸರಾಂಗ, ನಾಟಕ ಗಣಿಕೆ, ನಾಟ್ಯ ಮಾಡುವಳು. ನಾಟ್ಯ ಮಾಡುವವರು. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ? ಗೊತ್ತಾಗಿಲ್ವಾ? ಅಲ್ಲಿ ತುಂಬಾ ಬಂದಿದ್ದಾರೆ. ಯಾರ ಪರಿಚಯ ಉಂಟು ನಿಮಗೆ? ಏನು ಪರಿಚಯ ಇಲ್ಲದೆ? ಪರಿಚಯ ರಂಬೆ, ಊರ್ವಶಿ, ತಿಲೋತ್ತಮೆ, ಕೃತಾಕ್ಷಿ, ಆಮೇಲೆ ಮಂಜುಘೋಷ. ಇನ್ನೊಮ್ಮೆ ರಂಬೆ. ರಂಬೆ ಆದ್ಮೇಲೆ ಊರ್ವಶಿ, ಆದ್ಮೇಲೆ ತಿಲೋತ್ತಮೆ, ಮಂಜುಘೋಷ. ಅದು ಬಿಡುವುದೇನು? ಎಂತದ್ದು? ಈಗ ನಮಗೊಂದು ಪೆಟ್ಟಿಗೆ ಉಂಟಲ್ಲ, ಸ್ಥಾನಮಾನ. ಆ ಪೆಟ್ಟಿಗೆಯ ಪ್ರಕಾರ ಹೆಸರು ಹೋಗ್ತದೆ. ರಂಬೆ ಪೆಟ್ಟಿಗೆ ಆದ ಮೇಲೆ ಊರ್ವಶಿಯ ಪೆಟ್ಟಿಗೆ ಆದ ಮೇಲೆ ನನ್ನದು. ಅಲ್ಲ, ನಾವು ನೋಡಿದ್ರೆ ಚೌಕಿಗೆ ಬರುದಿಲ್ಲ, ಹೊರಗಿಂದ ಹೊರಗೆ ನೋಡುದು. ಪೆಟ್ಟಿಗೆಯಲ್ಲಿ ಉಂಟು ಅದೇ ಅದೆಲ್ಲ ನಿಮಗೆ ಮುಂದಿನ ಪೆಟ್ಟಿಗೆ ಯಾರಿಗೆ? ನನಗೆ ಅದೇ ತಿಲೋತ್ತಮೆ. ಹಿಂದಿನಿಂದ ಬನ್ನಿ ನೋಡುವ. ಕೃತಾಕ್ಷಿ, ಮಂಜುಘೋಷ, ತಿಲೋತ್ತಮೆ, ಊರ್ವಶಿ, ರಂಬೆ. ಬಹುಶಃ ನನ್ನ ಪ್ರಚಾರವೇ ಇಲ್ವಾ ಅಂತ.
ನನ್ನ ಹೆಸರು ಪ್ರಚಾರದಲ್ಲಿ ಇಲ್ವಾ ಅಂತ. ಹೇಗೆ ನನ್ನನ್ನು ಮರೆತು ಬಿಟ್ಟಿದ್ದೀರಾ ನೀವೆಲ್ಲ? ಆ? ನಿನ್ನ ಪರಿಚಯ ನನಗೆ ಗೊತ್ತಿಲ್ಲ ಅಂತ ನೋಡ್ತಾ ಇಲ್ಲ ಛೀ, ನಾನು. ನನಗೆ ಬೇಸರ ಆಗಿದೆ ನನ್ನ ಹೆಸರನ್ನು ಹೇಳಿಕೆ. ನಮ್ಮ ಒಂದು ಹೆಸರು ಗೊತ್ತಿಲ್ಲ ಅಂತ ಹೇಳಿ ಆದ ಮೇಲೆ ನಾವು ಎಷ್ಟು ಸಂಕಟ ಪಡಬೇಕು. ಅಲ್ಲ ನನಗೆ ಮರ್ತು ಹೋಗಿರ್ಬೋದು. ರಂಬೆ ಅವರ ಮಧ್ಯದಲ್ಲಿ ಯಾರು ರಂಬೆ ರಮ್ಮೆ ಆದ್ಮೇಲೆ ಊರ್ವಶಿ, ಊರ್ವಶಿ ಊರ್ವಶಿ ಆದ್ಮೇಲೆ ಮೆ 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 ನೀವು ಮೇನಕ ಅಂತ ಹೇಳಿ ನನಗೆ ಹೊಡಿಬೇಡಿ ನೀವು. ಹೊಡೆದಲ್ಲ ಮೈ ಮುಟ್ಟುದು ಹಾಗೆಲ್ಲ. ನೀನು ಮುಟ್ಟಿಸಿಕೊಂಡಿರುವುದಕ್ಕೆ ಇದು ಮುಟ್ಟಿಸಿಕೊಳ್ಳುವುದಕ್ಕೆ ಹಾಗಂತ ಹೇಳಿ ಸಿಕ್ಕ ಸಿಕ್ಕಲ್ಲೆಲ್ಲ ಹಾಗೆ ಹೊಡೆಯುವುದ ನೀವು? ಹೊಡೆದಲ್ಲ ನೀನು ಮೇನಕ ನನಗೆ ಯಾವ್ದೋ ಸಂತೋಷ ಅಷ್ಟಿಷ್ಟಲ್ಲ. ಈಗ ರಂಬೆ ಮಾತ್ರ ಪರಿಚಯ ಅಲ್ಲ, ರಂಬೆ. ಅವರನ್ನೆಲ್ಲ ಕಿರುಬೆರಳಿಗೆ ಕಟ್ಟಬೇಕು ನನ್ನನ್ನು. ಹೌದಪ್ಪ ನೀನು ಅತ್ಯಂತ ಸುಂದರಿ. ಹೌದು, ಊರ್ವಶಿಗೆ ಬಟ್ಟೆ ಕೊಡ್ಬೇಕಷ್ಟೇ ತೊಳಿಲಿಕ್ಕೆ ನಾನು. ಅವರಿಗಿಂತ ಚಂದ ಇದ್ದೇನೆ ನಿನ್ನ ನಾನು. ಸೊಂಟ ಏನು, ಹೌದು. ನಿನ್ನ ಕೈ ಏನು, ನಿನ್ನ ಕಾಲೇನು, ನಿನ್ನ ನಡೆ ಏನು, ನಿನ್ನ ಮುಖ ಏನು, ನಿನ್ನ ಬಿಂಬ ಏನು, ನಿನ್ನ ಕಣ್ಣೇನು, ನಿನ್ನ ಹಣೆ ಏನು. ನಾನೊಂದು ಕಡೆಗಂಡ ಗುಡಿ ನೋಡಿದ್ರೆ ಒಂದು ನೋಟವನ್ನು ನೋಡಿದ್ರೆ ಸಾಕು, ಓಡಿಕೊಂಡು ಬರುವಂತಹ ಪುರುಷರು ಎಷ್ಟು ಮಂದಿ ಬೇಕು ನಿಮಗೆ? ಪುರುಷರು ನಿನ್ನ ಬಲೆಗೆ ಬೀಳಬೇಕು. ಹೌದು ಹೌದು ಅಲ್ವಾ? ನೀನು ಮೇಲೆ ನನ್ನ ತಲೆಬಂಧವನ್ನು ಆಕ್ರಮಿಸುವುದಕ್ಕೆ ಬೇಕಾಗಿ ಓಡಿಕೊಂಡು ಬರುವವರಿದ್ದಾರೆ. ಮೈ ಮುಟ್ಟದ ಬಿಡಿ, ನನ್ನ ಪರಿಚಯ ಬೇಕಾಗಿಲ್ಲ. ಅಲ್ಲ ನೀನು ಸುರ ಸುರಾಂಗನೆ. ಸುರಾಂಗನೆ ಅಂತ. ಹೌದು, ನೀವು ನಿಮ್ಮ ಭಾಷೆಯಲ್ಲಿ ಏನೇನು ಹೇಳ್ತೀರಿ ನೀವು? ಅದು ಸುರಸುಗಳು ನೀವು ಸುಮ್ಮನೆ ಇರಿ ಒಮ್ಮೆ, ನೀವು ಹಾಗೆ ಹೇಳಬಾರ್ದು ನಮ್ಮನ್ನೆಲ್ಲ. ನಾನು ತಾತ್ಸಾರ ಮಾಡಿದ್ದಲ್ಲ, ಭೂಲೋಕದಲ್ಲಿ ನಿಮ್ಮದೇ ಭಾಷೆ ಹಾಗೆ. ಹಾಗೆ ಕರೆಯುವುದು. ಹೌದೌದು. ಅದೇ ಕೆಲಸ ಅಲ್ವಾ? ಹೌದು. ಅವಳದ್ದೇ ಕೆಲಸ. ಪುಣ್ಯ ಸಂಚಯನ ಮಾಡಿಕೊಂಡು ಬಂದವರಿಗೆ ಮಾತ್ರ. ಇಲ್ಲಿಗೆ ಯಾಕೆ ಬಂದದ್ದು? ನೀನು ಯಾಕೆ ಬಂದಿದ್ದಿ? ಈ ರಸ ಇಳಿಹ ಚಾರು ಪುಷ್ಕರ ವಾರಿಯಲ್ಲಿ ನಿಂದು ನಾನು ಹೇಳುದನ್ನು ಕೇಳಿದ್ದೇನೆ. ಭೂಲೋಕ, ಪುಣ್ಯತೀರ್ಥ, ಧರ್ಮಭೂಮಿ, ಪುಣ್ಯಭೂಮಿ, ಪುಣ್ಯ ಸಂಚಯನವನ್ನು ಮಾಡಬೇಕಿದ್ರೆ, ಪುಣ್ಯತೀರ್ಥದಲ್ಲಿ ನಿಂದು ಬರಬೇಕಿದ್ರೆ ನಾವು ಭೂಲೋಕಕ್ಕೆ ಹೋಗ್ಬೇಕು. ಹಾಗಾದ್ರೆ ನಿಮ್ಮ ಪುಣ್ಯ ಕಡಿಮೆ ಆಗಿದೆ. ಪುಣ್ಯ ಕಡಿಮೆ ಆದದ್ದಂತಲ್ಲ, ಪುಣ್ಯವನ್ನು ಇನ್ನಷ್ಟು ನಾವು ವೃದ್ಧಿಗೊಳಿಸಬೇಕಿದ್ರೆ ಇಲ್ಲಿಗೆ ಬರಬೇಕು. ಇಲ್ಲಿ ಬಂದು ತೀರ್ಥ ಸ್ನಾನ ಇರೋದು ಎಲ್ಲೇ? ಈಗ ನೋಡಿದ್ದೀರಾ, ಹಲವಾರು ತೀರ್ಥ ಸ್ನಾನಗಳನ್ನು ಮಾಡಿ ಆಯ್ತು. ಹೂವಲ್ಲಿ ಕಾಣ್ತಾ ಇದೆ ಪುಷ್ಕರಣಿ. ಆನೆಯ ಸೊಂಡಿಲಿನಿಂದ ನೀರೊಂದು ರಭಸವಾಗಿ ಹೋದ್ರೆ ಹೇಗೆ ಕಾಣುತ್ತೆ? ಆನೆಯ ಸೊಂಡಿಲು ಪುಷ್ಕರ ಅಂತ ಹೆಸರುಂಟು ಅಲ್ವೇ? ಕಾರಂಜಿ. ಹಾಗೆ ಆ ಪುಷ್ಕರಣಿ ತೀರ್ಥದಲ್ಲಿ ನೀರು ರಭಸವಾಗಿ ಹೋಗ್ತುಂಟು. ಈಗ ತಾನೇ ಆ ಪುಷ್ಕರಣಿ ತೀರ್ಥದಲ್ಲಿ ನಿಂದು ಎದ್ದದ್ದಷ್ಟೇ, ಸ್ನಾನ ಮಾಡಿದ್ದಷ್ಟೇ. ಈಗ ನನಗೆ ಆ ಪುಷ್ಕರ ಸೊಂಡಿಲಿಗೆ ನೀನು ತಲೆ ಕೊಟ್ಟು ಸ್ನಾನವನ್ನು ಮಾಡಿ ತಂಪಾಯಿತು. ನಾನಾಯ್ತಲ್ಲ. ಈಗ ನಾನು ಎಲ್ಲ ನನ್ನದಾದಂತಹ ಕರ್ತವ್ಯವನ್ನು ಮುಗಿಸಿ ಬಲಾರಿಪುರವನ್ನು ತರುಣಿಯ ನುಡಿದವಳೆ ತಿರಗದಿ ಕೌಶಿಕ ಪ್ರೇಮದಲ್ಲಿ ಅವಸರ ಉಂಟು, ಹೋಗುತ್ತೇನೆ. ದೇವೇಂದ್ರ ಬರುವಾಗಲೇ ಹೇಳಿದ್ದಾನೆ, ಮೇನಕ ಇನ್ನು ಅಲ್ಲಿ ಹೋಗಿ ಕಾಲಯಾಪನೆ ಮಾಡುವುದಲ್ಲ, ಬೇಗ ಬರಬೇಕು ದೇವಲೋಕ. ಒಂದು ಮಾತು, ಗಾನ ವೈಭವ ಉಂಟು. ಗಾನ ವೈಭವ ಪ್ರತಿನಿತ್ಯ ಉಂಟು. ನೃತ್ಯ ವೈಭವ ನಾವು ಅದು ಇದ್ದದ್ದೇ ಅಲ್ವಾ? ಬೇರೆ ಒಪ್ಪಿಕೊಂಡಿದ್ಯಾ ಅಂತ? ಇಲ್ಲಿ ಎಲ್ಲಿ ಒಪ್ಪಿಕೊಳ್ಳಿ. ಒಳ್ಳೇದಾಯ್ತು, ಸ್ವಲ್ಪ ಮಾತನಾಡುವ ಅಂತ. ಏನು ನೀನ್ ಇದ್ರೆ ನನಗೆ ಹೊತ್ತು ಹೋದದ್ದೇ ಗೊತ್ತಾಗುದಿಲ್ಲ. ನಿಮಗೆಲ್ಲ ಹೊತ್ತು ಯಾಕೆ? ಮೇನಕ ನೀನ್ ಇಲ್ಲಿಗಿದ್ರೆ ಬಂದದಲ್ವಾ? ಇಲ್ಲಿಗಂದ್ರೆ ಈ ತೀರ್ಥ ಸ್ನಾನವನ್ನು ಮಾಡುದಕ್ಕೆ. ಆ ಜಲವನ್ನು ಸ್ನಾನ ಮಾಡಿ ಅತ್ಯಂತ ಪುಣ್ಯವಂತಳಾಗಿದ್ದೀನಿ. ಪುಣ್ಯ ಕಡಿಮೆ ಆಯ್ತು. ಪುಣ್ಯ ಕಡಿಮೆ ಆಯ್ತಾ? ಹೌದು. ಯಾಕೆ? ಈ ಆಶ್ರಮದಲ್ಲಿ ಯಾರಿದ್ದಾರೆ ಅಂತ ನೋಡದೆ ಹೋಗುದೇ ನೀನು? ಆಶ್ರಮದಲ್ಲಿ ಯಾರಿದ್ದಾರೆ? ನೀವು ಬಿಟ್ಟರೆ ಮತ್ತೆ ಯಾರು? ಹೌದು, ನಾನೇ ವಿಶ್ವಾಮಿತ್ರ. ನಿಮ್ಮ ಶಿಷ್ಯನಿರ್ಬಹುದು ಇಲ್ಲಿ ಯಾರಿದ್ರೆ. ನಿನ್ನನ್ನು ನೋಡಿದ ಮೇಲೆ ನನಗೇನೋ ಬೇಕು ಅನ್ನಿಸುತ್ತಾ ಇದೆ. ಏನು ಬೇಕು ನಿಮಗೆ? ಇದು ಯಾವ್ದಾದ್ರು ಹಣ್ಣು ಹಂಪಲು ಬೇಕಾ? ಹಣ್ಣು ಹಂಪಲ ಮತ್ತೆ ಮತ್ತೆ ಮಂತ್ರದ ಮೂಲಕ ಯಾವುದನ್ನು ಪಡೆಯುವ ಶಕ್ತರಿದ್ದೇವೆ. ಮತ್ತೆ ನನಗೆ ನೀನು ಬೇಕು. ನೀನು ಬೇಕು. ನಾನು ಬೇಕು. ಯಾಕೆ ಬೇಕು? ನೀನು ಇರುವುದು ಯಾಕೆ?
ಅದು ಹೇಳಿದೆ ಅಲ್ವಾ? ಅದೇ ನೀನು ನನಗೆ ಬೇಕು. ನನ್ನ ದೇಹದಲ್ಲಿ ಆಗುವ ಆ ಉರಿಯನ್ನು ತಣಿಸಬೇಕು. ಪಾಪಿ ಎಲ್ಲಿಯೋ ಇದ್ದಾನೆ. ಯಾರು? ಅವ ಅನಂಗ ಅನಂಗ ಮಾರ ಪ್ರದ್ಯುಮ್ನ. ಅವ ಬೇಡದ ಕೆಲಸ ಮಾಡು. ದೂರದಲ್ಲಿ ಇಟ್ಟುಕೊಂಡು ಅವನಲ್ಲಿರುವ ಪುಷ್ಪ ಬಾಣವನ್ನು ನನಗೆ ಪ್ರಯೋಗಿಸಿದ್ದಾನೆ. ಅಪ್ಪೋ, ಒಮ್ಮೆ ಬೆವರ್ತದೆ, ಒಮ್ಮೆ ಚಳಿ ಆಗ್ತದೆ, ಒಮ್ಮೆ ಏನೋ ಒಂದು ತರ ಆಗುತ್ತದೆ. ಒಮ್ಮೆ ಚಳಿ ಚಳಿ ಆಗುತ್ತೆ, ಚಳಿ ಮತ್ತೆ ಬಿಸಿ ಬಿಸಿ ಆಗ್ತದೆ, ಮತ್ತೆ ಚಳಿ ಬಿಸಿ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆಗ್ತದೆ. ಹೌದಾ? ಏನು? ಓಹೋ, ನನಗೆ ನಿಮ್ಗೆ ಬೇಕು. ಅಯ್ಯೋ, ಯಾಕೆ ಇಂತಹ ಮಾತನಾಡಿ? ಇಂದು ಬರಿದೆ ಯಾಕೆ ಬೇಡ ಎಂದು ಬರಿದೆ ಸಾಕು ಬರಿ ಸಾಕು ಬರಿ ಯಾಕೆ ಬೇಡವೆಂದು ಬರಿದೆ ಸಾಕು ಮುನಿ ಬನೆ ಸಾಕು ಮುನಿ ಬನೆ ಯಾಕೆ ಬೇಡವೆಂದು ಬರಿದು ಸಾಕು ಮುನಿ ಬನೆ ಯಾಕೆ ಬೇಡವೆಂದು ಬರಿದೆ ಸಾಕು ಮುನಿ ಬನೆ ಸಾಕು ಮುನಿ ಬನೆ ಸಾಕು ಮುನಿ ಬನೆ ಯಾಕೆ ಬೇಡ ಬರಿದೆ ಸಾಕು ಮುನಿ ಬನೆ ಸಾಕು ಆರಂಭ ಸಾಕು ಸಾಕು ಮುನಿ ಬನೆ. ಎಂತ ಕಾಕು? ಇದು ಕಾಕು? ಕಾಕು ಇದು ಕಾಕರು ಪೋಕರು ಮಾತಾಡಿದ ಹಾಗಾಯ್ತು. ಈಗ ನಾನು ಕಾಕ ಮಾತಾಡಿದ ಹಾಗಾಯ್ತು. ಮತ್ತೆಂತದ್ದು ಇದು? ಎಂತದ್ದು ಕಾಕ? ತಪಸ್ವಿಗಳು ಹೀಗೆ ಮಾತಾಡುದ? ಏನಾಗಿದೆ? ಋಷಿ ಮುನಿಗಳು ಹೀಗೆ ಮಾತಾಡುದ? ಋಷಿ ಮುನಿಗಳು ಮತ್ತೆ ಹೇಗೆ ಮಾತಾಡುದು? ನಿಮ್ಮದಾದಂತಹ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಅಂತರ್ಮುಖಿಯಾಗಿರುವಂತಹ ನೀವು ಬಹಿರ್ಮುಖಗೊಂಡು ಒಂದು ಹೆಣ್ಣನ್ನು ಕಂಡಾಕ್ಷಣವೇ ಈ ರೀತಿಯಾಗಿ ನಿಮ್ಮದಾದಂತಹ ಕಾಮದ ದೃಶ್ಯವನ್ನು ಅವಳಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಿ. ಹೌದು. ಈ ರೀತಿಯಾಗಿ ನೀವು ಜೊಲ್ಲು ಸುರಿಸಬಾರದು. ಮತ್ತೆ ಯಾಕೆ ನಿಮ್ಮನ್ನು ಮತ್ತೆ ಮುನಿಗಳಂತ ಯಾಕೆ ಕರೆಯುವುದು? ತಪಸ್ವಿಗಳಂತ ಯಾಕೆ ಕರೆಯುವುದು? ತಪಸ್ವಿಗಳು ಹೌದು, ಹೊರ ತಪಸ್ವಿಗಳಂತ ಇರುವುದು ಇಬ್ಬರು ಮಾತ್ರ. ಯಾರೆಲ್ಲ? ಒಂದು ನೀವು ಬಿಟ್ರೆ ಶಿವ ಪರಮೇಶ್ವರ ಅಲ್ವೇ? ನಿಮ್ಮಿಬ್ಬರಿಗೆ ಅಂಗಜಾಸ್ತ್ರನ ಉರುವೆ ಇರುವುದೇ? ಅವ ಅವತ್ತು ಕಣ್ಣು ಬಿಟ್ಟು ಅಂಗಜಾಸ್ತ್ರವನ್ನು ಸುಟ್ಲಿಲ್ಲ, ಸುಟ್ಟಿದ್ದಾನೆ. ಆದ್ರಿಂದ ನಿಮಗೆ ಯಾವ ಕಾಲಕ್ಕೂ ಮನ್ಮಥನ ಬಾಧೆ ಇರಬಾರದು. ಆದರೂ ಆ ಬಾಣದ ಉರುವೆ ಅವರನ್ನು ಕಾಡಿದೆ. ಇದ್ದರು ಪಾರ್ವತಿಯನ್ನು ಮದುವೆ ಆಗಲಿಲ್ಲ. ಇದ್ರು ಒಂದು ವೇಳೆ ಅಂಗಜಾಸ್ತ್ರನ ಉರುವೆ ಇದ್ದರು ನಿಮ್ಮದಾದಂತಹ ಅಭೀಷ್ಟ ದೊರಕಲದಿರುವುದೇ?
ನಿಮ್ಮದಾದಂತಹ ನೀವು ಯಾವ ಕಾರಣಕ್ಕೆ ಬೇಕಾಗಿ ತಪಸ್ಸನ್ನು ಆಚರಿಸಿದೋ ಆ ಅಭೀಷ್ಟ ನಿಮ್ಮನ್ನು ಸಿದ್ಧಿಸುವುದಕ್ಕೆ ಸಾಧ್ಯ ಉಂಟೆ? ಅದು ಇವತ್ತೆಲ್ಲ ನಾಳೆಲ್ಲ ನಾಡಿದ್ದಾದ್ರೂ ನಾವು ಸಿದ್ಧಿಸಿಕೊಳ್ತೇವೆ. ಮತ್ತೆ ಹಾಗಾದ್ರೆ ನೀವು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವನ್ನೆಲ್ಲ ಅರಿಷಡ್ವರ್ಗಗಳು. ಅಲ್ಲ, ಇದನ್ನು ಯಾಕೆ ನೀವು ಮತ್ತೆ ಹಾಗಾದ್ರೆ ನಾವು ಬೇಕು ಅಂತಾದ್ರೆ ಅವುಗಳನ್ನು ನಿಯಂತ್ರಿಸಿಕೊಳ್ಳುತ್ತೇವೆ. ಅದಕ್ಕೆ ಜಿಷ್ಣು ಜಿತೇಂದ್ರಿಯ ಎನ್ನುವ ಹೆಸರು ಬರುವುದು. ನಮಗೆ ನಿನ್ನಂತ ಸುಂದರಿಯರು ಬೇಕು ಎಂದಾದರೆ ಅದನ್ನು ಗಂಟು ಕಟ್ಟಿ ಮೇಲೆ ಇಟ್ಟವರು ಸ್ವಲ್ಪ ಸಡಿಲಗೊಳಿಸುವ. ನಿಮಗೆ ಬೇಕಾದಾಗ ಗಂಟು ಸಡಿಲಗೊಳ್ತೀವಿ, ಬೇಡ ಆದಾಗ ಆ ಗಂಟನ್ನು ಮತ್ತೆ ನೀವು ಕಟ್ಟಿಕೊಳ್ಳುತ್ತೀವಿ. ಬೇಡ ಅಂತಂದ್ರೆ ಮತ್ತೆ ಗಂಟು ಕಟ್ಟಿ ಮೂಲೆಯಲ್ಲಿ ಇರಿಸುವ. ಹಾಗೆ ನಿಲ್ಬೇಕು ನನಗೆ. ನಿಮ್ಮದು ಇಂದ್ರಿಯಗಳಿಗೆ ಗಂಟಿನೊಳಗೆ ಉಂಟು, ನಮ್ಮ ನಿಯಂತ್ರಣದಲ್ಲಿದೆ. ಅಯ್ಯೋ, ಇದು ಹೇಗಾಯ್ತು ಗೊತ್ತುಂಟ? ಈ ಸುರರ ತರುಣ, ನಾವೀಗ ಸುರರ ತರುಣಿಯರಲ್ಲ, ಸುರಾಂಗನೆಯರು. ನಮಗೂ ನಿಮ್ಮ ಭೂಲೋಕದವರಿಗೂ ಯಾವ ಕಾಲಕ್ಕಾದ್ರೂ ಸಂಬಂಧ ಏರ್ಪಡೋದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆ ಸುರರ ತರುಣಿಯರಿಗೆ ನರರು ಎರಷ ಒಪ್ಪುದೇ. ಅಪ್ಪುದು ಹೇಗೆ? ಹಿಂದೆ ಆಗಿದೆ. ಹೇಗೆ? ಕಂದಮ ಎಂಬ ಋಷಿ ಒಬ್ಬ ಇದ್ದ. ಅವನನ್ನು ಕಂಡು ಮುನಿ ಅಂತ ಹೇಳ್ತೇವೆ. ಘೋರ ತಪಸ್ಸಿನ ತೊಡಗಿದ್ದ ಕಾಲದಲ್ಲಿ ತಪಸ್ಸಿನ ದ್ವಾರದಿಂದ 3 ಲೋಕವನ್ನು ದಹಿಸುವುದಕ್ಕೆ ತೊಡಗಿತ್ತು. ಆವಾಗ ದೇವೇಂದ್ರ ಪ್ರಣತ ಎನ್ನುವ ಗಣಿಕಾಂಗನೆಯನ್ನು ಅವನ ಬಳಿಗೆ ಕಳುಹಿಸಿ ತಪಸ್ಸಿನಿಂದ ವಿಚಲಿತಗೊಳಿಸಿ ಅನುರಕ್ತಳಾಗುವಂತೆ ಮಾಡಿದ. ಆ ಮುನಿಯ ಸಂಪರ್ಕದಿಂದ ಪ್ರಮತೆಗೆ ಅವಳು ಹೆಣ್ಣು ಮಗಳು ಹುಟ್ಟಿದ್ರು. ಯಾರವಳು? ಮಾರೀಷೆ ಎನ್ನುವ ಹೆಸರು. ಆ ಮಾರೀಷೆಯನ್ನು ಮತ್ತೆ ಭೂಮಿದೇವಿ ಸಾಕಿತ್ತು. ಚಂದ್ರ ಮತ್ತು ಭೂಮಿದೇವಿ ಸೇರಿ ದಶ ಪ್ರಜೆಯತಿಸರಿಗೆ ಮದುವೆ ಮಾಡಿದ್ರು. ಗೊತ್ತುಂಟ? ಅಲ್ಲ, ಆರಂಭ ಆಗಿದೆ. ಅದೇನಿದ್ರು ಕೂಡ ಲೋಕ ಕಲ್ಯಾಣಕ್ಕಾಗಿ ಮಾಡಿರಬಹುದು. ಈಗ ಯಾರು ಕಿತಾಬಚ್ಚಿ ಮಾಡಿದ್ದಾರೆ. ಈಗ ನಾನೀಗ ದೇವೇಂದ್ರ ಹೇಳದೆ ಇಲ್ಲಿಗೆ ಬಂದು ನಿಮ್ಮಲ್ಲಿ ಸೇರಿಕೊಂಡು ಅಂತಹ ಅನಾಹುತವನ್ನು ಮಾಡಿ ನಾಳೆ ದೇವೇಂದ್ರನ ಶಾಪಕ್ಕೆ ಒಳಗಾಗಿ ಏನೆಲ್ಲ ಆಗುವುದಕ್ಕಿಂತ ಈಗ ದೇವೇಂದ್ರನ ಯಾಕೆ ಹೀಗೆ ಮಾಡ್ಲಿಕ್ಕಿಲ್ಲ? ನಾನು ತಪಸ್ಸಿನ ನಿಂತೆ, ಆ ಋಷಿ ಹಾಗೆ ಎಲ್ಲಿದ್ರು ಮನ್ಮಥ ಬಂದು ಬಾಣ ಬಿಟ್ಟಿದ್ದಾನ. ಇಲ್ಲಪ್ಪ, ನಮ್ಮ ದೇವೇಂದ್ರ ಹಾಗೆ ಮಾಡ್ಲಿಕ್ಕೆ ನೀನ್ ನಂಬಬೇಡ. ಇಲ್ಲಪ್ಪ, ಯಾವ ಕಾರಣಕ್ಕಿಲ್ಲ. ಏನಿದ್ರು ಒಳ್ಳೆದಕ್ಕೇನಾದ್ರೂ ಮಾಡಬಹುದು. ಈಗೆಲ್ಲ ನಿಮ್ಮ ತಪಸ್ಸನ್ನು ಕೆಡಿಸಬೇಡ. ಅದೇನೇ ಇರ್ಲಿ, ನೀನು ಈಗಲೇ ಹೋಗ್ಬೇಕಲ್ಲ. ಆಮೇಲೆ ಉಪ್ಪು ಮರಣ ಉಳ್ಳವರು ನೀವು. ಹೌದು. ಯಾವ ಕಾಲಕ್ಕೂ ನಿಮ್ಮ ತನುವನ್ನು ಅಪ್ಪಿ ಸುಖವನ್ನು ಪಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನಾವು ಹೀಗಲ್ಲ, ಇವತ್ತು ಹೀಗೆ ಇರ್ತೇವೆ, ನಾಳೆ ದಿವಸ ನೋಡಿ ಹೀಗೆ ಇರ್ತೇವೆ, ಇನ್ನು 30 ವರ್ಷ ಕಳೆದು ನೋಡಿ ಹೀಗೆ ಇರ್ತೇವೆ. ಆಗ್ಲಿಕ್ಕಿಲ್ಲ. ಅದೆಲ್ಲ ಬಣ್ಣದಲ್ಲಿ ಅಲ್ಲಪ್ಪ, ಎಷ್ಟು ಬಣ್ಣ ನೀವು ಬಣ್ಣ ತೆಗೆದ್ರು ನಾವು ಹೀಗೆ, ಬಣ್ಣ ಹಾಕಿದ್ರು ಹೀಗೆ. ಸ್ವರ್ಗದಲ್ಲಿ ಇರುವವರಲ್ವಾ? ಸ್ವರ್ಗದಲ್ಲಿ ಇರುವವರು ತೇಜಾಶರರು ನಾವು. ಕರ್ಮಭೂಮಿಯಲ್ಲಿ ಇದ್ದುಕೊಂಡು ನಮ್ಮ ಆಯುಷ್ಯವನ್ನು ಪುಣ್ಯವನ್ನು ಎಲ್ಲ ನಿಮಗೆ ಕೊಡುವುದು. ನಮಗೆ ನೆರಿಗೆ ಎಲ್ಲ ಹುಟ್ಲಿಕ್ಕಿಲ್ಲ, ನಮ್ಮ ಮೈ ಮೇಲೆ ಚರ್ಮ ಎಲ್ಲ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮದು ನೋಡಿ ಈಗ ಸ್ವಲ್ಪ ನಾನು ತಪಶಕ್ತಿಯಿಂದ ಎಲ್ಲವನ್ನು ಗಳಿಸಿಕೊಳ್ಳುತ್ತೇನೆ, ದೀರ್ಘಾಯುಷ್ಯನಂತನಾಗುತ್ತೇನೆ. ನಾನು ಶಾಶ್ವತವಾಗಿ ಉಳಿಯೋದಕ್ಕೆ ಶಕ್ತನಿದ್ದೇನೆ. ಹಾಗಂತ ಹೇಳಿ ನಿಮಗೆ ಮರಣ ಆವರಿಸ್ತದೆ. ಬರಲಿ, ಭೂಮಿಯಲ್ಲಿ ಹುಟ್ಟಿದವರು ನೀನು ಸಾಯಬೇಕು, ಅದು ವಿಧಿ ನಿಯಮ. ಸಾಯದಿದ್ರೆ ಮತ್ತೆ ಹುಟ್ಟುವವರಿಗೆ ಅವಕಾಶ ಇಲ್ಲ. ಈಗ ನೀವು ಸಾಯಲಿಕ್ಕಿಲ್ವಾ? ನಾವು ಸಾಯ್ಬೇಕು. 3 ಲೋಕದಲ್ಲಿಯೂ ಯಾವುದು ಶಾಶ್ವತವಲ್ಲ. ಈ ಭೂಮಿಯೇ ಶಾಶ್ವತವಲ್ಲ, ಆ ಸ್ವರ್ಗವೂ ಶಾಶ್ವತವಲ್ಲ. ಅದೆಲ್ಲ ಸಾಯ್ತದೆ ಒಂದು ದಿನ, ಕಾಲ ಉಂಟು. ಅದು ಒಂದು ದಿನ ಅಲ್ವಾ? ಈಗ ನನಗೆ ಕೂಡಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತುಂಟೆ? ದೇವೇಂದ್ರ ಆದಷ್ಟು ಬೇಗನೆ ಬರ್ಲಿಕ್ಕೆ ಹೇಳಿದ್ದಾನೆ ನನ್ನನ್ನು. ನಾನೀಗ ಇಲ್ಲಿಂದ ತೆರಳದೇ ಇದ್ದರೆ ನನ್ನದಾದಂತಹ ಉದ್ಯೋಗ ಅಲ್ಲಿ ತೆಗೆಯಲ್ಪಡ್ತದೆ. ಹೆಚ್ಚು ಸಮಯ ಬೇಡ, ಒಂದು ಅರ್ಧ ಗಳಿಗೆ ಸಾಕು. ಅರ್ಧ ಗಳಿಗೆ ಕೂಡ ನಿಮ್ಮಲ್ಲಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಬರುವುದಿಲ್ಲ. ನಿನ್ನಲ್ಲಿ ಮಾತಾಡಿದ ನನ್ನ ಸ್ವರ ಹೋಯ್ತು. ಎಷ್ಟು ದಿನಲ್ಲಿ ವಿನೀತನಾಗಿ ಕೇಳಿಕೊಂಡೆ, ಬರೋದಿಲ್ವಾ? ನನ್ನಲ್ಲಿ ಮೂಗಿನವರೆಗೆ ಆಶೆ ಹುಟ್ಟಿಸಿ ಹೊರಟು ಹೋಗ್ತೀಯಾ? ಹೇಗೆ ಹೋಗ್ತೀನಿ ನೋಡ್ತೇನೆ. What
ಅಯ್ಯೋ, ನಿಮ್ಮ ದಂಡ ಕೆಳಗೆ ಹಾಕಿ. ನಿಮ್ಮ ದಂಡ ಕೆಳಗೆ ಹಾಕಿ. ನಿಮ್ಮ ದಂಡವನ್ನು ಕೆಳಗೆ ಹಾಕಿ. ಈಗ ನನ್ನ ನಿಯಂತ್ರಣದಲ್ಲಿ ನನ್ನ ಸಿಟ್ಟು. ನಿಮ್ಮ ದಂಡ ಒಮ್ಮೆ ಕೆಳಗೆ ಹಾಕಿ ದೇವ್ರೆ. ನನ್ನ ದಂಡ ನಿನಗೇನಾಗಿದೆ? ಅಲ್ಲ ಅದನ್ನು ನೋಡುವಾಗ ಹೆದರಿಕೆ ಆಗ್ತದೆ ನನಗೆ. ಹೌದಾ? ಹೌದು, ಅದರ ಮೇಲೆ ಎತ್ತಿ ನೀವು ಶಾಪ ಕೊಡೋದಕ್ಕೆ ಮುಂದಾದ್ರೆ ನಾನು ಹೀಗೆ ಸುಮ್ಮನೆ ಭಸ್ಮ ಆದ್ರೆ ಮತ್ತೆ ಲೋಕಕ್ಕೆ ಸಿಟ್ಟಿನಲ್ಲಿ ತಿರುಗಿದೆ ಗೊತ್ತಾಗಿದೆ. ಒಟ್ಟಾರೆ ಶಾಪ. ನಿಮ್ಮ ಕಣ್ಣು ನಿಮ್ಮ ಕಣ್ಣನ್ನು ಕೆಳಗೆ ಮಾಡಿ. ನಿಮ್ಮ ಕಣ್ಣನ್ನು ಮುಚ್ಚಿ. ಕಣ್ಣು ಕೆಳಗೆ ಮಾಡಿದ್ರೆ ಮುಚ್ಚಿದ್ರೆ ಸತ್ತು ಹೋಗುದು ಗೊತ್ತುಂಟು. ಹಾಗಲ್ಲ ಹೇಳಿ, ಸ್ವಲ್ಪ ಕಣ್ಣನ್ನು ಸಣ್ಣದು ಕಣ್ಣನ್ನು ಸಣ್ಣದು ಮಾಡಿ. ಕಣ್ಣು ಸಣ್ಣದು ಮಾಡುದು ಹೇಗೆ? ಅದು ಅಲ್ಲ ಹೇಳಿ. ಒಂದು ಕಣ್ಣನ್ನು ಎರಡು ತುಂಡು ಮಾಡಿ ಎರಡು ಕಣ್ಣು ಹಾಗಲ್ಲ, ಸಿಟ್ಟು ಶಾಂತವ ಮಾಡಿ. ಇದು ಅದು ಹಾಗೆ ಹೇಳಿದ್ದು. ಒಂದು ಕ್ಷಣ ಸಾಕು. ನೀನು ಬಾ. ಬರ್ಲೇಬೇಕಾ? ಸಾಯ್ತಾರೆ ಬಾ. ನೀವು ಶಾಪ ಕೊಡೋದು ಹೌದಾ ನನಗೆ? ಕೊಟ್ಟರೆ ಶಾಪ. ಶಾ ಶಾ ಆಯ್ತು, ಶಾಪ. ಬರ್ತೇನೆ ಬಾ. ಬರ್ತೇನೆ. ಆಯ್ತಲ್ಲ, ನೀವು ಹೇಳಿದಕ್ಕೆ ಬೇಕಾಗಿ ಬರ್ತೇನೆ. ಬರ್ತೇವೆ. ಮತ್ತೆ ಬೆವರದು ನನಗೆ. ಈಗ ನಾನು ಹಾಗೆ ಮುಟ್ಟಬಾರದು. ಮತ್ತೆ ಮುಟ್ಟದೆ ಅಲ್ಲ, ನೀನು ನಾಚಿಕೆ ಆಗುತ್ತೆ. ನಿನ್ನ ಮುಟ್ಟದೆ ಮತ್ತೆಂತ ಹಾಗಲ್ಲ ಹೇಳಿ. ನಿನಗೊಂದು ನಾಚಿಕೆ. ಸುಮ್ಮನೆ ನಾಚಿಕೆ ಎಲ್ಲ ಮಾರಿ ಬಂದ ನನ್ನ ನಾಟಕ ಇದು. ನಾಟಕ ಹೇಗಾಗಿದೆ? ನಿಮ್ಮದು ನಾಟಕವಿದು. ಹೌದದ್ದು. ಮನಿಗಳೇ, ನನ್ನದು ಕೂಡ ನಾಟಕವೇ. ನಾಟಕದಲ್ಲಿ ನಾಟಕದಲ್ಲಿ ನನ್ನದು ಅಭಿನಯ ಅಷ್ಟೇ ಇದು. ಮತ್ತೆ ನಾನು ಆಟ ಮಾಡಿದೆ. ಹೇಗೆ ನಿಂದ ನೀವು ಅಷ್ಟು ನಾಟಕ ಮಾಡ್ತೀರಂತೆ ನನಗೊಂದು ಅಭಿನಯ ಮಾಡ್ಲಿಕ್ಕೆ ಬರುದಿಲ್ಲ ಸ್ವರ್ಗಲೋಕದ ಒಳಗೆ. ನಾನು ಹೇಳಿದ್ದು ಸುಮ್ಮನೆ, ನಾನು ಬರುದಿಲ್ಲ. ಇದು ನಿಜವಾದ ಸಿಟ್ಟೋ ವಿಶ್ವಾಮಿತ್ರ ಮುನಿಗಳದ್ದು ಚಪಟದ. ಈಗ ಈ ನಖದಿಂದ ಶಿಖದವರೆ ಏರಿದೆ. ಆಯ್ತು, ಬರ್ತೇನೆ. ನಾಟಕ ಅಲ್ಲ, ನಿಮ್ಮದು ನಾಟಕ ಅಲ್ಲ. ನಾಟಕ ಇಲ್ಲ, ನನ್ನದು ನಾಟಕ. ನಮ್ಮ ನಾಟಕ. ಆಯ್ತು, ಬರ್ತೇನೆ. ಆದರೆ ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ನೀನು ಹೇಳಿದ? ಹೌದು. ಅಬ್ಬಾ, ನೀನು ಹೇಳಿದ ಹಾಗೆ ಕೇಳುದಂದ್ರೆ ನಾನು ಹೇಳಿದ ಹಾಗೆ ಕೇಳ್ತೇನೆ. ಎಲ್ಲ ಒಂದೇ. ಈಗ ನಿಮ್ಮೊಂದಿಗೆ ಇರ್ತೇನೆ ನಾನು. ನಿಮಗೆ ಬೇಕಾದಂತಹ ಸುಖವನ್ನು ಕೊಡ್ತೇನೆ. ಆದ್ರೆ ನಿಮ್ಮಿಂದ ನನಗೆ ಒಂದು ಮಗು ಆಗುವ ತನಕ ನನ್ನನ್ನು ಯಾವ ಕಾಲದಲ್ಲಿಯೂ ಬಿಟ್ಟು ಹೋಗಬಾರದು. ನನ್ನಿಂದ ಒಂದು ಮಗು ನನಗೆ ಆಗುವ ತನಕ ಯಾವ ಕಾಲದವರೆಗೂ ಬಿಡುವುದಿಲ್ಲ. ಎಂತ ಮನಿಗಳು, ನನ್ನಿಂದ ನಿಮಗೆ ಮಗು ಆಗುದು ಹೇಗೆ? ಅದು ಒಂದೇ ಅಲ್ವ? ನೀನು ನಾವು ನಮ್ಮ ಹೊಟ್ಟೆಯಲ್ಲಿ ಮಗು ಹುಟ್ಟಿದ್ರೆ, ಮಗು ಬೆಳೆದ್ರೆ ಅದಕ್ಕೆ ಗರ್ಭಿಣಿ ಇರುತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಮಗು ಹುಟ್ಟಿಗೆ ಸಾಧ್ಯ ಉಂಟಾ? ಅನ್ನ ಗರ್ಭ ಹಾಗೆ ಬೇಡ. ನೀನು ನನ್ನಿಂದ ನಿನಗೆ ಮಗು ಆಗುವ, ನಿಮ್ಮಿಂದ ನನಗೆ ಒಂದು ಮಗು ಆಗುವ ತನಕ ಯಾವ ಕಾಲದಲ್ಲಿ ಬಿಟ್ಟು ಹೋಗುದಿಲ್ಲ ಎನ್ನುವಂತೆ ಭಾಷೆ ಕೊಡಿ. ಭಾಷೆ ಕೊಡ್ಲಿಕ್ಕೆ ಏನು ಕಡಿಮೆ ಉಂಟು? ನಾವು ಭಾಷೆ ಕೊಡುವುದಕ್ಕೆ ಎಂತದು ಎಂತ ಹೂವಿನ ಹಾಗೆ ಉಂಟು, ಕೈಯೇ ಹೀಗೆ ಉಂಟು. ಆಮೇಲೆ ಬೇರೆ ಎಂತದು ಮನೆಗಳೇ ಹಾಗೆಲ್ಲ ಮಾತಾಡ. ಇದು ನಿನ್ನದ ಅಸಂಬದ್ಧ ಮಾತಾಡುದು. ಅಸಂಬದ್ಧ ಅಲ್ವ? ಆಯ್ತು, ಬೇಗ ಬಾ. ಭಾಷೆ ಹುಟ್ಟಿದುದು ಬೆನ್ನೊಂದ ಬಳಿಗೆ ಬಳಿಕ ಹೆಂಡತಿಗಿಂತಲೂ ಅಧಿಕವಾಗಿ ನನ್ನನ್ನು ಪ್ರೀತಿಸುತ್ತಾ ಇದ್ದಾಳೆ. ನನಗೆ ಅಪ್ಪ 25 ವರ್ಷವಾಗಿದ್ದು ಅವಳೊಂದಿಗೆ ಸಂಸಾರ ಹೂಡಿ ನಮ್ಮ ಪ್ರೀತಿಯ ಸಂಕೇತಕ್ಕೆ ಒಂದು ಹೆಣ್ಣು ಮಗು ಹುಟ್ಟಿಕೊಂಡಿದೆ. ಮುಕ್ತವಾಗಿದೆ. ಈಗ ಚಿರಿಪಿರಿ ಆಗ್ತದೆ. ಸಮಾಧಾನ ಮಾಡುದು. ಸಮಾಧಾನ ಮಾಡು. ನಿನಗೊಂದು ಒಂದಲ್ಲ, ಮೊದಲೆಲ್ಲ ಒಂದಲ್ಲ, ಮೇ ಅಂತ ಹೇಳಿದ್ರೆ ಬೇಗ ಬರ್ತಾ ಇದ್ದೆ. ಯಾವಾಗ ಅಂತ ಈಗ ಮೇನಕ ಎಂದು 100 ಬಾರಿ ಕರಿಬೇಕು, ಆದ್ರೂ ಬರುವುದಿಲ್ಲ. ಅಲ್ಲ, ಈಗ ಇದಾಗಿದೆ ಅಲ್ವಾ? ಇದೊಂದು
ಮಧ್ಯದಲ್ಲಿ ಇದು ಉಂಟಲ್ಲ ಇದನ್ನು ನೋಡಿಕೊಳ್ಳುವವರು ಯಾರು? ನಿಮಗೇನು ಗೊತ್ತು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳದ ಕಷ್ಟ? ನಾವು ಹೆರುವುದು ಮಾತ್ರವಲ್ಲ ಅದರ ಆರೋಗ್ಯ ಅದರ ರಕ್ಷಣೆ ನಮಗೆ ಇಲ್ಲ, ಅದರ ಕರ್ತವ್ಯ ಇರುವುದು. ಹಾಗಾಗುದಿಲ್ಲ. ನೋಡಿ ಎಷ್ಟು ಅಳುತ್ತ ನೋಡಿ ಒಮ್ಮೆ ಅದನ್ನು ಹಿಡ್ಕೊಳ್ಳಿ, ಒಮ್ಮೆ ಹಿಡ್ಕೊಳ್ಳಿ, ಒಮ್ಮೆ ಏನಾಯ್ತು? ನೀವು ಕೆಳಗೆ ಹಾಕ್ಬೇಡಿ. ಎಂತದ್ದೇ ಸುಮ್ಮನೆ ಇಲ್ಲ. ಸ್ವಲ್ಪ ಹೊತ್ತು ಹಿಡ್ಕೊಂಡ್ರೆ ನಿಮಗೆ ಪ್ರಸಾದ ನೀನು ಅದೆಲ್ಲ ಹೇಳ್ಬೇಡ ನನಗೆ. ನೋಡಿ ಹೇಗೆ ಉಂಟು ನೋಡಿ ಮಗು ನೋಡಿ ನೋಡುದಕ್ಕೆ ನನ್ನ ಹಾಗೆ ನನ್ನ ಕಣ್ಣು ನನ್ನ ಹಾಗೆ ಕಣ್ಣು ನನ್ನ ಹಾಗೆ ಕೆಂಪು ನೋಡು ಮೇಲೆ ಅಲ್ಲ ನೋಡಿ ಉಪ್ಪು ನನ್ನ ಹಾಗೆ. ಉಪ್ಪು ನಿನ್ನ ಹಾಗಿರ್ಬೋದು, ಮೂಗು ಯಾರ ಹಾಗೆ? ಅಯ್ಯೋ ತುಟಿ ನೋಡಿ ಅದು ನನ್ನ ಹಾಗೆ. ಕಲ್ಲ ನೋಡು ಹೇಗೆ? ಕೊರಳು ನೋಡಿ ನನ್ನ ಹಾಗೆ. ಅದು ಕೆನ್ನೆ ಅದು ನನ್ನ ಹಾಗೆ. ಕಂಠ ನನ್ನ ಹಾಗೆ ನೋಡಿ. ನಿನ್ನ ಹಾಗೆ ನೋಡಿ. ಇಲ್ಲಿ ತಪ್ಪು ಉಂಟು. ಅದೆಂತ ತಪ್ಪ ಕಂಠ ನಾಟಿಗೆ ಬನ್ನಿ ನೋಡಿ ನೋಡಿ ಕೆಳಗೆ ನೋಡಿ ಅದು ಕೈ ನೋಡಿ ಎದೆ ನೋಡು ಅದು ನನ್ನ ಹಾಗೆ. ಅದು ಕೈ ನೋಡು ಇದೆಲ್ಲ ನಿಮ್ಮ ಹಾಗೆ. ಮತ್ತೆಂತದ್ದು? ಎಲ್ಲ ನನ್ನ ಹಾಗೆ. ಮಗು ಗಂಡ ಹೆಣ್ಣ? ಮಗು ಹೆಣ್ಣು. ಹೌದಲ್ವಾ? ಸೊಂಟದಿಂದ ಕೆಳಗೆ ನಿಮ್ಮ ಹಾಗೆ ನನ್ನ ಹಾಗೆ. ಅದನ್ನೇ ನೋಡಿ ಅಲ್ವಾ ನಾನು ಸೋತದ್ದ ಅವತ್ತು. ನಾರಾಯಣ ಏನಾಯ್ತು? ಮುನಿಪನಾರದ ಬರಲು ಹಾಗಲ್ಲ, ಬರ್ಬೇಡ ಬರ್ಬೇಡ ಅಂತ ಹೇಳಿದ್ರು ನೀವು ಬರ್ತೀರಿ. ಹೌದಪ್ಪ. ಏನಪ್ಪ ನಿಮ್ದು ಅವಸ್ಥೆ? ಹೋಗು ಅಂತ ಹೇಳಿದ್ರು ನೀವು ನಿಲ್ಲುವುದಿಲ್ಲ. ಸ್ವರ ಹೇಳಿದ್ದ. ಹೌದು, ಅದೊಂದು ಹೆಣ್ಣು ಭೂತ ಉಂಟು. ಹೆಣ್ಣು ಭೂತ ಮರದಲ್ಲಿ ಅದು ಉಪದ್ರ ಕೊಡುದು. ಏನು ಜೋಗುಳಾಡುವಂತ ಶಬ್ದ ಕೇಳಿಸ್ತಾ ಉಂಟು. ಅದು ಮದುವೆ ಆಗದೆ ಸತ್ತದ್ದು. ಮದುವೆ ಹಾಗೆ ಮಕ್ಕಳು ಬೇಕು ಅಂತ ಹೇಳಿ ಆಸೆ ಇರ್ಬೇಕು. ಇದು ಹೂ ಗಾಳಿಗೆ ಬಂದು ಮಾರುತ ತಂದು ಹಾಕಿದ್ದು. ಮಾರುತದನ್ನು ಇಲ್ಲಿ ಹಾಕಿದ್ದ ಗಾಳಿಗೆ ಬಂದದ್ದು. ಗಾಳಿ ಅದ್ರಲ್ಲಿ ಕೂದಲು ಕಾಣ್ತಾ ಉಂಟು. ಕೂದಲದ್ದು ಹೆಣ್ಣು ಬಿಚ್ಚಾಗಿ ಬಿರುತ್ತಾ ಉಂಟು ಮಧ್ಯಾಹ್ನ ರಾತ್ರಿ. ಹಾಗೆ ಅದೆಲ್ಲೋ ಬಿದ್ದಿರ್ಬೇಕು. ಸತ್ಯ ಕೇಳಿಸ್ತಾ ಉಂಟು ಗಿಣಿ ಶಬ್ದ. ಅದು ನನ್ನ ದಂಡ ಕಮಂಡಲಕ್ಕೆ ತಾಗಿದ್ದು. ಅದು ದಂಡ ಕಮಲಕ್ಕೆ ತಾಗಿದ್ದ ಗಿಣಿ ಗಿಣಿ ಆಗ್ತುಂಟು. ನೋಡಿದ್ರೆ ನೀವು ಈಗ ಹೋಗುದ ಮತ್ತೆ ಒಂದು ಯಾಕೆ ಹೋಗ್ತೀರಾ ಈಗ? ನಮ್ಮಲ್ಲಿ ಬನ್ನಿ ಬನ್ನಿ ಬನ್ನಿ. ಬನ್ನಿ ಅಲ್ಲ ಇದೆಲ್ಲ ಮಾತಾಡಿದ್ವಿ. ಒಂದು ಆಸನ ಒಂದು ಕಡೆಗೆ ಕೂತ್ಕೊಂಡು ಆಮೇಲೆ ಹೋಗಿ. ನಾನು ಮತ್ತೆ ಅದನ್ನ ಯೋಚನೆ ಮಾಡಿ ಈಗ ಹೋಗುದಲ್ಲ ಹೋಗೋರಿಗೆಲ್ಲ ಇದು ತರಪೆ ಕುಳಿತುಕೊಳ್ಳಿ. ಆಯ್ತಲ್ಲ ಬಡಿತಾ ಎಲ್ಲಿಂದ ಬಂದಿದ್ದೀರಿ? ಯಾಕೆ ಬಂದಿದ್ದೀರಿ? ಏನಾಗಬೇಕು ನನ್ನಿಂದ ಹೇಳಿ ಹೇಳಿ ಹೇಳಿ. ಓ ನಿನ್ನ ವಿಚಾರ ನನ್ನಲ್ಲಿ ಬೆಳೆತಾ ಇದ್ದೀನಿ. ಕಾಲು ತೊಳಿಲಿಕ್ಕೆ ಮಾಡ್ತಾರೆ. ಎಲ್ಲೆಲ್ಲ ಹೋಗಿ ತೊಳ್ಕೊಂಡು ಬಂದಿದ್ದೀರೇನೋ ಅದು ಮಂಗಳ. ನಿನಗೆ ಹೋದಲ್ಲೆಲ್ಲ ಮಂಗಳ ಅಂತ ಆಗಿರ್ಬೋದು. ಅದು ನಿನ್ನದೊಂದು ಪ್ರತ್ಯೇಕ. ನಿಮ್ಮ ಮಂಗಳಮಯವಾದ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಏನು ನನ್ನ ಸಂದರ್ಶನಕ್ಕೆ ಬಂದಿದ್ದೀರ? ಏನಾಗಬೇಕು ಈ ವಿಶ್ವಾಮಿತ್ರನಿಂದ? ಮಹರ್ಷಿ,
ನನ್ನನ್ನು ಕಂಡಾಕ್ಷಣದಲ್ಲಿ ಒಮ್ಮೆ ನಿನ್ನ ಮಾತು ತಡವಳಿಕೆ ಸಂತೋಷದ ಬರದಿಂದ ಹಾಗಾಯಿತು. ಸಂತೋಷದ ಬರದಿಂದಲ್ಲ, ನಿನ್ನ ನಡವಳಿಕೆ ಏನು ನನಗೆ ನಾರದರಿಗೆ ಗೊತ್ತಿಲ್ಲ ಎನ್ನುವುದಾಗಿ ನಿನ್ನ ಭಾವಿಸಿಕೊಂಡಿಯಪ್ಪ. ಎಲ್ಲಾ ವಿಚಾರವು ನಾವು ತಿಳಿದುಕೊಂಡಿದ್ದೇವೆ. ನನ್ನ ವಿಷಯ ಗೊತ್ತುಂಟು. ಆದ್ರೆ ಇಲ್ಲಿವರೆಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ವಿಷಯ ತಿಳಿಸಿ ಮತ್ತೆ ಹೋಗುವುದಕ್ಕೆ ಬಂದಿರ. ಹೌದಪ್ಪ. ಏನು ವಿಷಯ ತಿಳಿಸದೆ ಹೋಗುವಂತ ವಿಷಯವಿಲ್ಲ. ಈ ವಿಷಯವನ್ನೇ ಹೇಳುದು. ತಿಳಿದ ವಿಷಯವನ್ನೇ ಹೇಳಲಿಕ್ಕೆ ಅಂತ ಹೇಳುವುದಕ್ಕಾಗಿ ಬಂದವನು. ಏನು ಲೋಕ ಸಂಚಾರಿ ಅಂತ ನಾರದರು. ನಾವು ಲೋಕ ಸಂಚಾರ ಮಾಡಿ ಲೋಕದ ಒಳಿತಿಗಾಗಿ ದುಡಿಯುತ್ತಾರೆ. ಹೌದು ಸ್ವಾಮಿ. ತಿರುಗುತ್ತಾ ತಿರುಗುತ್ತಾ ಇರುವಂತ ಸಂದರ್ಭದಲ್ಲಿ ಒಂದೊಂದಿಗೆ ವಶಿಷ್ಠರ ಆಶ್ರಮದ ಬಳಿಗೆ ನೀವು ಯಾಕೆ ಅಲ್ಲಿಗೆ ಹೋಗುದು? ಲೋಕ ಸಂಚಾರಿ ಎಲ್ಲರ ಯೋಗಕ್ಷೇಮವನ್ನು ತಿಳ್ಕೊಳ್ಳುವಂತ ಆಸೆ. ಹೇಗಿದ್ದಾರೆ ವಶಿಷ್ಠರು? ಬ್ರಹ್ಮ ಋಷಿಗಳು ತೊಂದ್ರೆ ಇಲ್ಲ. ಇಲ್ಲಿ ಕ್ಷೇಮ ಸಮಾಚಾರವನ್ನೆಲ್ಲವನ್ನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದೊಮ್ಮೆಗೆ ನಿನ್ನ ಸುದ್ದಿಯಲ್ಲಿ ಬಂತು. ಹೌದಪ್ಪ, ವಶಿಷ್ಠರು ಹೇಳಿದ ನಿನ್ನ ವಿಷಯವಾಗಿ ಮಾತಾಡ್ತಿದ್ರು. ಏನಂತೆ? ವಿಶ್ವಾಮಿತ್ರ ಏನೆಲ್ಲ ಹೇಳ್ತಾ ಇದ್ದ. ನಾನು ಹಾಗೆ ಆಗ್ತೇನೆ, ನಾನು ಹೀಗೆ, ನಾನು ಹಾಗೆ, ನನ್ನೆಲ್ಲವನ್ನು ಸಂಭಗೊಚ್ಚಿಕೊಳ್ತಾ ಇದ್ದ. ನಾನು ಹಣೆ ಹಾಕಿ ಹೇಳಿದ್ದೆ. ಹೌದಪ್ಪ, ನೀನು ಹೇಳಿದಂತೆ ನಾನು ಬ್ರಹ್ಮಋಷಿ ಪದವನ್ನು ಪಡೆಯುತ್ತೇನೆ ಅಂತ ಪಡೆಯುತ್ತೇನೆ ಅಂತ ಹೇಳಿದ್ದಂತೆ. ಆದ್ರೆ ಈಗ ಏನ್ ಮಾಡ್ತಾ ಇದ್ದೀನಿ? ಈಗೇನಾಗಿದೆ? ಸುರಸೂಳೆಯಂತ ಮೇಳಕ್ಕೆ ಹೇಳಿ ಜಕ್ಕನ್ನು ಮಾಡಿದ್ದೀನಿ ಇದ್ದುಕೊಂಡು ಅವಳ ಜೊತೆಯಲ್ಲಿ ಇದ್ದುಕೊಂಡು ಮಗುವನ್ನು ಪಡೆದಂತೆ ವಿಚಾರವನ್ನು ಹೇಳಿದ್ರು. ಇದು ವಶಿಷ್ಠ ಹೇಳಿದ್ದ. ಈಗ ಇನ್ನು ಅವ ಯಾವಾಗ ಅವ ಉಂಡು ಅದು ಸಾಮಾನ್ಯ ಉಳುವರಂತ ಅವ ಯಾವಾಗ ಮೇಲೋಕವನ್ನು ಸೇರುವುದಕ್ಕೆ ಸಾಧ್ಯ ಉಂಟು. ಹೇಗೆ ಅವ ಬ್ರಹ್ಮರಕ್ಷ ಆಗ್ತಾನೆ ಖಂಡಿತ ಸಾಧ್ಯವೇ. ಬ್ರಹ್ಮರ್ಷಿ ವಶಿಷ್ಠ ನನ್ನನ್ನು ಪದೇ ಪದೇ ಎಚ್ಚರಿಸುತ್ತಾ ಇದ್ದಾನೆ. ನಾನು ಪತಿತನಾಗಬಾರದು, ನಾನು ಉದ್ಧಾರ ಹೊಂದಬೇಕು, ನಾನು ಇಲ್ಲಿಯ ಸಂಸಾರಿಯಾಗಬಾರದು. ನನ್ನ ಆಶಯನು ಬ್ರಹ್ಮ ಪದವಿ, ಹುಳುವಿನಂತೆ ಕೆಳಗೆ ಹೋಗುವುದಲ್ಲ, ಮೇಲೆ ಹೋಗಬೇಕು. ಆದ್ದರಿಂದ ನಾನು ಘನವಾಗಬೇಕು. ನಿಮ್ಮ ಆಣೆ ಹಾಕಿ ಹೇಳ್ತೇನೆ, ನಾನು ವಶಿಷ್ಠನ ಹಾಗೆ ಬ್ರಹ್ಮರ್ಷಿ ಹಾಗೆ ಕೇವಲ ನೀನು ಬಾಯಿ ಮಾತ್ರ ಹೇಳಿದ್ರೆ ಸಾಧ್ಯವಿಲ್ಲ. ಆಶೆ ಕೊಡುಗೆ ಇಲ್ಲಂದ್ರೆ ಮತ್ತೆ ನಾನು ಆಚೆ ಹೋದಾಗ ನೀನು ಈಗಲ ಜಗದಲ್ಲಿ ಮತ್ತು ಕೂಡ ಇದ್ರೆ ಈ ವಿಶ್ವಾಮಿತ್ರ ಈವರೆಗೆ ಸಾಧಿಸಿದ ಫಲವನ್ನು ಬಿಡಿ ಇನ್ನು ಮುಂದೆ ದೀರ್ಘವಾದ ತಪಸ್ಸಿನ ಮೂಲಕ ಬ್ರಹ್ಮ ಋಷಿ ಪದವಿಯನ್ನು ಹೊಂದುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಶುಭವಾಗಿ ಹೋಗಿ ಹೋಗಿ ಏನು ಏರ್ತಾ ಉಂಟು? ಯಾರು ಬಂದಿದ್ದಾರೆ ಅಂತ ನೋಡ್ಲಿಕ್ಕಿಲ್ಲ, ಒಂದು ಗೌರವ ಇಲ್ಲ. ನಿನ್ನ ಹಣೆ ಬರ ಹಾಗೆ. ಏನಾಯ್ತಂತೆ ನಿಮಗೆ? ನೀನು ಹೋಗಿಲ್ಲ. ಅಯ್ಯೋ ಮೇಲಕ್ಕೆ ಹೋಗಂತ ಹೇಳಿದಕ್ಕೆ ಅರ್ಥ ಬೇಕಲ್ವಾ? ಇನ್ನು ಅರ್ಥ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಹೋಗ್ತೇನೋ ಇಲ್ಲಿಂದ ಹೋಗುದಿಲ್ಲ. ಯಾಕೆ ಹೋಗ್ಬೇಕಂತ ಬೇಕಲ್ಲ? ನೀನು ಎಲ್ಲಿ ಇರೋ ಕೂಡದಷ್ಟೇ. ಯಾಕೆ ಅಂತ ಹೇಳಿದೆ ಹೊರಗೆ ನಿರುತ್ತೇನೆ. ಸ್ವಲ್ಪ ನಾಲ್ಕೇನು ಬಿಗಿಲಿಕ್ಕೆ ಮಾತಾಡ್ಕೊಳ್ಳಿ. ಮೇಲಕ್ಕೆ ಬಾ ಅಂದ್ರೆ ಬರ್ಲಿಕ್ಕೆ, ಹೋಗಂತ ಹೋಗ್ಲಿಕ್ಕೆ ನೀನು ಆಟದ ವಸ್ತು, ಆಟದ ಬೊಂಬೆ ಅಂತ ಭಾವಿಸಿದ್ದೀರಾ ನೀವು? ಹಾಗೆ ನಿಮ್ಮ ಪುರುಷನ ನಾನು ಕೊಟ್ಟಿದ್ದೀನಿ ನನಗೆ. ನಿಮ್ಮ ಬುದ್ಧಿ ಆಟಕ್ಕೆ ಇರುವವಳು ನೀನು ಮತ್ತೆಂತದ್ದು? ಏನು ಆಟಕ್ಕೆ ಇರುವವಳು? ಈಗ ಏಕಾಏಕಿಯಾಗಿ ಮೇಲಕ್ಕೆ ಬಿಟ್ಟು ಹೋಗಂತ ಹೇಳಿದಕ್ಕೆ ಅರ್ಥ ಬೇಕಲ್ವಾ? ನಾನು ಹೋಗ್ಲಿಕ್ಕೆ ಬಂದವಳ. ಈಗ ನಾನು ಬಂದಾಗ ನನ್ನನ್ನು ನೋಡಿದ್ ಯಾಕೆ ನೀವು? ನನ್ನನ್ನು ಕರೆದದ್ದು ಯಾಕೆ? ನನ್ನ ಮೇಲೆ ಆಸೆ ಪಟ್ಟದ್ದು ಯಾಕೆ? ನೀನು ನನ್ನನ್ನು ನೋಡಿ ಎಂದು ಹೀಗೆ ತೋರಿಸಿಕೊಂಡದ್ದು. ಅಯ್ಯೋ, ನಾನು ನೋಡಿದ್ದೇನಾದ್ರೂ ಹೇಳಿದ್ದೇನಾ? ನೀವು ತಪಸ್ಸಿಗೆ
ಯಾಕೆ? ಕಣ್ಣು ಬಿಟ್ಟು ನೋಡಿದ್ ಯಾಕೆ? ನೀವು ತಪಸ್ವಿಗಳು. ಇದಕ್ಕೆ ನೀನೇ ಕಾರಣ, ಆ ಮನ್ಮಥ ಕಾರಣ, ಈ ಪರಿಸರ ಕಾರಣ. ಆಗ್ಲಿ ಅಪ್ಪ, ಮಗು ನಿಮ್ಮ ಮೋಸ ಇದು. ಏನೇ ಆಗ್ಲಿ, ನೀವು ವರ ತಪಸ್ವಿಗಳು, ಯಾವ ಕಾರಣಕ್ಕೂ ಕಣ್ಣು ಬಿಡಬಾರ್ದು. ನೀವು ಕಣ್ಣು ಬಿಟ್ಟಿದ್ದೀರಿ ಅಂತಾದ್ರೆ ನೀವು ಯಾವುದು ಅರ್ಥದಲ್ಲಿ ನೀವು ಅರೆ ಬರೆ ನೀವು ತಪಸ್ಸಿಗೆ ಕುಳಿತಿದ್ದೀರಿ ಅಂತ ಅರ್ಥ, ಹೌದಲ್ವಾ? ನಾನು ದೀರ್ಘವಾದ ತಪಸ್ಸಿಗೆ ಇದ್ದೆ, ಪೂರ್ಣವಾಗಿತ್ತು. ನೀನು ಬಂದೆಲ್ಲ ಹೆಮ್ಮಾರಿ. ಈಗ ನಿಮಗೆ ಹೆಮ್ಮಾರಿ ಬಜಾರಿ ಎಲ್ಲ ಹೆಸರು ಬರ್ತದೆ, ನಿಮಗೆ ಮೇನಕ್ಕೆ ಬರುದಿಲ್ಲ. ಅಲ್ಲ, ನಾನು ಬರುದಿಲ್ಲ ಅಂತ ಹೇಳಿದ್ರು ನಾನು ಮನೆಗೆ ಹೋಗ್ತೇನೆ, ನನ್ನದಾದಂತಹ ಸ್ವರ್ಗಲೋಕಕ್ಕೆ ಹೋಗ್ತೇನೆ ಅಂತ ಯಾವತ್ತೇ ಹೇಳಿಲ್ವ? ಈಗ ಯಾವತ್ತು ಹೇಳಿದ್ರೆ ನೀವೇನು ಹೇಳಿದ್ರಿ? ನಿಮಗೆ ಶಾಪ ಕೊಡ್ತೀವಿ ಅಂತ ಹೇಳಿದ್ದೀರಿ. ಶಾಪ ಯಾವುದಾದ್ರೂ ಹೆಣ್ಣನ್ನು ತಾನಾಗಿ ಒಲಿಸಿಕೊಳ್ಳಬೇಕು. ನೀವು ಶಾಪ ಕೊಟ್ಟು ನನ್ನನ್ನು ಒಲಿಸಿಕೊಂಡವರು, ನಿಮಗೆ ಹೆದರಿ ನಾನು ಬಂದವಳಿಲ್ಲಿ ಮಾತ್ರ ನನ್ನಲ್ಲಿ ಭಾಷೆಯನ್ನು ತೆಗೆದುಕೊಂಡಿದ್ದೀರಿ ನೀವು, ಅಲ್ವಾ? ಯಾವ ಕಾರಣಕ್ಕೂ ಬಿಟ್ಟು ಹೋಗುದಿಲ್ಲ ಎನ್ನುವ ಹಾಗೆ. ನನಗೆ ಭಾಷೆ ಉಂಟು. ಹೌದಾ? ನಮಗೂ ಭಾಷೆ ಉಂಟು. ನೀನು ತಕೊಂಡದ್ದು ಭಾಷೆ. ನೀನು ಎಂತದ್ದು? ನನ್ನ ಕೈಯಿಂದ ಏನು ಭಾಷೆ ತಗೊಂಡಿದ್ದೀರಿ? ನೀನು ಹೇಳಿದ್ದದ್ದು ಒಂದು ಮಗುವಾಗುವವರೆಗೆ ಈಗ ಒಂದು ಮಗು ಆಗಿ ಇದನ್ನು ಸಾಕ್ಬೇಕಲ್ವ? ಇದು ಏಕೆ ಬಿಟ್ಟು ಹೋಗೋದು ಹೇಳಿದ್ರೆ ಮಗುವನ್ನು ಸಾಕಿ, ನಿಮ್ಮ ಮಗು ಉಂಟಲ್ಲ ಇದು? ಪುಣ್ಯದ್ದು ಏನು ಒಂದು ಮಗುವಾಗಿದೆ. ಹೌದು. ನಮ್ಮ ಮಾತು ಹಾಗೆ. ಹೌದು. ಒಂದು ಮಗುವವರೆಗೆ ಇರ್ತೇನೆ. ಯಾವಾಗ ಅಂತ ಹೇಳಿದ್ದೇನೆ? ಅದಕ್ಕೆ ಕಾಲ ಉಂಟಲ್ವಾ? ಒಂದು ಮಗು ಆಗುವ ತನಕ, ಆಮೇಲೆ ಅದಕ್ಕೆ ಕಾಲ ಹೇಳಿದ್ದೇನೆ. ಇಂಥ ದಿವಸ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದೇನೆ. ಇವತ್ತು ಹೋಗಿ ಸಂಜೆ ಹೋಗು. ಇಲ್ಲಪ್ಪ, ಹೋಗ್ಲಿಕ್ಕೆ ಆಗುದಿಲ್ಲ. ಸಂಜೆ ಹೋಗುದಿಲ್ಲ, ಮಧ್ಯಾಹ್ನ ಹೋಗುದಿಲ್ಲ. ನಿಮ್ಮ ಮಗು ಉಂಟಲ್ಲ, ಈ ಮಗುವಿಗೆ ಹೊಣೆ ಯಾರು ನೋಡಿ? ನನ್ನ ಹಾಗೆ ಹೆಣ್ಣು ಮಗಿದದ್ದು. ನನ್ನ ಮಗು ಮತ್ತೆ ನಿಮ್ಮ ಮಗಿದು ನೀವು ಹುಟ್ಟಿಸಿದ್ರಿಂದ ನಿಮ್ಮ ಮಗಿದು. ಬಿಡು ಬಿಡು, ಅದೆಲ್ಲ ಬೇಡ. ಎಂತದು? ಈಗ ದನ ಕರು ಹಾಕಿದ್ರೆ ಹೌದು. ಅದನ್ನು ಹೋರಿಯ ಕರು ಅಂತ ಹೇಳುದಿಲ್ಲ, ಮತ್ತೆ ಅದು ದನನ ಕರು ಅಂತ ಹೇಳುದು. ನೀನು ದನ, ಅದು ನಿನ್ನ ಕರು, ಹಾಗಾದ್ರೆ ಹೋರಿ. ಹೌದಾ? ಪರೋಕ್ಷವಾಗಿ ನೀವು ಹೇಳಿದ್ದೆ ಅಂತ ಗೊತ್ತುಂಟಾ? ವಿಶ್ವಾಮಿತ್ರ ದೊಡ್ಡ ಹೋರಿ ಅಂತ ಹೇಳುವಾಗ ಹೋರಿ ಜಾತಿಗೆ ಸೇರಿದವರು. ಹೋರಿ ಜಾತಿ ಅಲ್ಲ. ಹಾಗಾದ್ರೆ ನನ್ನದು ಒಂದು ಮಾತು ಉಪಮ ಕಟ್ಟುತ್ತೀನಿ. ನಿಮಗೊಂದು ಉಪಮೆ ಕೊಡ್ತೇನೆ ನಾನು. ಕೃಷಿಕನಾದವನು ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯುತ್ತಾನೆ. ಭೂಮಿಯನ್ನು ಬೆಳೆಯನ್ನು ಬೆಳೆದಾಕ್ಷಣವೇ ಕೃಷಿಕನಾದವನು ಕೊಂಡು ಹೋಗುತ್ತಾನ ಅಥವಾ ಭೂಮಿಗೆ ಬೆಳೆ ಕೊಡ್ತಾನ? ಕೃಷಿಕನಾದವನು ಕೊಂಡೋಗ್ತಾನೆ. ನಾನು ಭೂಮಿ ಇದ್ದಾಗಿ, ನೀವು ಕೃಷಿಕ. ಈ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ್ದೀರಿ. ನೀವು ಕೃಷಿಕನಾದವರು ಈ ಭೂಮಿಯ ಬೆಳೆಯನ್ನು ಕೊಂಡೋಗಿ ಕೃಷಿಕನಾದ ಆದ ಭತ್ತವನ್ನೆಲ್ಲ ಸಂಗ್ರಹಿಸಿ ಗೋಣಿಯಲ್ಲಿ ಕಟ್ಟಿಕೊಂಡು ಹೋಗ್ತಾನೆ. ಹೌದು. ಆ ಗೋಣಿ ಇಳಿದಿಂದ ಒಂದು ಕಡೆ ತೂತಾಗಿರ್ತದೆ, ಹೊತ್ತುಕೊಂಡು ಹೋಗುವ ಸ್ವಲ್ಪ ಸ್ವಲ್ಪ ಚೆಲ್ಲಿಕೊಂಡು ಹೋಗ್ತದೆ. ಅದು ಮಳೆ ಅಲ್ಲಲ್ಲಿ ಮೊಳಕೆ ಅದು ಮತ್ತೆ ಪೈರು ಆಗ್ತದೆ, ಬೆಳೆ ಆಗ್ತದೆ. ಅದಕ್ಕೆ ಆ ಕೃಷಿಕಲ್ಲ ಕಾರಣ, ಅದು ಹೋದನ್ನೆಲ್ಲ ಸೃಷ್ಟಿ ಮಾಡಿಕೊಂಡು. ನೀವು ಈ ಭೂಮಿಯನ್ನು ಹೊತ್ತುಕೊಂಡು ಹೋದದ್ದಲ್ಲ, ನಿಮ್ಮ ಈ ಬೆಳೆಯನ್ನು ಹೊತ್ತುಕೊಂಡು ಹೋದದ್ದಲ್ಲ, ನೀವು ಬೇಕಾದಂತ ಕಾದ್ದದ್ದು. ಈಗ ಇದು ಭೂಮಿ ನನ್ನದು. ಮತ್ತೆ ಅದು ಇದು ನನ್ನ ಭೂಮಿ ಅಲ್ಲ, ಮತ್ತೆ ಇದು ದೇವೇಂದ್ರನ ಭೂಮಿ. ನಾವು ಬಾಡಿಗೆಗೆ ತಗೊಂಡದ್ದು. ನಮ್ಮದು ಬೆಳೆ ಆಯ್ತು, ಹೊಲ ಬಿತ್ತಿ ಆಯ್ತು, ಗೇಣಿ ಕೊಡ್ತಿದ್ದೇವೆ. ಯಾವಾಗ ನಿಮಗೆ ದೇವೇಂದ್ರ ಒಂದು ಯಾವಾಗ ಹೇಳಿದ್ದಾನೆ ನಾನು ಮೇಲಕ್ಕೆ ನಿಮಗೆ ಕೊಡ್ತೇನೆ ಅದರಲ್ಲಿ ಕೃಷಿಯನ್ನು ಬೆಳೆ ಅಂತ ಹೇಳಿದ್ದೇನೆ? ದೇವೇಂದ್ರ ಹೇಳ್ಬೇಕು, ನೀವು ಹೊರಗದವಳು. ಹೌದಾ? ಹೌದು. ನೀನು ಇಲ್ಲಿಗೆ ಬಂದಿದ್ದೀಯಾ? ದೇವೇಂದ್ರನ ಅಧಿಕಾರದಲ್ಲಿ ಇರುವವಳು ನೀನು. ನಿನ್ನನ್ನು ನಾನು ಪಡೆದಿದ್ದೇನೆ. ದೇವೇಂದ್ರನಿಗೆ ಬೇಕಾಗಿ ಒಂದು ಮಗುವಾಗಿದೆ, ಹೊತ್ತುಕೊಂಡು ಹೋಗು. ನನಗೆ ಬೇಕಾಗುದಿಲ್ಲ. ನನಗೆ ಭೂಲೋಕದ ಮತ್ತೆ ನಿಮ್ಮ ಯಾವ ಸಂಬಂಧ ನನಗೆ ಅಗತ್ಯ ಇಲ್ಲ. ನಮಗೆ ನಾವು ಸ್ವರ್ಗಲೋಕದವರು, ನಿಮ್ಮ ಭೂಲೋಕಕ್ಕೂ ನಮಗೆ ಯಾವ ಸಂಬಂಧವೂ ಇಲ್ಲ. ನಿಮಗೆ ಒಂದು ಮಗು ಹುಟ್ಟಲಿ, ಏನೇ ಆಗಲಿ, ನಮಗದ ಅಗತ್ಯ ಇಲ್ಲ. ಆದ್ರೆ ಒಂದು ವಿಚಾರ, ನೀವು ಭೂಲೋಕದವರು, ನಿಮಗೆ ಮುಪ್ಪು ಮರಣ ಎಲ್ಲವೂ ಆರಬರಿಸ್ತದೆ. ನೀವು ಮುದುಕರಾದಾಗ, ನಿಮ್ಮ ಕೈಯಲ್ಲಿ ಒಂದು ಕೋಲ್ ಬಂದಾಗ, ನಿಮ್ಮ ಈ ಚರ್ಮ ಎಲ್ಲ ಜೋತಾಡಿದಾಗ, ನಿಮಗೆ ಹೆಗಲಿಗೆ ಕೊಡ್ಲಿಕ್ಕೆ ಒಂದು ಆಧಾರಕ್ಕೆ ಒಂದು ಮಗು ಬೇಕಾಗ್ತದೆ. ಇದು ಅವಾಗ ಬೆಳೆದು ದೊಡ್ಡವರಾಗ್ತದೆ. ಇದರ ಹೆಗಲ ಮೇಲೆ ನಿಮ್ಮ ಕೈಯಲ್ಲಿ ಇರಿಸಿ ಹೋಗಿ ನೀವು, ನಿಮ್ಗೆ ಬೇಕಾಗ್ತದೆ. ಏನು? ನೀವು ಸಾಯುವ ಕಾಲಕ್ಕೆ ಒಂದು ಕೊಳ್ಳಿ ಇಡ್ಲಿಕ್ಕೆ, ನೀವು ಸಾಯುವ ಕಾಲಕ್ಕೆ ನಿಮ್ಮ ಹೆಣಕ್ಕೆ ಒಂದು ಕೊಳ್ಳಿ ಇಡ್ಲಿಕ್ಕೆ ಅದು ಜನ ಬೇಕಾಗ್ತದೆ. ನಮ್ಮಲ್ಲಿ ಗಂಡು ಹುಡುಗರು ಮಾತ್ರ ಬೆಂಕಿ ಇಡುವುದು, ಇಲ್ಲದಿದ್ರೆ ಹುಡುಗಿ. ಗಂಡು ಹುಡುಗ ಇದ್ರೆ ಇದು ಗಂಡಿನ ಹಾಗೆ ತಿಳ್ಕೊಂಡು ಕೊಡಿ. ನನಗೆ ಬೇಡ ಅದು. ನನಗೆ ಯಾರಾದ್ರೂ ಸಿಕ್ಕಿಯಾರು ಬೇಕು ಕೊಡ್ಲಿಕ್ಕೆ. ನೀನು ಒಂದು ಕೆಲಸ ಮಾಡು. ಏನು? ನೀವು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಇಲ್ಲಿಂದಲೇ ಹೋಗುವ ಒಂದು ಪೆಟ್ಟಿಗೆ ಕೊಡು, ತಗೊಂಡು ಹೋಗು. ಹೌದಾ? ಅಲ್ಲಿ ಪೆಟ್ಟಿಗೆ ಇರ್ಲಿಲ್ಲ ನಿನ್ನ ಹೊತ್ತಿನಲ್ಲಿ ಸಣ್ಣ ಪೆಟ್ಟಿಗೆ ಇವಳಿಗೆ ಒಂದು ಕೊಟ್ಟು ಒಂದು ನಾಟ್ಯ ಅಭ್ಯಾಸ ಮಾಡಿ ಕುಣಿಸು. ಸ್ವರ್ಗಕ್ಕೆ ಒಂದು ಹಾಳಾಗುತ್ತದೆ. ನಿನಗೆ ಪಾಯಸ ಆದಗಳನ್ನು ಕುಣಿಸುವುದು. ನಿಮಗೆ ಬೇಕಾದಾಗ ಈ ಮಗುವನ್ನು ಹುಟ್ಟಿಸಿದ್ದಾರಲ್ವಾ, ನನಗೆ ಇದು ಅಗತ್ಯ ಇಲ್ಲ. ನಿಮಗೆ ಬೇಕಾದ್ರೆ ಇಟ್ಟುಕೊಳ್ಳಿ, ನಾನು ಈಗ ಬಿಟ್ಟು ಹೋಗುತ್ತೇನೆ.